ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವಿಜಯವ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ನಾನು ರಾಮಣ್ಣಗೌಡ GP, ಫೌಂಡರ್ ಅಮೋಘ ವರ್ಷ IAS KS ಅಕಾಡೆಮಿ ವಿಜಯನಗರ ಬೆಂಗಳೂರು. ಜೊತೆಗೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ನನ್ನ ಬಹುಮುಖ್ಯವಾಗಿರ್ತಕ್ಕಂಥ 10 ವರ್ಷಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜರ್ನಿಯಲ್ಲಿ ಸಾಕಷ್ಟು ಹಂತವನ್ನು ನಾವು ಮೀರಿ ಬಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಾವು ಆರಂಭದಲ್ಲಿ ನನ್ನ ವೃತ್ತಿ ಜೀವನ ಆರಂಭವಾಗಿದ್ದು ಒಬ್ಬ ದ್ವಿತೀಯ ದರ್ಜೆ ಸಹಾಯಕನಿಂದ ಆರಂಭವಾದಂತಹ ನನ್ನ ವೃತ್ತಿ ಜೀವನ ಇದುವರೆಗೆ ಸಾಕಷ್ಟು ಏಳು ಬೀಳುಗಳನ್ನು ನೋಡಿ ಇವತ್ತು ಸುಮಾರು 8 ಹುದ್ದೆಗಳನ್ನು ಬದಲಾವಣೆ ಮಾಡ್ತಾ ಇವತ್ತು ಅಂತಿಮವಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನಾನು ಇವತ್ತು ಆಯ್ಕೆಯಾಗಿ ಕೊನೆಗೆ ಅಂತಿಮ ಹಂತ ತಲುಪಿದ್ದೇನೆ. ಸ್ನೇಹಿತರೆ, ಈ ಅವಧಿಯಲ್ಲಿ ನಮ್ಮ ಹವ್ಯಾಸ ಬೋಧನೆ ಮಾಡುವಂಥ ಹವ್ಯಾಸ ಇದುವರೆಗೆ 10 ವರ್ಷಗಳ ಒಂದು ದಶಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ಬೋಧನೆಯನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನು ಇವತ್ತು KS ಮತ್ತು PSI ಹುದ್ದೆಗಳಿಗೆ ಸೆಲೆಕ್ಷನ್ ಆಡುವಂಥ ಹಂತಕ್ಕೆ ಕರ್ಕೊಂಡು ಹೋಗಿದ್ದೀವಿ. ನನ್ನ ಬೋಧನೆಯ ಅನುಭವವನ್ನು ಇಂದಿನ ತರಗತಿಯಲ್ಲಿ ಬಂದಾಗ ನನ್ನ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಹಂಚಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಿಂದಿನ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥ KS, PSI ಹಾಗೆ IAS, NET, UGC, KSET ಹಾಗೂ SDA, FDA ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಮುಖ್ಯವಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದರೆ ಭೂಗೋಳಶಾಸ್ತ್ರ. ಇವತ್ತು ಸಾಮಾನ್ಯವಾಗಿ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರದಲ್ಲಿ ಬಂದಾಗ ಭೂಗೋಳಶಾಸ್ತ್ರದ ಮಹತ್ವ ನಿಮಗೆ ಗೊತ್ತಿರುತ್ತೆ. ಭೂಗೋಳಶಾಸ್ತ್ರ ಸಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿರ್ತಕ್ಕಂಥ ವಿಷಯ. ಅದರಲ್ಲಿ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಅದರಲ್ಲೂ ಕೂಡ ಭೂಗೋಳಶಾಸ್ತ್ರ ಅಂದಾಗ ಇದು ಸಾಗರದಂಥ ವಿಷಯ. ಇಟ್ಸ್ ನಾಟ್ ಎ ಸಿಂಪಲ್ ಸಬ್ಜೆಕ್ಟ್, ಇಟ್ಸ್ ಲೈಕ್ ಓಷನ್, ಸಾಗರದಂಥ ವಿಷಯ. ಇಂಥ ವಿಷಯದಲ್ಲಿ ಬಂದಾಗ ಏನು ಅಂತಂದರೆ 5 ಭಾಗಗಳಿದೆ ಸ್ನೇಹಿತರೆ. ಅದರಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ, ಮಾನವ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕ ಭೂಗೋಳಶಾಸ್ತ್ರ ಹಾಗೂ ಭೂಪಟಗಳ ಮೂಲಕ ಭೂಗೋಳಶಾಸ್ತ್ರ ಅಂತೇಳಿ ಒಟ್ಟು 5 ಭಾಗವನ್ನು ಮಾಡ್ಕೊತೀವಿ ಫ್ರೆಂಡ್ಸ್. ಅದನ್ನ ಇಷ್ಟು ವಿಶಾಲವಾಗಿರ್ತಕ್ಕಂಥ ಭೂಗೋಳಶಾಸ್ತ್ರದಲ್ಲಿ ನಾವು ಬಹುಮುಖ್ಯವಾಗಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಒಂದು ಭಾಗ ಅದರಲ್ಲೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಫಿಸಿಕಲ್ ಜಿಯೋಗ್ರಫಿ, ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತ ಬಂದಾಗ ಅದರಲ್ಲಿ ಸಣ್ಣ ಟಾಪಿಕ್ಕನ್ನು ತಗೊಳ್ಳೋಣ. ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ಟಾಪಿಕ್ ಯಾವುದಪ್ಪ ಅಂತಂದರೆ ನಮ್ಮ ಭೂಮಿ ಅವರ್ ಅರ್ತ್ ಅಂತ ಹೇಳಿ ಅದನ್ನು. ನಮ್ಮ ಭೂಮಿ ಯಾವ ರೀತಿ ಪ್ರಾಮುಖ್ಯತೆ ಪಡ್ಕೊಂಡಿದೆ ಇವತ್ತು ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಾಗ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾನೆ ಅದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಅದನ್ನ ನಮ್ಮ ಭೂಮಿ ವಿಚಾರದಲ್ಲಿ ಬಂದಾಗ ನಾವು ಏನು ಅಬ್ಸರ್ವ್ ಮಾಡೋದಾದರೆ ಏನೆಲ್ಲ ಅಂಶಗಳನ್ನು ನಾವು ಗಮನಿಸ್ಬೋದು ಅಂತಂದರೆ ಈ ನಮ್ಮ ಭೂಮಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸೌರವ್ಯೂಹದಲ್ಲಿ ಬಂದಾಗ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಗ್ರಹ. ಇಂಥ ಗ್ರಹದ ಬಗ್ಗೆ ನಾವು ಸಾಕಷ್ಟು ಅಂಶಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಇವತ್ತಿನ ತರಗತಿಯಲ್ಲಿ ಬಂದಾಗ ಆ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದನ್ನು ನೋಡೋಣ, ಯಾವ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ಬಂದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಏನಪ್ಪ ಅಂತಂದರೆ ನಮ್ಮ ಭೂಮಿಯ ಪರಿಚಯ. ಅಂದರೆ ಭೂಮಿಯ ಬಗ್ಗೆ ಹೆಂಗಿದೆ, ಭೂಮಿ ಯಾವ ಥರ ಆಯಿತು, ಭೂಮಿಯ ಗಾತ್ರ ಹೆಂಗಿದೆ, ಭೂಮಿಯ ಅಂಶಗಳೇನಿದೋ ಅದಕ್ಕೆ ಸಂಬಂಧಪಟ್ಟಂತೆ ಭೂಮಿಯ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ ಸ್ನೇಹಿತರೆ. ನಂತರ ಆ ಭೂಮಿಗೆ ಸಂಬಂಧಪಟ್ಟಂತೆ ಬಂದಾಗ ನಮ್ಮ ಭೂಮಿ ಹೆಂಗೆ ಉಗಮವಾಯಿತು, ಆರಿಜಿನ್ ಆಫ್ ದ ಅರ್ತ್ ಥಿಯರೀಸ್, ಅಂದರೆ ಅರ್ತ್ ಆರಿಜಿನ್ ಥಿಯರೀಸ್, ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ನಂತರದಲ್ಲಿ ನಮ್ಮ ಭೂಮಿಯ ಗಾತ್ರ ಮತ್ತು ಆಕಾರ ಅಂತೇಳಿ, ನಮ್ಮ ಭೂಮಿ ಎಷ್ಟು ಗಾತ್ರ ಇದೆ, ಯಾವ ಆಕಾರವನ್ನು ಹೊಂದಿದೆ, ಯಾಕೆ ಈ ಆಕಾರವನ್ನು ಹೊಂದಿದೆ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ನಂತರ 3ನೇ ಅಂಶ ಭೂಮಿಯ ಆಂತರಿಕ ರಚನೆ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಇದು. ಎಸ್ಪೆಷಲಿ ನಮ್ಮ KS, PSI ಆ್ಯಂಡ್ IAS ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ, UPSC ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಇಂಟೀರಿಯರ್ ಆಫ್ ದ ಅರ್ತ್ ಏನಿದೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಇದನ್ನ ನಂತರದಲ್ಲಿ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಬರ್ತಕ್ಕಂಥ ಉಪಭಾಗ ಅರ್ತ್ ಇಂಟೀರಿಯರ್ ಡಿಸ್ಕಂಟಿನ್ಯೂಟೀಸ್, ಅಂದರೆ ಭೂಮಿಯ ಅಂತರಾಳವನ್ನು ವಿಭಜನೆ ಮಾಡುವಂಥ ವಿಭಾಜಕ ರೇಖೆಗಳು. ಆ ವಿಭಾಜಕ ರೇಖೆಗಳು ಯಾವುವು ಅನ್ನೋದ್ರ ಬಗ್ಗೆ ಜಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಇದನ್ನ ಓಕೆ. ಇವತ್ತಿನ ಮೈನ್ ನಾವು 4-5 ಟಾಪಿಕ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಭೂಮಿಯ ಪರಿಚಯ, ಭೂಮಿಯ ಉಗಮದ ಸಿದ್ಧಾಂತಗಳು, ಭೂಮಿಯ ಗಾತ್ರ, ಭೂಮಿಯ ಆಂತರಿಕ ರಚನೆ ಹಾಗೂ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ವಿಭಾಜಕ ರೇಖೆಗಳು ಅಂತೇಳಿ ಫ್ರೆಂಡ್ಸ್. ಇದನ್ನ ಅದರಲ್ಲಿ ಮೊದಲನೇ ಟಾಪಿಕ್ ನಮ್ಮ ಭೂಮಿಯ ಪರಿಚಯದ ಬಗ್ಗೆ ನೋಡೋದಾದರೆ ಏನು ಹೇಳ್ತೀವಿ ನಮ್ಮ ಭೂಮಿ ವಿಚಾರದಲ್ಲಿ ಬಂದಾಗ, ನಮ್ಮ ಭೂಮಿಯನ್ನು ಜನರಲಿ ಸಾಮಾನ್ಯವಾಗಿ ಇಟ್ಸ್ ಅ ಬ್ಲೂ ಪ್ಲಾನೆಟ್, ಅದನ್ನು ನೀಲಿ ಗ್ರಹ ಅಂತ ಕರಿತೀವಿ. ಸುಮಾರು ಎಕ್ಸಾಮ್ಸಲ್ಲಿ ಕೇಳ್ತಾನೆ ಫ್ರೆಂಡ್ಸ್, ಏನು ಕೇಳ್ತಾನೆ, ಭೂಮಿಯನ್ನು ನೀಲಿ ಗ್ರಹ ಅಂತ ಯಾಕೆ ಕರಿತೀವಿ, ಅಥವಾ ಏನಪ್ಪ ಅಂದರೆ ಬೇರೆ ನಾವು ಆಕಾಶಕಾಯಗಳಿಂದ ಅಥವಾ ಬೇರೆ ಉಪಗ್ರಹಗಳಿಂದ ವೀಕ್ಷಣೆ ಮಾಡಿದಾಗ, ಚಂದ್ರನಿಂದ ವೀಕ್ಷಣೆ ಮಾಡಿದಾಗ ಭೂಮಿ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಏಕೆ, ಅಥವಾ ಉಪಗ್ರಹಗಳಿಂದ ನೋಡಿದಾಗ ನೀಲಿ ಬಣ್ಣದಲ್ಲಿ ಕಾಣುತ್ತದೆ ಏಕೆ ಅಂತ ಕೇಳ್ತಾನೆ ಫ್ರೆಂಡ್ಸ್.
ಇದಕ್ಕೆ ರೀಸನ್ ಇಷ್ಟೇ, ಭೂಮಿ ಮೇಲೆ 71% ವಾಟರ್ ಬಾಡಿ ಇದೆ, 71% ಜಲಭಾಗ ಇದೆ, ಸಾಗರಗಳಿಂದ ಕೂಡಿದೆ. ಈ ಸಾಗರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಧಾತು ಯಾವುದಾಗಿದೆಯಪ್ಪ ಅಂದರೆ ಸಾಗರದ ನೀರಿನ ಪ್ರಮುಖ ಧಾತು ಯಾವುದು ಅಂದರೆ Na, ಸೋಡಿಯಂ ಅಂತ ಹೇಳಿ ಅದನ್ನು. ಪ್ಲಸ್ ಅದರ ಜೊತೆಗೆ ಇನ್ನು ಯಾವುದಿದೆ ಬಹಳ ಮುಖ್ಯ ಇರ್ತಕ್ಕಂಥ ಮೆಗ್ನೀಷಿಯಂ ಅಂತೇಳಿ ಫ್ರೆಂಡ್ಸ್. ಇದನ್ನ ಈ ಸೋಡಿಯಂ ಮತ್ತು ಬಹುಮುಖ್ಯ ಇರ್ತಕ್ಕಂಥ ಮೆಗ್ನೀಷಿಯಂ ಏನಿದೆ ಆ ಒಂದು ಅಂಶದ ಮೇಲೆ ಸೂರ್ಯನಿಂದ ಬರುವಂಥ ಬೆಳಕಿನ ಕಿರಣಗಳು, ಸೂರ್ಯನಿಂದ ಬರ್ತಕ್ಕಂಥ ಬೆಳಕಿನ ಕಿರಣಗಳು ಏನಾಗುತ್ತೆ ಬಿದ್ದಾಗ ಅಲ್ಲಿ ಈ ಸೂರ್ಯನಲ್ಲಿರ್ತಕ್ಕಂಥ 7 ಬೆಳಕುಗಳೇನಿದೆ ವೆಬ್ ಗೋಯರ್ ಅಂತ ಕರಿತೀವಲ್ಲ, ಆ ವೆಬ್ ಗೋಯರಲ್ಲಿ ವೈಲೆಟ್ ಅಂದರೆ ನೀಲಿ ಬಣ್ಣದ ಬೆಳಕು ಸಾಗರದ ನೀರಿನ ಮೇಲೆ ಬಿದ್ದಾಗ ತುಂಬ ಅತಿಯಾಗಿ ಚದುರುತ್ತದೆ. ಈ ಸೂರ್ಯನ ಬೆಳಕಿನ ಅತಿಯಾದ ಚದುರುವಿಕೆಯಿಂದ ಅಂದರೆ ಅತಿಯಾದ ಚದುರುವಿಕೆಯಿಂದ, ನೀಲಿ ಬೆಳಕಿನ ಚದುರುವಿಕೆಯಿಂದ ಇವತ್ತು ಭೂಮಿ ನೀಲಿಯ ಬಣ್ಣದಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಪ್ರಶ್ನೆ ಕೇಳಿದ್ದಾನೆ. ಭೂಮಿಯ ಗ್ರಹ ಯಾಕೆ ನೀಲಿ ಬಣ್ಣದಲ್ಲಿ ಕಾಣುತ್ತೆ ಅಂತಂದರೆ ಸೂರ್ಯನ ಬೆಳಕಿನ ಅತಿಯಾದ ಚದುರುವಿಕೆ ಇದಕ್ಕೆ ಕಾರಣ. ಅದು ನೀಲಿ ಬಣ್ಣದಲ್ಲಿ ಬಂದಾಗ 7 ಬಣ್ಣಗಳು ಅಂತ ಹೇಳಿದ್ವಿ, ವೆಬ್ ಗೋಯರ್ ಅಂತ ಹೇಳಿದ್ದೀನಿ. ಅದರಲ್ಲಿ ಏನು ಕೇಳಿದ್ದಾನೆ ಇನ್ನೊಂದು ಪ್ರಶ್ನೆಯನ್ನು, 7 ಬಣ್ಣದ ಬೆಳಕುಗಳಲ್ಲಿ ಬಂದಾಗ 7 ಇದರಲ್ಲಿ ಬಂದಾಗ ಅತಿ ಹೆಚ್ಚು ಚದುರುವಿಕೆಯ ಬೆಳಕು ಯಾವುದು ಅಂತ ಕೇಳ್ತಾನೆ, ಹೈಯೆಸ್ಟ್ ಸ್ಕ್ಯಾಟ್ರಿಂಗ್ ಇರೋದು ಯಾವುದು ಅಂತ ಕೇಳ್ತಾನೆ, ಲೆಸ್ ಸ್ಕ್ಯಾಟ್ರಿಂಗ್ ಇರ್ತಕ್ಕಂಥ ಕೇಳ್ತಾನೆ. ಅತಿ ಹೆಚ್ಚು ಚದುರುವಿಕೆಯನ್ನು ಹೊಂದಿರತಕ್ಕಂಥ ಬೆಳಕು ಅಂತಂದರೆ ವೈಲೆಟ್ ನೀಲಿ. ಓಕೆ, ಅತಿ ಕಡಿಮೆ ಹೊಂದಿರತಕ್ಕಂಥ ರೆಡ್. ಇದು SDA FDA ಎಕ್ಸಾಮ್ಸಲ್ಲಿ ಸೂರ್ಯನ ಬೆಳಕಿನಲ್ಲಿ ಅತಿ ಹೆಚ್ಚು ಚದುರುವಿಕೆಯನ್ನು ಹೊಂದಿರುವಂಥ ಬೆಳಕು ಹಾಗೂ ಅತಿ ಕಡಿಮೆ ಚದುರುವಿಕೆ ಹೊಂದಿರುವಂಥ ಬೆಳಕು ಅಂತ ಕೇಳಿದ್ದಾನೆ. ಓಕೆ, ಲೆಸ್ ಸ್ಕ್ಯಾಟ್ರಿಂಗ್ ಆ್ಯಂಡ್ ಹೈ ಸ್ಕ್ಯಾಟ್ರಿಂಗ್, ವೆರಿ ಹೈ ಸ್ಕ್ಯಾಟ್ರಿಂಗ್ ಅಂತ ಕೇಳ್ತಾನೆ. ಲೆಸ್ ಅಂದರೆ ಬ್ಲೂ ಅಂದರೆ ವೈಲೆಟ್ ನೀಲಿ, ಅತಿ ಹೆಚ್ಚು ಅಂತ ಬಂದಾಗ ರೆಡ್ ಅಂದರೆ ಕೆಂಪು. ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸನ್ನ ಅತಿ ಕಡಿಮೆ ಇರ್ತಕ್ಕಂಥ ಕೆಂಪು, ಅತಿ ಹೆಚ್ಚಾಗಿರ್ತಕ್ಕಂಥ ಬ್ಲೂ ಅಂತ. ಇದು ಜ್ಞಾಪಕ ಇಟ್ಕೊಳ್ಳಿ, ಬಹಳ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ ಬಂದ ಫ್ರೆಂಡ್ಸ್ ಇದನ್ನು. ಓಕೆ, ನಂತರದಲ್ಲಿ ನಮ್ಮ ಇದೊಂದು ಜಲಾವೃತ ಗ್ರಹ ಅಂತ ಹೇಳ್ತೀವಿ. ಯಾಕೆಂದರೆ ಭೂಮಿ ಮೇಲೆ 71% ಭೂಖಂಡ ಇದೆ, ಇನ್ನು 29 ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ 71 ಜಲಭಾಗ, 29 ಭೂಖಂಡ ಇರ್ತಕ್ಕಂಥ. ಇದರ ಬಗ್ಗೆ ಮತ್ತೆ ಜಲಗೋಳದಲ್ಲಿ ಬಂದಾಗ ಹೈಡ್ರೋಸ್ಪಿಯರ್ಲಿ ಬಂದಾಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್ ಇದನ್ನ. ಓಕೆ, ಹಾಗೆ ನಮ್ಮ ಭೂಮಿಯ ಒಂದು ಆಕಾರದ ವಿಚಾರದಲ್ಲಿ ಬಂದಾಗ ನಮ್ಮ ಭೂಮಿಯನ್ನು ಏನು ಕರಿತೀವಪ್ಪ ಅಂದರೆ ಜಿಯಾಯ್ಡ್ ಅಂತ ಕರಿತೀವಿ ಫ್ರೆಂಡ್ಸ್ ಇದನ್ನ. ಭೂಮಿಯ ಆಕಾರವನ್ನು ನಾವು ಜಿಯಾಯ್ಡ್ ಅಂತ ಕರಿತೀವಿ ಫ್ರೆಂಡ್ಸ್ ಇದನ್ನ. ಓಕೆ, ಜಿಯಾಯ್ಡ್ ಅಂತ ಕರಿತೀವಿ ಭೂಮಿಯ ಆಕಾರವನ್ನು. ಈ ಜಿಯಾಯ್ಡ್ ಅಥವಾ ಬಹುಮುಖ್ಯ ಇರ್ತಕ್ಕಂಥ ಇದನ್ನ ಅಲ್ಪಗೋಳ, ಲಘುಗೋಳ ಅಂತ ಕೂಡ ಕರಿತೀವಿ ಫ್ರೆಂಡ್ಸ್ ಇದನ್ನ. ಅಲ್ಪಗೋಳ, ಲಘುಗೋಳ ಅಂತ ಕರಿತೀವಿ. ಈ ನೋಡಿ, ಈ ಬಹುಮುಖ್ಯ ಇರ್ತಕ್ಕಂಥ ಇಲ್ಲಿ ಏನು ಚಿತ್ರದಲ್ಲಿ ಕಾಣ್ತಾ ಇದ್ದಿಲ್ಲ, ಇದನ್ನು ಅಲ್ಪಗೋಳ ಅಥವಾ ಲಘುಗೋಳದ ಒಂದು ಬಹುಮುಖ್ಯ ಇರ್ತಕ್ಕಂಥ ಆಕೃತಿ ಅಂತಂದರೆ ಈ ಅಲ್ಪಗೋಳ, ಲಘುಗೋಳ, ಜಿಯಾಯ್ಡ್ ಅಂದರೆ ಹೆಂಗಿರುತ್ತೆ ಫ್ರೆಂಡ್ಸ್ ಅಂತಂದರೆ ನಮ್ಮ ಭೂಮಿ ಏನಿದೆಯಲ್ಲ ಇದರಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ನೋಡಿ, ಇದನ್ನು ಉತ್ತರ ಧ್ರುವ ನಾರ್ತ್ ಪೋಲ್ ಅಂತ ಕರಿತೀವಿ, ಇದನ್ನು ಸೌತ್ ಪೋಲ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ನಾರ್ತ್ ಪೋಲ್, ಸೌತ್ ಪೋಲ್ ಏನಾಗಿರುತ್ತೆ ಅಂದರೆ ಧ್ರುವಗಳ ಬಳಿ ಚಪ್ಪಟಿ ಆಗಿರುತ್ತೆ ಫ್ರೆಂಡ್, ಫ್ಲಾಟ್ ಆಗಿರುತ್ತೆ, ಚಪ್ಪಟಿ ಆಗಿರುತ್ತೆ. ಹಾಗೆ ಬಹುಮುಖ್ಯ ಇರ್ತಕ್ಕಂಥ ಎರಡೂ ಕಡೆ ಕೂಡ ಫ್ಲಾಟ್ ಚಪ್ಪಟಿ ಆಗಿದ್ದು ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿರುತ್ತೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಈಕ್ವೇಟರ್ಲಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಅಂದರೆ ಇದು ಕಂಪ್ಲೀಟ್ ಸರ್ಕಲ್ ಅಲ್ಲ ಭೂಮಿ ಒಂದು ಅಲ್ಪಗೋಳ, ಲಘುಗೋಳ ಅಂತ ಕರಿತೀವಿ. ಅಲ್ಪಗೋಳ, ಲಘುಗೋಳ ಅಂತಂದರೆ ಧ್ರುವಗಳ ಬಳಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿರ್ತಕ್ಕಂಥದ್ದು ನಾವು ಜಿಯಾಯ್ಡ್ ಶೇಪ್ ಅಂತ ಕರಿತಕ್ಕಂಥ, ಸ್ಪೆರಾಯ್ಡ್ ಅಂತ ಕರಿತೀವಿ, ಆಬ್ಲೆಟ್ ಶೇಪ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ ಇದನ್ನ. ಓಕೆ, ನೋಡಿ, ಇನ್ನು ಆಕಾರಗಳಿಗೆ ಬೇರೆ ಬೇರೆ ನೇಮ್ಗಳನ್ನು ಕೂಡ ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತಾನೆ ಅದರಲ್ಲಿ. ಇದರ ಮೇಲೆ ಪ್ರಶ್ನೆ ಏನು ಕೇಳ್ತಾನೆ ಅವನು, ಭೂಮಿ ಯಾಕೆ ಇಂಥ ಒಂದು ಆಕಾರವನ್ನು ಹೊಂದಿದೆ, ಭೂಮಿ ಯಾಕೆ ಈ ಥರವನ್ನು ಆಕಾರಕ್ಕೆ ರಚನೆಯಾಗಿದೆ. ಲೈಕ್ ಕಿತ್ತಳೆ ಹಣ್ಣಿನ ಆಕಾರ ಅಂತ ಹೇಳ್ತೀವಿ, ಆ ಕಿತ್ತಳೆ ಹಣ್ಣಿನ ಆಕಾರಕ್ಕೆ ಬರಬೇಕಾದ್ರೆ ಏನು ಕಾರಣ ಇದಕ್ಕೆ? 2 ರೀಸನ್ಸ್ ಆರ್ ದೇರ್. ಒಂದು ಬಹಳ ಮುಖ್ಯ ಇರ್ತಕ್ಕಂಥನಪ್ಪ ಅಂದರೆ ವೆರಿ ಹೈ ಸ್ಪೀಡ್ ಆಫ್ ರೊಟೇಷನ್, ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥ ದೈನಂದಿನ ಚಲನಾಶಕ್ತಿ. ಅಂದರೆ ಭೂಮಿ ತನ್ನ ಸುತ್ತ ವೇಗವಾಗಿ ರೊಟೇಟ್ ಆಗೋದ್ರಿಂದ, ಅಂದರೆ ಆಂಟಿ ಕ್ಲಾಕ್ ವೈಸಲ್ಲಿ ಗಡಿಯಾರದ ಮುಳ್ಳಿನ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸೋದ್ರಿಂದ ಬಹಳ ಮುಖ್ಯ ಇರ್ತಕ್ಕಂಥ ಆಂಟಿ ಕ್ಲಾಕ್ ಸುತ್ತ ಹಾಕೋದ್ರಿಂದ ಆ ರೊಟೇಷನ್ ಸ್ಪೀಡ್ ಕೂಡ ಅದರ ಶೇಪ್ಗೆ ಒಂದು ಕಾರಣ. ಒಂದು ರೊಟೇಷನ್ ಸ್ಪೀಡ್, ದೈನಂದಿನ ಚಲನೆ ವೇಗ. ಎರಡನೇ ಅಂಶ ಬಹಳ ಮುಖ್ಯ ಇರ್ತಕ್ಕಂಥನಪ್ಪ ಅಂದರೆ ಗ್ರಾವಿಟೇಷನ್ ಫೋರ್ಸ್, ಗುರುತ್ವಾಕರ್ಷಣಾ ಶಕ್ತಿ ಅಂತ ಹೇಳೋದನ್ನು. ಇದು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಭೂಮಿ ಕೂಡ ಒಂದು ನ್ಯಾಚುರಲ್ ಮ್ಯಾಗ್ನೆಟ್, ಇದು ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಕಾಂತ. ಭೂಮಿ ಹೆಂಗಿದೆ ಅಂತಂದರೆ ಭೂಮಿಯಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ
ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಬಳಿ ಗ್ರಾವಿಟೇಷನ್ ಫೋರ್ಸ್ ತುಂಬ ಜಾಸ್ತಿ ಇರುತ್ತೆ. ಇದು ಕೂಡ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ. ಏನು ಕೇಳಿದ್ದಾನೆ? ಭೂಮಿಯ ಯಾವ ಭಾಗದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣಾ ಶಕ್ತಿಯನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾನೆ. ಭೂಮಿಯ ಯಾವ ಭಾಗದಲ್ಲಿ ಅತಿ ಹೆಚ್ಚು ಗುರುತ್ವಾಕರ್ಷಣಾ ಶಕ್ತಿ ಹೊಂದಿರುತ್ತೆ ಅಂತಂದರೆ ಅಟ್ರಾಕ್ಷನ್ ಪವರ್ ಜಾಸ್ತಿ ಇರ್ತಕ್ಕಂಥ ನಾರ್ತ್ ಮತ್ತು ಸೌತ್ ಪೋಲ್ ಧ್ರುವಗಳ ಬಳಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಗ್ರಾವಿಟೇಷನ್ ಫೋರ್ಸ್ ಒಂದು ಬಹುಮುಖ್ಯ ಇರ್ತಕ್ಕಂಥ ಪರಿಣಾಮ. ಅಷ್ಟೇ ಅಲ್ಲದೆ ಬಹಳ ಮುಖ್ಯ ಇರ್ತಕ್ಕಂಥ ಇದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಬಹುಮುಖ್ಯ ಇರ್ತಕ್ಕಂಥ ಅಭಿಮುಖ ಬಲ. ಕೇಂದ್ರ ವಿಮುಖ ಅಲ್ಲ, ಕೇಂದ್ರ ಅಭಿಮುಖ ಬಲ ಅಂತ ಕರಿತೀವಿ. ಕೇಂದ್ರದ ಕಡೆಗೆ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು. ಬಹುಮುಖ್ಯ ಇರ್ತಕ್ಕಂಥ ಅದೇನು ಕೇಂದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಆ ಕೇಂದ್ರ ಬಹುಮುಖ್ಯ ಇರ್ತಕ್ಕಂಥ ಒಂದು ಕೇಂದ್ರ ಕಡೆಗೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಶಕ್ತಿ. ನಂತರ ಭೂಮಿಯ ಚಲನಾಶಕ್ತಿ, ನಂತರದಲ್ಲಿ ಗುರುತ್ವಾಕರ್ಷಣಾ ಶಕ್ತಿಗಳು, ಇವೆಲ್ಲವುಗಳ ಪರಿಣಾಮದಿಂದ ಇವತ್ತು ಭೂಮಿ ಒಂದು ಜಿಯಾಯ್ಡ್ ಶೇಪ್ಗೆ ಬರಲಿಕ್ಕೆ ಒಂದು ಕಾರಣ ಆಗಿದೆ ಫ್ರೆಂಡ್ಸ್. ಓಕೆ. ನಂತರದಲ್ಲಿ ನಮ್ಮ ಭೂಮಿ ವಿಚಾರದಲ್ಲಿ ಬಂದಾಗ ಇಲ್ಲಿ ಇನ್ನೇನು ಬಹುಮುಖ್ಯವಾಗಿರ್ತಕ್ಕಂಥ ಅಂಶಗಳು. ನಮ್ಮ ಭೂಮಿ ಇಡೀ ನಮ್ಮ ಸೌರವ್ಯೂಹ ಏನಿದೆಯಲ್ಲ, ಸೌರವ್ಯೂಹ ಅಂತ ಬಂದಾಗ ಈ ನಮ್ಮ ಸೂರ್ಯನನ್ನು ಒಳಗೊಂಡಂತಹ ಬಹಳ ಮುಖ್ಯ ಇರ್ತಕ್ಕಂಥ ಒಂದು 8 ಸದಸ್ಯರ ಒಂದು ಒಕ್ಕೂಟ, ಒಂದು ಕುಟುಂಬ ಬಹಳ ಮುಖ್ಯ ಅರ್ಥ. ನೋಡಿ ಸ್ನೇಹಿತರೆ, ಇಲ್ಲಿ ಸೂರ್ಯ ಸನ್ ಇದ್ದಾನೆ ಅಂತಂದರೆ ಈ ಸನ್ ಸೂರ್ಯನಿಂದ ಬಹಳ ಮುಖ್ಯ ಇರ್ತಕ್ಕಂಥ ಇಲ್ಲಿ ಒಟ್ಟು 8 ಗ್ರಹಗಳಿದೆ. ಹಿಂದೆ 9 ಗ್ರಹಗಳು ಅಂತ ಹೇಳ್ತಾ ಇದ್ದು. ನಿಮಗೆಲ್ಲ ಗೊತ್ತಿರುವಂತೆ ಏನಪ್ಪ ಅಂದರೆ ಈ ಪ್ಲೂಟೋ ಅನ್ನುವಂಥ ಗ್ರಹಗಳ ಪಟ್ಟಿಯಿಂದ ಕಿತ್ತಾಕಿದ್ರು. ಅದಕ್ಕೇನು ಕಾರಣ ಕೂಡ ಏನಪ್ಪ ಅಂತ ನಿಮಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಕಾರ್ಯವನ್ನು ನಾವು ಗ್ರಹ ಅಂತ ಕರಿಬೇಕು ಅಂದರೆ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ಆರ್ಬಿಟ್ ಪಥವನ್ನು ಹೊಂದಿರಬೇಕು. ನಮ್ಮ ಪ್ಲೂಟೋ ಗ್ರಹಕ್ಕೆ ಅದಕ್ಕೊಂದು ಪಥ ಇಲ್ಲ. ಅದಕ್ಕೆ ಅದು ವಕ್ರವಾಗಿ ಚಲಿಸ್ತಕ್ಕಂಥ ಗ್ರಹ. ಒಂದು ಸರ್ತಿ ನೆಪ್ಚೂನ್ ಕಡೆ ಬರುತ್ತೆ, ಒಂದು ಸರ್ತಿ ತನ್ನ ಆರ್ಬಿಟ್ಗೆ ಹೋಗುತ್ತೆ, ಒಂದು ಸರ್ತಿ ನಮ್ಮ ಏನು ಔಟರ್ ಲೇಯರ್ ಬಹಳ ಮುಖ್ಯ ಇರ್ತಕ್ಕಂಥ ಹೊರಭಾಗಕ್ಕೆ ಹೋಗುತ್ತೆ. ಈ ಥರ ಒಂದು ಅದಕ್ಕೆ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆರ್ಬಿಟ್ ಪಥ ಇಲ್ಲ. ಹಾಗೆ ಅದರಿಂದ ಅದನ್ನ ಒಂದು ಗ್ರಹ ಅಂತ ಕರೆಯೋಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟರೆ ಗಾತ್ರ ಒಂದು ಬಹಳ ಮುಖ್ಯ ಇರ್ತಕ್ಕಂಥವು. ಗ್ರಹ ಅಂತ ಕರಿಬೇಕಾದ್ರೆ 2 ಅಂಶ. ಒಂದು ನಿರ್ದಿಷ್ಟವಾದ ಪಥ ಇರಬೇಕು, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂತಂದರೆ ಅದಕ್ಕೆ ಗಾತ್ರ, ನಿರ್ದಿಷ್ಟವಾಗಿರ್ತಕ್ಕಂಥ ಗಾತ್ರ ಇರಬೇಕು. ಅಂದರೆ ಈ ಪ್ಲೂಟೋ ಗ್ರಹದ ಗಾತ್ರ ನಮ್ಮ ಸೌರವ್ಯೂಹದ ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ ಅಂತ ಏನು ಕರಿತೀವಲ್ಲ, ಆ ಗ್ಯಾನಿಮೇಡದ ಗಾತ್ರಕ್ಕಿಂತ ಚಿಕ್ಕದಾಗಿದೆ ಸ್ನೇಹಿತರೆ. ಅಂದರೆ ಉಪಗ್ರಹದ ಗಾತ್ರಕ್ಕಿಂತ ಚಿಕ್ಕದಾಗಿರೋದ್ರಿಂದ, ನಿರ್ದಿಷ್ಟವಾದ ಪಥವನ್ನು ಹೊಂದಿಲ್ಲದೆ ಇರುವುದರಿಂದ ಇದನ್ನು ಗ್ರಹ ಅಂತ ಕರೆಯಕ್ಕೆ ಬರಲ್ಲ ಅಂತ ಕಿತ್ತು ಹಾಕಿದ್ರು. ಇವತ್ತಿರೋದು ಅಷ್ಟಗ್ರಹಗಳು, 8 ಗ್ರಹಗಳು ಮಾತ್ರ. ಈ 8 ಗ್ರಹಗಳ ಕುಟುಂಬವನ್ನು ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅತ್ಯಂತ ದೊಡ್ಡ ಗ್ರಹ ನೋಡಿ ಯಾವುದಪ್ಪ ಅಂದರೆ ಜುಪಿಟರ್. 1ನೇ ದೊಡ್ಡ ಗ್ರಹ ಜುಪಿಟರ್. ನಾವು ಭೂಮಿ ಎಷ್ಟನೇ ಒಂದು ದೊಡ್ಡ ಗ್ರಹ ಅಂತ ಹೇಳಿದ್ದೀನಿ, 5ನೇ ದೊಡ್ಡ ಗ್ರಹ ಅಂತ ಹೇಳಿದ್ದೀನಿ ಅದರಲ್ಲಿ. ಈಗ ಹಾಗಾದರೆ 2ನೇದು ಯಾವುದು? ಸ್ಯಾಟ್ರಾನ್, ಶನಿ ಗ್ರಹ. 3ನೇದು ಯಾವುದು? ಯುರೇನಸ್. 4ನೇದು ಯಾವುದು? ನೆಪ್ಚೂನ್. 5ನೇದು ಬಹಳ ಮುಖ್ಯ ಇರ್ತಕ್ಕಂಥ ನಮ್ಮ ಅರ್ತ್ ಫ್ರಂಟ್ ಮುಖ್ಯ ಇರ್ತಕ್ಕಂಥ ನೋಡಿ ಗಾತ್ರವಾರು ಬಂದಾಗ 5ನೇಯ ದೊಡ್ಡ ಗ್ರಹ ಆಗಿರ್ತಕ್ಕಂಥ. ಹಾಗೆ ನಮ್ಮ ಭೂಮಿ ಸೂರ್ಯನಿಂದ ಎಷ್ಟನೇ ಪೊಸಿಷನ್ನಲ್ಲಿದೆ, ಎಷ್ಟನೇ ಸ್ಥಾನದಲ್ಲಿದೆ ಬಹಳ ಮುಖ್ಯ ಇರ್ತಕ್ಕಂಥದ್ದು ಅಬ್ಸರ್ವ್ ಮಾಡೋದಾದರೆ ಈಗ ಅದನ್ನು ನೋಡಿ. ಸೂರ್ಯನಿಂದ ಮೊದಲನೇ ಗ್ರಹ ಯಾವುದಪ್ಪ ಅಂತಂದರೆ ಮರ್ಕ್ಯುರಿ, ಬುಧ ಗ್ರಹ. 2ನೇ ಗ್ರಹ ಬಹಳ ಮುಖ್ಯ ಇರ್ತಕ್ಕಂಥ ವೀನಸ್, ಶುಕ್ರ ಗ್ರಹ. ನಂತರ 3ನೇದು ನಮ್ಮ ಭೂಮಿ. ಅಂದರೆ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ ಪೊಸಿಷನ್ ವೈಸ್ ಬಂದಾಗ 3ನೇ ಪ್ಲೇಸಲ್ಲಿದ್ದು, ಗಾತ್ರವಾರು ಬಂದಾಗ 5ನೇಯ ದೊಡ್ಡ ಗ್ರಹ ಆಗಿರ್ತಕ್ಕಂಥ ನೋಡಿ ನೀಲಿ ಗ್ರಹ. ಬಹಳ ಮುಖ್ಯ ಇರ್ತಕ್ಕಂಥ ಬ್ಲೂ ಪ್ಲಾನೆಟ್, ಜೀವಿಗಳು ವಾಸ ಮಾಡಿ ಯೋಗ್ಯವಾಗಿರ್ತಕ್ಕಂಥ ಗ್ರಹ. ಇಡೀ ಸೌರವ್ಯೂಹದಲ್ಲಿ ಜೀವಿಗಳನ್ನು ಇಷ್ಟೊಂದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಏಕೈಕ ಗ್ರಹ. ಹಾಗೆ ನಮ್ಮ ಈ ಒಂದು ಭೂಮಿ ಏನಿದೆಯಲ್ಲ, ಇದರ ಸ್ಥಾನವನ್ನು ನಾವು ಒಂದು ಸರ್ತಿ ಗಮನಿಸಿದಾಗ ನಮಗೇನು ಕಂಡು ಬರುತ್ತಪ್ಪ ಅಂದರೆ ನೋಡಿ, ಈ ಭೂಮಿಯ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಎಡಬಲಗಳಲ್ಲಿ ಬರ್ತಕ್ಕಂಥವು. ಈ ಭೂಮಿಯ ಎಡಭಾಗಕ್ಕೆ ಬಂದಾಗ ಇರ್ತಕ್ಕಂಥ ಗ್ರಹ ಶುಕ್ರ ಅಂತ ಕರಿತೀವಿ ಫ್ರೆಂಡ್ಸ್. ಇದನ್ನ ಶುಕ್ರ ಗ್ರಹ ಅಂತ ಕರಿತೀವಿ ಇದನ್ನು. ಓಕೆ, ಶುಕ್ರ ಅಂತ ಕರಿತೀವಿ ಅದನ್ನು. ಈ ಶುಕ್ರ ಗ್ರಹ ಅದನ್ನ ಹೆಂಗೆ ಕರಿತೀವಪ್ಪ ಅಂದರೆ ಭೂಮಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಗ್ರಹ. ಅದನ್ನು ಟ್ವಿನ್ಸ್ ಆಫ್ ದ ಅರ್ತ್, ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಪ್ರಶ್ನೆ ಕೇಳ್ಬೋದು ಅವನು, ಭೂಮಿಯ ಅವಳಿ ಗ್ರಹ ಎಂದು ಯಾವುದನ್ನು ಕರೆಯುತ್ತೇವೆ? ಭೂಮಿಯ ಅವಳಿ ಗ್ರಹ ಟ್ವಿನ್ಸ್ ಅಂತ ಕರೀತಕ್ಕಂಥದ್ದು ನಮ್ಮ ವೀನಸ್, ಶುಕ್ರವನ್ನು. ಅಂದರೆ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ, ಪ್ರಕಾಶಮಾನವಾಗಿರ್ತಕ್ಕಂಥ ಗ್ರಹ. ಓಕೆ, ಇಂಥ ಒಂದು ಗ್ರಹವನ್ನು ನಾವು ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ. ಇನ್ನು ಯಾರೋ ಸ್ವಲ್ಪ ತುಂಬ ಡಿಫಿಕಲ್ಟ್ ಲೆವೆಲ್ಗೆ ಹೋಗಿ ಇನ್ನು ಪ್ರಶ್ನೆ ಹೆಂಗೆ ಕೇಳ್ಬೋದು, ವೈ ವಿ ಆರ್ ಕನ್ಸಿಡರ್ ಆ್ಯಸ್ ಎ ವೀನಸ್ ಇಟ್ಸ್ ಅ ಟ್ವಿನ್ಸ್ ಆಫ್ ದಿ ಅರ್ತ್? ಯಾಕೆ ಇದನ್ನು ನಾವು ಭೂಮಿಯ ಅವಳಿ ಗ್ರಹ ಅಂತ ಕರಿತೀವಿ ಅಂತ ಕೇಳಿದ್ರೆ, ಯಾಕೆ ಅವಳಿ ಗ್ರಹ ಅಂತ ಕರಿತೀವಿ ಅಂತ ಕೇಳಿದ್ರೆ 2 ರೀಸನ್ಸ್ ಆರ್ ದೇರ್. ಇಲ್ಲಿಯೂ ಕೂಡ 2 ಕಾರಣಗಳಿದೆ ಫ್ರೆಂಡ್ಸ್. ಒಂದು ಕಾರಣ ಯಾವುದಪ್ಪ ಅಂತಂದರೆ ಬಹುಮುಖ್ಯವಾಗಿರ್ತಕ್ಕಂಥದ್ದು, ಇಲ್ಲಿ ಬಂದಾಗ ಇದು ಅಂತರ, ಡಿಸ್ಟೆನ್ಸ್
ಭೂಮಿಯಿಂದ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವಂಥ ಗ್ರಹ ಅಂತಂದರೆ ಯಾವುದು ಅಂತಂದರೆ ಶುಕ್ರ ಗ್ರಹ. ಆ ಡಿಸ್ಟೆನ್ಸ್ ಕೂಡ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಫ್ಯಾಕ್ಟರ್. ಎರಡನೆಯ ಅಂಶ ಯಾವುದು? ಎರಡನೆಯ ಅಂಶ ಭಾಳ ಮುಖ್ಯ ಇರ್ತಕ್ಕಂಥ ಎರಡನೆಯ ಅಂಶ ಯಾವುದಪ್ಪ ಅಂತಂದರೆ ಗಾತ್ರ. ಸೊ ಈ ಶುಕ್ರ ಗ್ರಹದ ಗಾತ್ರ ಸರಿಸುಮಾರು ಭೂಮಿಯ ಗಾತ್ರಕ್ಕೆ ಹೋಲಿಕೆಯಾಗುತ್ತೆ. ನಿಯರ್ ಬೈ ಒಂದು 20-30 ಕಿಲೋಮೀಟರ್ ಅಷ್ಟೇ ವೇರಿಯೇಷನ್ಸ್ ಇರ್ತಕ್ಕಂಥ ಭೂಮಿಯ ಗಾತ್ರಕ್ಕೆ ಇದರ ಗಾತ್ರ ಹೋಲಿಕೆಯಾಗುತ್ತೆ. ಹಾಗಾಗಿ ಇವೆರಡೂ ಗ್ರಹಗಳು ಕೂಡ ಏನಪ್ಪ ಅಂದರೆ ಗಾತ್ರದಲ್ಲಿ ಹೋಲಿಕೆ ಆಗೋದ್ರಿಂದ, ಅಂತರ ಹತ್ತಿರದಲ್ಲಿರೋದ್ರಿಂದ ಇದನ್ನು ಭೂಮಿಯ ಹೆಂಗೆ ಕರಿತೀವಿ, ಅವಳಿ ಗ್ರಹ, ಟ್ವಿನ್ಸ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಆಮೇಲೆ ಸರ್ ಹಾಗಾದರೆ ಇದು ಶುಕ್ರ ಗ್ರಹ ಭೂಮಿಗೆ ಹತ್ತಿರದಲ್ಲಿದ್ದರೆ ನಾವು ಯಾಕೆ ಸರ್ ಮಂಗಳ ಗ್ರಹಕ್ಕೆ ನಾವು ನೌಕೆ ಕಳಿಸಿದ್ದೀವಿ, ಶುಕ್ರ ಗ್ರಹಕ್ಕೆ ಯಾಕೆ ಕಳಿಸ್ಲಿಲ್ಲ? ಇದು ನಮ್ಮ ಹುಡುಗರು ಒಂದು ಡೌಟ್ ಬರುತ್ತೆ. ಅದನ್ನು ಏನಂತಂದರೆ ಶುಕ್ರ ಗ್ರಹಕ್ಕೆ ನಾವು ಸ್ಯಾಟಲೈಟ್ ಕಳಿಸ್ಬೇಕಾಯ್ತು ಉಪಗ್ರಹವನ್ನು, ಬಟ್ ಮಂಗಳನಿಗೆ ಕಳಿಸಿದ್ದೀವಿ ಯಾಕೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಇದನ್ನ ಯಾಕೆ ಅಂತಂದರೆ ಸೊ ಶುಕ್ರ ಗ್ರಹ ಭಾಳ ಮುಖ್ಯ ಇರತಕ್ಕಂಥ ಇಟ್ಸ್ ಆರ್ಟೆಸ್ಟ್ ಪ್ಲಾನೆಟ್, ಅತ್ಯಂತ ಹೆಚ್ಚು ಉಷ್ಣ ಗ್ರಹ ಅಂತ ಕರಿತೀವಿ ಫ್ರೆಂಡ್ಸ್ ಇದನ್ನ. ಸೊ ಅತ್ಯಂತ ಉಷ್ಣ ಗ್ರಹ ಆಗಿರ್ತಕ್ಕಂಥದ್ದು. ಸೊ ಈ ಮಂಗಳ ಗ್ರಹಕ್ಕೆ ಏನಪ್ಪ ಅಂದರೆ ಗುಡ್ ಅಟ್ಮಾಸ್ಫಿಯರ್ ಇದೆ. ಇಡೀ ಸೌರವ್ಯೂಹದಲ್ಲಿ ಭೂಮಿಯನ್ನು ಬಿಟ್ಬಿಟ್ರೆ ಉತ್ತಮವಾದ ವಾತಾವರಣ ಹೊಂದಿರತಕ್ಕಂಥ ಒಂದು ಗ್ರಹ ಅಂತ ನಮ್ಮ ಮಾರ್ಸ್ ಮಂಗಳ ಗ್ರಹ. ಹಾಗಾಗಿ ನಾವು ಅಲ್ಲಿಗೇನಪ್ಪ ಅಂದರೆ ಜೀವಿಗಳ ವಿಕಾಸಕ್ಕೆ ಅವಕಾಶಗಳು ಇರೋದ್ರಿಂದ ನಾವು ಉಪಗ್ರಹ ಕಳಿಸ್ಕೊಟ್ವಿ ಅಧ್ಯಯನ ಮಾಡಲಿಕ್ಕೆ ಹೊರತು ಶುಕ್ರ ಗ್ರಹಕ್ಕಲ್ಲ. ಶುಕ್ರ ಗ್ರಹದಲ್ಲಿ ಯಾವಾಗಲೂ ಕೂಡ ಮೋರ್ ದೆನ್ 420ಕ್ಕಿಂತ ಸುಮಾರು 427 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ ಫ್ರೆಂಡ್ಸ್. ಆ ಕಡೆಗೆ ಅದನ್ನು ಆವ್ರೇಜ್ ಸರಾಸರಿಯಿಂದಾಗ ಅಷ್ಟು ಉಷ್ಣಾಂಶ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಉಷ್ಣಗ್ರಹ ಆಗಿರೋದ್ರಿಂದ ಇಲ್ಲಿಗೆ ನಾವು ಯಾವುದೇ ಜೀವಿಗಳ ವಿಕಾಸಕ್ಕೆ ಅವಕಾಶ ಇಲ್ಲ ಅಂತೇಳಿ ಉಪಗ್ರಹವನ್ನು ಕಳಿಸಿಲ್ವೇ ಹೊರತು ಅದು ಡಿಸ್ಟೆನ್ಸನ್ನು ಬೇಸಿಟ್ಕೊಂಡಲ್ಲ ಫ್ರೆಂಡ್ಸ್. ಇದು ನಮ್ಮ ಭೂಮಿಗೆ ವಿಚಾರದಲ್ಲಿ ಬಂದಾಗ ಅದರ ಗಾತ್ರ, ಅದರ ಸ್ಥಾನ, ಅದರ ಸಂಶೋಧನೆಗೆ ಸಂಬಂಧಪಟ್ಟಂಥ ಅಂಶಗಳು. ಇದನ್ನು ಮತ್ತೆ ನಾನು ಸ್ಪೇಸ್ ಅಂತ ಹೇಳಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಂದಾಗ ಇಲ್ಲಿ ಇಸ್ರೋಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು, ಹಾಗೆ ನಂತರದಲ್ಲಿ ಬಂದಾಗ ಈ ಉಪಗ್ರಹಗಳಿಗೆ ಸಂಬಂಧಪಟ್ಟಂಥ ಕೆಲವು ಅಂಶಗಳನ್ನು ಡಿಸ್ಕಷನ್ ಮಾಡೋಣ ಬೇರೆ ಇನ್ನೊಂದು ಟಾಪಿಕಲ್ಲಿ ಬಂದ ಫ್ರೆಂಡ್ಸ್ನ. ಓಕೆ, ಹಾಗೆ ಸೊ ನಮ್ಮ ಭಾಳ ಮುಖ್ಯ ಇರ್ತಕ್ಕಂಥ ನಮ್ಮ ಭೂಮಿಯ ಬಗ್ಗೆ ಮುಂದುವರೆದಂತೆ ನಾವೇನು ನೋಡ್ತೀವಿ ಅದನ್ನು ನಮ್ಮ ಭೂಮಿ ವಿಚಾರದಲ್ಲಿ ಬಂದ ಫ್ರೆಂಡ್ಸ್ ಏನಪ್ಪ ಅಂದರೆ ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂಥ ಗ್ರಹ. ದಿಸ್ ಇಸ್ ಲಾಸ್ಟ್ KS ಪ್ರಿಲಿಮ್ಸ್ ಆ್ಯಂಡ್ FDA. ಸೊ ರಿಪೀಟೆಡ್ ಕ್ವಶನ್. ಇದು FDA ಕ್ವಶನ್ ಕೇಳಿದ್ದಾನೆ, KS ಪ್ರಿಲಿಮ್ಸಲ್ಲೂ ಕೇಳಿದ್ದಾನೆ. ಆ್ಯಕ್ಚುಲಿ ಬೇಸಿಕಲಿ UPSC ಕ್ವಶನ್ ಇದನ್ನು, IAS ಪ್ರಶ್ನೆ ಇದನ್ನು ರಿಪೀಟ್ ಆಗಿ ತಗೊಂಬಂದಿಗೆ KS ಮಾಡಿದಲ್ಲಿ ಪಿಕ್ ಆ್ಯಂಡ್ ಡ್ರಾಪ್ ಕೇಸ್ ಇರುತ್ತೆ. ಅದನ್ನು ಈ KPSC ಪರೀಕ್ಷೆಗಳಲ್ಲಿ ಬಂದ ನಾವೇನು ಮಾಡ್ತೀವಿ ಅಂದರೆ ಬರೀ ಥಿಯರಿಯನ್ನು ಓದ್ಕೊಂಡು ಹೋದ್ರಾಗಲ್ಲ ಫ್ರೆಂಡ್ಸ್. ನಾನು ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವಾಗೂ ಅಷ್ಟೇ ಜ್ಞಾಪಕ ಇಟ್ಕೊಳ್ಳಿ, ಬರೀ ಥಿಯರಿಯನ್ನು ಓದ್ಕೊಂಡು ಹೋದ್ರೆ ನಾವು ಅದನ್ನು ಕ್ಲಿಕ್ ಆಗೋದಿಲ್ಲ. ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೊಳ್ಳಿ, ಒಂದು ಸಬ್ಜೆಕ್ಟನ್ನು, ಈ ನಮ್ಮ ಸಬ್ಜೆಕ್ಟ್ ಏನಿರುತ್ತೆ ಸಬ್ಜೆಕ್ಟ್ ವಿತ್ ಸೊ ಕರೆಂಟ್ ಅಫೇರ್ಸನ್ನು ನೀವು ಲಿಂಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ಸಬ್ಜೆಕ್ಟ್ಗೆ ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡ್ಕೊಂಡು ಓದಿದ್ರೆ ಮಾತ್ರ ನೀವು ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಅವಕಾಶಗಳಿದೆಯೇ ಹೊರತು ನೀವು ಬರೀ ಈ ಒಂದು ಜಸ್ಟ್ ಥಿಯರಿನ ಓದ್ಕೊಂಡ್ರೆ ವರ್ಕೌಟ್ ಆಗಲ್ಲ ಫ್ರೆಂಡ್ಸ್. ಇದು ಕ್ವಶನ್ ಆಗಿದೆ. ಇದನ್ನು ಏನು ಕೇಳಿದ್ದಾನೆ, ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ. 8 ಗ್ರಹಗಳಿದೆ, ಅದರಲ್ಲಿ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ನಮ್ಮ ಭೂಮಿ. ನಮ್ಮ ಭೂಮಿಯ ಸರಾಸರಿ ಸಾಂದ್ರತೆ ಎಷ್ಟಪ್ಪ ಅಂದರೆ 5.5 ಗ್ರಾಮ್ ಪರ್ cc, 5.5 ಗ್ರಾಮ್ ಪರ್ cc ಫ್ರೆಂಡ್ಸ್. ಇದನ್ನ ನಾನು ಇನ್ನರ್ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ಮಾತಾಡಬೇಕಾದ್ರೆ ರಿಪೀಟ್ ಮಾಡ್ತೀನಿ, ಅದು ಹೆಂಗೆ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ ಅಂತೇಳಿ ಅದನ್ನು ಇದು 5.5 ಗ್ರಾಮ್ ಪರ್ cc ಅಂತ ಕರಿತೀವಿ ಫ್ರೆಂಡ್ಸ್. ಇದನ್ನ ಒಂದು ಇಡೀ ನಮ್ಮ ಸೌರವ್ಯೂಹದಲ್ಲಿ ಬಂದಾಗ 8 ಗ್ರಹಗಳಿದೆಯಲ್ಲ, ಇದರಲ್ಲಿ ಅತಿ ಕಡಿಮೆ ಸಾಂದ್ರತೆ ಹೊಂದಿರುವಂಥ ಗ್ರಹ ಅಂತ ಕೇಳಿಬಿಟ್ರೆ, ಈಗ ಹೆಚ್ಚು ಸಾಂದ್ರತೆ ಹೊಂದಿರೋದು ನಮ್ಮ ಭೂಮಿ, ಅತಿ ಕಡಿಮೆ ಇರೋದು ಯಾವುದಪ್ಪ ಅಂದರೆ ಶನಿ ಗ್ರಹ, ಸ್ಯಾಟ್ರಾನ್. ಸೊ ಒಂದು ತಮಾಷೆಯಾಗಿರೋ ವಿಚಾರ ಹೇಳೋದಾದ್ರೆ ಏನು ಅಂತಂದರೆ, ನಮ್ಮ ಶನಿ ಗ್ರಹ ಇದೆಯಲ್ಲ ಅದನ್ನು ನೀವು ತೊಗೊಂಬಂದು ಬೇಕಾದ್ರೆ ಏನು ಮಾಡ್ತೀರಿ ಅಂತಂದರೆ, ಅದನ್ನು ನಮ್ಮ ದೊಡ್ಡ ಸಾಗರ ಭೂಮಿಯ ಮೇಲೆ ಅದಪ್ಪ ಅಂದರೆ ಪೆಸಿಫಿಕ್ ಸಾಗರ, ಅದರಲ್ಲಿ ತೇಲಿ ಬಿಡಿಬೇಕಾದ್ರೆ ಅದನ್ನು ಈಜ್ಕೊಂಡು ಹೋಗುತ್ತೆ ಅಂತ ಹೇಳ್ತೀವಿ ಕ್ಲಾಸಲ್ಲಿ. ಅದನ್ನು ಹೌದಾ ಸರ್, ತಂದು ಬಿಡೋಕ್ಕಾಗುತ್ತಾ ಸರ್ ಅದನ್ನು ಪೆಸಿಫಿಕ್ ಸಾಗರದ ಮೇಲೆ? ನೋ ಚಾನ್ಸ್. ಭೂಮಿಗಿಂತ ಏನಪ್ಪ ಅಂದರೆ ಸುಮಾರು 14-15 ಪಟ್ಟು ದೊಡ್ಡದಿರ್ತಕ್ಕಂಥ ಶನಿಗ್ರಹ ತಗೊಂಬಂದಿಡೋಕ್ಕಾಗುತ್ತಾ ಅದನ್ನು? ನೋ ಚಾನ್ಸ್. ಆದರೆ ಶನಿಗ್ರಹದ ಸಾಂದ್ರತೆ ಭೂಮಿಯ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ, ಒಂದು ಅಂಶ. ಹಾಗಾದರೆ ಭೂಮಿಯ ನೀರಿನ ಸಾಂದ್ರತೆ ಎಷ್ಟು? 1 ಗ್ರಾಮ್ ಪರ್ cc ಫ್ರೆಂಡ್ಸ್, 1 ಗ್ರಾಮ್ ಪರ್ cc ಅಂತ ಹಾಕೊಳ್ಳಿ ಸ್ನೇಹಿತರೆ. ಇದನ್ನು ಯಾವುದಪ್ಪ ಅಂದರೆ ಸೊ ಭೂಮಿಯ ನೀರಿನ ಸಾಂದ್ರತೆ, ಸೊ ಅರ್ತ್ ವಾಟರ್ ಡೆನ್ಸಿಟಿ 1 ಗ್ರಾಮ್ ಪರ್ cc, ಭೂಮಿಯ ಸರಾಸರಿ ಸಾಂದ್ರತೆ 5.5 ಗ್ರಾಮ್ ಪರ್ cc. ನೋಡಿ, ಈಗ ನೀವೊಂದು ನೀರಿನ ಮೇಲೆ ತೊಗೊಂಡೋಗಿ ಒಂದು ಪೆನ್ನನ್ನು ಹಾಕಿ ನೀರಿನ ಮೇಲೆ ಮುಳುಗೋಗ್ಬಿಡುತ್ತೆ, ಅದೇ ಪೀಸ್ ಆಫ್ ಪೇಪರ್ ಆಗಿ ಫ್ಲೋಟಿಂಗ್ ತೇಲಿಕೊಂಡು ಹೋಗುತ್ತೆ. ಅಂದರೆ ಯಾವ ವಸ್ತುವಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತೋ ಅದು ನೀರಿನ ಮೇಲೆ ತೇಲಿಕೊಂಡು ಹೋಗುತ್ತೆ. ಹೆಚ್ಚು ಸಾಂದ್ರತೆ ಇದೆ ಮುಳುಗೋಗ್ಬಿಡುತ್ತೆ. ನಮ್ಮ ಸೊ ಬಹುಮುಖ್ಯ ಇರ್ತಕ್ಕಂಥ ನೋಡಿ, ಪೆನ್ನು ಸಾಂದ್ರತೆ ಜಾಸ್ತಿ ಮುಳುಗೋಯ್ತು, ಪೇಪರು ತೇಲ್ಕೊಂಡು ಹೋಗುತ್ತೆ ನೀರಿನ ಮೇಲೆ. ಹಾಗೆ ನಮ್ಮ ಶನಿಗ್ರಹದ ಸಾಂದ್ರತೆ ಎಷ್ಟಪ್ಪ ಅಂದರೆ ಸೊ 0.7 ಸೊ 8 ಗ್ರಾಮ್ ಪರ್ cc ಸ್ನೇಹಿತರೆ. 0.8
0.8 ಗ್ರಾಮ್ ಪರ್ ಸಿ ಸಿ ಅಂದರೆ ಇದು ಒಂದಕ್ಕಿಂತ ಕಡಿಮೆ, ನೀರಿಗಿಂತ ಕಡಿಮೆ ಸಾಂದ್ರತೆ ಹೊಂದಿರೋದ್ರಿಂದ ಸೊ ಸಾಗರದ ಮೇಲೆ, ಭೂಮಿಯ ಸಾಗರಗಳ ಮೇಲೆ, ಪೆಸಿಫಿಕ್ ಸಾಗರದ ಮೇಲೆ ತೇಲಲಿಕ್ಕೆ ಅವಕಾಶ ಇರತಕ್ಕಂಥ ಗ್ರಹ ಅಂತ ಕೇಳಿದಾಗ ಯಾವುದಂತ ಹೇಳ್ತೀವಪ್ಪ ಅಂತಂದರೆ ನಮ್ಮ ಶನಿ ಗ್ರಹ ಅಂತ ಹೇಳ್ತೀವಿ. ಸರ್ ತಂದಿಡೋಕ್ಕಾಗಲ್ಲ. ಆದರೆ ಒಂದು ನಿಮಗೆ ಎಕ್ಸಾಮ್ಸಲ್ಲಿ ಏನೋ ಅವನು ತಲೆ ಹುಳ ಬಿಡೋ ಥರ ಕ್ವಶನ್ ಕೇಳ್ಬೋದು. ಏನು ಕೇಳ್ತಾನೆ ಅಂತಂದರೆ, ಸೊ ಯಾವ ಗ್ರಹವು ಭೂಮಿಯ ಪೆಸಿಫಿಕ್ ಸಾಗರದ ಮೇಲೆ ತೇಲಲಿಕ್ಕೆ ಅವಕಾಶಗಳನ್ನು ಹೊಂದಿದೆ. ಓಕೆ, ಸೊ ಈ ಥರ ಕ್ವಶನ್ ಕೇಳಿದಾಗ ನಮಗೆ ಸ್ವಲ್ಪ ತಲೆ ಕೆಡುತ್ತೆ. ಅದಕ್ಕೆ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಡೆನ್ಸಿಟಿನೇ ಮೇನ್ ಫ್ಯಾಕ್ಟರ್ ಇರ್ತಕ್ಕಂಥ. ಸರ್ ಹಾಗಾದ್ರೆ ಡೆನ್ಸಿಟಿ ಅಂದರೆ ಏನು ಸರ್? ಸಾಂದ್ರತೆ ಹೆಂಗೆ ಸರ್ ನೋಡೋದು? ಈಗ ಅದನ್ನು ನಮ್ಮ ಹುಡುಗರಿಗೆ ಡೌಟ್ ಇರುತ್ತೆ ಅದನ್ನು. ಫ್ರೆಂಡ್ಸ್, ಈಗ ನೀವು ಸಾಮಾನ್ಯವಾಗಿ ಒಂದು ಸ್ಟೋನ್, ಒಂದು ಕಲ್ಲು ನೋಡಿರ್ತೀರಿ ಅದನ್ನು, ಮತ್ತು ಸ್ಪಾಂಜ್, ಈ ಸ್ಪಾಂಜನ್ನು ನೋಡಿರ್ತೀರಿ, ಡಸ್ಟರ್ಗಳೆಲ್ಲ ಬಳಸ್ತಿಲ್ಲ, ಸ್ಪಾಂಜ್ ಅಂತೇಳಿ ಆ ಕಡೆಗೆ ಅದನ್ನು. ಈ ಸ್ಪಾಂಜನ್ನು ಮತ್ತು ಕಲ್ಲನ್ನು ಎರಡು ತೆಗೆದುಕೊಂಡಾಗ ಸ್ಪಾಂಜ್ ನೋಡಲಿಕ್ಕೆ ತುಂಬ ದೊಡ್ಡ ಗಾತ್ರದಲ್ಲಿರುತ್ತೆ. ಆ ಸ್ಪಾಂಜ್ ದೊಡ್ಡ ಗಾತ್ರದಲ್ಲಿರುತ್ತೆ. ಆ ಸ್ಪಾಂಜನ್ನು ಜಸ್ಟ್ ಏನು ಮಾಡ್ತೀರಿ ನೀವು ಅಂತಂದರೆ, ಸೊ ಅದು ಮುಟ್ಟಾಗ ಏನಾಗುತ್ತೆ, ತುಂಬ ಸ್ಮೂತಾಗಿರುತ್ತೆ. ಅದೇ ನೀವು ಒಂದು ಕಲ್ಲು ತೊಗೊಳ್ಳಿ, ತುಂಬ ಸಣ್ಣ ಗಾತ್ರ ಇರುತ್ತೆ, ಮುಟ್ಟಾಗ ತುಂಬ ಹಾರ್ಡ್ ಗಟ್ಟಿಯಾಗಿರುತ್ತೆ. ಫ್ರೆಂಡ್ಸ್, ಇದನ್ನ ಅವೆರಡನ್ನ ವೆಯ್ಟ್ ಹಾಕಿ ನೋಡಿ, ತೂಕ ಹಾಕಿ ನೋಡಿ. ಸೊ ಕಲ್ಲು ಏನಾಗಿರುತ್ತೆ, ನೋಡಲಿಕ್ಕೆ ಸಣ್ಣದಾಗಿರುತ್ತೆ, ತೂಕ ಜಾಸ್ತಿ ಇರುತ್ತೆ. ಸ್ಪಾಂಜ್ ನೋಡಲಿಕ್ಕೆ ದೊಡ್ಡದಾಗಿರುತ್ತೆ, ಅದರ ಗಾತ್ರ ಸೊ ದೊಡ್ಡದಿದ್ರೂ ಕೂಡ ತೂಕ ಕಡಿಮೆ ಇರುತ್ತೆ. ಅಂದರೆ ಸ್ಪಾಂಜ್ನಲ್ಲಿ ಅಣುಗಳ ಮಧ್ಯೆ ಇರತಕ್ಕಂಥ ಬಂಧ, ಆಟಮ್ ಕಾಂಪೋಸಿಷನ್, ಇಟ್ಸ್ ವೆರಿ ಥಿನ್ ಕಾಂಪೋಸಿಷನ್. ಬಟ್ ಅದೇ ನಮ್ಮ ರಾಕ್ ಶಿಲೆಗಳಲ್ಲಿ ಬಂದಾಗ, ಕಲ್ಲಲ್ಲಿ ಬಂದಾಗ ಥಿಕ್ ಕಾಂಪೋಸಿಷನ್ ಇರುತ್ತೆ. ಅಂದರೆ ಯಾವ ವಸ್ತುಗಳು ಅತಿ ಹೆಚ್ಚು ಒತ್ತಾಗಿರ್ತಕ್ಕಂಥ ಒಂದು ಸಾಂದ್ರತೆಯನ್ನು ಹೊಂದಿರ್ತವೋ, ಸೊ ಅಂತಹ ಬಹಳ ಮುಖ್ಯ ಇರ್ತಕ್ಕಂಥ ವಸ್ತುಗಳು ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರ್ತವೆ. ಯಾವ ವಸ್ತುಗಳು ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಅತಿ ಹೆಚ್ಚು ಒಂದು ಸೊ ಸಾಂದ್ರತೆ ಕಡಿಮೆ ಇರುತ್ತೋ ಅವುಗಳ ದ್ರವ್ಯರಾಶಿ ಮಾಸ್ ಕೂಡ ಕಡಿಮೆ ಇರುತ್ತೆ. ಫ್ರೆಂಡ್ಸ್, ಅದನ್ನ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಸ್ಪಾಂಜನ್ನು, ಕಲ್ಲನ್ನು ತಗೊಂಡು ನಾನು ಹೇಳಿದ್ದೀನಿ ನಿಮಗೇನಪ್ಪ ಅಂದರೆ, ಎರಡನ್ನ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಮ್ಮ ಭೂಮಿ ನೋಡಲಿಕ್ಕೆ ಸಣ್ಣಗಿದ್ದರೂ ಕೂಡ ತುಂಬ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್, ಹಾರ್ಡ್ ಆಗಿರುತ್ತೆ. ಅದೇ ಸ್ಪಾಂಜ್ ನೋಡ್ಲಿಕ್ಕೆ ದೊಡ್ಡದಾಗಿರುತ್ತೆ, ಆದರೆ ಅದೇನಪ್ಪ ಅಂದರೆ ಸೊ ಅದು ಗ್ಯಾಸ್ ಗೈಂಡ್ಸ್, ಅನಿಲ ದೈತ್ಯಗಳು ಅಂತ ಕರಿತೀವಿ. ಅದನ್ನು ಹೊರಗೆ ಆಗಿರ್ತಕ್ಕಂಥ ಶನಿಗ್ರಹವನ್ನು ಅನಿಲ ದೈತ್ಯಗಳು ಅಂತ ಕರಿತೀವಿ. ಅಂದರೆ ಈಗ ಒಂದು ಐಡಿಯಾ ಬಂತು ನಮಗೆ. ಭೂಮಿಯಲ್ಲಿ ಇಡೀ ಸೌರವ್ಯೂಹದಲ್ಲಿ ಅಧಿಕ ಸಾಂದ್ರತೆ ಹೊಂದಿರುವಂಥ ಗ್ರಹ ಅಂತಂದರೆ ಭೂಮಿ, ಅತಿ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಅಂತಂದರೆ ಶನಿಗ್ರಹ. ಸೊ ಓಕೆ, ಇದು ಜ್ಞಾಪಕ ಇಟ್ಕೊಳ್ಳಿ, ಬಹಳ ಮುಖ್ಯ ಇರ್ತಕ್ಕಂಥ ಅದು. ಹಾಗೆ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಸಾಂದ್ರತೆ 1 ಗ್ರಾಮ್ ಪರ್ ಸಿ ಸಿ, ಶನಿಗ್ರಹದ ಸಾಂದ್ರತೆ 0.78, ನಂತರ ಭೂಮಿಯ ಸಾಂದ್ರತೆ 5.5 ಗ್ರಾಮ್ ಪರ್ ಸಿ ಸಿ. ಫ್ರೆಂಡ್ಸ್, ಇದು ಜ್ಞಾಪಕ ಇಟ್ಕೊಳ್ಳಿ, ಡೆನ್ಸಿಟಿ ವಿಚಾರದ ಬರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ಇದರ ನಂತರ ಬರೋದಪ್ಪ ಅಂದರೆ ನಮ್ಮ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿದನ್ನು. ಅಂದರೆ ನಮ್ಮ ಭೂಮಿ ಹೆಂಗೆ ಉಂಟಾಯಿತು, ಸೊ ಭೂಮಿ ಹೆಂಗೆ ಉಂಟಾಯ್ತು ಬಹಳ ಮುಖ್ಯ ಇರ್ತಕ್ಕಂಥದ್ರೆ, ಭೂಮಿ ಉಂಟಾಗಿರ್ತಕ್ಕಂಥ ನಮ್ಮ ಬಿಗ್ ಬ್ಯಾಂಗ್ ಅಂತ ಕರಿತೀವಿ ಫ್ರೆಂಡ್ಸ್ನ. ಓಕೆ, ಸೊ ಭೂಮಿ ಉಂಟಾಗಿರೋದೇನಪ್ಪ ಅಂದರೆ ಸೊ ಬಿಗ್ ಬ್ಯಾಂಗ್ ಅಂದರೆ ಮಹಾಸ್ಫೋಟ ಪ್ರಕ್ರಿಯೆಯಿಂದ ಆಗಿರ್ತಕ್ಕಂಥ ಫ್ರೆಂಡ್ಸ್ನ. ಓಕೆ, ಅಬ್ಸರ್ವ್ ಮಾಡಿದ್ದನ್ನು. ಏನು ಮಹಾಸ್ಫೋಟ ಅಂತಂದರೆ, ಇವತ್ತು ಭೂಮಿಯ ಉಗಮದ ಬಗ್ಗೆ ಮುಂದೆ ಸಿದ್ಧಾಂತಗಳು ಮಾತಾಡ್ತೀನಿ, ಹಲವಾರು ಸಿದ್ಧಾಂತಗಳಿದೆ. ಆದರೆ ಇವತ್ತು ವೈಜ್ಞಾನಿಕವಾಗಿ ಪ್ರೂಫ್ ಆಗಿರ್ತಕ್ಕಂಥ ನಮ್ಮ ಭೂಮಿ ಉಂಟಾಗಿರ್ತಕ್ಕಂಥ ಮಹಾಸ್ಫೋಟ ಸಿದ್ಧಾಂತದಿಂದ. ಏನು ಮಹಾಸ್ಫೋಟ ಅಂತಂದರೆ ಫ್ರೆಂಡ್ಸ್, ಈಗ ನಮ್ಮ ಮಾನವನಿಗೆ ಹೆಂಗೆ ಜೀವನದಲ್ಲಿ ಹಂತಗಳಿದೆಯೋ, ಅಂದರೆ ಶೈಶವಾವಸ್ಥೆ, ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ನಂತರ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಅಂತ ಹೆಂಗೆ ಮಾನವನ ಜೀವನದ ಹಂತಗಳಿದೆಯೋ, ಹಾಗೆ ನಕ್ಷತ್ರಗಳಿಗೂ ಕೆಲವು ಹಂತಗಳಿದೆ, ಸ್ಟಾರ್ಗಳಿಗೂ ಕೂಡ. ಅದನ್ನು ಏನು ಸೊ ಶ್ವೇತ ಕುಬ್ಜಗಳು ಅಂತ ಕರಿತೀವಿ, ಕೆಂಪು ದೈತ್ಯಗಳು ಅಂತ ಕರಿತೀವಿ, ಹಳದಿ ನಕ್ಷತ್ರ ಅಂತ ಕರಿತೀವಿ, ನಂತರ ಕಪ್ಪು ರಂಧ್ರಾವಸ್ಥೆ ಅಂತ ಕರಿತೀವಿ ಫ್ರೆಂಡ್ಸ್. ಅಲ್ಲೂ 4 ಹಂತಗಳು ಬರುತ್ತೆ ಫ್ರೆಂಡ್ಸ್ ಆ ಕಡೆಗೆ. ಅದನ್ನು ಶ್ವೇತ ಕುಬ್ಜ, ಕೆಂಪು ದೈತ್ಯ, ನಂತರದಲ್ಲಿ ಸೊ ಹಳದಿ ನಕ್ಷತ್ರ, ಯೆಲ್ಲೋ ಡ್ರಾಫ್ ಹಳದಿ ನಕ್ಷತ್ರ ಅಂತೇಳಿ. ಅದನ್ನು ನಂತರದಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ಕಪ್ಪು ರಂಧ್ರಾವಸ್ಥೆ ಅಂತ ಕರಿತೀವಿ ಅದನ್ನು. ಈ ಹಳದಿ ನಕ್ಷತ್ರ ಅಂದರೆ ಯಾವುದೇ ಒಂದು ನಕ್ಷತ್ರದ ಯೌವನಾವಸ್ಥೆ. ಅಂದರೆ ಈಗ ಯೌವನಾವಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಸೂರ್ಯ ಕೂಡ ಇವತ್ತು ಯೆಲ್ಲೋ ಡ್ರಾಫ್ ಹಳದಿ ನಕ್ಷತ್ರ ಅಂತ ಕರಿತೀವಿ. ಹಾಗೆ ನಕ್ಷತ್ರಗಳ ಕೊನೆಯ ಹಂತ ಸೊ ಈ ಕಪ್ಪು ರಂಧ್ರ. ಅಂದರೆ ಸೊ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ, ಈ ಕಪ್ಪು ರಂಧ್ರ ಅಂತ ಏನು ಹೇಳ್ತೀವಲ್ಲ ಈ ಕಡೆಗೆ, ಅದನ್ನು ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಿ. ಆ ಬ್ಲ್ಯಾಕ್ ಹೋಲ್ ಅನ್ನೋದು ಎಲ್ಲ ನಕ್ಷತ್ರಗಳ ಕೊನೆಯ ಹಂತ. ಆ ಬ್ಲ್ಯಾಕ್ ಹೋಲ್ ಅಂತಕ್ಕೆ ಬಂದಾಗ ಏನಾಗುತ್ತೆ ಫ್ರೆಂಡ್ಸ್ ಅಂತಂದರೆ, ಸೊ ಬಹಳ ಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಸೊ ಈ ಬ್ಲ್ಯಾಕ್ ಹೋಲ್ ವಿಚಾರದಲ್ಲಿ ಬಂದಾಗ ಏನಾಗಿರುತ್ತೆ ಅಂತಂದರೆ, ಸೊ ಸಿಕ್ಕಾಪಟ್ಟೆ ಗ್ರಾವಿಟೇಷನ್, ಅಂದರೆ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇರುತ್ತೆ, ಅದರ ಗಾತ್ರ ಕುಗ್ಗಿ ಹೋಗ್ತಾ ಇರುತ್ತೆ. ಸೊ ಬಹುಮುಖ್ಯ ಇರ್ತಕ್ಕಂಥ ಅದರ ಹತ್ತಿರ ಯಾವುದೇ ಕಾಯಗಳು ಬಂದರೂ ಕೂಡ ಅದನ್ನ ಅಟ್ರಾಕ್ಟ್ ಮಾಡಿ ಇನ್ಸರ್ಟ್ ಮಾಡಿ ನುಂಗಾಗ್ತಾ ಇರೋ ಕಡೆಗೆ ಇಂಥ ನಕ್ಷತ್ರ ಘರ್ಷಣೆ ಫ್ರಿಕ್ಷನ್ ಜಾಸ್ತಿ ಆಗಿ 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 ಕೊನೆಗೇನಾಗುತ್ತೆ, ಒನ್ ಫೈನ್ ಡೇ ನಕ್ಷತ್ರ ಕಪ್ಪು ರಂಧ್ರಾವಸ್ಥೆಯಲ್ಲಿ ಸ್ಫೋಟನೆ ಆಗುತ್ತೆ. ಈ ಸ್ಫೋಟನೆಯನ್ನು ನಾವು ಹೆಂಗೆ ಕರಿತೀವಿ,
ಮಹಾಸ್ಫೋಟ, ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಅಂದರೆ ನಮ್ಮ ಭೂಮಿ ಉಂಟಾಗಿರೋದು ಮಹಾಸ್ಫೋಟ ಪ್ರಕ್ರಿಯೆಯಿಂದ. ಈ ಮಹಾಸ್ಫೋಟ ಪ್ರಕ್ರಿಯೆಯ ಬಗ್ಗೆ ಮತ್ತೆ ಮುಂದೆ ಮಾತಾಡ್ತೀನಿ ಫ್ರೆಂಡ್ಸ್. ಅದನ್ನ ಸೊ ಮತ್ತಷ್ಟು ಅಂಶಗಳನ್ನ ಕೊಡ್ತೀನಿ. ಅದು ಯಾರು ಸಿದ್ಧಾಂತವನ್ನು ಮಂಡನೆ ಮಾಡಿದವರು, ಹೆಂಗಾಯಿತು ಆ ಸಿದ್ಧಾಂತ ಪರಿಕಲ್ಪನೆ ಕೊಡ್ತೀನಿ, ಮಹಾಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಬಂದ ಫ್ರೆಂಡ್ಸ್ ಅದನ್ನ. ಓಕೆ, ನೆಕ್ಸ್ಟ್ ನಮ್ಮ ಈ ಭೂಮಿ ವಿಚಾರದಲ್ಲಿ ಬಂದಾಗ ಫ್ರೆಂಡ್ಸ್ ಇನ್ನು ಏನು ಹೇಳ್ಬೋದು ನಾವು ಅದನ್ನು, ನಮ್ಮ ಈ ಭೂಮಿಯ ಗಾತ್ರ. ಸೊ ಈ ಭೂಮಿಯ ಗಾತ್ರ ಏನು ಹೇಳೋದು ಬಹಳ ಮುಖ್ಯ ಇರ್ತಕ್ಕಂಥ ಆಕಾರದ ವಿಚಾರದಲ್ಲಿ, ಗಾತ್ರದ ವಿಚಾರದಲ್ಲಿ ಬಂದಾಗ ನಾನು ನಿಮ್ಗೆ ಅವಾಗ ಹೇಳಿದೆನಪ್ಪ, ಭೂಮಿಯ ಆಕಾರವನ್ನು ಸೊ ಜಿಯಾಯ್ಡ್ ಅಂತ ಕರಿತೀವಿ ಅಂತ ಹೇಳೋದು. ಅದೆಲ್ಲ ಕಡೆಗೆ ಅದನ್ನು ಫ್ರೆಂಡ್ಸ್ನ ಸೊ ಜಿಯಾಯ್ಡ್ ಅಂತ ಹೇಳಿ. ಓಕೆ, ಸೊ ಜಿಯಾಯ್ಡ್ ಅಂತಕ್ಕಂಥ ಭೂಮಿಯ ಬಹಳ ಮುಖ್ಯ ಇರ್ತಕ್ಕಂಥ ಆಕಾರ ಅಂತ ಹೇಳಿದೆ. ಈ ಭೂಮಿಯ ಆಕಾರ ಮತ್ತು ಗಾತ್ರದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಇದೆ ಭೂಗೋಳದಲ್ಲಿ. ಇದು ಕೂಡ ಕೇಳಲಿಕ್ಕೆ ಅವಕಾಶ ಇದೆ. ಯಾವುದಪ್ಪ ಅದು? ಜಿಯೋಡೆಸಿ. ಜಿಯೋಡೆಸಿ ಅಂತಂದರೆ ಇಟ್ ಸ್ಟಡಿ ಅಬೌಟ್ ದಿ ಅರ್ತ್ ಶೇಪ್ ಆ್ಯಂಡ್ ಸೈಜ್. ಭೂಮಿಯ ವಕ್ರತೆ, ಭೂಮಿಯ ಆಕಾರ, ಭೂಮಿಯ ಗಾತ್ರದ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವನ್ನು ಜಿಯೋಡೆಸಿ ಅಂತ ಕರಿತೀವಿ. ಇಟ್ಸ್ ಅ ರೀಸೆಂಟ್ಲಿ ಡೆವಲಪ್ಡ್ ಬ್ರಾಂಚ್. ಅಂದರೆ ಭೂಗೋಳದಲ್ಲಿ ಇತ್ತೀಚೆಗೆ ನಮ್ಮ ಆಧುನಿಕ ಯುಗದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಒಂದು ಬಹುಮುಖ್ಯ ಇರ್ತಕ್ಕಂಥ ಶಾಖೆ ಫ್ರೆಂಡ್ಸ್. ಅದನ್ನ ಈ ಜಿಯೋಡೆಸಿ ಬಂದ ಬಹಳ ಮುಖ್ಯ ಇರ್ತಕ್ಕಂಥ ನಾವೇನು ಮಾಡಿದ್ದೀವಿ, ಸಾಕಷ್ಟು ಭೂಗೋಳ ತಜ್ಞರು ಅಂದರೆ ಈ ಫ್ರಾನ್ಸ್ನ ರಾಯಲ್ ಅಕಾಡೆಮಿ ನಂತರದಲ್ಲಿ ನಮ್ಮ ಸಾಕಷ್ಟು ಕೆಲವು ತಜ್ಞರು ಏನು ಮಾಡಿದ್ದಾರೆ, ಭೂಮಿಯ ಆಕಾರವನ್ನು ಅಳತೆ ಮಾಡಿದ್ದಾರೆ ಫ್ರೆಂಡ್ಸ್, ಭೂಮಿಯ ಗಾತ್ರವನ್ನು ಅಳತೆ ಮಾಡಿದ್ದಾರೆ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಹಾಗಾಗಿ ನಮ್ಮ ಭೂಮಿ ಏನಿದೆಯಲ್ಲ ಫ್ರೆಂಡ್ಸ್ ಇದನ್ನ ನೋಡಿ, ಸೊ ಅದರ ಸಮಭಾಜಕ ವೃತ್ತದ ವ್ಯಾಸ, ಸಮಭಾಜಕ ವೃತ್ತ ವ್ಯಾಸ ಅಂತ ಬಂದಾಗ ಫ್ರೆಂಡ್ಸ್ ನೋಡಿ, ಇದನ್ನು ನಾವು ಏನು ಭೂಮಿಯ ಒಂದು ಜಿಯಾಯ್ಡ್ ಅಂತ ಕರಿತೀವಿ, ಇದನ್ನ ಈಕ್ವೇಟರ್ ಸಮಭಾಜಕ ವೃತ್ತ ಅಂತ ಕರಿತೀವಿ ಫ್ರೆಂಡ್ಸ್. ಇದು ನಮ್ಮ ಭೂಮಿಯ ಕೇಂದ್ರ ಭಾಗ. ಸೊ ಈ ಕೇಂದ್ರ ಏನಿದೆ ಬಹಳ ಮುಖ್ಯ ಇರ್ತಕ್ಕಂಥ. ಸೊ ಇಲ್ಲಿಂದ ನಾವು ಬಹಳ ಮುಖ್ಯ ಇರ್ತಕ್ಕಂಥ ಈ ಕೇಂದ್ರದಿಂದ ಇಲ್ಲಿಯವರೆಗೆ ಎಳೆದಂಥ ಈ ರೇಖೆಯನ್ನು ರೇಡಿಯಸ್ ಅಂದರೆ ತ್ರಿಜ್ಯ ಅಂತ ಕರಿತೀವಿ ಫ್ರೆಂಡ್ಸ್ ಇದನ್ನ. ಸೊ ಈ ಕೇಂದ್ರದಿಂದ ಪರಿಧಿಗೆ ಎಳೆದಂಥ ರೇಖೆಯನ್ನು ತ್ರಿಜ್ಯ ಅಂತ ಕರಿತೀವಿ. ಈ ಭಾಗವನ್ನು ಕೂಡ ನಾವು ತ್ರಿಜ್ಯ ಅಂತ ಕರಿತೀವಿ ಫ್ರೆಂಡ್ಸ್ ಈ ಕಡೆಗೆ ಅದನ್ನು. ಅಂದರೆ 2R ಅಂದರೆ ಎರಡು ತ್ರಿಜ್ಯಗಳು ಸೇರಿಕೊಂಡು ಏನಾಗುತ್ತೆ ಅಂತಂದರೆ, ಸೊ ಅದು ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ವ್ಯಾಸ. ಅಂದರೆ ಸೊ ಬಹುಮುಖ್ಯ ಇರ್ತಕ್ಕಂಥ ಡಯಾಮೀಟರ್ ಅಂತ ಕರಿತೀವಿ ಫ್ರೆಂಡ್ಸ್ ಅದನ್ನ, ವ್ಯಾಸ ಅಂತ ಕರಿತೀವಿ. ಸೊ ಭೂಮಿಯ ಅಂದರೆ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಪ್ಪ ಅಂತಂದರೆ ನೋಡಿ, ಈ ಪರಿಧಿಯಿಂದ ಪರಿಧಿಯ ಮಧ್ಯೆ ಬರ್ತಕ್ಕಂಥ ಕೇಂದ್ರದ ಮುಖಾಂತರ ಎಳಿತಕ್ಕಂಥ ರೇಖೆಯ ವ್ಯಾಸ ಅಂತ ಕರಿತೀವಿ ಅದನ್ನು 12,757. ಓಕೆ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಫ್ರೆಂಡ್ಸ್. ಹಾಗೆ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ, ಸೊ ಇನ್ನೊಂದು ಭೂಮಿಯ ಧ್ರುವೀಯ ವ್ಯಾಸ ಅಂದರೆ ನೋಡಿ, ಇದು ಭೂಮಿಯ ನಾರ್ತ್ ಪೋಲ್, ಇದು ಭೂಮಿಯ ಸೌತ್ ಪೋಲ್ ಅಂತಂದರೆ ಈ ನಾರ್ತ್ ಪೋಲಿಂದ ಸೌತ್ ಪೋಲ್ ಮಧ್ಯೆ ಇರ್ತಕ್ಕಂಥ ಅಂತರ ನೋಡಿ ಸ್ನೇಹಿತರೆ. ಭೂಮಿ ಯಾಕೆಂದರೆ ಫ್ಲಾಟ್ ಆಗಿರೋದ್ರಿಂದ ಧ್ರುವಗಳ ಬಳಿ ಇದು ಸೊ ಬಹುಮುಖ್ಯ ಇರ್ತಕ್ಕಂಥ ಡಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಇದನ್ನ ಎಷ್ಟು 12,714. ಅಂದರೆ ಸೊ ಭೂಮಿಯ ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ, ಧ್ರುವಗಳ ಬಳಿ ಚಪ್ಪಟೆಯಾಗಿದೆ. ಇದೊಂದು ಚೆನ್ನಾಗಿ ಗೊತ್ತಿರಬೇಕು. ಭೂಮಿ ಏನಾಗಿದೆ ಅಂದರೆ ಸೊ ಸಮಭಾಜಕ ವೃತ್ತದಲ್ಲಿ ಉಬ್ಬಿಕೊಂಡಿದೆ, ಧ್ರುವಗಳ ಬಳಿ ಚಪ್ಪಟೆಯಾಗಿರ್ತಕ್ಕಂಥ. ಹಾಗಾದರೆ ಸಮಭಾಜಕ ವೃತ್ತದಲ್ಲಿ ಗಾತ್ರ ದೊಡ್ಡದಿರುತ್ತೆ, ಧ್ರುವಗಳ ಬಳಿ ಅಂತರ ಅಥವಾ ಗಾತ್ರ ಚಿಕ್ಕದಿರುತ್ತೆ ಫ್ರೆಂಡ್ಸ್. ನೋಡಿ ಅದನ್ನು ಇಲ್ಲಿ ಸಮಭಾಜಕ ವೃತ್ತದ ವ್ಯಾಸ 12,757. ಸೊ ಭೂಮಿಯ ಧ್ರುವೀಯ ವ್ಯಾಸ 12,714. ಇವೆರಡರ ಮಧ್ಯೆ ಬರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದರೆ ಸೊ 43. ಕೆಲವು ಬುಕ್ಕಲ್ಲಿ ಇದು 12,756 ಅಂತ ಇದೆ, ವರಿ ಮಾಡ್ಕೊಂಬಿಡಿ. ಅದೇನಂದರೆ 12,756.5 ಅಂತೀವಿ. 0.5ಗಿನ ಜಾಸ್ತಿ ಬಂದಾಗ ಅದನ್ನು 57 ಅಂತ ಕನ್ಸಿಡರ್ ಮಾಡ್ತೀವಿ ಫ್ರೆಂಡ್ಸ್. 43 ಕಿಲೋಮೀಟರ್ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಓಕೆ, ನಂತರದಲ್ಲಿ ಸೊ ನಮ್ಮ ಈ ಭೂಮಿ ವಿಚಾರದಲ್ಲಿ ಬಂದಾಗ ಸೊ ಇಲ್ಲಿ ಬಹುಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಈ ಸುತ್ತಳತೆ ಕೇಳ್ತಾನೆ ಫ್ರೆಂಡ್ಸ್. ಹಾಗೆ ಇದು ವ್ಯಾಸದ ನಂತರ ಇನ್ನೊಂದು ಬಹಳ ಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಸುತ್ತಳತೆ ವಿಚಾರದಲ್ಲಿ ಬಂದಾಗ ಸೊ ಇದು ಕೂಡ ಲಾಸ್ಟ್ KS ಪ್ರಶ್ನೆ. ಇದು KS 2014 ಕ್ವಶನ್ ಫ್ರೆಂಡ್ಸ್. ಇದನ್ನ ಏನು ಕೇಳಿದಾನೆ, ನಮ್ಮ ಭೂಮಿ ಈಗ ಏನಿದೆ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್, ಏನು ಜಿಯಾಯ್ಡ್ ಅಂತ ಕರಿತೀವಿ, ಇದರಲ್ಲಿ ಏನು ಭೂಮಿ ಇದೆಯಲ್ಲ ಇದನ್ನು, ಸೊ ಭೂಮಿಯ ಈ ಸಮಭಾಜಕ ವೃತ್ತದಲ್ಲಿ ಹೊರಭಾಗದಲ್ಲಿ ಬರ್ತಕ್ಕಂಥ ಅಂತರ ಫ್ರೆಂಡ್ಸ್ ಈ ಕಡೆಗೆ ಅದನ್ನು ನೋಡಿ. ಇದನ್ನು ಈ ಹೊರಭಾಗದ ಅಂತರ ಏನಿದೆ ಬಹಳ ಮುಖ್ಯ ಇರ್ತಕ್ಕಂಥ ಅಂದರೆ ಭೂಗೋಳ ಏನಿದೆ ಅದರ ಹೊರಭಾಗದಲ್ಲಿ ಬರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತಂದರೆ 40,076 ಕಿಲೋಮೀಟರ್. ಇದು ಪ್ರಶ್ನೆ ಆಗಿದೆ. ಅವನು 40,000 ಅಂತ ಕೊಟ್ಟಿದ್ದ, ನಿಯರ್ ಬೈ ಆನ್ಸರ್ ಆಗಿದೆ 40,000 ಸರಿಯಾಗಿರ್ತಕ್ಕಂಥ ಉತ್ತರ. KPSC ಪ್ರಶ್ನೆ ಆಲ್ರೆಡಿ ಇದನ್ನು. ನಂತರದಲ್ಲಿ ಇದು ಸಮಭಾಜಕ ವೃತ್ತ ಸುತ್ತಳತೆ. ಓಕೆ, ಸೊ ನಂತರದಲ್ಲಿ ಧ್ರುವೀಯ ಸುತ್ತಳತೆ ಅಂತ ಕೇಳ್ತಾನೆ. ಅಂದರೆ ಭೂಮಿಯ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬರ್ತಕ್ಕಂಥ ಒಂದು ಔಟರ್ ಲೇಯಲ್ಲಿ ಬರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ 40,008. 40,000 ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ ಸೊ ಎಂಟಿರ್ತಕ್ಕಂಥ ಫ್ರೆಂಡ್ಸ್ನ. ಇದು ಕೂಡ ನೋಡಿ, ಇದು ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಸುಮಾರು 60 ಬಹುಮುಖ್ಯ ಇರ್ತಕ್ಕಂಥ 63 ಕಿಲೋಮೀಟರ್ ಅಧಿಕವಾಗಿರ್ತಕ್ಕಂಥ ಡಿಫ್ರೆನ್ಸ್ ಮುಖ್ಯ ಇರ್ತಕ್ಕಂಥ ವ್ಯತ್ಯಾಸವನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಸೊ ಜ್ಞಾಪಕ ಇಟ್ಕೊಳ್ಳಿ. ಸೊ ಬಹುಮುಖ್ಯ ಇರ್ತಕ್ಕಂಥ ಅಂಶ ಫ್ರೆಂಡ್ಸ್ ಇದನ್ನ ಒಂದು. ಸೊ ಈಗ ಸಮಭಾಜಕ ವೃತ್ತದಲ್ಲಿ ಸುತ್ತಳತೆ ಜಾಸ್ತಿ ಇದೆ, ವ್ಯಾಸನೂ ಜಾಸ್ತಿ ಇದೆ, ಧ್ರುವದ್ದು ತುಂಬ ಕಡಿಮೆ ಇದೆ ಫ್ರೆಂಡ್ಸ್ ಇದನ್ನ. ನಂತರದಲ್ಲಿ ಸೊ ನಮ್ಮ ಇದರ ಬಗ್ಗೆ ಅಳತೆ ಮಾಡೋದು ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಅಳತೆ ಮಾಡಿದೋನೇ ಎರಾಟೋಸ್ಥೆನೀಸ್.
ಸೊ ಇದುವರೆಗೆ ಏನಪ್ಪ ಅಂದರೆ ಇದೆಲ್ಲ ಕೇಳಿದ್ದಾನೆ, ಯಾವುದನ್ನು ಭೂಮಿಯ ಸಮಭಾಜಕ ವೃತ್ತದ ಒಂದು ಸೊ ಏನಪ್ಪ ಅಂದರೆ ಸುತ್ತಳತೆ ಎಷ್ಟೆಲ್ಲ ಕೇಳಿಬಿಟ್ಟಿದ್ದಾನೆ. ಈಗ ಏನು ಕೇಳ್ಬೋದು, ಭೂಮಿಯ ಸಮಭಾಜಕ ವೃತ್ತ ಸುತ್ತಳತೆಯನ್ನು ಮತ್ತು ವ್ಯಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಮೊದಲ ವ್ಯಕ್ತಿ ಎರಾಟೋಸ್ಥೆನೀಸ್. ಎರಾಟೋಸ್ಥೆನೀಸ್ ವಾಸ್ ಅ ಫಾದರ್ ಆಫ್ ಜಿಯೋಗ್ರಫಿ, ಭೂಗೋಳಶಾಸ್ತ್ರ ಪಿತಾ ಅಂತ ಕರಿತೀವಿ ಈತನನ್ನು. ಸೊ ಈತ ಅಲೆಕ್ಸಾಂಡರ್ ನಗರದಲ್ಲಿ ವಾಸವಾಗಿದ್ದ. ಅವನೇನು ಮಾಡಿದ್ದಾನೆ, ಸೂರ್ಯನ ಕಿರಣಗಳು ಬೀಳ್ತವಲ್ಲ, ಆ ಸೂರ್ಯನ ಕಿರಣಗಳ ಕೋನವನ್ನು ಬಹುಮುಖ್ಯ ಇರ್ತಕ್ಕಂಥ ಆ ಹ್ಯಾಂಗಲನ್ನು ಬೇಸಿಟ್ಕೊಂಡು ಅವನು ಜಸ್ಟ್ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಗಾತ್ರವನ್ನು ಅಳತೆ ಮಾಡಿದಂಥ ಮೊದಲ ವ್ಯಕ್ತಿ ವೈಜ್ಞಾನಿಕವಾಗಿ ಎರಾಟೋಸ್ಥೆನೀಸ್. ಇವನಿಗಿಂತ ಮುಂಚೆ ಟಾಲಮಿ, ನಂತರ ಸ್ಟ್ರಾಬೋ, ಅರಿಸ್ಟಾಟಲ್ ಅವರೆಲ್ಲರೂ ಪ್ರಯತ್ನ ಪಟ್ಟಿದ್ದರು. ಆದರೆ ಯಶಸ್ವಿಯಾದವನು ಯಾರಪ್ಪ ಅಂತಂದರೆ ನಮ್ಮ ಎರಾಟೋಸ್ಥೆನೀಸ್. ಸೊ ಈತನ ನಂತರ ಇನ್ನೊಬ್ಬ ಈ ಜೀನ್ ರಿಚರ್ ಅಂತಕ್ಕಂಥವನು, ಈ ಜೀನ್ ರಿಚರ್ ಅಂತಕ್ಕಂಥ ವ್ಯಕ್ತಿ ವೈಜ್ಞಾನಿಕವಾಗಿ ಇನ್ನಷ್ಟು ಸಂಶೋಧನೆ ಮಾಡ್ದ. ಏನೋ ಭೂಮಿ ಸಮಭಾಜಕ ವೃತ್ತ ಬಳಿ ಹುಬ್ಬಿಕೊಂಡಿದೆ, ಧ್ರುವಗಳ ಬಳಿ ಚಪ್ಪಟಿಯಾಗಿದೆ ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ದ. ಫ್ರಾನ್ಸ್ ದೇಶನು ಈತನ ಜೊತೆಗೆ ರಾಯಲ್ ಫ್ರಾನ್ಸ್ನ ರಾಯಲ್ ಅಕಾಡೆಮಿ ಕೂಡ ಏನಪ್ಪ ಅಂತಂದರೆ ಅದು ಕೂಡ ಸಾಕಷ್ಟು ಕೈ ಜೋಡಿಸ್ತು. ಹಾಗಾಗಿ ಇವನು ಸಾಕಷ್ಟು ಅಂಶಗಳನ್ನು ನಮಗೆ ಕೊಟ್ಟ. ಈ ಭೂಮಿಯ ಗಾತ್ರವನ್ನು ಅಳತೆ ಮಾಡಬೇಕಾದ್ರೆ ಇವರಿಬ್ಬರು ಜ್ಞಾಪಕ ಇಟ್ಕೊಳ್ಳೋದನ್ನು, ಒಂದು ಜೀನ್ ರಿಚರ್ ಮತ್ತು ಎರಾಟೋಸ್ಥೆನೀಸ್ ವಿಚಾರದಲ್ಲಿ ಬಂದವ. ಎರಾಟೋಸ್ಥೆನೀಸ್ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕೂಡ ಕರಿತೀವಿ. ಇಲ್ಲಿ ಡಾಟಾಗಳು ಜ್ಞಾಪಕ ಇಟ್ಕೊಳ್ಳಿ. 12757, 12714, 40076, 40008 ಫ್ರೆಂಡ್ಸ್, ಇವು ಮುಖ್ಯವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ ನಾವು ಭೂಮಿ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಇನ್ನೇನು ಸೊ ನಾವು ಅಂಶಗಳನ್ನು ನೋಡ್ಲಿಕ್ಕೆ ಸಾಧ್ಯ. ನಾವು ಭೂಮಿಯ ಟೋಟಲ್ ಏರಿಯಾ, ಇವತ್ತು ನಮ್ಮ ಏನು ಬಹಳ ಮುಖ್ಯ ಇರ್ತಕ್ಕಂಥ ಭೂಮಿ ಇದೆ ಅದರ ಟೋಟಲ್ ಏರಿಯಾವನ್ನು ಅಬ್ಸರ್ವ್ ಮಾಡೋದಾದರೆ ಎಷ್ಟು ಏರಿಯಾ, ಅದನ್ನು 510.9 ದಶಲಕ್ಷ ಚದುರ ಕಿಲೋಮೀಟರ್ ಟೋಟಲ್ ಏರಿಯಾ ಆಫ್ ದಿ ಅರ್ತ್. ಇದು ಕೂಡ ಪಾಸಿಬಿಲಿಟೀಸ್ ಇದೆ. ನಮ್ಮ ಈ ರೀಸೆಂಟ್ ನೆಕ್ಸ್ಟ್ ಬರುವಂಥ PSI ಪರೀಕ್ಷೆಗಳಲ್ಲಿ ಅಥವಾ KS ಪ್ರಿಲಿಮ್ಸಲ್ಲಿ ಪ್ರಶ್ನೆ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದು ಯಾಕೆ ಅಂತ ಮುಂದೆ ಕೂಡ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದನ್ನು. ಓಕೆ, ಸೊ ಒಂದು 510.9 ದಶಲಕ್ಷ ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರತಕ್ಕಂಥ ನಮ್ಮ ಭೂಮಿ ಏನಿದಿಲ್ಲ ಸ್ನೇಹಿತರೆ, ಈ ಭೂಮಿಯಲ್ಲಿ 71% ಭಾಗ ಜಲಭಾಗ, 29 ಭಾಗ ಭೂಖಂಡ ಅಂತ ಹೇಳಿದ್ದೀನಿ ನಾನು. ಸೊ ನಿಮಗೆ ಇಲ್ಲಿ ಆಲ್ರೆಡಿ ಒಂದು ಪ್ರಶ್ನೆ UPSCಲಿ ಏನು ಕೇಳಿದ್ದೇನಪ್ಪ ಅಂತಂದರೆ, ಸೊ UPSCಲಿ ಆಗಿರ್ತಕ್ಕಂಥ ಬಹುಮುಖ್ಯ ಇರ್ತಕ್ಕಂಥ ಪ್ರಶ್ನೆ ಇದು. ಏನು ಕೇಳಿದ್ದಾನೆ ಅಂತಂದರೆ, ರೇಷಿಯೋ ಬಿಟ್ವೀನ್ ಕಾಂಟಿನೆಂಟ್ ಆ್ಯಂಡ್ ವಾಟರ್ ಬಾಡಿ ಅಟ್ ದಿ ಅರ್ತ್ ಸರ್ಫೇಸ್. ಭೂಮಿಯ ಮೇಲ್ಮೈನಲ್ಲಿ ಭೂಖಂಡ ಮತ್ತು ಜಲಭಾಗಗಳ ಅನುಪಾತ ಎಷ್ಟು ಅನುಪಾತ ಇದೆ ಅಂದರೆ, ಒಂದು ಭಾಗ ಭೂಭಾಗಕ್ಕೆ ಎಷ್ಟು ಭಾಗ ಜಲಭಾಗ ಇದೆ ಅಂತ ಅನುಪಾತ. ಸೊ ಜಸ್ಟ್ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ನಮ್ಮ ಈ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡ್ತಾರೆ, ಕ್ಯಾಲ್ಕುಲೇಷನ್ ಮಾಡಿಬಿಡ್ತಾರೆ ಅದನ್ನು. ಸೊ ಬಟ್ ಇಲ್ಲಿ ನಮ್ಮಲ್ಲಿ ಏನಂತಂದರೆ, ಈ ಕಲಾಭಾಗದ ವಿದ್ಯಾರ್ಥಿಗಳಿಗೆ ಈ ಕ್ಯಾಲ್ಕುಲೇಷನ್ನ ಅನುಪಾತವನ್ನು, ರೇಷಿಯೋವನ್ನು, ಪರ್ಸೆಂಟೇಜನ್ನು ಮತ್ತೆ ಎಲ್ಲ ಕನ್ವರ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಇದನ್ನು ತುಂಬ ಬಹಳ ಮುಖ್ಯ ಏನಂತಂದರೆ, ಸೊ ಭೂಮಿಯ ಮೇಲ್ಭಾಗದಲ್ಲಿ ಭೂಖಂಡ ಮತ್ತು ಜಲಭಾಗಗಳ ಅನುಪಾತ 1:2.43 ಇದೆ. ಒಂದು ಭಾಗ ಭೂಭಾಗಕ್ಕೆ 2.43 ಭಾಗ ಬಹುಮುಖ್ಯ ಇರ್ತಕ್ಕಂಥ ಜಲಭಾಗ ಇರ್ತಕ್ಕಂಥ ಫ್ರೆಂಡ್ಸ್ ಇದನ್ನ. ಸೊ ಇದು ಲಾಸ್ಟ್ UPSC ಕ್ವಶನ್ ಅಂತ ಕೂಡ ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಈಗ ಇದರ ಮುಂದುವರೆದಂತೆ ಏನು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇದೆ, ಇದು ಮುಂದುವರೆದಂತೆ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ, 71 ಭಾಗ ಜಲಭಾಗ ಎಂದರೆ 71% ಭಾಗ ಜಲಭಾಗ ಅಂದರೆ ಎಷ್ಟು ಅಂತ ಕೇಳ್ತಾನೆ. ಈಗ ಅದನ್ನು ಟೋಟಲ್ ಏರಿಯಾ ಆಫ್ ದಿ ಅರ್ತ್ ಗೊತ್ತು 510.9 ದಶಲಕ್ಷ ಚದರ ಕಿಲೋಮೀಟರ್. ಇದರಲ್ಲಿ ಅವನೇನು ಮಾಡ್ತಾನೆ, 71% ಭಾಗ ಅಂದರೆ ಎಷ್ಟು ಏರಿಯಾ ಅಂತ ಕೇಳ್ತಾನೆ. ಈಗ ಅದನ್ನು 71 ಭಾಗದ ಏರಿಯಾ ಎಷ್ಟಪ್ಪ ಅಂದರೆ 361.8 ಫ್ರೆಂಡ್ಸ್ ಇದನ್ನ. ಓಕೆ, ಸೊ ಇದು ಭಾಳ ಮುಖ್ಯ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ 361.8 ಸ್ಕ್ವೇರ್ ಕಿಲೋಮೀಟರ್ ಇರ್ತಕ್ಕಂಥ ಒಂದು, ಅಥವಾ 29% ಏನು ಬಹುಮುಖ್ಯ ಇರ್ತಕ್ಕಂಥ ನಮ್ಮ ಭೂಖಂಡ ಇದೆ, ಇದರ ಏರಿಯಾ ಎಷ್ಟು ಅಂತ ಕೇಳ್ತಾನೆ. ಇದರ ಏರಿಯಾ 149.1 ಸೊ ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ತಕ್ಕಂಥ ಫ್ರೆಂಡ್ಸ್ ಇದನ್ನ, ಚದರ ಕಿಲೋಮೀಟರ್ ತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ. ಇವು ಪ್ರಶ್ನೆ ಆಗ್ಬೋದು, ಇವುಗಳ ಅಂಕಿಅಂಶಗಳು ಕೂಡ ಅದನ್ನು. ಓಕೆ, 71% ಅಂದರೆ ಎಷ್ಟು, ಹಾಗೆ ಭಾಳ ಮುಖ್ಯ ಇರ್ತಕ್ಕಂಥನಪ್ಪ ಅಂತಂದರೆ 29% ಎಷ್ಟು ಏರಿಯಾ ಅಂತ ಕೂಡ ಕೇಳಲಿಕ್ಕೆ ಅವಕಾಶಗಳಿದೆ ಫ್ರೆಂಡ್ಸ್ ಅದನ್ನ. ಓಕೆ, ಇದು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನ. ನಂತರದಲ್ಲಿ ಅನದರ್ ಒನ್, ನಮ್ಮ ಭೂಮಿ ಏನಿದೆ ಟೋಟಲ್ ಏರಿಯಾ ತಿಳ್ಕೊಂಡ ನಂತರ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದರೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಸೊ ಒಂದು ಬಹುಮುಖ್ಯ ಇರ್ತಕ್ಕಂಥ ಉತ್ತರ ಗೋಳಾರ್ಧವನ್ನು ನಮ್ಮ ಏನು ಭೂಮಿ ವಿಚಾರದಲ್ಲಿ ಬಂದಾಗ ಸೊ 2 ಭಾಗ ಮಾಡ್ಕೊತೀವಿ ಸಮಭಾಜಕ ವೃತ್ತವನ್ನು ಆಧಾರವಾಗಿ ಇಟ್ಕೊಂಡು. ಒಂದು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣಾರ್ಧ ಗೋಳಾರ್ಧ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇದನ್ನು ನೋಡಿ ಅಬ್ಸರ್ವ್ ಮಾಡಿ. ಸೊ ಏನು ನಮ್ಮ ಭೂಮಿ ಇದೆ ಇದನ್ನು ನಾರ್ದರ್ನ್ ಎಮಿಸ್ಪಿಯರ್ ಅಂತ ಕರಿತೀವಿ, ಇದನ್ನು ಸದರ್ನ್ ಎಮಿಸ್ಪಿಯರ್ ಅಂತ ಕರಿತೀವಿ ಫ್ರೆಂಡ್ಸ್ ಇದನ್ನು. ಈ ನಾರ್ದರ್ನ್ ಎಮಿಸ್ಪಿಯರ್ ಏನಿದೆ ಇದನ್ನು, ಸೊ ಇಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ ಸೊ ಮೋರ್ ದೆನ್ 57% ಏನಾಗಿದೆ ಅಂದರೆ ಕಾಂಟಿನೆಂಟ್ ಭೂಖಂಡಗಳಿದೆ ಫ್ರೆಂಡ್ಸ್ ಇದನ್ನ. ಅದಕ್ಕೆ ವಿರುದ್ಧವಾಗಿ ದಕ್ಷಿಣಾರ್ಧ ಗೋಳದಲ್ಲಿ ಸೊ ಬಹಳ ಮುಖ್ಯ ಇರ್ತಕ್ಕಂಥ ಏನಾಗಿದೆ ಅಂತಂದರೆ ಕೆಳಭಾಗದಲ್ಲಿ ಬಂದಾಗ 57% ಏನಾಗಿದೆ ಜಲಭಾಗ ಇದೆ ಫ್ರೆಂಡ್ಸ್ ಇದನ್ನ.
ದಕ್ಷಿಣ ಭಾಗವನ್ನು ವಾಟರ್ ಹೆಮಿಸ್ಫಿಯರ್ ಅಂತ ಕರಿತೀವಿ, ಉತ್ತರದವನ್ನು ಭೂಗೋಳಾರ್ಧ ಅಂತ ಕರಿತೀವಿ ಫ್ರೆಂಡ್ಸ್. ಇದನ್ನ ಈಗ ಅದಕ್ಕೆ ಉತ್ತರ ಗೋಳಾರ್ಧವನ್ನು ಭೂಗೋಳಾರ್ಧ ಎಂತಲೂ ದಕ್ಷಿಣ ಗೋಳಾರ್ಧವನ್ನು ಜಲಗೋಳಾರ್ಧ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದನ್ನು ಮತ್ತೆ ಹೈಡ್ರೋಸ್ಪಿಯರ್ ಅಂತ ಟಾಪಿಕಲ್ಲಿ ಬಂದಾಗ ಸೊ ಅದರಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಇದೆ, ಎಷ್ಟೆಷ್ಟು ಏರಿಯಾ ಇದೆ, ಪ್ರತಿಯೊಂದು ಅಂಶವನ್ನು ಕೂಡ ನಾನು ನಿಮಗೆ ಡಿಸ್ಕಷನ್ ಮಾಡಿ ಮತ್ತೆ ನಿಮಗೆ ಕೆಲವು ಅಂಶಗಳನ್ನ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಜಲಗೋಳಾರ್ಧ ಮತ್ತು ಭೂಗೋಳಾರ್ಧ ವಿಚಾರದಲ್ಲಿ ಬಂದ ಫ್ರೆಂಡ್ಸ್. ಓಕೆ, ಸೊ ನಂತರದಲ್ಲಿ ನಮ್ಮ ಅರ್ತ್ ಏನಿದೆಯಲ್ಲ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇವತ್ತು ನಮ್ಮ ಭೂಮಿ ಸೊ ಇಟ್ಸ್ ಅ ವೆರಿ ಟ್ರೂಲಿ ಬ್ಯೂಟಿಫುಲ್ ಆ್ಯಂಡ್ ಸೊ ಫ್ಯಾಂಟಾಸ್ಟಿಕ್ ಪ್ಲೇಸ್ ಅಂತ ಕರಿತೀವಿ. ನಮ್ಮ ಇಡೀ ವಿಶ್ವದಲ್ಲಿ ಬಂದಾಗ ತುಂಬ ಅದ್ಭುತವಾಗಿರ್ತಕ್ಕಂಥ ವಾಸಯೋಗ್ಯವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಹ ನಮ್ಮ ಭೂಮಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸನ್ನು. ಇಂಥ ಗ್ರಹದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ಯಾಕೆಂತಂದರೆ ಇವತ್ತು ಅತಿ ಹೆಚ್ಚು ಪ್ರಶ್ನೆಗಳು ಹಾಕ್ತಕ್ಕಂಥ ಒಂದು ಬಹುಮುಖ್ಯ ಇರ್ತಕ್ಕಂಥ ಒಂದು ಭಾಗ ಅಂತಂದರೆ ಭೂಗೋಳಶಾಸ್ತ್ರ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಭೂಗೋಳಶಾಸ್ತ್ರದ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾವೇನಪ್ಪ ಅಂದರೆ ಇನ್ನು ತಿಳ್ಕೊತ ಹೋಗೋಣದಲ್ಲಿ. ಸೊ ನಂತರದಲ್ಲಿ ಬಂದಾಗ ನಾವು ಮತ್ತೆ ಸೊ ಮುಂದುವರೆದಂತೆ ನಾವು ಏನು ಬಹುಮುಖ್ಯ ಇರ್ತಕ್ಕಂಥ ಉಪ ಟಾಪಿಕ್ ಸಬ್ ಟಾಪಿಕಲ್ಲಿ ಬಂದಾಗ ಈ ನಮ್ಮ ಭೂಮಿಯ ಉಗಮದ ಸಿದ್ಧಾಂತಗಳು, ಅರ್ತ್ ಆರಿಜಿನ್ ಥಿಯರೀಸ್ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸನ್ನ. ಭೂಮಿಯ ಉಗಮದ ಸಿದ್ಧಾಂತಗಳ ಬಗ್ಗೆ ಅಂದರೆ ಇದುವರೆಗೆ ನಮ್ಮ ಭೂಮಿಯ ಆಕಾರ, ಭೂಮಿಯ ಗಾತ್ರ, ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದವು. ನಂತರದಲ್ಲಿ ಈಗ ನಮ್ಮ ಭೂಮಿ ಹೆಂಗೆ ಉಂಟಾಯಿತು, ಯಾವ ಥರ ಉಂಟಾಗುತ್ತೆ, ಭೂಮಿ ಉಂಟಾಗ್ತಕ್ಕಂಥ ಬಹುಮುಖ್ಯ ಇರ್ತಕ್ಕಂಥ ಒಂದು ಸಿದ್ಧಾಂತಗಳು ಯಾವುದು, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸಾಮಾನ್ಯ ನಾವು ಪರೀಕ್ಷೆಯಲ್ಲಿ ನೋಡ್ತಾ ಇದ್ದಾಗ ಅಲ್ಲಿ ಬುಕ್ಸಲ್ಲಿ ಏನು ಮಾಡಿರ್ತಾನೆ, ವಿಶ್ವದ ಉಗಮದ ಸಿದ್ಧಾಂತಗಳು ಮತ್ತು ಭೂಮಿಯ ಉಗಮದ ಸಿದ್ಧಾಂತಗಳು ಅಂತ ಕೊಟ್ಟಿರ್ತಾನೆ. ಕೆಲವು ಕಡೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸರ್ ಬುಕ್ಸಲ್ಲಿ ಯೂನಿವರ್ಸ್ ಆರಿಜಿನ್ ಥಿಯರೀಸ್ ಅಂತ ಕೊಟ್ಟಿರ್ತಾನೆ, ಕೆಲವು ಬುಕ್ಕಲ್ಲಿ ಕೆಲವರಲ್ಲಿ ಅರ್ತ್ ಆರಿಜಿನ್ ಥಿಯರೀಸ್ ಅಂತ ಕೊಟ್ಟಿರ್ತಾನೆ. ವಿಚಾರದ ಕರೆಕ್ಟ್ ಅಂತ ನಮಗೆ ಡೌಟ್ ಬರುತ್ತೆ ಕಡೆಗೆ. ಸಿ ಫ್ರೆಂಡ್ಸ್ ಏನಂತಂದರೆ ವಿಶ್ವದ ಉಗಮದ ಎಲ್ಲ ಸಿದ್ಧಾಂತಗಳು ಭೂಮಿಯ ಉಗಮದ ಬಗ್ಗೆನೂ ಹೇಳ್ತವೆ ಫ್ರೆಂಡ್ಸನ್ನು. ಹಾಗಾಗಿ ವಿಶ್ವದ ಉಗಮದ ಬಗ್ಗೆ ಇರ್ತಕ್ಕಂಥ ಸಿದ್ಧಾಂತಗಳೇ ಸೊ ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಿರ್ತಕ್ಕ ಸಿದ್ಧಾಂತಗಳು ಅಂತ ಕರಿತಕ್ಕಂಥವು. ಈ ವಿಶ್ವದ ಉಗಮದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಒಂದು ಬ್ರಾಂಚನ್ನು ಹೆಂಗೆ ಕರಿತೀವಿ ಅದನ್ನು ಕಾಸ್ಮೋಲಜಿ. ಓಕೆ, ಕಾಸ್ಮೋಲಜಿ ಅಂತ ಬಂದಾಗ ಸೊ ನಾವು ಸಾಕಷ್ಟು ತಿಳ್ಕೊಂಡಿರ್ತೀವಿ ಇದ್ರ ಬಗ್ಗೆ ಆಲ್ರೆಡಿ. ಇದನ್ನು ಕಾಸ್ಮೋಲಜಿ ಅಂದರೆ ಯೂನಿವರ್ಸ್ ಅಂಡ್ ಸ್ಟಡಿ ಅಬೌಟ್ ಯೂನಿವರ್ಸ್ ಅಂದರೆ ಯೂನಿವರ್ಸ್ ಆರಿಜಿನ್, ವಿಶ್ವದ ಉಗಮಕ್ಕೆ ಸಂಬಂಧಪಟ್ಟಂಥ ವಿಶ್ವದ ಉಗಮಕ್ಕೆ ಒಂದು ಏನು ಅಧ್ಯಯನ ಮಾಡ್ತಕ್ಕಂಥ ಬಹುಮುಖ್ಯ ಇರ್ತಕ್ಕಂಥ ಒಂದು ಬ್ರಾಂಚನ್ನು ನಾವು ಕಾಸ್ಮೋಲಜಿ ಅಂತ ಕರಿತಕ್ಕಂಥ ಫ್ರೆಂಡ್ಸನ್ನು. ಅಂದರೆ ವಿಶ್ವ ಸೃಷ್ಟಿ ವಿಜ್ಞಾನ ಅಂತ ಕರಿತೀವಿ. ಆ ವಿಶ್ವ ಸೃಷ್ಟಿ ವಿಜ್ಞಾನದಲ್ಲಿ ಸಾಕಷ್ಟು ಬಹುಮುಖ್ಯ ಇರ್ತಕ್ಕಂಥ ಥಿಯರಿಗಳಿದೆ. ಅಂಥ ಥಿಯರೀಸನ್ನು ನಾವೇನು ಮಾಡ್ಕೊಂಡಿದ್ವಿ, ಎರಡು ಭಾಗ ಮಾಡ್ಕೊತೀವಿ ಫ್ರೆಂಡ್ಸ್. ಒಂದು ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಈ ಒಂದು ಟ್ರೆಡಿಷನಲ್ ಥಿಯರೀಸ್, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಸಿದ್ಧಾಂತಗಳು, ಅವನ್ನು ನಾವು ಎವಲ್ಯೂಷನರಿ ಥಿಯರೀಸ್ ಅಂತ ಕರಿತೀವಿ. ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ. ಓಕೆ, ಸಾಂಪ್ರದಾಯಿಕ ಸಿದ್ಧಾಂತಗಳು ಎವಲ್ಯೂಷನರಿ ಥಿಯರೀಸ್ ಅಂತ ಕರಿತೀವಿ ಮೊದಲನೇ ಸಿದ್ಧಾಂತವನ್ನು. ಬಟ್ ಅವೆಲ್ಲ ಅಸಂಪ್ಷನ್ ಬೇಸ್ ಇರ್ತಕ್ಕಂಥವು, ಬರೀ ಕಲ್ಪನೆ ಆಧಾರವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಸಿದ್ಧಾಂತಗಳಲ್ಲಿ. ಅಂಥ ಒಂದು ಸಾಂಪ್ರದಾಯಿಕ ಸಿದ್ಧಾಂತಗಳು ಅಂತ ಬಂದಾಗ ಯಾವಿದಾವೆ ಫ್ರೆಂಡ್ಸ್ ಅಲ್ಲಿ ಬಂದಾಗ ಒಂದು ಸೊ ಬಹುಮುಖ್ಯ ಇರ್ತಕ್ಕಂಥ ಅಂದರೆ ನೆಬುಲರ್ ಹೈಪೋಥಿಸಿಸ್, ಜ್ಯೋತಿರ್ಮೇಘ ಸಿದ್ಧಾಂತ ಅಂತ ಕರಿತೀವಿ ಬಹುಮುಖ್ಯ ಇರ್ತಕ್ಕಂಥ. ಸೊ ನೆಬುಲರ್ ಹೈಪೋಥಿಸಿಸ್ ಅಂತ ಹೇಳಿದನ ಯಾರು ಈ ಸಿದ್ಧಾಂತವನ್ನು ಮಂಡನೆ ಮಾಡಿದಂತೂ ಇಮ್ಯಾನ್ಯುಯಲ್ ಕಾಂಟ್ ಅಂತೇಳಿ ಮತ್ತು ಲ್ಯಾಪ್ಲಸ್ ಅಂತೇಳಿ ಫ್ರೆಂಡ್ಸ್ನ. ಇಮ್ಯಾನ್ಯುಯಲ್ ಕಾಂಟ್ ಯಾರು ಅಂದರೆ ವಾಸ್ ಅ ಸೈಂಟಿಫಿಕ್ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೀವಿ. ಭೂಗೋಳಶಾಸ್ತ್ರದ ಒಬ್ಬ ವೈಜ್ಞಾನಿಕ ಪಿತ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ಇದನ್ನು. ಓಕೆ, ಬೇಸಿಕಲಿ ವಾಸ್ ಅ ಜರ್ಮನ್ ಕ್ಲೈಮೆಟಾಲಜಿಸ್ಟ್, ಜರ್ಮನ್ ದೇಶದ ಒಬ್ಬ ಸೊ ಏನು ಹವಾಮಾನ ತಜ್ಞಾಗಿರ್ತಕ್ಕಂಥವನು. ಸೊ ಈತ ಬಹಳ ಮುಖ್ಯ ಇರ್ತಕ್ಕಂಥ ಸಾಕಷ್ಟು ಅಂಶಗಳನ್ನು ಅಂತಂದರೆ ಈ ಭೂಮಿಯ ಒಂದು ಹೆಂಗೆ ಉಗಮ ಆಯಿತು, ವಿಶ್ವ ಹೆಂಗೆ ಉಗಮ ಆಯಿತು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಸಾಕಷ್ಟು ಅಂಶಗಳನ್ನು ತಿಳಿಸ್ಕೊಟ್ಟಿದ್ದಾನೆ ಇಮ್ಯಾನ್ಯುಯಲ್ ಕಾಂಟ್ ಅನ್ನುವಂಥ ವ್ಯಕ್ತಿ ಫ್ರೆಂಡ್ಸ್ ಮುಖ್ಯ ಇರ್ತಕ್ಕಂಥ. ಈಗ 1755ರಲ್ಲಿ ಈತನ ಸಿದ್ಧಾಂತವನ್ನು ಮತ್ತೆ ಅದನ್ನು ಸ್ವಲ್ಪ ಒಂದು ಅಪ್ಡೇಟ್ ಮಾಡೋದು ಏನಪ್ಪ ಅಂತಂದರೆ ಲ್ಯಾಪ್ಲಸ್ ಅಂತೇಳಿ ಫ್ರೆಂಡ್ ಬಹಳ ಮುಖ್ಯ ಇರ್ತಕ್ಕಂಥವನು ಅದನ್ನು. ಓಕೆ, ಸೊ ಈ ಸಿದ್ಧಾಂತಗಳ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಮುಂದಿನ ತರಗತಿಗಳಲ್ಲಿ ಸಿದ್ಧಾಂತನ ಡೀಟೇಲ್ಸ್ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸನ್ನ. ಇದರ ನಂತರ ಇನ್ನೊಂದು ಬಹಳ ಮುಖ್ಯ ಇರ್ತಕ್ಕಂಥ ಸಿದ್ಧಾಂತ, ಒಂದು ಸಾಂಪ್ರದಾಯಿಕ ಸಿದ್ಧಾಂತ ಅಂದರೆ ಡಸ್ಟ್ ಕ್ಲೌಡ್ ಥಿಯರಿ ಅಂತೇಳಿ ಇದನ್ನು. ಓಕೆ, ಡಸ್ಟ್ ಕ್ಲೌಡ್ ಥಿಯರಿ ಅಂತ ಬಂದ ಬಹಳ ಮುಖ್ಯ ಇರ್ತಕ್ಕಂಥ ಧೂಳಿಯ ಕಣಗಳ ಸಿದ್ಧಾಂತ ಅಂತೇಳಿ. ಇದು ಕೂಡ ಒಂದು ಜಸ್ಟ್ ಅಸಂಪ್ಷನ್ ಬೇಸ್ಡ್, ಕಲ್ಪನೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಿದ್ಧಾಂತ. ಅದನ್ನು ವಿಚ್ ಸಾಕರ್ ಅನ್ನುವಂಥ ವಿಜ್ಞಾನಿ ಇದರ ಬಗ್ಗೆ ಮಂಡನೆ ಮಾಡ್ತಾನೆ ಫ್ರೆಂಡ್ಸನ್ನ. ಅಂದರೆ ದಿಸ್ ಟೂ ಥಿಯರೀಸ್ ಆರ್ ಜಸ್ಟ್ ಇಟ್ಸ್ ಬೇಸ್ಡ್ ಆನ್ ಅಸಂಪ್ಷನ್. ಓಕೆ, ಇವು ಅಸಂಪ್ಷನ್ ಬೇಸ್ ಇರ್ತಕ್ಕಂಥವು, ಯಾವುದೇ ರೀತಿಯ ವೈಜ್ಞಾನಿಕವಾಗಿರ್ತಕ್ಕಂಥ ಸಿದ್ಧಾಂತಗಳಲ್ಲ ಫ್ರೆಂಡ್ಸ್ ಇವನ್ನ. ಬಟ್ ಇವು ಕೂಡ ಪ್ರಾಮುಖ್ಯತೆ ಪಡ್ಕೊಂಡಿದೆ ಫ್ರೆಂಡ್ಸ್ ಇವನ್ನ. ಓಕೆ, ಸೊ ಬಟ್ ಇವನ್ನು ಮೊದಲ ಬಾರಿಗೆ ವಿಶ್ವ ಮತ್ತು ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂಥ ಮೊದಲ ಸಿದ್ಧಾಂತವನ್ನು ಮಂಡನೆ ಮಾಡಿದ್ರಿಂದ ಈತನ್ನ ಸೊ ಏನು ಇಮ್ಯಾನ್ಯುಯಲ್ ಕಾಂಟನ್ನು ಸೈಂಟಿಫಿಕ್ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೀವಿ, ಭೂಗೋಳಶಾಸ್ತ್ರದ ವೈಜ್ಞಾನಿಕ ಪಿತ ಅಂತ ಕರಿತಕ್ಕಂಥ ಫ್ರೆಂಡ್ಸ್ ಇದನ್ನ. ಓಕೆ ಸ್ನೇಹಿತರೆ, ನಾವು ಈ ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಮೊದಲ ಒಂದು ಹಂತದ ಸಿದ್ಧಾಂತಗಳಲ್ಲಿ ಬಂದಾಗ ಸಾಂಪ್ರದಾಯಿಕ ಸಿದ್ಧಾಂತಗಳ ಬಗ್ಗೆ ನೋಡಿದ್ದೀವಿ. ಆ ನಂತರದಲ್ಲಿ ಬಂದ ನಾವು ಬಹುಮುಖ್ಯ ಇರ್ತಕ್ಕಂಥ ಇನ್ನೊಂದು ಸಿದ್ಧಾಂತದಪ್ಪ ಅಂದರೆ ವೈಜ್ಞಾನಿಕ ಸಿದ್ಧಾಂತಗಳು ಅಂತೇಳಿ, ಸೈಂಟಿಫಿಕ್ ಥಿಯರೀಸ್ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ ಅವನ್ನು ಕ್ಯಾಟೋಸ್ಟ್ರೋಪಿಕ್ ಥಿಯರೀಸ್ ಅಂತ ಕರಿತೀವಿ ಅದನ್ನು. ಇವೆಲ್ಲ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಇಟ್ಕೊಂಡು ಮಾಡಿರ್ತಕ್ಕಂಥವು. ಆಧುನಿಕ ಯುಗದಲ್ಲಿ 19ನೇ ಶತಮಾನದ ನಂತರ ಇವತ್ತೇನು ಸೊ ಒಂದು ಮಾಡಿರ್ತಕ್ಕಂಥ ಅಥವಾ ಏನೋ ಅದ್ರ ಬಗ್ಗೆ ರಿಸರ್ಚ್ ಮಾಡಿರ್ತಕ್ಕ ಸಿದ್ಧಾಂತಗಳಾಗಿರ್ತಕ್ಕಂಥ ಫ್ರೆಂಡ್ಸ್ ಇವನ್ನ.
ಅದರಲ್ಲಿ ಬಂದಾಗ ಒಂದು ಬಹಳ ಮುಖ್ಯ ಆಗ್ತಕ್ಕಂಥ ಉಬ್ಬರಳಿತ ಸಿದ್ಧಾಂತ ಅಂತೇಳಿ, ಇದನ್ನು ಸರ್ ಜೇಮ್ಸ್ ಜೀನ್ಸ್ ಮತ್ತು ಹೆರಾಲ್ಡ್ ಜಫ್ರಿಸ್ ಅಂತಕ್ಕಂಥವ್ರು ಇದನ್ನು ಮಂಡನೆ ಮಾಡಿದ್ದಾರೆ. ಸೊ ಉಬ್ಬರಳಿತಗಳ ಸಿದ್ಧಾಂತ ಅಂತೇಳಿ ಟೈಡಲ್ ಥಿಯರಿ ಅಂತ ಕರಿತೀವಿ. ನಂತರ ಗ್ರಾಹಕಣ ಸಿದ್ಧಾಂತ ಪ್ಲಾನೆಟಸಿಮಲ್ ಥಿಯರಿ ಅಂತ ಹೇಳಿದಾನೆ. ಈ ಸಿದ್ಧಾಂತವನ್ನು ನಮ್ಮ ಬಹಳ ಮುಖ್ಯ ಅರ್ಥ ಚೇಂಬರ್ಲಿನ್ ಮತ್ತು ಮೌಲ್ಟನ್ ಅಂತಕ್ಕಂಥ ಸೈಂಟಿಸ್ಟ್ಗಳು ಅದನ್ನು ಮಂಡನೆ ಮಾಡಿದ್ದಾರೆ. ನಂತರದಲ್ಲಿ ಬಂದಾಗ ಬೈನರಿ ಸ್ಟಾರ್ ಥಿಯರಿ ಅಂತ ಹೇಳಿದಾನೆ, ದ್ವಿನಕ್ಷತ್ರ ಸಿದ್ಧಾಂತ ಅಂತ ಕರಿತೀವಿ. ಇದನ್ನು ಎನ್ ರಸೆಲ್ ಮತ್ತು ಎ ಲಿಟನ್ ಅಂತಕ್ಕಂಥವ್ರು ಇದನ್ನು ಮಂಡನೆ ಮಾಡಿದ್ದಾರೆ. ನಂತರದಲ್ಲಿ ಬಂದಾಗ ಸ್ಟೆಲ್ಲರ್ ಕೊಲಿಷನ್ ಥಿಯರಿ ಅಂತ ಹೇಳಿದಾನೆ. ಈ ಸಿದ್ಧಾಂತವನ್ನು ರಾಸ್ಕನ್ ಅನ್ನುವಂತಹ ಒಬ್ಬ ಸೈಂಟಿಸ್ಟ್ ಮಂಡನೆ ಮಾಡಿದ್ದಾನೆ. ಆ ನಂತರದಲ್ಲಿ ಬಂದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಸಿಪಿಡ್ ಥಿಯರಿ ಅಂತೇಳಿ ಇದು ನಾವು ಸ್ವಲ್ಪ ಗಮನ ಹರಿಸಬೇಕಾಗಿರ್ತಕ್ಕಂಥ ಸಿದ್ಧಾಂತ ಇದನ್ನು. ಯಾಕೆಂದರೆ ಈ ಸಿಪಿಡ್ ಸಿದ್ಧಾಂತ ನಮ್ಮ ಭಾರತೀಯನೋರ್ವ ಅಂದರೆ ನೋಡಿ, ವಿಶ್ವದ ಉಗಮಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತಗಳಲ್ಲಿ ಬಂದಾಗ ಭಾರತೀಯನೋರ್ವನಿಂದ ಮಂಡನೆ ಆಗಿರ್ತಕ್ಕಂಥ ಮೊದಲ ಸಿದ್ಧಾಂತ ಅಂತಂದರೆ ಸಿಪಿಡ್ ಸಿದ್ಧಾಂತ ಅಂತ ಕರಿತೀವಿ. ಸಿ ಬ್ಯಾನರ್ಜಿ ಅಂತ ಹೇಳಿದನ್ನು ಪಶ್ಚಿಮ ಬಂಗಾಳದವರು, ಇವರು ಕೂಡ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ, ಸಿಪಿಡ್ ಅಂತಕ್ಕಂಥ ಫ್ರೆಂಡ್ಸ್ ಇದೆ. ನಂತರ ನೋವಾ ಥಿಯರಿ ಅಂತ ಹೇಳಿದನ್ನು ಅದನ್ನು ಹೋಯಲ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಇದನ್ನು ಮಂಡನೆ ಮಾಡಿದ್ದಾನೆ. ಆ ನಂತರದಲ್ಲಿ ಮಹಾಸ್ಫೋಟ ಸಿದ್ಧಾಂತ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ ಈ ಸಿದ್ಧಾಂತವನ್ನು ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಅನ್ನುವಂಥ ವ್ಯಕ್ತಿ ಮಂಡನೆ ಮಾಡಿದ್ದಾನೆ ಫ್ರೆಂಡ್ಸ್. 1927ರಲ್ಲಿ ಬೆಲ್ಜಿಯಂ ದೇಶದ ಬಹುಮುಖ್ಯ ಆಗ್ತಕ್ಕಂಥ ಸೈಂಟಿಸ್ಟ್ ವಿಜ್ಞಾನಿ ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಅನ್ನುವಂಥ ವ್ಯಕ್ತಿ ಇದನ್ನು ಮಂಡನೆ ಮಾಡಿರ್ತಕ್ಕಂಥ ಫ್ರೆಂಡ್ಸ್ 1927ರಲ್ಲಿ ಫ್ರೆಂಡ್ಸ್ ಓಕೆ. ಇದು ಮಾಡರ್ನ್ ಥಿಯರಿ. ಈಗ ಹಾಗೆ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ, ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂಥ ಒಂದು ಆಧುನಿಕವಾಗಿರ್ತಕ್ಕಂಥ ಸಿದ್ಧಾಂತ ಮಾಡರ್ನ್ ಥಿಯರಿ. ಯಾವುದು ಬಹಳ ಮುಖ್ಯ ಇರ್ತಕ್ಕಂಥದ್ದು ಮಹಾಸ್ಫೋಟ ಸಿದ್ಧಾಂತ ಅಂತ ಮಾತಾಡಿದ್ದೀನಿ ನಾನು ನಿಮ್ಮ ಕ್ಲಾಸಲ್ಲಿ ಲಾಸ್ಟ್ ಒಂದು ಟಾಪಿಕಲ್ಲಿ ಬಂದಾಗ ಅದನ್ನು. ಹಾಗೆ ಸರ್ ಇವೆಲ್ಲ ಸಿದ್ಧಾಂತಗಳನ್ನು ಹೇಳಿದ್ರಿ, ಇದರ ಮೇಲೆ ಏನು ಪ್ರಶ್ನೆ ಕೇಳ್ತಾರೆ ನಮಗದನ್ನು? ಈಗ ನಮ್ಮ ಹುಡುಗರು ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಷ್ಟೆಲ್ಲ ಥಿಯರಿಗಳನ್ನು ಹೆಸರು ಹೇಳಿದೆ ಸರ್, ಇದೆಲ್ಲ ಓದಬೇಕಾ ಸರ್ ನಾವು ಅದನ್ನು? ಫ್ರೆಂಡ್ಸ್, ನಮ್ಮ UPSC ಪ್ರಿಲಿಮ್ಸ್, KS ಪ್ರಿಲಿಮ್ಸ್, PSI ಆ್ಯಂಡ್ FDA, STA, ನಮ್ಮ ಪೊಲೀಸ್ ಕಾನ್ಸ್ಟೇಬಲ್, ಈ ಥರ ಯಾವುದೇ ನೀವು ಸಾಮಾನ್ಯ ಅಧ್ಯಯನದ ವಿಚಾರದಲ್ಲಿ ಬಂದಾಗ ಗಮನ ಹರಿಸ್ಬೇಕಾಗಿರ್ತಕ್ಕಂಥ ಇಲ್ಲಿ ಹೆಂಗೆ ಕ್ವಶನ್ ಕೇಳ್ತಾನೆ ಅಂತಂದರೆ A ಮತ್ತು B ಕಾಲಮ್ ಅಂತ ಕೊಡ್ತಾನೆ ಫ್ರೆಂಡ್ಸ್. A ಕಾಲಮಲ್ಲಿ ಏನು ಮಾಡ್ತಾನೆ ಅಂತಂದರೆ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಥಿಯರಿಗಳನ್ನು ನೇಮನ್ನು ಕೊಡ್ತಾನೆ. ಇಲ್ಲಿ B ಕಾಲಮಲ್ಲಿ ಏನಪ್ಪ ಪ್ರಫೌಂಡರ್ ಪ್ರತಿಪಾದಕರನ್ನು ಕೊಡ್ತಾನೆ. ಅದನ್ನು ಕೊಟ್ಬಿಟ್ಟು ಏನು ಮಾಡ್ತಾನೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಜ್ಯೋತಿರ್ಮೇಘ ಸಿದ್ಧಾಂತ ಪ್ರತಿಪಾದಕರು ಯಾರು ಇಲ್ಲಿ ಕೊಟ್ಟಿರ್ತಾನೆ ಕಡೆ B ಕಾಲಮಲ್ಲಿ ಬಂದಾಗ ಅದು ನೋಡಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅದನ್ನ ಇಮ್ಯಾನ್ಯುಯಲ್ ಕಾಂಟ್ ಅಂತ ಹೇಳಿದನ್ನು. ಅಥವಾ ಇನ್ನೊಂದು ಉಬ್ಬರಳಿತ ಸಿದ್ಧಾಂತ ಅಂತ ಕೊಡ್ತಾನೆ. ಅದಕ್ಕೇನಪ್ಪ ಅಂದರೆ ಸರ್ ಜೇಮ್ಸ್ ಜೀನ್ಸ್ ಮತ್ತು ಹೆರಾಲ್ಡ್ ಜಫ್ರಿಸ್ ಅಂತ ಕಡೆಗೆ ಅದನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇದು ನಮ್ಮ ಈ ಟಾಪಿಕ್ಕಿಂದ ಪ್ರಶ್ನೆ ಆಗ್ತಕ್ಕಂಥ ವಿಧಾನ ಇದನ್ನು. ಹಾಗಾಗಿ ನಾವು ಸ್ವಲ್ಪ ಇದರಲ್ಲಿ ಬಂದಾಗ ಜಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಬೇಸಲ್ಲಿ ಬರ್ತಕ್ಕಂಥ AB ಕಾಲಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಒಂಚೂರು ಗಮನ ಹರಿಸಬೇಕಾಗುತ್ತೆ ಈ ಥಿಯರಿಗಳ ಸಿದ್ಧಾಂತಗಳ ವಿಚಾರದಲ್ಲಿ ಬಂದ ಫ್ರೆಂಡ್ಸ್. ಓಕೆ, ನಂತರದಲ್ಲಿ ನಮ್ಮ ಈ ಭೂಮಿ ವಿಚಾರದಲ್ಲಿ ಬಂದಾಗ ನಾನು ಈಗ ಮಹಾಸ್ಫೋಟ ಸಿದ್ಧಾಂತ ನಿಮಗೆ ಜಸ್ಟ್ ಹೇಳಿದೆ, ಅದನ್ನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಅಂಶಗಳನ್ನು ಮತ್ತೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ ವಿಧವಾದನ ಅಂತ ಅಂಶಗಳು ಅಂದರೆ, ಒಂದು ನೋಡಿ ಇದನ್ನು ಪ್ರತಿಪಾದಕ ಈಗ ತಾನೇ ಹೇಳಿದೆ, ಅಬ್ಬೆ ಜಾರ್ಜಸ್ ಲಿಮಾಯ್ತ್ರೆ ಬೆಲ್ಜಿಯಂನವನು 1927ರಲ್ಲಿ ಮಂಡನೆ ಮಾಡಿದ ಅಂತ ಅದನ್ನು. ನಾನು ಜಸ್ಟ್ ಇನ್ನೊಂದು ಹೇಳಿದ್ರೆ ಮಹಾಸ್ಫೋಟ ಅಂದ್ರೇನು, ಹೆಂಗಾಗುತ್ತೆ ಮಹಾಸ್ಫೋಟ ಅನ್ನೋದನ್ನು ಅಬ್ಸರ್ವ್ ಮಾಡಿದಾಗ ಎಲ್ಲ ನಕ್ಷತ್ರಗಳ ಒಂದು ಕೊನೆಯ ಹಂತ ಅದಪ್ಪ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ ಫ್ರೆಂಡ್ಸ್, ಕಪ್ಪು ರಂಧ್ರ ಅಂತ ಕರಿತೀವಿ ಅದನ್ನು. ಈ ಕಪ್ಪು ರಂಧ್ರಾವಸ್ಥೆಗೆ ಬಂದಂಥ ಒಂದು ನಕ್ಷತ್ರ ಓಲ್ಡ್ ಸ್ಟೇಜ್ ಅಂದರೆ ಎಲ್ಲ ನಕ್ಷತ್ರಗಳ ಕೊನೆಯ ಹಂತ ಯಾವುದು ಅಂತ ಕೇಳ್ತಾನೆ. ಎಲ್ಲ ನಕ್ಷತ್ರಗಳ ಕೊನೆಯ ಹಂತ ಕಪ್ಪು ರಂಧ್ರಾವಸ್ಥೆ ಅಂತ ಕರಿತೀವಿ ಅದನ್ನು ನ್ಯೂಟ್ರಾನ್ ಸ್ಟಾರ್ ಅಂತ ಕೂಡ ಕರಿತೀವಿ, ನ್ಯೂಟ್ರಾನ್ ನಕ್ಷತ್ರ ಅಂತ ಕರಿತೀವಿ ಫ್ರೆಂಡ್ಸ್. ನಂತರದಲ್ಲಿ ಅದಕ್ಕೆ ಗ್ರಾವಿಟೇಷನ್ ಫೋರ್ಸ್, ಅಟ್ರಾಕ್ಷನ್ ಪವರ್ ತುಂಬ ಜಾಸ್ತಿ ಇರೋದು ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ನಂತರದಲ್ಲಿ ಬಹುಮುಖ್ಯ ಇರ್ತಕ್ಕಂಥ ಆ ಒಂದು ನಕ್ಷತ್ರದ ಒಳಭಾಗದಲ್ಲಿ ಫ್ರಿಕ್ಷನ್, ಘರ್ಷಣೆ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಫ್ರೆಂಡ್ಸ್. ಯಾವಾಗ ನಕ್ಷತ್ರದ ಒಳಭಾಗದಲ್ಲಿ ಗುರುತ್ವಾಕರ್ಷಣತೆ ಜಾಸ್ತಿಯಾಗಿ ಘರ್ಷಣೆ ಜಾಸ್ತಿ ಆಗುತ್ತೆ, ಆ ನಕ್ಷತ್ರದ ಒಳಭಾಗದಲ್ಲಿರ್ತಕ್ಕಂಥ ಪ್ರಮುಖ ಧಾತುಗಳು ಅಂತಂದರೆ ಹೈಡ್ರೋಜನ್ ಪ್ಲಸ್ ಹೀಲಿಯಂ. ಓಕೆ, ಇವು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ನಕ್ಷತ್ರದ ಒಳಭಾಗದ ಪ್ರಮುಖ ಧಾತುಗಳು ಅಂತಂದರೆ ಜಲಜನಕ ಮತ್ತು ಹೀಲಿಯಂ, ಹೈಡ್ರೋಜನ್ ಮತ್ತು ಹೀಲಿಯಂ ಅಂತಕ್ಕಂಥ ಮೇನ್ ಕಾಂಪೊನೆಂಟ್. ಈ ಒಂದು ಜಲಜನಕ ಹೀಲಿಯಂ ಏನಾಗ್ತಾರತ್ತೆ ಅಂದರೆ ಹೀಲಿಯಂ ಮ್ಯಾಲಿಕ್ಯುಲರ್ಸ್ ಆರ್ ಕನ್ವರ್ಟಿಂಗ್ ಇಂಟು ಹೈಡ್ರೋಜನ್ ಮಾಲಿಕ್ಯುಲರ್ ಕನ್ವರ್ಟಿಂಗ್ ಇಂಟು ಹೀಲಿಯಂ. ಈ ಜಲಜನಕದ ಪರಮಾಣುಗಳು ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದನ್ನೇ ನ್ಯೂಕ್ಲಿಯರ್ ಫಿಷನ್. ಓಕೆ, ಏನಪ್ಪ ಅಂತಂದರೆ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ ಫ್ರೆಂಡ್ಸ್. ಈ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ ಆದಾಗ ಒಳಭಾಗದಲ್ಲಿ ಘರ್ಷಣೆ ಜಾಸ್ತಿ ಆಗುತ್ತೆ.
ಆಗ ಉಷ್ಣಾಂಶ ಬಿಡುಗಡೆ ಆಗುತ್ತೆ. ಹೆಚ್ಚು ಉಷ್ಣಾಂಶ ಬಿಡುಗಡೆಯಾಗಿ ಏನಾಗುತ್ತಪ್ಪ ಅಂದರೆ ಅಂತಿಮವಾಗಿ ಸೊ ಈ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ ಮತ್ತು ಉಷ್ಣಾಂಶ ಮತ್ತು ಒತ್ತಡಗಳು ಹೆಚ್ಚಾಗೋದ್ರಿಂದ ಸೊ ಈ ಒಂದು ನಕ್ಷತ್ರ ಸ್ಫೋಟನೆ ಆಗುತ್ತೆ. ಈ ನಕ್ಷತ್ರ ಅಂತಿಮವಾಗಿ ಸ್ಫೋಟಿಸುವಂಥದ್ದನ್ನು ನಾವೇನು ಕರಿತೀವಿ, ಬಿಗ್ ಬ್ಯಾಂಗ್, ಮಹಾಸ್ಫೋಟ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ. ಮಹಾಸ್ಫೋಟದ ವಿಚಾರದಲ್ಲಿ ಬಂದಾಗ ನಾವು ಹೆಂಗೆ ಅದನ್ನು ನೋಡ್ತೀವಿ ಅಂತಂದರೆ, ಸೊ ಇದು ವಿಚಾರದಲ್ಲಿ ಬಂದಾಗ ಎಲ್ಲ ನಕ್ಷತ್ರಗಳ ಕೊನೆಯ ಹಂತ ಅದಪ್ಪ ಅಂದರೆ ಬ್ಲ್ಯಾಕ್ ಹೋಲ್. ಸೊ ಬ್ಲ್ಯಾಕ್ ಹೋಲಲ್ಲಿ ಬಂದಾಗ ನಕ್ಷತ್ರದ ಗಾತ್ರ ಕಡಿಮೆ ಆಗ್ತಾ ಇರುತ್ತೆ, ಫ್ರಿಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ನಂತರದಲ್ಲಿ ಅದರ ಉಷ್ಣಾಂಶ ಜಾಸ್ತಿ ಬಿಡುಗಡೆ ಆಗ್ತಾ ಇರುತ್ತೆ, ಅಂತಿಮವಾಗಿ ನಕ್ಷತ್ರ ಸ್ಫೋಟನೆ ಆಗುತ್ತೆ. ಅಂತಿಮವಾಗಿ ನಕ್ಷತ್ರ ಸ್ಫೋಟನೆ ಆಗೋದನ್ನೇ ನಾವು ಬಿಗ್ ಬ್ಯಾಂಗ್ ಅಂತ ಕರಿತೀವಿ, ಮಹಾಸ್ಫೋಟ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಈ ನಕ್ಷತ್ರಗಳ ಒಳಭಾಗದಲ್ಲಿ ಪ್ರಮುಖ ಧಾತು ಯಾವುದಾಗಿರುತ್ತೆ ಅಂತ ಹೇಳಿದ್ದೀನಿ, ಹೈಡ್ರೋಜನ್ ಮತ್ತು ಹೀಲಿಯಂ. ಹೈಡ್ರೋಜನ್ ಮತ್ತು ಹೀಲಿಯಂ ಅಂದರೆ ಜಲಜನಕ ಮತ್ತು ಹೀಲಿಯಂ. ಹೈಡ್ರೋಜನ್ ಏನಾಗ್ತಾ ಇರುತ್ತೆ, ಹೀಲಿಯಂ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದನ್ನೇ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ. ಈ ನಕ್ಷತ್ರಗಳ ಒಂದು ಸ್ಫೋಟನೆ ಏನಾಗುತ್ತೆ ಅಂತಿಮವಾಗಿ ಅದನ್ನೇ ಮಹಾಸ್ಫೋಟ ಅಂತ ಕರಿತೀವಿ. ಅಂಥ ನೆಬುಲಾ ಅಂದರೆ ದೊಡ್ಡದಾದಂಥ ಒಂದು ನಕ್ಷತ್ರ ಸ್ಫೋಟನೆಯಾಗಿ ಅದರಿಂದ ಚದುರಿ ಹೊರ ಬಂದಂಥ ವಸ್ತುಗಳು ಒಟ್ಟು ಕೂಡಿ ಭೂಮಿಗೆ ಇರ್ತಕ್ಕಂಥ ಗ್ರಹಗಳು, ಉಪಗ್ರಹಗಳು ಮತ್ತು ಸಣ್ಣ ಸಣ್ಣ ನಕ್ಷತ್ರಗಳು ಮತ್ತೆ ಉಗಮ ಆಗಿರ್ತಕ್ಕಂಥ ಫ್ರೆಂಡ್ಸ್. ಇದು ನಮ್ಮ ವಿಶ್ವ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ನಮ್ಮ ಏನೋ ಸೊ ಮಹಾಸ್ಫೋಟ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳಾಗಿರ್ತಕ್ಕಂಥವು. ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ನಂತರದಲ್ಲಿ ಇವತ್ತು ಈ ಏನು ನಮ್ಮ ಬಿಗ್ ಬ್ಯಾಂಗ್ ಅಂತ ಏನು ಕರೆದೋ ಆ ಬಹುಮುಖ್ಯ ಇರ್ತಕ್ಕಂಥ ಆ ಬಿಗ್ ಬ್ಯಾಂಗ್ನ ಒಂದು ಭಾಳ ಮುಖ್ಯ ಇರ್ತಕ್ಕಂಥ ಮಾಡ್ರನ್ ಟೆಸ್ಟ್ ಇವತ್ತು ನಡೀತಾ ಇದೆ ಫ್ರೆಂಡ್ಸ್. ಈ ಕಡೆಗೆ ಅದನ್ನು ಆಧುನಿಕ ಪರೀಕ್ಷೆ ನಡೀತಾ ಇದೆ ಇವತ್ತು. ಎಲ್ಲಿ ನಡೀತಾ ಇದೆ ಇವತ್ತು? ಈ 2007-8 ಅಂದರೆ 2006 ಶುರು ಮಾಡಿದ್ರು. 2007-8 ನಂತರ ಬಹಳ ಮುಖ್ಯ ಇರ್ತಕ್ಕಂಥ ಇಡೀ ಪ್ರಪಂಚದಾದ್ಯಂತ ಸುಮಾರು 60ಕ್ಕೂ ಅಧಿಕ ರಾಷ್ಟ್ರಗಳು, ಮೋರ್ ದೆನ್ 60 ಕಂಟ್ರೀಸ್ ಇವತ್ತು ಒಟ್ಟಿಗೆ ಸೇರಿ ಮಾಡ್ತಾ ಕಡೆಗೆ ಒಂದು ಮಾಡ್ರನ್ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ? ಇವತ್ತು ನಮ್ಮ ಭೂಮಿ ಹೆಂಗೆ ಉಗಮ ಆಯಿತು, ವಿಶ್ವ ಹೆಂಗೆ ಉಗಮ ಆಯಿತು, ಆ ವಿಶ್ವದ ಉಗಮದ ಬಗ್ಗೆ, ಆ ವಿಶ್ವದ ಉಗಮದ ರಹಸ್ಯವನ್ನು, ಭೂಮಿಯ ಉಗಮದ ರಹಸ್ಯವನ್ನು ತಿಳ್ಕೊಬೇಕು ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಈ ಆಧುನಿಕ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದನ್ನೇ ಮಾಡ್ರನ್ ಟೆಸ್ಟ್ ಅಂತ ಕರಿತೀವಿ ಅದನ್ನು. ಈ ಆಧುನಿಕ ಪರೀಕ್ಷೆಯನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಇದು ಪ್ರಶ್ನೆ ಕೂಡ ಆಗಿದೆ. ಅದನ್ನು ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳ ಗಡಿಯಲ್ಲಿ, ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳ ಗಡಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಫ್ರೆಂಡ್ಸ್ ಅದನ್ನು ಅಂತಂದರೆ, ನಮ್ಮ ಈಗ ಏನು ಅರ್ತ್ ಬಹಳ ಮುಖ್ಯ ಇರ್ತಕ್ಕಂಥ ಭೂಮಿ ಇದೆ. ಸೊ ಭೂಮಿಯಿಂದ ನಮ್ಮ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಒಟ್ಟು ಸೊ ಬಹುಮುಖ್ಯ ಇರ್ತಕ್ಕಂಥ 100 ಮೀಟರ್ ಆಳಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಭೂಮಿಯ ಮೇಲ್ಭಾಗದಿಂದ ಅರ್ಥನ ಮೇಲ್ಭಾಗ 100 ಮೀಟರ್ ಆಳಕ್ಕೆ ಹೋಗಿದ್ದಾರೆ. ಆಳಕ್ಕೆ ಹೋಗಿ ಏನು ಮಾಡಿದ್ದಾರೆ, 27 ಕಿಲೋಮೀಟರ್ ಅಂದರೆ 27 ಕಿಲೋಮೀಟರ್, 27 ಕಿಲೋಮೀಟರ್ನಪ್ಪ ಅಂದರೆ ಒಂದು ಸ್ಪೈರಿಕಲ್ ಆಗಿರ್ತಕ್ಕಂಥ ಈ ಒಂದು ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಒಂದು ಕೇವ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಕೇವ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಇದರ ಒಳಭಾಗದಲ್ಲಿ ಅಣುಗಳಲ್ಲಿರ್ತಕ್ಕಂಥ ಒಂದು ಏನು ಯಾವುದೇ ಒಂದು ಅಣುವಲ್ಲಿ ಬಂದಾಗ ಈ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ ಏನಿರ್ತವೆ, ಆ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳನ್ನು ಇಲ್ಲಿ ಫ್ರಿಕ್ಷನ್, ಘರ್ಷಣೆಗೆ ಒಳಪಡಿಸ್ತಾರೆ ಫ್ರೆಂಡ್ಸ್. ಯಾವಾಗ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳ ಮಧ್ಯೆ ಬಹಳ ಮುಖ್ಯ ಇರ್ತಕ್ಕಂಥ ಫ್ರಿಕ್ಷನ್, ಘರ್ಷಣೆ ಒಳಪಡಿಸ್ತಾರೋ ಆಗ ಒಂದು ಶಕ್ತಿ, ಒಂದು ಪವರ್ ಬಿಡುಗಡೆ ಆಗುತ್ತೆ. ಆ ಶಕ್ತಿಯನ್ನು, ಪವರ್ ಏನಪ್ಪ ಅಂದರೆ ಆ ಶಕ್ತಿಯೇ ಭೂಮಿಯ ಉಗಮಕ್ಕೆ ಕಾರಣ ಅಂತಕ್ಕಂಥ ಪತ್ತೆ ಹಚ್ಚಲಿಕ್ಕೆ ಈ ಒಂದು ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಮಾಡ್ರನ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈ ಕಡೆಗೆ ಅದನ್ನು ನೋಡಿದ್ದನ್ನು ಯಾವ ದೇಶಗಳ ಗಡಿ, ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶಗಳ ಗಡಿ. ಈ ಆಧುನಿಕ ಪರೀಕ್ಷೆಯನ್ನು ನಡೆಸಿರುವ ಸಂಸ್ಥೆ ಸೆರ್ನ್ ಅನ್ನುವ ಸಂಸ್ಥೆ. ಸೆರ್ನ್ ಅಂತಕ್ಕಂಥ ಸ್ವಿಟ್ಜರ್ಲ್ಯಾಂಡ್ ಜಿನೋದಲ್ಲಿರ್ತಕ್ಕಂಥ ಹೆಡ್ಕ್ವಾರ್ಟರ್ಸ್ ಅಂತಕ್ಕಂಥ ಸಂಸ್ಥೆ ಸೆರ್ನ್ ಅಂತಕ್ಕಂಥ ಇದು ಯುರೋಪಿನ ಅಣುಶಕ್ತಿ ಒಂದು ಸಂಸ್ಥೆ ಆಗಿರ್ತಕ್ಕಂಥ ಫ್ರೆಂಡ್ಸ್. ನಾವು ಇದು ಯುರೋಪಿನ ಆಟೋಮಿಕ್ ಏಜೆನ್ಸಿ ಅಂತ ಕರೆದು ಬಹಳ ಮುಖ್ಯ ಇರ್ತಕ್ಕಂಥ ಆ ಸೆರ್ನ್ ಅನ್ನುವಂಥ ಸಂಸ್ಥೆ ಇದರ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡು ಮಾಡ್ತಾ ಇದೆ ಕೆಲಸವನ್ನು. ಅದರಲ್ಲಿ ಇದಕ್ಕೆ ಏನೆಲ್ಲ ಹೆಸರುಗಳಿಂದ ಕರಿತೀವಿ ಇದಕ್ಕೆ, ಈ ಟೆಸ್ಟ್ಗೆ ನೋಡಿ, ಇದನ್ನು LHC ಅಂತ ಕರಿತೀವಿ, ಲಾರ್ಜ್ ಹೆಡ್ರಾನ್ ಕೊಲೈಡರ್. LHC, ಲಾರ್ಜ್ ಹೆಡ್ರಾನ್ ಕೊಲೈಡರ್. ಲಾರ್ಜ್ ಹೆಡ್ರಾನ್ ಕೊಲೈಡರ್ ಅಂತ ಕರಿತೀವಿ ಒಂದು ಫ್ರೆಂಡ್ಸ್. ಈ ಕಡೆ ಮೊದಲನೇದನ್ನು. ಎರಡನೇ ಅಂಶ ಕೊಲೈಡರ್ ಅಂದರೆ ಹೊಡಿತಕ್ಕಂಥ, ಅಂದರೆ ಯಾವುದೇ ಒಂದು ಆಟಮನ್ನು ಹೊಡೆದೋದನ್ನು ಶಕ್ತಿ ಬಿಡುಗಡೆ ಮಾಡಿಸ್ತಕ್ಕಂಥ ಕೊಲೈಡರ್. ನಂತರದಲ್ಲಿ ಹಿಗ್ಸ್ ಬೋಸ್ ಟೆಸ್ಟ್ ಅಂತ ಕೂಡ ಕರಿತೀವಿ ಅದನ್ನು. ಹಿಗ್ಸ್ ಅಂದರೆ ಪೀಟರ್ ಹಿಗ್ಸ್ ಅಂತ ಇಂಗ್ಲೆಂಡ್ ದೇಶದವನು, ಬೋಸ್ ಈತ ಬಹಳ ಮುಖ್ಯ ಇರ್ತಕ್ಕಂಥ ಭಾರತೀಯರು. ಸೊ ದೀಸ್ ಆರ್ 2 ಆರ್ ಹೀರೋಸ್ ಆಫ್ ದಿ ಬಿಗ್ ಬ್ಯಾಂಗ್ ಮಾಡ್ರನ್ ಟೆಸ್ಟ್. ನಮ್ಮ ಈ ಮಾಡ್ರನ್ ಟೆಸ್ಟ್ನ ಬಹಳ ಮುಖ್ಯ ಇರ್ತಕ್ಕಂಥ ಹೀರೋಗಳು ಇವರಿಬ್ಬರು. ಯಾರು? ನಮ್ಮ ಹಿಗ್ಸ್ ಮತ್ತು ಬೋಸ್ ಅಂತಕ್ಕಂಥನು. ಈ ಬೋಸ್ ಇವನು ಭಾರತೀಯ. ಯಾವ ಬೋಸ್ ಇವನು? ಸತ್ಯೇಂದ್ರನಾಥ ಬೋಸ್. ಪ್ರಶ್ನೆ ಕೇಳ್ಬೋದು. ಆಧುನಿಕ ಪರೀಕ್ಷೆಯಲ್ಲಿ, ಬಿಗ್ ಬ್ಯಾಂಗ್ ಥಿಯರಿಯ ಆಧುನಿಕ ಪರೀಕ್ಷೆಯಲ್ಲಿ ಪಾಲ್ಗೊಂಡಿದ್ದಂಥ ಭಾರತೀಯ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ ಬೋಸ್. ಈ ಪೀಟರ್ ಹಿಗ್ಸ್ ಕೂಡ ಇಂಗ್ಲೆಂಡ್ ದೇಶನು 2013 ಬಂದಾಗ
ಸೊ ನೊಬೆಲ್ ಫಿಸಿಕ್ಸ್ ಪ್ರೈಸ್ ವಿನ್ನರ್ 2013ರಲ್ಲಿ ಬಂದಾಗ ನೊಬೆಲ್ ಫಿಸಿಕ್ಸ್ ಪ್ರೈಸ್ ವಿನ್ನರ್ ಬಹಳ ಮುಖ್ಯವಾದ ಪೀಟರ್ ಇಗ್ಸ್ ಅಂತೇಳಿ ಇವರಿಬ್ಬರು ಒಟ್ಟಿಗೆ ಸೇರಿ ಈ ಒಂದು ಬಹುಮುಖ್ಯಾರ್ಥ ಟೆಸ್ಟ್ನ ಮುನ್ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್, ಭಾಳ ಮುಖ್ಯ ಇರ್ತಕ್ಕಂಥದ್ದು. ನಂತರದಲ್ಲಿ ಇದಕ್ಕೆ ಇನ್ನೂ ಒಂದು ನೇಮಿಂದ ಕರಿತೀವಿ ಗಾಡ್ ಪಾರ್ಟಿಕಲ್, ದೇವಕಣ. ಸೊ ಗಾಡ್ ಪಾರ್ಟಿಕಲ್ ಟೆಸ್ಟ್ ಅಂತ ಕೂಡ ಕರಿತೀವಿ ಫ್ರೆಂಡ್, ಭಾಳ ಮುಖ್ಯ ಇರ್ತಕ್ಕದ್ದನ್ನು ಗಾಡ್ ಪಾರ್ಟಿಕಲ್ ಟೆಸ್ಟ್ ಅಂತ ಕರಿತೀವಿ. ಇದನ್ನು ದೇವಕಣ ಪರಿಭಾವನೆ ಅಂತ ಕೂಡ ಕರೀತಕ್ಕಂಥ ಈ 3 ನೇಮಗಳಿಂದ ಕರೀತಾನೆ. ಅಂದರೆ ಆಧುನಿಕ ಮಹಾಸ್ಫೋಟ ಸಿದ್ಧಾಂತಕ್ಕಿರ್ತಕ್ಕಂಥ 3 ಹೆಸರುಗಳಂದರೆ ಹಿಗ್ಸ್ ಬೋಸ್ ಕಾನ್ಸೆಪ್ಟ್ ಅಂದ್ರೆ ಒಂದೇ, LHC ಅಂದ್ರೆ ಒಂದೇ, ಗಾಡ್ ಪಾರ್ಟಿಕಲ್ ಅಂದ್ರೆ ಒಂದೇ ಫ್ರೆಂಡ್ಸ್. ಇದನ್ನ ಈ ಒಂದು ಏನು ಪರೀಕ್ಷೆ, ಆಧುನಿಕ ಪರೀಕ್ಷೆಯಲ್ಲಿ 60 ದೇಶಗಳು ಪಾಲ್ಗೊಂಡಿವೆ. ಅದರಲ್ಲಿ ಭಾರತ ಕೂಡ ಒಂದು ಸದಸ್ಯ ರಾಷ್ಟ್ರ. ಇಂಡಿಯಾ ಆಲ್ಸೋ ಇಟ್ಸ್ ಒನ್ ಆಫ್ ದ ಮೆಂಬರ್ ಕಂಟ್ರಿ. ನಮ್ಮ ಇಂಡಿಯಾ ಏನು ಮಾಡಿದೆ ಇವತ್ತು ಅದಕ್ಕೆ, ಸೊ ಈ ಸಿಲಿಕಾನ್ ಚಿಪ್ಗಳನ್ನು ಅಂದರೆ ಈ ಏನು ನಮ್ಮ ಬಹುಮುಖ್ಯ ಇರ್ತಕ್ಕಂಥ ಬಿಗ್ ಬ್ಯಾಂಗ್ ಥಿಯರಿಯ ಒಂದು ಟೆಸ್ಟ್ನ ಒಂದು ಕೇವ್ ಚಾನಲ್ ಮಾಡಿದ್ವಿ, ಗುಹೆ ಒಂದು ಅಂತರಾಳದಲ್ಲಿ 27 ಕಿಲೋಮೀಟರ್ ಇರ್ತಕ್ಕಂಥ ವರ್ತುಲಾಕಾರವಾಗಿರ್ತಕ್ಕಂಥ ಒಂದು ಚಾನಲ್ ಮಾಡಿದ್ವಿ. ಅದರಲ್ಲಿ ಬೇಕಾಗಿರ್ತಕ್ಕಂಥ ಸಿಲಿಕಾನ್ ಚಿಪ್ಗಳನ್ನು ನಾವು ಈ ಆಟಮ್ ಟೆಸ್ಟ್ಗೆ ಬೇಕಾಗಿರ್ತಕ್ಕಂಥ ಸಿಲಿಕಾನ್ ಚಿಪ್ಗಳನ್ನು ಇವತ್ತು ಭಾರತ ದೇಶನೇ ಒದಗಿಸಿದೆ. ಭಾಳ ಮುಖ್ಯ ಇರ್ತಕ್ಕಂಥ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಅಂಶ. ಇದು ಜ್ಞಾಪಕ ಇಟ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ನಮ್ಮ KS ಮೇನ್ಸಲ್ಲೂ ಕೂಡ ಏನಪ್ಪ ಅಂದರೆ ಸೊ ಮಹಾಸ್ಫೋಟ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದೇ ಬಂದ ಪ್ರಶ್ನೆ ಆಗಿದೆ. KS ಮೇನ್ಸಲ್ಲೂ ಕೂಡ ಕೇಳಿದ್ದೇನೆ. ಮತ್ತು ಈ ನಮ್ಮ ಅವಕಾಶಗಳೇನಪ್ಪ ಅಂತಂದರೆ ಮುಂದೆ ಬರೋ ಎಕ್ಸಾಮ್ಸಲ್ಲಿ ಬೇಕಾದ್ರೆ ಅದನ್ನು ಶಾರ್ಟ್ ನೋಟ್ಗಾದರೂ ಕೇಳ್ಬೋದು, ಇಲ್ಲ ಅಂತಂದರೆ ಇದರ ಕೆಲವು ಫ್ಯಾಕ್ಟ್ಸನ್ನು ಕೂಡ ಕೇಳಲಿಕ್ಕೆ ಅವಕಾಶಗಳಿದೆ ಫ್ರೆಂಡ್ಸ್. ಅದನ್ನು ಓಕೆ. ಒಂದು ಈ ಮಹಾಸ್ಫೋಟ ಸಿದ್ಧಾಂತ ನಂತರದಲ್ಲಿ ಬಂದ ನಾವು ಏನಪ್ಪ ಅಂದರೆ ನಾವು ಇನ್ನೊಂದು ಬಹುಮುಖ್ಯ ಇರ್ತಕ್ಕಂಥ ಟಾಪಿಕ್ ಎಂಟ್ರ್ ಆಗೋಣ ಫ್ರೆಂಡ್ಸನ್ನು. ಯಾವುದು ಬಹುಮುಖ್ಯ ಇರ್ತಕ್ಕಂಥ ಟಾಪಿಕ್ ಅಂತಂದರೆ ಸೊ ನಮ್ಮ ಭೂಮಿಯ ಆಂತರಿಕ ರಚನೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಆ್ಯಕ್ಚುಲಿ ನಮ್ಮ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಬಹುಮುಖ್ಯ ಇರ್ತಕ್ಕಂಥ ಒಂದು ಏನು ಸೊ ಟಾಪಿಕ್. ಇದನ್ನು ಎಸ್ಪೆಷಲಿ ಯಾರು ಈ ನಮ್ಮ UPSC ಪರೀಕ್ಷೆಗೆ ಓದ್ತಾ ಇದ್ದೀರಿ, KS ಪರೀಕ್ಷೆ ಪ್ರಿಪೇರ್ ಆಗ್ತಾ ಇದ್ದೀರಿ, PSI ಪರೀಕ್ಷೆಗೆ ಓದ್ತಾ ಇದ್ದೀರಿ, ಅಥವಾ ಮುಖ್ಯ ಇರ್ತಕ್ಕಂಥ ಈಗ ನೆಕ್ಸ್ಟ್ ಬರುವಂಥ ಒಂದು FDA ಪರೀಕ್ಷೆ ಆರ್ SDA ಪರೀಕ್ಷೆ ಆರ್ ಬಹುಮುಖ್ಯ ಇರ್ತಕ್ಕಂಥ PC ಎಕ್ಸಾಮಿನೇಷನ್, ಪೊಲೀಸ್ ಎಕ್ಸಾಮಿನೇಷನ್ಗೆ ಫೋಕಸ್ ಮಾಡ್ತಾ ಇದ್ದೀರಿ ನೀವೆಲ್ಲ. ಸೊ ಇವ್ರಿಗೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಫೋಕಸ್ ಮಾಡುವಂಥ ಒಂದು ಭಾಗ ಇಲ್ಲಿ. ಕನಿಷ್ಠ ಒಂದು ಪ್ರಶ್ನೆಯನ್ನು ನೀವು ಯಾವುದೇ ಎಕ್ಸಾಮ್ ಕೂತ್ಕೊಳ್ಳಿ, KS ಪರೀಕ್ಷೆಯಲ್ಲಿ ಬಂದಾಗ ಒಂದು ಪ್ರಶ್ನೆ ಭೂಮಿಯ ಆಂತರಿಕ ರಚನೆಗೆ ಸಂಬಂಧಪಟ್ಟಂತೆ ಬಂದ ಪ್ರಶ್ನೆ ಕೇಳ್ತಾನೆ ಒಂದು. ಅದರ್ವೈಸ್ ನಮ್ಮ ಅಕಾಡೆಮಿಕಲ್ಲಿ ಬಂದಾಗ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಸೊ ಏನು ನಮ್ಮ ಫಸ್ಟ್ ಸೆಮಿಸ್ಟ್ರಲ್ಲಿ ಬಂದಾಗ ಸಾಮಾನ್ಯ ಪ್ರಶ್ನೆ ಕೇಳ್ತಾನೆ ಅಂದರೆ ಭೂಮಿಯ ಆಂತರಿಕ ರಚನೆ ಅಂತೇಳಿ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೆ ಬಹಳ ಮುಖ್ಯ ಇರ್ತಕ್ಕಂಥ ನಮ್ಮ ಒಂದೇನು ಕರ್ನಾಟಕ ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಬಹುಮುಖ್ಯ ಇರ್ತಕ್ಕಂಥ ನಮ್ಮ ಅಕಾಡೆಮಿಕಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಚಾಪ್ಟರ್ ಅದನ್ನು ಭೂಮಿಯ ಆಂತರಿಕ ರಚನೆ, ಇಂಟೀರಿಯರ್ ಆಫ್ ದ ಅರ್ತ್ ಅಂತೇಳಿ ಫ್ರೆಂಡ್ಸ್. ನಮ್ಮ ಭೂಮಿಯ ಆಂತರಿಕ ರಚನೆಯ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಸೊ ಕೆಲವು ನಾವು ಹಿನ್ನೆಲೆ ಆಗಿರ್ತಕ್ಕಂಥ ಅಂಶಗಳನ್ನು ಮೊದಲು ಸ್ವಲ್ಪ ತಿಳ್ಕೊಬೇಕು ಫ್ರೆಂಡ್ಸ್. ಇದನ್ನು ಅಂದರೆ ನಮ್ಮ ಭೂಮಿ ಸೊ ಏನಪ್ಪ ಅಂದರೆ ಏನಿವತ್ತು ಆಕಾರ ಹೇಳಿದ್ದೀನಿ ಜಿಯಾಯ್ಡ್ ಅಂತ ಹೇಳಿ, ಅದನ್ನು ನಾವು ಮೇಲೆ ಭೂಮಿಯ ಮೇಲ್ಭಾಗದಿಂದ ಒಂದು ರಂಧ್ರವನ್ನು ಹಾಕ್ಕೊಂಡು ಗರ್ಭಕ್ಕೆ ಹೋಗಿ ಯಾರೂ ಇವರಿಗೆ ಬಂದಿಲ್ಲ, ಯಾರೂ ನೇರವಾಗಿ ಅದನ್ನು ನಾವು ಸೊ ವೀಕ್ಷಣೆ ಮಾಡ್ಕೊಂಬರ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅದನ್ನು. ಸೊ ಇವತ್ತು ನಮ್ಮ ಭೂಮಿ ಏನಂದರೆ ಸೊ ಅದರ ಅಂತರಾಳ ತಿಳ್ಕೊಳ್ಳಿಕ್ಕೆ ಅದೇನು ಚಿಕ್ಕದಾಗಿರ್ತಕ್ಕಂಥ ಒಂದು ಕಲ್ಲು ಬಂಡೆ ಅಲ್ಲ, ಅದು ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ಬಹುಮುಖ್ಯ ಇರ್ತಕ್ಕಂಥ ಕಾಯ. ಅಂಥ ವಿಶಾಲವಾಗಿರ್ತಕ್ಕಂಥ ಕಾಯ ತನ್ನ ಅಂತರಾಳದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ರಚನೆ ಹೊಂದಿದೆ ಫ್ರೆಂಡ್ಸ್ ಕಡೆಗೆ. ಅದನ್ನು ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್ನ ಹೊಂದಿರತಕ್ಕಂಥ ಫ್ರೆಂಡ್ಸನ್ನು. ಈ ಭೂಮಿಯ ಆಂತರಿಕ ರಚನೆ ಇದೆಯಲ್ಲ ಸ್ನೇಹಿತರೆ, ಇದು ಹೆಂಗಿದೆ ಅಂತಂದರೆ ಸೊ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕೆಲವು ಭೂಸ್ವರೂಪಗಳು, ಅಂದರೆ ಮೇಲ್ಭಾಗದ ಭೂಸ್ವರೂಪಗಳು ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಪರ್ವತಗಳಿದೆ, ಪ್ರಸ್ಥಭೂಮಿಗಳಿದೆ, ಮೈದಾನಗಳಿದೆ. ಇವೆಲ್ಲ ಭೂಸ್ವರೂಪಗಳೇನಿದೆ ಆ ಮೇಲ್ಮೈನ ಭೂಸ್ವರೂಪಗಳು ಭೂಮಿಯ ಅಂತರಾಳದ ರಚನೆಗೆ ಸಂಬಂಧ ಹೊಂದಿವೆ ಫ್ರೆಂಡ್ಸ್ ಕಡೆಗೆ. ಇದು ಬಹಳ ಮುಖ್ಯ. ಅದನ್ನು ಸಾಮಾನ್ಯ ನಾವೇನು ಮಾಡ್ತೀವಿ, ಅಯ್ಯೋ ಭೂಮಿ ಮೇಲಿರ್ತಕ್ಕಂಥ ಸ್ವರೂಪಗಳಿಗೂ ಅಂತರಾಳಕ್ಕೂ ರಚನೆಗೂ ಸಂಬಂಧ ಇಲ್ಲ ಅನ್ಕೊತೀವಿ. ಸ್ನೇಹಿತರೆ ಏನು ವಿಶೇಷವಾಗಿರ್ತಕ್ಕಂಥ ಅಂಶ ಅಂದರೆ ಭೂಮಿಯ ಮೇಲ್ಮೈನ ಒಂದು ಭೂಸ್ವರೂಪಗಳು ಆಂತರಿಕ ರಚನೆಗೆ ನೇರವಾದ ಸಂಬಂಧವನ್ನು ಹೊಂದಿವೆ. ಅದು ಹೇಗೆ ನೇರವಾದ ಸಂಬಂಧ ಹೊಂದಿವೆ ಅನ್ನೋದನ್ನು ಕೂಡ ಸೊ ನಾನು ಮುಂದೆ ನಿಮಗೆ ಅದನ್ನು ಕೆಲವು ಅಂಶಗಳು ಬಂದ ನಾನು ಹೇಳ್ತೀನಿ ನಿಮಗೆ ಸ್ನೇಹಿತರೆ. ಅದನ್ನು ಇವತ್ತು ನಮ್ಮ ಭೂಮಿಯ ಆಂತರಿಕ ರಚನೆ ತಿಳ್ಕೊಬೇಕಾದ್ರೆ ನಮಗೆ ಇರ್ತಕ್ಕಂಥ 2 ಸಾಕ್ಷಿಗಳಿದೆ, 2 ಎವಿಡೆನ್ಸ್ಗಳಿದೆ ಬಹಳ ಮುಖ್ಯ ಇರ್ತಕ್ಕಂಥವು. 2 ಟೈಪ್ಸ್ ಆಫ್ ಎವಿಡೆನ್ಸಸ್ ಆರ್ ಅವೈಲೇಬಲ್ ನಾಟ್ ಪ್ರೆಸೆಂಟ್. ಯಾವುದು? ಒಂದು ಡೈರೆಕ್ಟ್ ಎವಿಡೆನ್ಸ್, ಪ್ರತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿಗಳು ಅಥವಾ ನಿದರ್ಶನಗಳು ಒಂದು. ಇನ್ನೊಂದು ಬಹಳ ಮುಖ್ಯ ಇರ್ತಕ್ಕಂಥನಪ್ಪ ಅಂತಂದರೆ ಪರೋಕ್ಷವಾಗಿರ್ತಕ್ಕಂಥವು. ಮೊದಲು ಪ್ರತ್ಯಕ್ಷ ಅಂದರೆ ಯಾವುದು ನೋಡೋಣ. ಈಗ ಅದರಲ್ಲಿ ಪ್ರತ್ಯಕ್ಷ ಅಂತ ಬಂದರೆ ನಾವು ಭೂಮಿಯ ಮೇಲ್ಭಾಗದಿಂದ, ಅಂದರೆ ನಮ್ಮ ಭೂಮಿ ಜಿಯಾಯ್ಡ್ ಅಂತ ಹೇಳಿದ್ದೀನಿ, ಈ ಮೇಲ್ಭಾಗದಿಂದ ಭೂಮಿಯ ಒಳಕ್ಕೆ ಹೋಗ್ತಾ ಇದ್ದರೆ ಸೊ ನಮಗೆ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಏನಿದೆ ಅದರಲ್ಲಿ ಬಂದಾಗ ಅದನ್ನು ಸೊ ಯಾವ್ಯಾವಿದೆ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಅಬ್ಸರ್ವ್ ಮಾಡೋದಾದರೆ ಈ ಮೇಲ್ಭಾಗದಿಂದ ನಾವು ಕೆಳಕ್ಕೆ ಸಾಮಾನ್ಯವಾಗಿ ಏನಪ್ಪ ನಿಯರ್ ಬೈ
ಒಂದು ಸುಮಾರು ಒಂದು 3-4-5 ಕಿಲೋಮೀಟರ್ನಪ್ಪ ಮೈನಿಂಗ್ ಗಣಿಗಾರಿಕೆ ಮಾಡ್ತೀವಿ. ಆ ಗಣಿಗಾರಿಕೆ ಅಂತ ಹೋದಾಗ ಭಾಳ ಮುಖ್ಯ ಇರ್ತಕ್ಕಂಥ ಮೇಲ್ಭಾಗದಿಂದ ಕೆಳಗಿನವರೆಗೆ ಒಂದು 3-4 ಕಿಲೋಮೀಟರ್ವರೆಗೂ ಕೂಡ ನಾವು ಸಾಮಾನ್ಯವಾಗಿ ನೇರವಾಗಿ ನೋಡಿರ್ತೀವಿ ಅದನ್ನು. ಅಥವಾ ಆಳವಾಗಿರ್ತಕ್ಕಂಥ ಗಣಿ ದಕ್ಷಿಣ ಆಫ್ರಿಕಾದಲ್ಲಿ ಅತ್ಯಂತ ಪ್ರಪಂಚದಲ್ಲಿ ಆಳವಾಗಿರ್ತಕ್ಕಂಥ ಗಣಿ ದಕ್ಷಿಣ ಆಫ್ರಿಕಾದಲ್ಲಿದೆ, ರ್ಯಾಂಡ್ ಗಣಿಗಳು ಅಂತೇಳಿ, ರ್ಯಾಂಡ್ ಮೈನಿಂಗ್ ಅಂತೇಳಿ ಇದನ್ನು. ಸುಮಾರು ಅದು ಹೆಚ್ಚು ಕಡಿಮೆ 11 ಕಿಲೋಮೀಟರ್ವರೆಗೂ ಕೂಡ ಡೆಪ್ತ್ ಆಳ ಹೊಂದಿರತಕ್ಕಂಥ. ಫಾರ್ ಎಕ್ಸಾಂಪಲ್ ನಮ್ಮ KGF ಕೋಲಾರದ ಚಿನ್ನದ ಗಣಿ ಇದೆ, ಅದು ಒಂದು 3.6 ಕಿಲೋಮೀಟರ್ ಇರ್ತಕ್ಕಂಥ, 3.6 ಕಿಲೋಮೀಟರ್ ಆಳವಾಗಿರ್ತಕ್ಕಂಥ. ಇದು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿಯ ಗುಹೆ, ಕರ್ನಾಟಕದಲ್ಲಿ ಆಳವಾಗಿರ್ತಕ್ಕಂಥ ಗಣಿಯ ಗುಹೆ, ಭಾರತದಲ್ಲಿ ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿಯ ಗುಹೆ ಅಂತ ಬಂದ ನಮ್ಮ KGF ಏನಿದೆ ಭಾಳ ಮುಖ್ಯ ಇರ್ತಕ್ಕಂಥ. ಇದ್ರ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಈ ಗಣಿಗಾರಿಕೆ ಕೂಡ ನಮಗೆ ಭೂಮಿಯ ಅಂತರಾಳದ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೊಂದು ಎವಿಡೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ಫಸ್ಟ್ ಒನ್. ಸೆಕೆಂಡ್ ಒನ್ ಭಾಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ನಮ್ಮ ಟ್ಯೂಬ್ವೆಲ್ಸ್, ಕೊಳವೆ ಬಾವಿಗಳು ಭಾಳ ಮುಖ್ಯ ಇರ್ತಕ್ಕಂಥ. ಕೊಳವೆ ಬಾವಿ ಏನಪ್ಪ ನಾವು 1000 ಫೀಟ್ ಅಥವಾ 1500 ಅಡಿ ಅಷ್ಟೇ ಅಲ್ಲ. ನಮ್ಮ ಕೆಲವು ಏನಪ್ಪ ಈ ಆಯಿಲ್ ವೆಲ್ಸ್ ಅಂದರೆ ನಾವು ತೈಲಕ್ಕೋಸ್ಕರ ಏನು ಕೊಳವೆ ಬಾವಿಗಳನ್ನು ತೋಡ್ತಾ ಇದ್ದೀವಿ, ನೀರಿಗೋಸ್ಕರ ತೋಡ್ತಕ್ಕಂಥ ಕೊಳವೆ ಬಾವಿಗಳು 1000 ಅಡಿ 800 ಅಡಿ ಮುಗಿದೋಗ್ಬಿಡುತ್ತೆ. ಬಟ್ ನಾವು ತೈಲಕ್ಕೋಸ್ಕರವಾಗಿ ರಷ್ಯಾದಲ್ಲ ಸಕಾಲಿನಲ್ಲಿ ಹಾಗೆ ಬಹುಮುಖ್ಯ ಇರ್ತಕ್ಕಂಥ ಕೆಲವು ಕಡೆ ಏನಪ್ಪ ಅಂದರೆ ಸುಮಾರು 11-12 ಕಿಲೋಮೀಟರ್ ಆಳದವರೆಗೂ ಕೂಡ ನಾವು ಬಹುಮುಖ್ಯ ಇರ್ತಕ್ಕಂಥ ಅರ್ಥನ ಡಿಗ್ ಮಾಡಿದ್ದೀವಿ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಹಾಗಾಗಿ ಈ ಬಹುಮುಖ್ಯ ಇರ್ತಕ್ಕಂಥ ಒಂದು ಆಯಿಲ್ ವೆಲ್ಸ್ ಆರ್ ಬಹುಮುಖ್ಯ ಇರ್ತಕ್ಕಂಥ ಟ್ಯೂಬ್ವೆಲ್ಸ್ಗಳು ಕೂಡ ಇದಕ್ಕೆ ನಮಗೆ ಬಹುಮುಖ್ಯ ಇರ್ತಕ್ಕಂಥ ಡೈರೆಕ್ಟ್ ಆಗಿರ್ತಕ್ಕಂಥ ಎವಿಡೆನ್ಸ್ಗಳ ಫ್ರೆಂಡ್ಸ್ ನಂತರದಲ್ಲಿ. ಈ ಪರೋಕ್ಷವಾಗಿರ್ತಕ್ಕಂಥ ಫ್ರೆಂಡ್ಸ್ ಅಂದರೆ ಬಹುಮುಖ್ಯ ಇರ್ತಕ್ಕಂಥ ಯಾವ ವಿಧವಾದಲ್ಲಿ ಬಂದಾಗ ಇಂಡೈರೆಕ್ಟ್ ಎವಿಡೆನ್ಸ್ ಅಂತ ಬಂದಾಗ ಭಾಳ ಮುಖ್ಯ ಇರ್ತಕ್ಕಂಥವು. ಈ ಇಂಡೈರೆಕ್ಟ್ ಎವಿಡೆನ್ಸ್ಗಳೇ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥವು. ಇವತ್ತೇನು ಭೂಮಿಯ ಆಂತರಿಕ ರಚನೆ ಅಂತ ನಾವು ನೋಡಿದ್ದೀವಿ ಅದನ್ನು, ಆ ಆಂತರಿಕ ರಚನೆಯಲ್ಲಿ ಬಂದ ಬಹಳ ಮುಖ್ಯ ಇರ್ತಕ್ಕಂಥದ್ದಪ್ಪ ಅಂತಂದರೆ ಒಂದು ಬಹಳ ಮುಖ್ಯ ಇರ್ತಕ್ಕಂಥ ಅರ್ಥಕ್ವೇಕ್ಸ್ ವೇವ್ಸ್, ಭೂಕಂಪನದ ಅಲೆಗಳು ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇವನ್ನ. ಓಕೆ, ಇವತ್ತು ನಾವು ಭೂಮಿಯ ಒಳಭಾಗದಲ್ಲಿ ಒಂದು ಝೋನ್ ಬರುತ್ತೆ, ಮ್ಯಾಂಟಲ್ ಝೋನ್ ಅಂತ ಹೇಳಿದನ, ಮಿಶ್ರ ಗೋಳ ಅಂತ ಕರಿತೇವೆ ಫ್ರೆಂಡ್ಸನ್ನು. ಆ ಮಿಶ್ರ ಗೋಳದಲ್ಲಿ ಏನು ಭಾಳ ಮುಖ್ಯ ಇರ್ತಕ್ಕಂಥ ಒಳಭಾಗದಲ್ಲಿ ಇಲ್ಲಿಂದ ಭೂಕಂಪ ಉಗಮವಾಗಿ ಭೂಮಿಯ ಹೊರಭಾಗಕ್ಕೆ ಬರುತ್ತೆ. ಆ ಭೂಮಿಯ ಹೊರಭಾಗಕ್ಕೆ ಬರುತ್ತೆ ಅಂತಂದರೆ ಆ ಭೂಮಿಯ ಹೊರಭಾಗಕ್ಕೆ ಬರಬೇಕಾದ್ರೆ ವಿವಿಧ ವಲಯಗಳನ್ನು ಅದು ದಾಟ್ಕೊಂಬರುತ್ತೆ. ಭೂಕಂಪದ ಅಲೆಗಳು ಭಾಳ ಮುಖ್ಯ ಇರ್ತಕ್ಕಂಥವು. ಈ ಭೂಕಂಪದ ಅಲೆಗಳು ಏನು ಬಂದು ಭೂಮಿಯ ಮೇಲ್ಮೈಗೆ ತಲುಪ್ತವಲ್ಲ ಸ್ನೇಹಿತರೆ, ಆ ಬರುವಂಥ ಅವುಗಳ ವೆಲಾಸಿಟಿಯನ್ನು, ಅವುಗಳ ಮ್ಯಾಗ್ನಿಟ್ಯೂಡನ್ನು ನಾವು ನೋಡಿ ಒಳಗಡೆ ಅದೇನಪ್ಪ ಸಾಲಿಡ್ ಘನ ಸ್ಥಿತಿಯಲ್ಲಿದೆಯೋ, ದ್ರವ ಸ್ಥಿತಿಯಲ್ಲಿದೆಯೋ, ಅರೆ ದ್ರವ ಸ್ಥಿತಿಯಲ್ಲಿದೆಯೋ ಅಂತದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಇದು ಭೂಕಂಪದ ಅಲೆಗಳು. ಅದರಲ್ಲಿ ಯಾವ ಅಲೆ ಅಂತಂದರೆ ಭಾಳ ಮುಖ್ಯ ಇರ್ತಕ್ಕಂಥ ಭೂಕಂಪದ ಅಲೆಗಳಲ್ಲಿ 3 ವಿಧಗಳಿದೆ. ಅದನ್ನು PSL ಅಂತ ಕರಿತೀವಿ. ನೋಡಿ, ತುಂಬ ಸಿಂಪಲ್. ಭೂಕಂಪದ ಅಲೆಗಳು ನೆಕ್ಸ್ಟ್ ಟಾಪಿಕಲ್ಲಿ ಡಿಸ್ಕಷನ್ ಮಾಡೋಣ. ಅರ್ಥಕ್ವೇಕ್ಸ್ ಅಂತ ಬಂದಾಗ ಅದರಲ್ಲಿ ಬಂದ ಭೂಕಂಪದಲ್ಲಿ 3 ರೀತಿಯ ಅಲೆಗಳಿದೆ. PSL ಅಂತೇಳಿ ಕಡೆಗೆ, ನಾಟ್ PSLV, ಓನ್ಲಿ PSL. P ಅಂದರೆ ಪ್ರೈಮರಿ ವೇವ್ಸ್, S ಅಂದರೆ ಸೆಕೆಂಡರಿ ವೇವ್ಸ್, L ಅಂದರೆ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಲಾಂಜಿಟ್ಯೂಡಲ್ ವೇವ್ಸ್ ಅಂತ ಕರಿತಕ್ಕಂಥ ಅಥವಾ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ನೀಳ ಅಲೆಗಳು ಅಥವಾ ಮೇಲ್ಮೈ ಅಲೆಗಳು ಅಂತ ಕರಿತಕ್ಕಂಥ ಫ್ರೆಂಡ್ಸ್ ಇವನ್ನ. ಇದರಲ್ಲಿ ನಮ್ಮ ಎರಡನೇ ಬಹಳ ಮುಖ್ಯ ಇರ್ತಕ್ಕಂಥ ಅಲೆ ಸೆಕೆಂಡರಿ ವೇವ್ಸ್ ಎಂದೇ ಬಹಳ ಮುಖ್ಯ ಇರ್ತಕ್ಕಂಥವು. ಆ ಸೆಕೆಂಡರಿ ವೇವ್ಸ್ ಬಹಳ ಮುಖ್ಯ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಮ್ಮ ಭೂಮಿಯ ಆಂತರಿಕ ರಚನೆಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಫ್ರೆಂಡ್ಸ್. ಪ್ರಶ್ನೆ ಆಗಿದೆ UPSCಯಲ್ಲಿ, ವಿಚ್ ಒನ್ ಟೈಪ್ ಆಫ್ ಅರ್ತ್ ವೇವ್ಸ್ ಆರ್ ಗಿವಿಂಗ್ ಮೋರ್ ಇನ್ಫಾರ್ಮೇಷನ್ ಟು ಸ್ಟಡಿ ಅಬೌಟ್ ದಿ ಅರ್ತ್ ಇಂಟೀರಿಯರ್ ಅಂತ ಕೇಳಿದ್ದಾನೆ. ಭೂಮಿಯ ಆಂತರಿಕ ರಚನೆಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಮಗೆ ಮಾಹಿತಿ ಕೊಡ್ತಕ್ಕಂಥ ಭೂಕಂಪದ ಅಲೆಗಳು ಅಂತ ಬಂದದಪ್ಪ ಅಂದರೆ S ವೇವ್ಸ್, ಸೆಕೆಂಡರಿ ವೇವ್ಸ್ ಅಂತಕ್ಕಂಥ ಫ್ರೆಂಡ್ಸ್. ಜ್ಞಾಪಕ ಇಟ್ಕೊಳ್ಳಿ, ಮೈಂಡೆಡ್, ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಭೂಕಂಪದ ಅಲೆಗಳಲ್ಲಿ ಬಂದಾಗ ನೆಕ್ಸ್ಟ್ ಒನ್ ಬಹುಮುಖ್ಯ ಇರ್ತಕ್ಕಂಥಪ್ಪ ಅಂದರೆ ಮೀಟಿಯೋರ್ಸ್, ಉಲ್ಕೆಗಳು ಕೂಡ ಅದನ್ನು. ಉಲ್ಕೆಗಳು ಕೂಡ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಎವಿಡೆನ್ಸ್ ಅಂತಕ್ಕಂಥ ಫ್ರೆಂಡ್ಸ್. ಹೆಂಗೆ ಉಲ್ಕೆಗಳು ಎವಿಡೆನ್ಸ್ ಆಗಿರ್ತಕ್ಕಂಥವು? ಉಲ್ಕೆಗಳು ಹೆಂಗೆ ಉಂಟಾಗಿದ್ದಾವೆ? ನಮ್ಮ ಗ್ರಹಗಳು ಯಾವ ರೀತಿ ಉಂಟಾಗಿದವೋ ಅದೇ ಪ್ರಕ್ರಿಯೆಯಿಂದ ಬಹುಮುಖ್ಯ ಇರ್ತಕ್ಕಂಥ ಭೂಮಿ ಕೂಡ ಉಂಟಾಗಿರ್ತಕ್ಕಂಥ. ನಮ್ಮ ಈ ಏನು ಭೂಮಿ ಉಂಟಾಗಿರುವಂಥ ಪ್ರಕ್ರಿಯೆಯಿಂದನೇ ಉಲ್ಕೆಗಳು ಉಂಟಾಗಿರ್ತಕ್ಕಂಥ. ಅದಕ್ಕೇನಪ್ಪ ಹಿಂಗೆ ಕರಿತೀವಿ ನಾವು ಅದನ್ನು ಬಿಗ್ ಬ್ಯಾಂಗ್ ಅಂತ ಕರಿತೀವಿ. ಅಂದರೆ ಯಾವಾಗ ಮಹಾಸ್ಫೋಟನೆ ಆಗುತ್ತಲ್ಲ ಒಂದು ನಕ್ಷತ್ರ, ಆ ಸ್ಫೋಟನೆ ಆದಾಗ ಅದರಿಂದ ಹೊರಕ್ಕೆ ಎರಚಿ ಬಂದಂಥ ಒಂದು ಸಣ್ಣ 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 ಕಾಯಗಳನ್ನು ನಾವು ಉಲ್ಕೆಗಳು ಅಂತ ಕರಿತೀವಿ ಫ್ರೆಂಡ್ಸ್ ಆ ಕಡೆಗೆ. ಆ ಉಲ್ಕೆಗಳೇನಾಗಿರುತ್ತೆ, ತುಂಬ ಸಣ್ಣದಾಗಿರುತ್ತೆ. ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಅಟ್ಮಾಸ್ಫಿಯರ್ಗೆ ಬಂದಾಗ ಏನಾಗುತ್ತಪ್ಪ ಅಂತಂದರೆ ಅಟ್ಮಾಸ್ಫಿಯರ್ ಎಂಟರ್ ಆಗ್ತಾ ಇದ್ದಂತೆ ಅದು ಮೀಸೋಸ್ಫಿಯರಲ್ಲಿ ಬಂದಾಗ ಅದು ಬರ್ನ್ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಭೂಮಿಗೆ ಬಂದು ಬೀಳುತ್ತೆ ಫ್ರೆಂಡ್ಸ್. ಅದನ್ನ ಆ ಭೂಮಿಗೆ ಬಂದು ಬೀಳ್ತಕ್ಕಂಥ ಆ ಉಲ್ಕೆಗಳಿರ್ತಕ್ಕಂಥ ರಾಸಾಯನಿಕ ಧಾತುಗಳನ್ನು, ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಭೂಮಿಯ ಒಳಭಾಗದಲ್ಲಿಯೂ ಕೂಡ ಈ ಥರ ಇರ್ಬೋದು ಅಂತಕ್ಕಂಥ ಪರೋಕ್ಷವಾಗಿ ನಾವು ಅದ್ರಾಗೆ ಅಧ್ಯಯನ ಮಾಡ್ತೀವಿ ಉಲ್ಕೆಗಳ ವಿಚಾರದಲ್ಲಿ ಬಂದಾಗ. ಅದನ್ನು ಮತ್ತೆ ಒಂದು ಟಾಪಿಕಲ್ಲಿ ಮಾತಾಡೋಣ. ಮೀಟಿಯೋರ್ಸ್
ಆ ಮೀಟಿಯೋರ್ಸ್ ಬಗ್ಗೆ ಕೂಡ ಫ್ರೆಂಡ್ಸ್ ಇದನ್ನ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ. ನಂತರದಲ್ಲಿ ಇದರ ನಂತರ ಏನಪ್ಪ ಅಂದರೆ ವೋಲ್ಕೆನೋಸ್, ಜ್ವಾಲಾಮುಖಿಗಳು ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ. ವೋಲ್ಕೆನೋ ವಿಚಾರದಲ್ಲಿ ಬಂದಾಗ ಇದು ಕೂಡ ನಮ್ಮ ಏನು ಬಹುಮುಖ್ಯ ಇರ್ತಕ್ಕಂಥ ಮ್ಯಾಂಟಲ್ ಝೋನ್, ಮಿಶ್ರಗೋಳದಲ್ಲಿ ಉಗಮ ಆಗ್ತಕ್ಕಂಥವು. ಇಲ್ಲಿಂದ ಮೇಲ್ಭಾಗಕ್ಕೆ ಬರಬೇಕಾದ್ರೆ ಅಲ್ಲಿ ಆ ಲಾವಾ ರಸ ಅಂತಕ್ಕಂಥ ಯಾವ ರೀತಿ ಮೇಲ್ಗಡೆಗೆ ಬರುತ್ತಲ್ಲ, ಒಳಭಾಗದಲ್ಲಿದ್ದರೆ ಮ್ಯಾಗ್ಮಾ, ಹೊರಭಾಗಕ್ಕೆ ಬಂದ ಲಾವಾ, ಆ ಲಾವಾ ರಸ ಹೊರಬರುವಂಥ ಪ್ರಕ್ರಿಯೆ ಮತ್ತು ಅದರ ರಾಸಾಯನಿಕ ಸಂಯೋಜನೆ ನೋಡಿಕೊಂಡು ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ರಚನೆ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ ಫ್ರೆಂಡ್ಸ್. ಇದು ಮೂರನೆಯ ಅಂಶ. ನಾಲ್ಕೇನಪ್ಪ ಅಂದ್ರೆ ಸಾಂದ್ರತೆ ಮತ್ತು ದ್ರವ್ಯರಾಶಿ, ಡೆನ್ಸಿಟಿ ಮತ್ತು ಮಾಸ್ ಅಂತ ಹೇಳ್ತೀವಿ ಅದನ್ನು. ನಂತರ ಐದನೇ ಅಂಶ ಏನಪ್ಪ ಅಂದರೆ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಆ ಕಡೆಗೆ ಒತ್ತಡ ಮತ್ತು ಶಾಖ ಅಂತ ಹೇಳ್ತೀವಿ, ಭಾಳ ಮುಖ್ಯ ಇರ್ತಕ್ಕಂಥ. ಓಕೆ, ಒತ್ತಡ ಮತ್ತು ಶಾಖ ಅಂತೇಳಿ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇದನ್ನು. ಓಕೆ, ಇಷ್ಟು ನಮ್ಮ ಏನು ಬಹುಮುಖ್ಯ ಇರ್ತಕ್ಕಂಥ ಅಂಶಗಳಿದೇನಪ್ಪ ಅಂತಂದರೆ ಇವು ಪರೋಕ್ಷವಾಗಿರ್ತಕ್ಕಂಥ ನಿದರ್ಶನಗಳು ಫ್ರೆಂಡ್ಸ್ ಇವನ್ನ. ಸೊ ಇದನ್ನು ಬೇಸಿಟ್ಕೊಂಡು ನಮ್ಮ ಭೂಮಿಯನ್ನು ಭಾಳ ಮುಖ್ಯ ಇರ್ತಕ್ಕಂಥ ಏನು ಮಾಡಿದ್ದೀವಿ ಫ್ರೆಂಡ್ಸ್, ಈಗ ಟೋಟಲ್ ಭಾಳ ಮುಖ್ಯ ಇರ್ತಕ್ಕಂಥ ಒಂದು ಆರಂಭದಲ್ಲಿ ಕೆಲವು ಲೇಯರ್ಗಳನ್ನು ವಿಂಗಡಣೆ ಮಾಡಿಕೊಂಡ್ರು ಕೆಲವು ವಿಜ್ಞಾನಿಗಳು. ಅದ್ರ ಬಗ್ಗೆ ಒಂಚೂರು ಹೇಳಿ ನೋಡಿ. ಸೊ ನಮ್ಮ ಭೂಮಿ ಹೆಂಗೆ ಕಾಣುತ್ತೆ ಅಂದರೆ ಇಟ್ಸ್ ಲುಕಿಂಗ್ ಲೈಕ್ ಏನಪ್ಪ, ಲೈಕ್ ಆ್ಯನ್ ಹ್ಯಾನಿಯನ್. ನಮ್ಮ ಏನು ಈರುಳ್ಳಿ ಭಾಳ ಮುಖ್ಯ ಇರ್ತಕ್ಕಂಥ ಇರುತ್ತೆ, ಆ ಈರುಳ್ಳಿಯ ಭಾಳ ಮುಖ್ಯ ಇರ್ತಕ್ಕಂಥ ಯಾವ ರೀತಿ ಲೇಯರ್ಗಳಿದೆ ನೋಡಿ, ಈ ಕಡೆ ಎರಡು ಕಡೆ ಕೂಡ ಅದನ್ನು ಭಾಳ ಮುಖ್ಯ ಇರ್ತಕ್ಕಂಥ ಇದ್ರ ಗರ್ಭದ ಭಾಗ ಅಂತ ಹೇಳ್ತೀವಿ. ಆ ಕಡೆ ಯಾವ ರೀತಿ ಲೇಯರ್ಗಳಿದೆಯಲ್ಲ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಏನಪ್ಪ ಅಂದರೆ ಆ್ಯಸ್ ಇಟ್ ಈಸ್ ನಮ್ಮ ಅರ್ತ್ ಕೂಡ ನೋಡಿ ಕೇಂದ್ರದಲ್ಲಿ ಗರ್ಭ ಅಂತ ಇದೆ. ಅದರ ಬಹುಮುಖ್ಯ ಇರ್ತಕ್ಕಂಥ ಒಂದು ಭಾಗದಲ್ಲಿ ನಾವೇನು ಕರಿತೀವಪ್ಪ ಅಂತಂದರೆ ಗರ್ಭದ ನಂತರ ಮ್ಯಾಂಟಲ್, ಮಿಶ್ರಗೋಳ ಅಂತ ಕರಿತೀವಿ, ಸಬ್ಸ್ಟ್ಯಾಂಟಮ್ ಅಂತ ಕರಿತೀವಿ. ಅದರ ಹೊರಭಾಗವನ್ನು ನಾವು ಕ್ರಸ್ಟ್ ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿ ಇದನ್ನು. ಸೊ ಮೊದಲನೇದು ಕ್ರಸ್ಟ್ ಅಂತ ಹೇಳಿ, ಎರಡನೇದ ಮ್ಯಾಂಟಲ್ ಅಂತ ಹೇಳಿ, ನಂತರ ಕೋರ್ ಅಂತ ಹೇಳಿ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ನೋಡಿ ವೆರಿ ಸಿಂಪಲ್ ಏನಪ್ಪ ಅಂದರೆ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ ಒಂದು ಕೋಡ್ ಜ್ಞಾಪಕ ಇಟ್ಕೊಬೋದು, ಏನಂದರೆ CMC ಅಂತ ಹೇಳಿದ್ದಾನೆ. CMC ವೆರಿ ಸಿಂಪಲ್. ಓಕೆ, ಸೊ ಕ್ರಸ್ಟ್, ಮ್ಯಾಂಟಲ್, ಕೋರ್. ಸೊ ಅಂದರೆ ನಮ್ಮ ಭೂಮಿ ಕೂಡ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಒಳಭಾಗದಲ್ಲಿ ವಿವಿಧ ಲೇಯರ್ಗಳನ್ನು ಒಳಗೊಂಡಿದೆ. ಆ ಲೇಯರ್ಗಳು ಯಾವುದು ಅನ್ನೋದನ್ನು ಯಾರು ಮೊದಲ ಬಾರಿಗೆ ಅಧ್ಯಯನ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಈ ಒಂದು ಭೂಮಿ ಬಹುಮುಖ್ಯ ಇರ್ತಕ್ಕಂಥ ಮೊದಲ ಬಾರಿಗೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂದ್ರೆ ಸುಯೆಜ್ ಅಂತೇಳಿ ಫ್ರೆಂಡ್ಸ್. ಇವನು ಈ ಸುಯೆಜ್ ಅನ್ನುವಂಥ ವ್ಯಕ್ತಿ ಆಸ್ಟ್ರಿಯಾ ದೇಶದ ಒಬ್ಬ ವಿಜ್ಞಾನಿ ಇವನು. ಓಕೆ, ಸುಯೆಸ್ ಆಸ್ಟ್ರಿಯಾ ಸೈಂಟಿಸ್ಟ್ ಭಾಳ ಮುಖ್ಯ ಇರ್ತಕ್ಕಂಥವನು. ಈತ ಮೊದಲು ಪ್ರಯತ್ನವನ್ನು ಮಾಡಿದ ಭೂಮಿಯ ಆಂತರಿಕ ರಚನೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೋಸ್ಕರವಾಗಿ ಅವನು ಆತ ವಿಂಗಡಣೆ ಮಾಡಿದ 3 ಭಾಗವನ್ನಾಗಿ ಸಿಯಾಲ್, ಸೀಮಾ, ನೀಫೆ ಅಂತ ಹೇಳಿದ್ದಾರೆ ನೋಡಿ. SIAL ಸಿಯಾಲ್ ಅಂತೇಳಿ, SIMA ಸೀಮಾ ಅಂತೇಳಿ, NIFA ನೀಫೆ ಅಂತ ವಿಂಗಡಣೆ ಮಾಡಿದ. ಬಟ್ ಇದು ಈ ಸಿಯಾಲ್, ಸೀಮಾ, ನೀಫೆ ಅಂತಕ್ಕಂಥ ಇದು ಒಂದು ವರ್ಗೀಕರಣ ಕ್ಲಾಸಿಫಿಕೇಷನ್ ಇದೆ, ಇದು ಅಪೂರ್ಣ. ಯಾಕೆ ಅಪೂರ್ಣ ಅಂತ ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ಕಡೆಗೆ. ಅದನ್ನು ಇದು ಇನ್ಕಂಪ್ಲೀಟ್ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ವೈ ಇಟ್ಸ್ ಇನ್ಕಂಪ್ಲೀಟ್ ಅದನ್ನು ಡಿಸ್ಕಷನ್ ಮಾಡ್ತೀನಿ ಮುಂದೆ ಟಾಪಿಕಲ್ಲಿ ಬಂದ ಫ್ರೆಂಡ್ಸನ್ನ ನೋಡಿ. ಈಗ ಒಂದು ಜಸ್ಟ್ ಒಂದು ಇದು ಜ್ಞಾಪಕ ಇಟ್ಕೊಳ್ಳೋದಾದರೆ ಭೂಮಿಯ ಆಂತರಿಕ ರಚನೆಯ ಬಗ್ಗೆ ಮೊದಲ ಬಾರಿಗೆ ಒಂದು ಪ್ರಯತ್ನವನ್ನು ಪಟ್ಟಂಥ, ಒಂದು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಸುಯೆಜ್ ಅಂತಕ್ಕಂಥನು. ಆತ 3 ಭಾಗವನ್ನು ವಿಂಗಡಣೆ ಮಾಡಿಕೊಂಡ, ಸಿಯಾಲ್, ಸೀಮಾ, ನೀಫೆ. ಬಟ್ ಸಿಯಾಲ್ ಅಂದರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ. ಸುಮಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ ಸಿಯಾಲ್ ಎಂದರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ. ಸುಮಾರು ನಮ್ಮ ಗ್ರೂಪ್ C ಎಕ್ಸಾಮ್ಸಲ್ಲಿ ಕ್ವಶನ್ ಆಗಿದೆ. ಸಿಯಾಲ್ ಅಂದರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ ಅಂತ ಹೇಳಿದ್ದಾನೆ. ನಂತರ ಸೀಮಾ ಅಂದರೆ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ. ನಂತರ ನೀಫೆ ಅಂದರೆ ನಿಕ್ಕಲ್ ಪ್ಲಸ್ ಫೆರಸ್. ಓಕೆ, ಸೊ ನಿಕ್ಕಲ್ ಮತ್ತು ಫೆರಸ್ಗಳ ಬಹುಮುಖ್ಯ ಇರ್ತಕ್ಕ ಸಮ್ಮಿಶ್ರಣ ನೀಫೆ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ಇದ್ದ. ಓಕೆ, ಇದು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಬಹುಮುಖ್ಯ ಇರ್ತಕ್ಕಂಥ ಮೊದಲ ಪ್ರಯತ್ನ ಪಟ್ಟಂಥ ವ್ಯಕ್ತಿ ಸುಯೆಜ್ ಅಂತೇಳಿ. ಹಾಗಾದರೆ ಈತನ ಪ್ರಕಾರವಾಗಿ ನಮ್ಮ ಭೂಮಿ ಯಾವಾಗ ಉಗಮ ಆಯಿತು ಅಂತ ಇವನು ಅಸೆಸ್ ಮಾಡಿದ್ದಾನೆ. ನಮ್ಮ ಭೂಮಿ ಉಗಮ ಆಗಿರ್ತಕ್ಕಂಥ ಏನಪ್ಪ ಅಂದರೆ ಸುಮಾರು 4500 ಮಿಲಿಯನ್ ವರ್ಷಗಳ ಹಿಂದೆ, ದಶಲಕ್ಷ ವರ್ಷಗಳ ಹಿಂದೆ ಫ್ರೆಂಡ್ಸ್ ಅದನ್ನ. ಸೊ 4500 ದಶಲಕ್ಷ ವರ್ಷಗಳ ಹಿಂದೆ ಅಂದರೆ ಆ ಎರಾವನ್ನು, ಆ ಯುಗವನ್ನು ಹೆಂಗೆ ಕರಿತಾ ಇದ್ದೆ ನಾವು ಅಂತಂದರೆ ಆರ್ಕಿಯನ್ ಯುಗ ಅಂತ ಕರಿತಾ ಇದ್ದ ಫ್ರೆಂಡ್ಸ್. ಆರ್ಕಿಯನ್ ಅಂತ ಕರಿತೀವಿ. ಪ್ರಶ್ನೆ ಆಗ್ಬೋದು, ಬಟ್ UPSC ಕ್ವಶನ್ ಕೇಳಿದ್ದಾನೆ. ಅರ್ತ್ ಕ್ರಸ್ಟ್ ಫಾರ್ಮೇಷನ್ ಏಜ್ ಅಂತ ಕೇಳಿದ್ದಾನೆ. ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಭೂಪಲಕ ಉಗಮ ಆದಂಥ ಬಹುಮುಖ್ಯ ಇರ್ತಕ್ಕಂಥ ಯುಗ ಅಂತ ಕೇಳಿದಾನೆ. ಯಾವುದಪ್ಪ ಅಂದರೆ ಆರ್ಕಿಯನ್ ಯುಗದಲ್ಲಿ ಫ್ರೆಂಡ್ಸ್ ಕಡೆಗೆ. ಅದನ್ನು ಅಂದರೆ ಆ ಆರ್ಕಿಯನ್ ಯುಗದಲ್ಲಿ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಆರಂಭವಾಗಿರ್ತಕ್ಕಂಥ ಭೂಮಿ ರಚನೆ ಆಗಲಿಕ್ಕೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಮುಂದಿನ ಒಂದು ಸ್ಲೈಡ್ಗೆ ಹೋಗಿ ಸ್ವಲ್ಪ ಬರೋಣ ಫ್ರೆಂಡ್ಸ್. ಇದೆ ನೋಡಿ, ಇಲ್ಲೊಂದು ಟೈಮ್ ಸ್ಕೇಲ್ ಇದೆ. ಇದು ನಮ್ಮ ಜಿಯೋಗ್ರಫಿಯಲ್ಲಿ ಬಂದಾಗ ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಸಾಮಾನ್ಯವಾಗಿ ನಿಮಗೆ ಈ ಕಾಲೇಜ್ಗಳಲ್ಲಿ ಅಕಾಡೆಮಿಕಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್, ಪ್ಲಸ್ 2 ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ. ಸಾಮಾನ್ಯವಾಗಿ ಇದನ್ನು ಯಾರು ಪಾಠ ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ಭೂಗೋಳಶಾಸ್ತ್ರವನ್ನು ಸುಮಾರು ಕೋಚಿಂಗ್ ಸೆಂಟರ್ಗಳಲ್ಲಿ ಕೆಳಗಡೆ ಪಾಠ ಕೇಳ್ತೀನಿ ಇವ ಕಡೆಗೆ, ಬಟ್ ಯಾರು ಕೂಡ ಈ ಟಾಪಿಕನ್ನು ಮುಟ್ಟಲ್ಲ. ಯಾಕೆ ಮುಟ್ಟಲ್ಲ ಅಂದರೆ ಇದನ್ನು ಬಿಕಾಸ್ ಆಫ್ ಇಷ್ಟೇ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಅಂತ ಬಂದಾಗ ಸ್ವಲ್ಪ ತಲೆ ಕೆಡುತ್ತೆ ಈ ಕಡೆಗೆ. ಅದನ್ನು ಅಸೆಸ್ ಮಾಡೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆ ಕಡೆಗೆ. ಅದನ್ನು ಏನು ಸರ್ ಇದರಲ್ಲಿ ಅಷ್ಟೊಂದು ಟಫ್ ಇದೆಯಾ? ಎಸ್. ಸೊ ನಮ್ಮ ಅರ್ತ್ ಯಾವಾಗ ಫಾರ್ಮೇಷನ್ ಆಯ್ತಲ್ಲ, ಆ ಫಾರ್ಮೇಷನ್ ಆದಂಥ ಏಜಿಂದ ಹಿಡ್ಕೊಂಡು ಇವತ್ತು ನಾವು ಎಲ್ಲಿದ್ದೀವಿ, ಇಲ್ಲಿಯವರೆಗೆ ಏನು ಭಾಳ ಮುಖ್ಯ ಇರ್ತಕ್ಕಂಥ, ಎಷ್ಟು ವರ್ಷಗಳಿದೆ ಭಾಳ ಮುಖ್ಯ ಇರ್ತಕ್ಕಂಥ, ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಬರೋದಾದರೆ
ನಾವು ಜಸ್ಟ್ ಸ್ನೇಹಿತರೆ ಅಬ್ಸರ್ವ್ ಮಾಡಿ 4 ಎರ ಮಾಡ್ಕೊತೀವಿ. ಒಂದು ಪ್ರೋಟಿರೋಝೋಯಿಕ್ ಅಂತ ಹೇಳಿದನ್ನು ಮೊದಲನೇ ಎರ ಯಾವುದಪ್ಪ ಅಂದರೆ ಪ್ರೋಟಿರೋಝೋಯಿಕ್ ಅಂತೇಳಿ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ ನೋಡಿ ಅದನ್ನು. ಪ್ರೋಟಿರೋಝೋಯಿಕ್ ಎರ ಅಂತೇಳಿ ಮೊದಲನೇ ಯುಗ ಭಾಳ ಮುಖ್ಯ ಇರ್ತಕ್ಕಂಥ. ಎರಡನೇದು ಪ್ಯಾಲಿಯೋಝೋಯಿಕ್ ಅಂತ ಹೇಳಿದನ್ನು. ಮೂರನೇದು ಮೆಸೋಝೋಯಿಕ್ ಅಂತೇಳಿ. ನಾಲ್ಕನೇದು ಸೆನೋಝೋಯಿಕ್ ಅಂತೇಳಿ. 1 2 3 4. ಈ 4 ಎರಗಳು ಏನಿದೆ ಮೈನ್ ಯುಗಗಳು ಅಂತ ಕರಿತೀವಿ, ಎರಾಸ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಇದರಲ್ಲಿ ನಮ್ಮ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಎರ ಯಾವುದಪ್ಪ ಅಂತಂದರೆ ಭೂಮಿಯ ಒಂದು ರಚನೆ ಆದಂಥ ಎರ ಅಂದರೆ ಹಾರ್ಡಿಯನ್. ಇಲ್ಲಿದೆ ನೋಡಿ ಲಾಸ್ಟ್ ಕೆಳಗಡೆ ಇದನ್ನು ಹಾರ್ಡಿಯನ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಸೊ ಹಾರ್ಡಿಯನ್ ಅನ್ನುವಂಥ ಒಂದು ಎರ ಏನಿದೆ ಇದು ಭೂಮಿ ಉಗಮ ಆಗಿರ್ತಕ್ಕಂಥ ಯುಗ. ಅಂದರೆ ಹಾರ್ಡಿಯನ್ ಇದು ಯಾವುದರ ಉಪಯುಗ ಅಂದರೆ ಆರ್ಕಿಯನ್. ನೋಡಿ ಈ ಭಾಗದಲ್ಲಿ ಇದು ನೋಡಿ ಇದನ್ನು ಆರ್ಕಿಯನ್ ಉಪಯುಗ. ಅವನು ಸಪೋಸ್ ಈ ಥರ ಕ್ವಶನ್ ಕೇಳ್ಬೋದು, ಭೂಮಿ ಉಗಮ ಆದಂಥ ಒಂದು ಯುಗ ಅಂತ ಕೇಳಿದ್ರೆ ಸೊ ಪ್ರೋಟಿರೋಝೋಯಿಕ್ ಅಂತ ಕೊಟ್ಟರು ಓಕೆ, ಪ್ರೋಟೆರೋಝೋಯಿಕ್ ಅಂತ ಕೊಟ್ಟರು ಓಕೆ, ಅಥವಾ ಆರ್ಕಿಯನ್ ಅಂತ ಕೊಟ್ಟರು ಓಕೆ, ಇಲ್ಲಾಂದ್ರೆ ಹಾರ್ಡಿಯನ್ ಅಂತ ಕೊಟ್ಟರು ಓಕೆ. ಹಾರ್ಡಿಯನ್ ಅನ್ನೋದು ಸೊ ಉಪಯುಗ. ಸೊ ಅದು ಯಾವುದಕ್ಕೆ ಸೇರಿಕೊಳ್ಳುತ್ತೆ? ಆರ್ಕಿಯನ್ ಸೇರಿಕೊಳ್ಳುತ್ತೆ. ಆರ್ಕಿಯನ್ ಎಲ್ಲಿ ಬರುತ್ತೆ? ಪ್ರೋಟಿರೋಝೋಯಿಕಲ್ಲಿ ಬರುತ್ತೆ ಫ್ರೆಂಡ್ಸ್. ಅಂದರೆ ಇದು ಯಾವಾಗಿತ್ತು? 4600 ಅಂತ ಕೊಟ್ಟಿದ್ದಾನೆ. 4600 ಬಿಲಿಯನ್ ವರ್ಷಗಳ ಹಿಂದೆ, 4500ಕ್ಕಿಂತ ಹಿಂದೆ ಇನ್ನೂ 100 ಬಿಲಿಯನ್ ವರ್ಷಗಳ ಹಿಂದೆ ಇರ್ತಕ್ಕಂಥ ಯುಗ ಹಾರ್ಡಿಯನ್ ಅಂತ ಹೇಳಿದೆನ. ಇದರ ನಂತರ ಪ್ರೀ ಕೇಂಬ್ರಿಯನ್ ಅಂತ ಬರುತ್ತೆ, ಕೇಂಬ್ರಿಯನ್ ಅಂತ ಬರುತ್ತೆ, ಆರ್ಡೋವಿಸಿಯನ್, ಸೈಲೂರಿಯನ್, ಡೆವೋರಿಯನ್, ಕಾರ್ಬೋನಿಫರಸ್, ಜುರಾಸಿಕ್, ಟ್ರಯಾಸಿಕ್. ನಂತರ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಏನು ನಮ್ಮ ಪ್ಯಾಲಿಯೋಝೋಯಿಕ್ ಅಂತಕ್ಕಂಥ, ನಂತರ ಕ್ವಾಟರ್ನರಿ ಅಂತಕ್ಕಂಥ, ಟರ್ಷರಿ ಅಂತಕ್ಕಂಥವು, ಪ್ಲಿಸ್ಟೋಸಿನ್, ಪ್ಲಿಯೋಸಿನ್, ಮಯೋಸಿನ್, ಆಲಿಗೋಸಿನ್ ಅಂತ ಬರ್ತವೆ ಈ ಕಡೆಗೆ. ಇವೆಲ್ಲದ್ರ ಬಗ್ಗೆ ಇದನ್ನಪ್ಪ ಅಂದರೆ 1-2 ಅವರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ಬೋದು ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಆದರೆ ನಾನು ನಿಮಗೆ ಜಸ್ಟ್ ಈಗ GS ಪಾಯಿಂಟ್ ಆಫ್ ವ್ಯೂ ಏನು ಬೇಕು ನಮಗೆ ಅದನ್ನು ಈಗ ಬೇಕಾಗಿರೋದೇನೆಂದರೆ ನಮ್ಮ ಭೂಮಿ ಸ್ಪೆಸಿಫಿಕ್ ಆಗಿ ಉಗಮ ಆದಂಥ ಯುಗ ಯಾವುದು? ಹಾರ್ಡಿಯನ್ ನಿರ್ದಿಷ್ಟವಾಗಿದ್ದರೆ ಓಕೆ, ಅದಿಲ್ಲ ಸೊ ಆರ್ಕಿಯನ್ ಕೊಟ್ಟವನೇ, ಆರ್ಕಿಯನ್ ಓಕೆ, ಅದು ಕೊಟ್ಟಿಲ್ಲ, ಪ್ರೋಟಿರೋಝೋಯಿಕ್ ಕೊಟ್ಟಿದ್ದಾನೆ ಎಕ್ಸಾಕ್ಟ್ ಓಕೆ. ಈ ಮೂರಲ್ಲಿ ಯಾವುದಿರ್ತೋ ನೋಡ್ಕೊಂಡು ಆನ್ಸರ್ ಹಾಕಬೇಕು. ಸಪೋಸ್ ಈ 3 ಕೊಟ್ಟಿದ್ದಾನೆ ಸರ್, ಈಗ ಏನು ಮಾಡಬೇಕು ಇದರಲ್ಲಿ? 3 ಕೊಟ್ಟಾಗ ಎಕ್ಸಾಕ್ಟ್ ಆನ್ಸರ್ ಹಾರ್ಡಿಯನ್ ಅಂತಲೇ ಹಾಕಬೇಕು ಫ್ರೆಂಡ್ಸ್. ಈ 3 ಕೊಟ್ಟಿದ್ರು ಕೂಡ ಎಕ್ಸಾಕ್ಟ್ ಆನ್ಸರ್ ಹಾರ್ಡಿಯನ್ ಅಂತಲೇ ಹಾಕಬೇಕಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಇದನ್ನು ಕನ್ನಡ ಬುಕ್ಗಳಲ್ಲಿ ನೀವು ಸಾಮಾನ್ಯ ಓದಿದ್ರೆ ಎಲ್ಲೂ ಕೂಡ ಕರೆಕ್ಟಾಗಿ ಮೆನ್ಷನ್ ಆಗಿಲ್ಲ ಈ ಕಡೆಗೆ ಅದನ್ನು. ಸುಮಾರು ಈ ಕಡೆ ಏನಪ್ಪ ಅಂದರೆ ನಿಮಗೆ ಇದೇನು ಸರ್ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ ಕಡೆಗೆ ಅದನ್ನು. ಆದರೆ ಬಟ್ ಎಕ್ಸಾಕ್ಟ್ ಆನ್ಸರ್ ಹಾರ್ಡಿಯನ್ ಅಂತಕ್ಕಂಥ ಫ್ರೆಂಡ್ಸ್. ಇದರ ನಂತರ ನಾವು ಇದರಲ್ಲಿ ಏನು ನೋಡ್ಕೊಬೇಕಾಗುತ್ತೆ ಇದರಲ್ಲಿ ಅಂತಂದರೆ ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಾಚೀನ ಭಾಗ ಅದಪ್ಪ ಡೆಕ್ಕನ್ ಪ್ಲೇಟ್ಯೂ ಅಂತ ಕರಿತೀವಿ. ಆ ದಕ್ಕನ್ ಪ್ರಸ್ಥಭೂಮಿ ಕೂಡ ಆರಿಜಿನ್ ಆಗಿರೋದು ಕೂಡ ಇದೇ ಯುಗದಲ್ಲಿ. ಸೊ ಏನ್ಷಿಯಂಟ್ ಪಾರ್ಟ್ ಆಫ್ ಇಂಡಿಯಾ ಅಂದರೆ ಡೆಕ್ಕನ್ ಪ್ಲೇಟ್ಯೂ. ಭಾರತ ಅತ್ಯಂತ ಪ್ರಾಚೀನ ಭಾಗ ದಕ್ಕನ್ ಪ್ರಸ್ಥಭೂಮಿ. ಭಾರತದಲ್ಲೇ ಉದಾಹರಣೆಗೆ ಉತ್ತರದ ಪರ್ವತಗಳಿದೆ, ಉತ್ತರದ ಮೈದಾನಗಳಿದೆ, ಪೆನಿನ್ಸುಲರ್ ಇಂಡಿಯಾ ಇದೆ. ಸೊ ಬಹುಮುಖ್ಯ ಅರ್ಥಕ್ಕೆ ಡೆಕ್ಕನ್ ಪ್ಲೇಟ್ಯೂ ಇದೆ. ಆ ಡೆಕ್ಕನ್ ಪ್ಲೇಟ್ಯೂ ಏನಿದೆ ಇಟ್ಸ್ ಅ ವೆರಿ ಏನ್ಷಿಯಂಟ್ ಪಾರ್ಟ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತ ಅತ್ಯಂತ ಪ್ರಾಚೀನ ಭಾಗ ಅಂತ ಕರಿತೀವಿ. ಅದು ಉಗಮ ಆಗಿರೋದು ಇದೇ ಆರ್ಕಿಯನ್ ಯುಗ ಅಥವಾ ಹಾರ್ಡಿಯನ್ ಯುಗದಲ್ಲಿ ಆಗಿರ್ತಕ್ಕಂಥ ಪ್ರೋಟೋಝೋಯಿಕ್ ಫ್ರೆಂಡ್ಸಿಂದ ಒಂದು. ನಂತರದಲ್ಲಿ ನಮ್ಮ ಹಿಮಾಲಯದ ಕಡೆಗೆ ಹಿಮಾಲಯ ಪರ್ವತಗಳು, ಹಾಗೆ ಉತ್ತರದ ಮೈದಾನಗಳು ಇವೆಲ್ಲ ಆಗಿರೋದು ಎಲ್ಲಿ ಅಂತಂದರೆ ಈ ಪ್ಲಿಸ್ಟೋಸಿನ್ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ಜಸ್ಟ್ ನೋಡಿ ಸೊ ಏನಪ್ಪ ಅಂದರೆ ಇಲ್ಲಿಂದ ಅಲ್ಲಿವರೆಗೆ ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಲಕ್ಷಾಂತರ ವರ್ಷಗಳ ನಂತರ ಅಂದರೆ ಈ ಪ್ಲಿಸ್ಟೋಸಿನ್ ಯುಗ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ. ಈ ಪ್ಲಿಸ್ಟೋಸಿನ್ ಯುಗ ಅಂತ ಬಂದಾಗ ಬಹಳ ಮುಖ್ಯ ಇರ್ತಕ್ಕಂಥ ಏನಾಗಿರುತ್ತೆ ಅಂತಂದರೆ ಇದು ಕ್ವಾರ್ಟನರಿ ರೀಸೆಂಟ್ ಏಜ್, ಇತ್ತೀಚಿನ ಯುಗ ಬಹಳ ಮುಖ್ಯ ಇರ್ತಕ್ಕಂಥ. ಅದನ್ನು ಹಿಮಯುಗ ಅಂತ ಕರಿತೀವಿ, ಐಸ್ ಏಜ್ ಅಂತ ಕರಿತೀವಿ. ಆ ಹಿಮಯುಗದಲ್ಲಿ ಆಗಿರ್ತಕ್ಕಂಥ ಫ್ರೆಂಡ್ಸ್ ಯಾವುದು ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಅಷ್ಟೇ ಅಲ್ಲದೆ ಭೂಮಿಯ ಮೇಲೆ ಹಿಮದಿಂದ ಆವೃತ್ತವಾಗಿದ್ದಂಥ ಯುಗ ಅಂತ ಕೇಳಿದ್ದೇನೆ ಸುಮಾರು ಎಕ್ಸಾಮ್ಸಲ್ಲಿ. ವಿಚ್ ಒನ್ ಆಫ್ ದ ಏಜ್ ವಿ ಆರ್ ಕನ್ಸಿಡರ್ ಆ್ಯಸ್ ಎ ಐಸ್ ಏಜ್? ಯಾವ ಯುಗವನ್ನು ನಾವು ಹಿಮಯುಗ ಅಂತ ಕರಿತೀವಿ ಅಂತ ಕೇಳ್ತೇನೆ. ಯಾವುದನ್ನಪ್ಪ ಅಂದರೆ ಪ್ಲಿಸ್ಟೋಸಿನ್ ಏಜ್. ಈವನ್ ನಮ್ಮ ಆಧುನಿಕ ಮಾನವ, ನಮ್ಮ ತಾತ ಮುತ್ತಾತನ ತಾತ ಇದನ್ನೆಲ್ಲ ಕಡೆ ಯಾರು ಆಧುನಿಕ ಮಾನವ ಅಂತಂದರೆ ಹೋಮೋಸೆಪಿಯನ್. ಆ ಹೋಮೋಸೆಪಿಯನ್ ಕೂಡ ಉಗಮ ಆಗಿದ್ದು ಇದೇ ಪ್ಲಿಸ್ಟೋಸಿನ್ ಏಜಲ್ಲಿ ಫ್ರೆಂಡ್ಸನ್ನ ನೋಡಿ. ನಾವೇನೋ ಹೇಳ್ಕೊಂತೀವಿ ನಾವೆಲ್ಲ ಉಗಮ ಆಗಿದ್ದೀವಿ ಅಂತ ಕಡೆಗೆ ಅದನ್ನು. ಬಟ್ ಭೂಮಿಯ ಆರಿಜಿನ್ ಆಗಿರೋದು ಯಾವುದೋ ಪೀರಿಯಡಲ್ಲಿ ಆ ಕಡೆಗೆ ಅದನ್ನು ಹಾರ್ಡಿಯನ್ ಅಂತ ಕರಿತೀವಿ ಅಲ್ಲಿಂದಲ್ಲಿಗೆ. ಸೊ ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ವರ್ಷಗಳಿದೆ. ಬಟ್ ನಮ್ಮ ಆಧುನಿಕ ಮಾನವ ಎಲ್ಲ ಉಗಮ ಆಗಿರೋದು ಯಾವಾಗ ಅಂದರೆ ಈ ಪ್ಲಿಸ್ಟೋಸಿನ್ ಯುಗದಲ್ಲಿ ಇತ್ತೀಚೆಗೆ ಫ್ರೆಂಡ್ಸ್. ಬರೀ 10 ಮಿಲಿಯನ್ ವರ್ಷಗಳ ಹಿಂದೆ ಫ್ರೆಂಡ್ಸ್. ಇದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಹಿಸ್ಟ್ರಿ ಆಫ್ ದಿ ಅರ್ತ್ ಹೆಂಗಿದೆ ಅಂತ, ಅದನ್ನು ಭೂಮಿ ಎಷ್ಟು ಇತಿಹಾಸ ಹೊಂದೈತೆ, ಎಷ್ಟು ಪ್ರಾಚೀನವಾಗಿದೆ, ಭೂಮಿ ಎಷ್ಟು ಹಳೆಯದಾಗಿರ್ತಕ್ಕಂಥದ್ದನ್ನು ಫಸ್ಟ್ ನಾವು ಯೋಚನೆ ಮಾಡಬೇಕು ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಹಾಗಾಗಿ ಸೊ ಇದ್ರ ಬಗ್ಗೆ ಮತ್ತೆ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಬಗ್ಗೆ ಜಾಸ್ತಿ ಸ್ಪೆಂಡ್ ಮಾಡೋಕ್ಕಲ್ಲ, ಯಾಕೆಂದರೆ ಇದು ತುಂಬ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಸಬ್ಜೆಕ್ಟ್ ಕಡೆಗೆ ಅದನ್ನು. ಹಾಗಾಗಿ ನಮಗೆ 2 ಅಂಶ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಒಂದು, ನಮ್ಮ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಹಿಮಯುಗ ಅಂತ ಕರಿತಕ್ಕಂಥ ಆಧುನಿಕ ಮಾನವ ಹೋಮೋಸ್ಪಿ ಯುಗವಾಗಿರ್ತಕ್ಕಂಥ ಕೂಡ ಸೊ ಯಾವುದಪ್ಪ ಪ್ಲಿಸ್ಟೋಸಿನ್. ಇದು ಜ್ಞಾಪಕ ಇಟ್ಕೊಳ್ಳಿ. ಮಾನವನ ವಲಸೆ ಕೂಡ ಆಗಿದ್ದು ಅದೇ ಯುಗದಲ್ಲೇ ಕಡೆ ಪ್ಲಿಸ್ಟೋಸಿನ್ ಯುಗ. ಇಡೀ ಪ್ರಪಂಚ ಪೂರ್ತಿ ಭೂಮಿ ಪೂರ್ತಿ ಹಿಮದಿಂದ ಆವೃತವಾಗಿತ್ತು ಆ ಯುಗದಲ್ಲಿ. ಒಂದು ಅಂಶ. ಭೂಮಿ ಉಗಮವಾಗಿರ್ತಕ್ಕಂಥ ಹಾರ್ಡಿಯನ್ ಯುಗದಲ್ಲಿ ನಮ್ಮ ಬಹಳ ಮುಖ್ಯ ಇರ್ತಕ್ಕಂಥ ಹಾರ್ಡಿಯನ್ ಅನ್ನೋದು
ಸೊ ಇಲ್ಲಿ ಆರ್ಕಿನಲ್ಲಿ ಬರುತ್ತೆ ಪ್ರೋಟೋಜೋಯಿಕಲ್ಲಿ ಬರ್ತಕ್ಕಂಥ ಫ್ರೆಂಡ್ಸ್ ಇದೇ ಅವಧಿಯಲ್ಲಿ ಭಾರತ ಪ್ರಾಚೀನ ಭಾಗ ದಕ್ಕನ್ ಪ್ಲೇಟಿಯು ಆಗಿರ್ತಕ್ಕಂಥ ಇಷ್ಟು ಜಸ್ಟ್ ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳಿ. ಸೊ ಏನಪ್ಪ ನಾವು ಭಾಳ ಮುಖ್ಯ ಇರ್ತಕ್ಕಂಥ ಒಂದು ಈ ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಅಂತ ಬಂದಾಗ ಮತ್ತು ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತಂದರೆ ಈ ಬ್ಯಾಕ್ ಹೋದಾಗ ಸೊ ಭಾಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಮತ್ತು ನಾವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನಾವು ಏನು ಆರ್ಕಿಯನ್ ಯುಗದಲ್ಲಿ ಬಹುಮುಖ್ಯ ಇರ್ತಕ್ಕಂಥ ಆರಿಜಿನ್ ಆಯಿತು ಅಂತ ಹೇಳಿದ್ದೀನಿ. ನಮ್ಮ ಭೂಮಿ ಭಾಳ ಮುಖ್ಯ ಇರ್ತಕ್ಕಂಥ ಅದರ ಕ್ರಸ್ಟ್ ಹೊರಚಿಪ್ಪು ಕೂಡ 3800 ಮಿಲಿಯನ್ ವರ್ಷಗಳಾಗಬೇಕಿದ್ರೆ ಮಿಲಿಯನ್ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್, ಪ್ರಮುಖ ಇರ್ತಕ್ಕಂಥ ಭೂಮಿ ವಿಚಾರದಲ್ಲಿ ಬಂದಾಗ ಫ್ರೆಂಡ್ಸ್. ನೆಕ್ಸ್ಟ್ ಇದಾದಮೇಲೆ ನಾವು ಏನು ಮಾಡೋಣ ಅಂತಂದರೆ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಬಂದಾಗ ಮೊದಲು ವರ್ಗೀಕರಣ ಮಾಡಿದಂತೂ ಸುಯಜ್ ಅಂತ ಹೇಳಿದ್ದೆ. ನಂತರ ಒಂದು ಅಪೂರ್ಣ ವರ್ಗೀಕರಣ ಅಂತ ಹೇಳಿದ್ದೆ, ಅವನು 3 ಭಾಗವನ್ನು ಮಾಡಿದ್ದ, ಸಿಯಾಲ್, ಸೀಮಾ, ನೀಫೆ ಅಂತ ಹೇಳಿ. ಈತನ ನಂತರ ಇನ್ನೊಬ್ಬ ವರ್ಗೀಕರಣ ಮಾಡಿದ ಆಧುನಿಕ ವರ್ಗೀಕರಣ ನವೆಡೇಸ್ ವಿ ಆರ್ ಸ್ಟಡಿಂಗ್ ಆಲ್ಸೋ ಆರ್ಥರ್ ಓಮ್ಸ್ ಕ್ಲಾಸಿಫಿಕೇಷನ್. ಇವತ್ತು ನಾವು ಅಧ್ಯಯನ ಮಾಡ್ತಾ ಇರೋದು ಕೂಡ ಯಾರ ವರ್ಗೀಕರಣವನ್ನು ಸರಪ್ಪ ಅಂತಂದರೆ ಸೊ ಭಾಳ ಮುಖ್ಯ ಇರ್ತಕ್ಕಂಥ ಆರ್ಥರ್ ಓಮ್ಸ್ ರವರ ವರ್ಗೀಕರಣವನ್ನು ಫ್ರೆಂಡ್ಸ್. ಈ ಆರ್ಥರ್ ಓಮ್ಸ್ ರವರ ವರ್ಗೀಕರಣ ಇವತ್ತು ತುಂಬ ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ಸೊ ಈ ವಾಸ್ ಡಿವೈಡಿಂಗ್ ಇಂಟು ಮೇಜರ್ 3 ಪಾರ್ಟ್, 3 ಭಾಗವನ್ನಾಗಿ ವಿಂಗಡಣೆ ಮಾಡಿದ ಫ್ರೆಂಡ್ಸ್ ಅವನು. ಯಾವುದು? ಒಂದು ಕ್ರಸ್ಟ್, ಎರಡನೇದು ಮ್ಯಾಂಟಲ್ ಆರ್ ಸಬ್ಸ್ಟ್ಯಾಂಟಮ್ ಆರ್ ಪೈರೋಸ್ಪಿಯರ್. ನೋಡಿ 3 ಭಾಗ, 4 ಅದು 3 ಹೆಸರುಗಳಿದೆ. ಅದಕ್ಕೆ ಮಿಶ್ರಗೋಳ ಅಂತ ಕರಿಬೋದು, ಮ್ಯಾಂಟಲ್ ಅಂತ ಕರಿಬೋದು ಅದನ್ನು, ಅಥವಾ ಸಬ್ಸ್ಟ್ಯಾಂಟಮ್ ಅಂತ ಕರಿಬೋದು, ಪೈರೋಸ್ಪಿಯರ್ ಅಂತ ಕರಿಬೋದು ಫ್ರೆಂಡ್ಸನ್ನು. ನಂತರದಲ್ಲಿ 3ನೇ ಭಾಗ ಅದಪ್ಪ ಅಂದರೆ ಕೋರ್ ಗರ್ಭ ಅಂತೇಳಿ. ಇದಕ್ಕೆ ಒಂದು ಸಿಂಪಲಾಗಿ ಕೋಡ್ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ, ಅದನ್ನು CMC. ಓಕೆ, ಸೊ ಭಾಳ ಮುಖ್ಯ ಇರ್ತಕ್ಕಂಥ ಭೂಮಿಯ ಆಂತರಿಕ ರಚನೆ ಅಂತ ಬಂದಾಗ ಕೋಡ್ ಜ್ಞಾಪಕ ಇಟ್ಕೊಬೇಕಾದ್ರೆ CMC, ಕ್ರಸ್ಟ್, ಮ್ಯಾಂಟಲ್, ಕೋರ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಸೊ ನೋಡಿ ಇದನ್ನು ಒಂದು ಫಿಗರ್ ಚಿತ್ರ ನೋಡೋದಾದರೆ ಭಾಳ ಮುಖ್ಯ ಇರ್ತಕ್ಕಂಥ ಈ ಹೊರಭಾಗ ಏನಿದೆ ಭಾಳ ಮುಖ್ಯ ಇರ್ತಕ್ಕಂಥ. ಸೊ ಈ ಬ್ಲೂ ಕಲರ್ ಕಾಣ್ತಕ್ಕಂಥ ಒಂದು ಅಟ್ಮಾಸ್ಫಿಯರ್ ನಂತರ ಬರ್ತಕ್ಕಂಥ ಈ ಭಾಗ, ಇದನ್ನು ನಾವು ಕ್ರಸ್ಟ್ ಅಂತ ಕರಿತೀವಿ. 2ನೇ ಭಾಗ ನಾವು ಬಹುಮುಖ್ಯ ಇರ್ತಕ್ಕಂಥ ಮ್ಯಾಂಟಲ್ ಅಂತ ಕರಿತೀವಿ. 3ನೇ ಭಾಗವನ್ನು ನಾವು ಕೋರ್ ಅಂದರೆ ಕೋರಲ್ಲಿ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತೇಳಿ, ಇದನ್ನು ಇನ್ನರ್ ಕೋರ್ ಅಂತೇಳಿ, ಇದನ್ನ ಔಟರ್ ಕೋರ್ ಅಂತೇಳಿ, ಇದನ್ನು ಮ್ಯಾಂಟಲ್ ಅಂತ ಕರಿತೀವಿ. ಸೊ ಬಹುಮುಖ್ಯ ಅರ್ಥ ಇದನ್ನು ಕ್ರಸ್ಟ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ನ. ಓಕೆ, ಸೊ ಈ ಚಿತ್ರವನ್ನು ಗಮನಿಸಿ ಸ್ನೇಹಿತರೆ. ನಂತರದಲ್ಲಿ ಈ ಏನು 3 ಭಾಗ ವಿಂಗಡಣೆ ಮಾಡ್ಕೊಂಡಿದ್ವಿ, ಈಚ್ ಒನ್ ಲೇಯರ್ ಇಟ್ಸ್ ಹ್ಯಾವಿಂಗ್ ಸಮ್ ಇಂಪಾರ್ಟೆನ್ಸ್. ಪ್ರತಿಯೊಂದು ವಲಯ ಕೂಡ ಒಂದೊಂದು ಇಂಪಾರ್ಟೆನ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ಬರೀ ನಾವೇನಪ್ಪ ಅಂದರೆ ಈ ಕ್ಲಾಸಿಫಿಕೇಷನ್ ನೋಡ್ಕೊಂಡ್ರೆ ಆಗೋದಿಲ್ಲ, ಇದರ ಮೇಲೆ ಸಾಕಷ್ಟು ಅಂಶಗಳನ್ನು ಅಪ್ಲೈಡ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾ ಇರ್ತಾನೆ. ಯಾವ ಅನ್ನೋದರ ಒಂಚೂರು ಗಮನ ಹರಿಸೋಣ ಫ್ರೆಂಡ್ಸ್ ಅದನ್ನ. ಓಕೆ ನೋಡಿ, ಇದು ಕೂಡ ಇನ್ನೊಂದು ಫಿಗರ್ ಇದೆ. ಏನೇನು ಅಕ್ಷರಪ್ಪ ಇದನ್ನು ಬ್ಲೂ ಕಲರ್ ಕಾಣ್ತಕ್ಕಂಥಲ್ಲ ಏನಪ್ಪ ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ನಂತರ ಅಟ್ಮಾಸ್ಫಿಯರ್ನ ಒಳಭಾಗದಲ್ಲಿ ಬರ್ತಕ್ಕಂಥ ಭಾಗವನ್ನು ಕ್ರಸ್ಟ್ ಅಂತ ಕರಿತೀವಿ. ನಂತರ ಸೊ ಏನಪ್ಪ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ. ಇದನ್ನ ಓಷಾನಿಕ್ ಕ್ರಸ್ಟ್ ಅಂತ ಕರಿತೀವಿ. ಆ ಓಷಾನಿಕ್ ಕ್ರಸ್ಟ್ ಮತ್ತು ಕಾಂಟಿನೆಂಟಲ್ ಕ್ರಸ್ಟ್ ಬಗ್ಗೆ ಮತ್ತೆ ಮಾತಾಡ್ತೀನಿ. ಇದನ್ನು 2 ಕ್ರಸ್ಟ್ನ ಸೇರಿಸಿ ಏನು ಕರಿತೀವಪ್ಪ ಅಂದ್ರೆ ಲಿಥೋಸ್ಪಿಯರ್ ಅಂತ ಕರಿತೀವಿ ಫ್ರೆಂಡ್ಸ್ನ. 2 ಕ್ರಸ್ಟ್ಗಳನ್ನ ಸೇರಿಸಿ ಲಿಥೋಸ್ಪಿಯರ್ ಅಂತ ಕರಿತೀವಿ, ಶಿಲಾಗೋಳ ಅಂತ ಕರಿತೀವಿ ಅದನ್ನು. ನಂತರ ಸೊ ಆಸ್ತನೋಸ್ಪಿಯರ್ ಮತ್ತು ಅದನ್ನು ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ. ಅಪ್ಪರ್ ಮ್ಯಾಂಟಲ್, ಲೋಯರ್ ಮ್ಯಾಂಟಲ್ ಎರಡೂ ಸೇರಿಕೊಂಡು ಏನಪ್ಪ ಅಂದರೆ ಆಸ್ತನೋಸ್ಪಿಯರನ್ನು ಮತ್ತು ಲೋಯರ್ ಮ್ಯಾಂಟಲ್ ಎರಡೂ ಸೇರ್ಕೊಂಡು ಕರಿತೀವಿ, ಮ್ಯಾಂಟಲ್ ಅಂತಲೇ ಕರಿತೀವಿ ಅದನ್ನು. ನಂತರ ಈ ಕೋರ್ ಗರ್ಭ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಔಟರ್ ಕೋರ್, ಇನ್ನರ್ ಕೋರ್ ಅಂತ ಬರುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಮತ್ತಷ್ಟು ಅಂಶವನ್ನು ಮುಂದೆ ನಾನು ಡಿಸ್ಕಷನ್ ಮಾಡ್ತೀನಿ, ನೋಡಿ ಸ್ನೇಹಿತರೆ ಅದನ್ನು. ಸೊ ಫ್ರೆಂಡ್ಸ್, ಈ ಚಿತ್ರ ನೋಡಿ. ಇದನ್ನು ಈ ಚಿತ್ರದಲ್ಲಿ ಬಂದು ನಾವು ಏನು ನೋಡ್ತಾ ಇದ್ದೀವಿ, ಅದನ್ನು ನಾವು ಭೂಮಿಯ ಆಕಾರ ಹೇಳಿದ್ದು ಭಾಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ ವೈಜ್ಞಾನಿಕ ಆಕಾರ ಭಾಳ ಮುಖ್ಯ ಇರ್ತಕ್ಕಂಥ ಜಿಯಾಯ್ಡ್ ಅಂತ ಹೇಳಿದನ. ಈ ಜಿಯಾಯ್ಡ್ ವಿಚಾರದಲ್ಲಿ ಬಂದಾಗ ಹೆಂಗಿದೆ ಫ್ರೆಂಡ್ಸ್ ಅಂತಂದರೆ, ನಾವು ಜಿಯಾಯ್ಡ್ ಫಾರ್ಮಲ್ಲಿ ಭೂಮಿ ಇದೆ ಅಂತ ಹೇಳ್ತೀವಿ ಚಿತ್ರ ಕ್ಲಾಸ್. ಸೊ ಎಕ್ಸಾಮ್ಸಲ್ಲಿ ಹೋದಾಗ ಮತ್ತು ಬುಕ್ಕಲ್ಲಿ ಹೋದಾಗ ಈ ಥರ ಏನೋ ಟ್ರಯಾಂಗಲ್ ಶೇಪಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾನೆ. ಇಲ್ಲಿ ಕ್ರಸ್ಟ್ ಅಂತ ಹಾಕಿರ್ತಾನೆ, ಮ್ಯಾಂಟಲ್ ಅಂತ ಹಾಕಿರ್ತಾನೆ, ಕೋರ್ ಅಂತ ಹಾಕಿರ್ತಾನೆ ಫ್ರೆಂಡ್ಸನ್ನ. ನಮ್ಮ ಕೆಲವು ಹುಡುಗರು ಡೌಟ್ ಬರುತ್ತೆ, ಸರ್ ಹಂಗಾರೆ ಭೂಮಿ ಕೂಡ ಏನೋ ನಮ್ಮ ಟ್ರಯಾಂಗಲ್ ಶೇಪಲ್ಲಿದೆಯಾ, ಹಾಗಾದ್ರೆ ನಾವು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ದೀವ ಸರ್ ಈ ಕಡೆಗೆ ಏನಪ್ಪ ಅಂದರೆ ಅಂತ ಡೌಟ್ ಬರುತ್ತೆ ಹುಡುಗರಿಗೆ. ಅದನ್ನು ಫ್ರೆಂಡ್ಸ್, ನಮ್ಮ ಭೂಮಿಯ ಆಕಾರ ಇರೋದು ಜಿಯಾಯ್ಡ್ ಫಾರ್ಮಲ್ಲೇ. ವಿ ಆರ್ ಸ್ಟಡಿ ಪರ್ಪಸ್ಫುಲಿ ವಿ ಆರ್ ಟೇಕನ್ ದಿಸ್ ಮಚ್ ಆಫ್ ಪಾರ್ಟ್ ಓನ್ಲಿ. ನಾವು ಭೂಮಿಯಲ್ಲಿ ಅಧ್ಯಯನಕ್ಕೋಸ್ಕರ ಇಷ್ಟು ಭಾಗ ಮಾತ್ರ ತೆಗೆದುಕೊಂಡಿದ್ದೀವಿ ಫ್ರೆಂಡ್ಸ್. ಅದನ್ನ ನೋಡಿ, ಇದನ್ನು ಕ್ರಸ್ಟ್ ಅಂತ, ಇದು ಮ್ಯಾಂಟಲ್ ಅಂತ, ಇದು ಕೋರ್ ಅಂತ ಕರೆದು ನೋಡಿ. ಅದೇ ಚಿತ್ರ ಇಲ್ಲಿದೆ ಕಡೆಗೆ ಅದನ್ನು. ಇದು ಬಹುಮುಖ್ಯ ಇರ್ತಕ್ಕಂಥ ಒಂದು ಹೊರ ಭಾಗ ಭಾಳ ಮುಖ್ಯ ಇರ್ತಕ್ಕಂಥ ಇಷ್ಟು ಭಾಗವನ್ನು ಹೆಂಗೆ ಕರಿತೀವಪ್ಪ ಅಂತಂದರೆ ಇದನ್ನ ಕ್ರಸ್ಟ್ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿವರೆಗೆ ಬರ್ತಕ್ಕಂಥ ಭಾಗವನ್ನು ಮ್ಯಾಂಟಲ್ ಅಂತ ಕರಿತೀವಿ. ಈ ಕೆಳಗೆ ಭಾಗ ಬರ್ತಕ್ಕಂಥ ಭಾಗವನ್ನು ಕೋರ್ ಅಂತ ಕರಿತೀವಿ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಸೊ ಈಗ ಹಾಗಾದ್ರೆ ಇದರ ರೇಂಜ್ ಎಷ್ಟು ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್, ಇದನ್ನ ರೇಂಜ್ ಎಷ್ಟಿದೆ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್, ಇದನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸೊ ಇದು 0 ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ 0 ಕಿಲೋಮೀಟರ್ ಏನಿದೆ, ಇಲ್ಲಿಂದ ಆರಂಭವಾಗ್ತಕ್ಕಂಥ ನಮ್ಮ ಭೂಮಿ ಎಂಡಾಗ್ತಕ್ಕಂಥ 6378 ಕಿಲೋಮೀಟರ್ಗೆ ಎಂಡಾಗುತ್ತೆ ಫ್ರೆಂಡ್ಸ್. ಭೂಮಿಯ ಗರ್ಭ ಎಂಡಾಗ್ತಕ್ಕಂಥ
ಕೆಲವರು ಸರ್ 6370 ಅಂತಾರೆ ಕಡೆಗೆ ವರಿ ಮಾಡ್ಕೊಂಬೇಡಿ. 6378 ಸಾಮಾನ್ಯವಾಗಿ ಏನಪ್ಪ ಅಂದರೆ ಎಲ್ಲ ಸ್ಟ್ಯಾಂಡ್ ಬುಕ್ಕನ್ನು ಓದಿ ಸಿಗುತ್ತೆ. ಅದರಲ್ಲಿ ಕೆಲವು ಬುಕ್ಕಲ್ಲಿ ಕನ್ನಡ ಬುಕ್ಕಲ್ಲಿ 6370 ಅಂತ ಬರೋದ್ರೆ 60 ಅಂತ ಬರೋದ್ರ ಕಡೆಗೆ ತಲೆ ಕೆಡ್ಸ್ಕೊಂಡು ಬೇಡ ಕಡೆಗೆ 6378. ಓಕೆ ಫ್ರೆಂಡ್ಸ್, ಈ 6378 ಏನು ಭಾಳ ಮುಖ್ಯ ಇರ್ತಕ್ಕಂಥ ಕಿಲೋಮೀಟರ್ ಆಳ ಇದೆ. ಇದನ್ನು ನಮ್ಮ ಬಹುಮುಖ್ಯ ಇರ್ತಕ್ಕಂಥ ನಮ್ಮ ಏನು ಬಹುಮುಖ್ಯ ಇರ್ತಕ್ಕಂಥ ವಿಜ್ಞಾನಿ 3 ಭಾಗವನ್ನು ವಿಂಗಡಣೆ ಮಾಡ್ಕೊಂಡಿದ್ದ. ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಹೇಳಿದನ ಅರ್ಥರ್ ಓಮ್ಸ್ ಅಂತಕ್ಕಂಥನು. ಈಗ ನೋಡಿ 0 ಇಂದ ಈ 100 ಕಿಲೋಮೀಟರ್ವರೆಗೆ ಬರ್ತಕ್ಕಂಥ ಭಾಗವನ್ನು ಏನು ಕರಿತೀವಿ ಕ್ರಸ್ಟ್ ಅಂತ ಕರೆದು, ಈ 100 ಇಂದ 2900 ಕಿಲೋಮೀಟರ್ವರೆಗೆ ಬರ್ತಕ್ಕಂಥ ಭಾಗವನ್ನು ಮ್ಯಾಂಟಲ್ ಅಂತ ಕರೆದು, 2900 6378ವರೆಗೆ ಬರ್ತಕ್ಕಂಥ ಭಾಗವನ್ನು ಕೋರ್ ಅಂತ ಕರೆದು. ಇದು ಕೂಡ ಕೆಲವು ಬುಕ್ಕಲ್ಲಿ 60 ಕಿಲೋಮೀಟರ್, ಇವನ್ ನಮ್ಮ 8th ಬುಕ್ಕಲ್ಲೂ ಕೂಡ 60 ಕಿಲೋಮೀಟರ್ ಅಂತ ಇದೆ ಕಡೆಗೆ. ಅದನ್ನು ಮಿಸ್ಟ್ರೆ ಇದೇ ನೀವು 100 ಅಂತ ಹೇಳ್ತಾ ಇದ್ದೀರಿ, ಅವನು 60 ಅಂತ ಕೊಟ್ಟಿದ್ದಿಲ್ಲ ಆ ಕಡೆಗೆ. ಸುಮಾರು ನಾವು ಅದನ್ನು DSCRTಗೆಲ್ಲ ಬರೆದಾಯ್ತು ಕಡೆಗೆ. ಅದನ್ನು ಸರಿ ಮಾಡ್ರಪ್ಪ ಅಂತೇಳಿ ಕಡೆಗೆ. ಅದನ್ನು ಅವ್ರು ಸರಿ ಮಾಡೋಂಗಿಲ್ಲ, ಅದನ್ನು ಹುಡುಗರು ತಪ್ಪ ಮಾಹಿತಿ ಕೊಡ್ತಾವ್ರ ಆ ಕಡೆಗೆ. ಅದನ್ನು ಓಕೆ, ಇಲ್ಲಿ ಎಕ್ಸಾಕ್ಟ್ ಏನಪ್ಪ ಅಂದರೆ 0 to 100 ಕಿಲೋಮೀಟರ್ ಇರ್ತಕ್ಕಂಥ ಫ್ರೆಂಡ್ಸ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಳ್ಳಿ. 0 ಇಂದ 100 ಕಿಲೋಮೀಟರ್ ಇರ್ತಕ್ಕಂಥ, ಅಲ್ಲಿಂದ 2900, ನಂತರ 6378. ಇಲ್ಲಿ ಫ್ರೆಂಡ್ಸ್ ನಾವು ಅಬ್ಸರ್ವ್ ಮಾಡಿದಾಗ ಈ ಕ್ರಸ್ಟ್ ಅಂತ ಏನು ಕರೆದ್ವಲ್ಲ ಇದನ್ನೀಗ, ಈ ಕ್ರಸ್ಟ್ ಬಹಳ ಮುಖ್ಯ ಇರ್ತಕ್ಕಂಥ 2 ಭಾಗ ಮಾಡ್ಕೊತೀವಿ ಫ್ರೆಂಡ್ಸ್ನ. ಸೊ ಈ ಕ್ರಸ್ಟಲ್ಲಿ ಬಂದಾಗ ಯಾವ ರೀತಿ 2 ಭಾಗ ಮಾಡ್ಕೊತೀವಿ ಫ್ರೆಂಡ್ಸ್, ಸ್ವಲ್ಪ ಒಂಚೂರು ಗಮನ ಹರಿಸಿ. ಕ್ರಸ್ಟಲ್ಲಿ ಬಂದಾಗ ನೋಡೋದಾದ್ರೆ ನಾವು ಬಹಳ ಮುಖ್ಯ ಇರ್ತಕ್ಕಂಥ ಈ ಒಂದು ಭೂಮಿಯ ವಿಚಾರದಲ್ಲಿ ಬಂದಾಗ ಏನು ಹೊರಭಾಗ ಕ್ರಸ್ಟ್ ಅಂತ ಕರಿತೀವಿ, ಈ ಭಾಗದಲ್ಲಿ 2 ಭಾಗ ಮಾಡ್ಕೊತೀವಿ. ಒಂದು ಸಿಯಾಲ್, SIAL ಸಿಯಾಲ್ ಅಂತೇಳಿ, ಇನ್ನೊಂದು SIMA ಸೀಮಾ ಅಂತೇಳಿ ಫ್ರೆಂಡ್ಸ್. ಇದನ್ನ ಕ್ರಸ್ಟನ್ನು 2 ಭಾಗ ಮಾಡ್ಕೊಂಡಿದ್ವಿ, ಸಿಯಾಲ್ ಮತ್ತು ಸೀಮಾ ಅಂತೇಳಿ. ಅದನ್ನು 0 ಇಂದ 100 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಭಾಗ ಏನಿದೆ ಇದನ್ನು 2 ಭಾಗ ಮಾಡ್ಕೊಂಡಿದ್ವಿ, ಸಿಯಾಲ್ ಆ್ಯಂಡ್ ಸೀಮಾ ಅಂತೇಳಿ. ಈ ಸಿಯಾಲ್ ಅಂದರೆ ಜಸ್ಟ್ 10 ಕಿಲೋಮೀಟರ್ ಫ್ರೆಂಡ್ಸ್. ಇದನ್ನ ಬರೀ 0 ಇಂದ 10 ಕಿಲೋಮೀಟರ್ ಇರತಕ್ಕಂಥ ಭಾಗ ಸಿಯಾಲ್ ಭಾಗ, ಅದರ ಕೆಳಗೆ ಬರ್ತಕ್ಕಂಥ ಭಾಗ ಸೀಮಾ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಇದನ್ನ 2 ಭಾಗ ಭಾಳ ಮುಖ್ಯ ಇರ್ತಕ್ಕಂಥ ಸಿಯಾಲ್ ಮತ್ತು ಸೀಮಾ ಅಂತ ಹೇಳೋದನ್ನು. ನಂತರ ಈ ಸಿಯಾಲ್ ಮತ್ತು ಸೀಮಾ ಎರಡೂ ಕೂಡ ಕಷ್ಟಲ್ಲಿ ಬರ್ತಕ್ಕಂಥವು. ಇದರ ಕೆಳಭಾಗ ಬಂದರೆ 100 ಕಿಲೋಮೀಟರಿಂದ 2900 ಕಿಲೋಮೀಟರ್ವರೆಗೂ ಬರ್ತಕ್ಕಂಥ ಭಾಗ ಏನಿದೆ ಫ್ರೆಂಡ್ಸ್, ಇದನ್ನ ಈ ಭಾಗವನ್ನು ಮ್ಯಾಂಟಲ್ ಅಂತ ಕರಿತೀವಿ. ಇದನ್ನು ಕೂಡ 2 ಭಾಗ ಮಾಡ್ಕೊತೀವಿ. ಒಂದು ನೋಡಿ ಇಲ್ಲಿ ಅವನೇ ಕೊಟ್ಟಿದ್ದಾನೆ, ಇದನ್ನು ಆಸ್ತನೋಸ್ಪಿಯರ್ ಅಂತ ಹೇಳಿ. ಇನ್ನೊಂದು ಲೋಯರ್ ಮ್ಯಾಂಟಲ್ ಅಥವಾ ಏನಪ್ಪ ಮೆಹೋ ವಲಯ ಅಂತ ಕರಿತೀವಿ ಫ್ರೆಂಡ್, ಮೆಹೋಝೋನ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದನ್ನ ಅಂತಂದರೆ 2 ಭಾಗ ಮಾಡ್ಕೊತೀವಿ. ಒಂದು ಆಸ್ತನೋಸ್ಪಿಯರ್ ಅಂತ ಹೇಳಿ, ಇನ್ನೊಂದು ಮೆಹೋಸ್ಪಿಯರ್ ಅಂತ ಹೇಳಿ, ಅದನ್ನು ಮೆಹೋವಲಯ ಅಂತ ಹೇಳಿ. ಅದನ್ನು ಅಪ್ಪರ್ ಮ್ಯಾಂಟಲ್, ಲೋಯರ್ ಮ್ಯಾಂಟಲ್ ಮಿಶ್ರಗೋಳವನ್ನು 2 ಭಾಗ ಮಾಡ್ಕೊಂಡಿದ್ದೀವಿ. ಮೇಲ್ ಮಿಶ್ರಗೋಳ, ಕೆಳ ಮಿಶ್ರಗೋಳ ಅಂತೇಳಿ ಅಪ್ಪರ್ ಮ್ಯಾಂಟಲ್ ಮತ್ತು ಲೋಯರ್ ಮ್ಯಾಂಟಲ್ ಅಂತ ಫ್ರೆಂಡ್ಸ್. ಅದನ್ನು ಅಪ್ಪರ್ ಮ್ಯಾಂಟಲ್ನ ಆಸ್ತನೋಸ್ಪಿಯರ್ ಅಂತ ಕರಿತೀವಿ, ಲೋಯರ್ ಮ್ಯಾಂಟಲ್ನ ಮೆಹೋಸ್ಪಿಯರ್ ಅಂತ ಕರಿತೀವಿ. ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಮಾಡ್ತೀನಿ. ಸೊ ಜಸ್ಟ್ ಅದು ಕ್ಲಾಸಿಫಿಕೇಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ನಂತರ 2900ರಿಂದ 6378ರವರೆಗೆ ಬರ್ತಕ್ಕಂಥ 1 ಕಿಲೋಮೀಟರ್ ಇರ್ತಕ್ಕಂಥ ಭಾಗ ಗರ್ಭ. ಇದನ್ನು 2 ಭಾಗ ಮಾಡ್ಕೊತೀವಿ. ಒಂದು ಬಹಳ ಮುಖ್ಯ ಇರ್ತಕ್ಕಂಥ ಔಟರ್ ಕೋರ್, ಇನ್ನೊಂದು ಇನ್ನರ್ ಕೋರ್ ಅಂತ ಹೇಳಿ. ಅದನ್ನು ಹೊರಗರ್ಭ ಮತ್ತು ಒಳಗರ್ಭ ಅಂತೇಳಿ ಫ್ರೆಂಡ್ಸ್ನ. ಓಕೆ, ಇದನ್ನ ಇನ್ನರ್ ಕೋರ್ ಮತ್ತು ಇದು ಔಟರ್ ಕೋರ್ ಅಂತ ಕರಿತೀವಿ ಅದನ್ನು. ಸೊ 5100 ಕಿಲೋಮೀಟರ್ವರೆಗೆ ಬರ್ತಕ್ಕಂಥ ಭಾಗ, 2900ರಿಂದ 5100ವರೆಗೆ ಬರ್ತಕ್ಕಂಥ ಭಾಗವನ್ನು ಔಟರ್ ಕೋರ್ ಅಂತ ಕರಿತೀವಿ. 5100ರಿಂದ 6378ವರೆಗೆ ಬರ್ತಕ್ಕಂಥ ಭಾಗವನ್ನು ಇನ್ನರ್ ಕೋರ್ ಅಂತ ಕರಿತೀವಿ ಫ್ರೆಂಡ್ಸ್ನ. ಅಂದರೆ ಈಗ ನಮಗೊಂದು ಜಸ್ಟ್ ಐಡಿಯಾ ಬಂತು. ಏನು ಗೊತ್ತಾಯ್ತು ನಮಗೆ ಅಂತಂದರೆ, ಭೂಮಿಯ ಅಂತರಾಳವನ್ನು ನಾವು ಭಾಳ ಮುಖ್ಯ ಇರ್ತಕ್ಕಂಥ 3 ಭಾಗ ಮಾಡ್ಕೊಂಡಿದ್ದೀವಿ. ಒಂದು ಮೊದಲನೇದು ಕ್ರಸ್ಟ್, ಶಿಲಾಗೋಳ ಅಂತೇಳಿ. 2ನೇದನ್ನ ಮಿಶ್ರಗೋಳ ಅಂತೇಳಿ. 3ನೇದನ್ನ ಭಾಳ ಮುಖ್ಯ ಇರ್ತಕ್ಕಂಥ ಕೋರ್ ಅಂತ ಫ್ರೆಂಡ್ಸ್. ಆ ಕಡೆಗೆ ಅದನ್ನು ಶಿಲಾಗೋಳ, ಮಿಶ್ರಗೋಳ, ಕೋರ್. ಶಿಲಾಗೋಳವನ್ನು 2 ಭಾಗ ಮಾಡ್ಕೊಂಡಿದ್ವಿ, ಸಿಯಾಲ್ ಮತ್ತು ಸೀಮಾ. ಮಿಶ್ರಗೋಳವನ್ನು 2 ಭಾಗ ಮಾಡ್ಕೊಂಡಿದ್ವಿ, ಅಪ್ಪರ್ ಮ್ಯಾಂಟಲ್, ಲೋಯರ್ ಮ್ಯಾಂಟಲ್. ಅಪ್ಪರ್ ಮ್ಯಾಂಟಲ್ನೇ ಆಸ್ತನೋಸ್ಪಿಯರ್ ಅಂತ ಕರಿತೀವಿ, ಲೋಯರ್ ಮ್ಯಾಂಟಲ್ನೇ ಮೆಹೋಸ್ಪಿಯರ್ ಅಂತ ಕರಿತಕ್ಕಂಥ. ಗರ್ಭವನ್ನು 2 ಭಾಗ ಮಾಡ್ಕೊಂಡಿದ್ವಿ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತ ಫ್ರೆಂಡ್ಸ್. ಆ ಕಡೆಗೆ ಅದನ್ನು. ಓಕೆ, ಸೊ ನೋಡಿ ಫ್ರೆಂಡ್ಸ್, ಈ ಏನು ಬಹುಮುಖ್ಯ ಇರ್ತಕ್ಕಂಥ ಇದು ಗರ್ಭದಲ್ಲಿ 2 ಭಾಗ, ಔಟರ್ ಕೋರ್. ಸೊ ಬಹುಮುಖ್ಯ ಇರ್ತಕ್ಕಂಥ ಇದು ಇನ್ನರ್ ಕೋರ್ ಅಂತ ಹೇಳಿದೆ ನಾನು. ಓಕೆ, ಸೊ ಇದಾದಮೇಲೆ ನಾವು ಇನ್ನೊಂದು ಭಾಳ ಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಇನ್ನೊಂದು ಚಿತ್ರದಲ್ಲಿ ಸ್ವಲ್ಪ ಗಮನಿಸೋದಾದರೆ ಫ್ರೆಂಡ್ಸ್, ಈ ಕಡೆಗೆ ಅದನ್ನು ಸ್ವಲ್ಪ ಗಮನಿಸಿದಾಗ ಮತ್ತಷ್ಟು ಅಂಶಗಳನ್ನು ನಾವು ಕ್ಲಿಯರ್ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿದ್ದೇನೆ, ಒಂದು ಭಾಳ ಮುಖ್ಯ ಇರ್ತಕ್ಕಂಥನಪ್ಪ ಅಂದರೆ ಇದು ಒಳಗರ್ಭ, ಇದು ಹೊರಗರ್ಭ ಭಾಳ ಮುಖ್ಯ ಇರ್ತಕ್ಕಂಥ. ಇದನ್ನು ಲೋಯರ್ ಮ್ಯಾಂಟಲ್ ಅಂತ ಕರಿತೀವಿ ಈ ಭಾಗವನ್ನು. ಇದನ್ನು ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ ಫ್ರೆಂಡ್ಸ್. ನೋಡಿದ್ದೇನೆ, ಇಲ್ಲಿಂದ ಇಲ್ಲಿ ಬರ್ತಕ್ಕಂಥ ಭಾಗ ಏನಪ್ಪ ಅಂತಂದರೆ ಇದನ್ನು ಮಿಶ್ರಗೋಳ ಅಂತ ಕರೆದು, ಈ ಭಾಗವನ್ನು ಕಂಪ್ಲೀಟ್ ಇದನ್ನು ಮಿಶ್ರಗೋಳ ಅಂತ ಕರೆದು, ಇದನ್ನು ಭಾಳ ಕೆಳಭಾಗವನ್ನು ಗರ್ಭ ಅಂತ ಕರೆದು, ಈ ಮೇಲ್ಭಾಗವನ್ನು ಮಾತ್ರ ನಾವೇನು ಕರೆದು ಅದನ್ನು ಬಹುಮುಖ್ಯ ಕ್ರಸ್ಟ್ ಅಂತ ಕರೆದ ಫ್ರೆಂಡ್ಸ್. ಇದರಲ್ಲಿ ಈ ಮಿಶ್ರಗೋಳದಲ್ಲಿ 2 ಭಾಗ ನೋಡಿ, ಇದು ಆಸ್ತನೋಸ್ಪಿಯರ್ ಅಂತ ಹೇಳಿದೆ. ಸೊ ಅದನ್ನು ಅಪ್ಪರ್ ಮ್ಯಾಂಟಲ್ ಅಂತ ಕರೆದು, ಇದು ಲೋಯರ್ ಮ್ಯಾಂಟಲ್ ಅಂತ ಕರಿತಾ ಇದ್ವಿ. ಇದನ್ನು ಮಹೋಸ್ಪಿಯರ್ ಅಂತ ಕರಿತಕ್ಕಂಥ. ಮಹೋ ಏನಪ್ಪ ಅಂದರೆ ಮಹೋ ಅಂತ ಕೂಡ ಕರಿತೀವಿ ಅದನ್ನು, ಮಹೋ ವಲಯ ಅಂತ ಕರಿತಕ್ಕಂಥ ಫ್ರೆಂಡ್ಸ್. ಇದನ್ನ
ಇದನ್ನು ಹೊರಗರ್ಭ ಅಂತ ಹೇಳಿದ್ದು, ಇದನ್ನು ಒಳಗರ್ಭ ಅಂತ ಹೇಳಿದ ಫ್ರೆಂಡ್ಸ್. ಇದನ್ನ ಎರಡು ಜ್ಞಾಪಕ ಇಟ್ಕೊಳ್ಳಿ. ಸೊ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಸೊ ಈ ಲೇಯರ್ಗಳ ವಿಚಾರದಲ್ಲಿ ಬಂದಾಗ ಅದನ್ನು ಇನ್ನು ಈ ಕ್ರಸ್ಟಲ್ಲಿ ಬರ್ತಕ್ಕಂಥ ಸಿಯಾಲ್ ಮತ್ತು ಸೀಮಾ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಇದು ಏನು ಯಾವ ರೀತಿ ಪರ್ವತಗಳು ಏನಿದೆ ಸೊ ಭೂಮಿಯ ಮೇಲ್ಭಾಗದಲ್ಲಿ ಅದು ಯಾವ ರೀತಿ ಭೂಮಿಯ ರಚನೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಮುಂದಿನ ಸ್ಲೈಡಲ್ಲಿ ನೋಡೋಣ ಫ್ರೆಂಡ್ಸ್ ಅದನ್ನು. ಓಕೆ, ನೆಕ್ಸ್ಟ್. ಸೊ ಇದಾದಮೇಲೆ ಸ್ನೇಹಿತರೆ ನಾವು ಫಸ್ಟ್ ಈಗೇನಪ್ಪ ಅಂದರೆ ಒಂದು ವಲಯ ಅಂದರೆ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಮೊದಲ ವಲಯ ಕ್ರಸ್ಟ್ ಅಂತ ಹೇಳಿದ್ದೀನಿ, ಶಿಲಾಗೋಳ ಅಂತ ಹೇಳಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಏನೆಲ್ಲ ಇದೆ ಅದರ ರಚನೆ ಬಗ್ಗೆ ಒಂದು ಐಡಿಯಾ ಬಂತು ನಮಗೆ. ಅದನ್ನು ಏನು ಹೇಳಿದ್ದೀನಿ ರಚನೆ ವಿಚಾರದಲ್ಲಿ ಬಂದಾಗ ಅಂತಂದರೆ ಮತ್ತೊಂದು ಸರ್ತಿ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಅದನ್ನು ಮೊದಲನೇ ಭಾಗ ಕ್ರಸ್ಟು, ಎರಡನೇ ಭಾಗ ಮ್ಯಾಂಟಲ್, ಮೂರನೇ ಭಾಗ ಕೋರ್. ಕ್ರಸ್ಟ್ ಅಂದರೆ 0 to 100 ಕಿಲೋಮೀಟರ್ ಇರ್ತಕ್ಕಂಥ ಒಂದು ಭಾಗ ಕ್ರಸ್ಟ್ ಅಂತ ಹೇಳಿದನ್ನು. ನಂತರ 2900ವರೆಗೆ ಬರ್ತಕ್ಕಂಥ ಭಾಗವನ್ನು ಮ್ಯಾಂಟಲ್ ಅಂತ ಕರಿತೀವಿ. 6378ಕ್ಕೆ ಕೊನೆ ಆಗ್ತಕ್ಕಂಥ ಭಾಗವನ್ನು ಸೊ ಕೋರ್ ಅಂತ ಕರಿತಕ್ಕಂಥ ಕ್ರಸ್ಟ್, ಮ್ಯಾಂಟಲ್, ಕೋರ್. ಆಮೇಲೆ ಮೆಂಟಲ್ ಅನ್ಕೊಂಬಿಟ್ರೆ ಆಮೇಲೆ ಅದನ್ನು ಮ್ಯಾಂಟಲ್. ಓಕೆ, ಸೊ ಬಹಳ ಮುಖ್ಯ ಇರ್ತಕ್ಕಂಥ ಅಂಶ ಫ್ರೆಂಡ್ಸ್. ಈಗ ನೋಡಿ ಇದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದ ಕ್ರಸ್ಟಲ್ಲಿ ಸೊ ಯಾವುದು ಅಂತಂದರೆ ಒಂದು ಸಿಯಾಲ್ ಮತ್ತು ಸೀಮಾ ಅಂತೇಳಿ. ಈಗ ಜಸ್ಟ್ ನಾವು ಈ ಹೊರ ಪದರದ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಫ್ರೆಂಡ್ಸ್, ಔಟರ್ ಲೇಯರ್ ಬಗ್ಗೆ. ಅದನ್ನು ಏನಿದೆ ಔಟರ್ ಲೇಯರ್ ಬಗ್ಗೆ ಸ್ವಲ್ಪ ಒಂಚೂರು ಗಮನ ಹರಿಸಿ, ಏನಿದೆ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸೋಣ ಫ್ರೆಂಡ್ಸ್ ಆ ಕಡೆಗೆ. ಅದನ್ನು ಸೊ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಇಲ್ಲಿ ನಾವು ಗಮನಿಸ್ದಾಗ ಬರುವಂಥದ್ದು ಈ ಔಟರ್ ಲೇಯರ್ ಆಫ್ ದ ಅರ್ತ್ ಏನಿದೆ ಅದನ್ನು ಶಿಲಾಗೋಳ ಅಥವಾ ಹೊರ ಪದರ, ಅದರ ಮೇಲ್ಚಿಪ್ಪು, ಲಿಥೋಸ್ಪಿಯರ್, ಈಗೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಬಳಸ್ತೀವಿ ಫ್ರೆಂಡ್ಸ್. ಇದರ ರೇಂಜ್ ಎಷ್ಟು ಬರುತ್ತೆ? ಸರಾಸರಿ ಅವರೇಜ್ ರೇಂಜ್ 80 to 100 ಕಿಲೋಮೀಟರ್, 80ರಿಂದ 100 ಕಿಲೋಮೀಟರ್ ಇರ್ತಕ್ಕಂಥ ರೇಂಜ್. ಅದನ್ನು ಇದು ಯಾವ ರೂಪದಲ್ಲಿದೆ? ಸಾಲಿಡ್ ಫಾರ್ಮ್, ಘನ ರೂಪದಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ನ. ಅದು ಕೇಳ್ತಾನೆ ಲಿಕ್ವಿಡ್ ಆಗಿದೆಯೋ, ಸಾಲಿಡ್ ಆಗಿದೆಯೋ, ಅಥವಾ ಸೆಮಿ ಲಿಕ್ವಿಡ್ ಅಥವಾ ಮ್ಯಾಗ್ಮಾ ಫಾರ್ಮಲ್ಲಿ ಇದೆ ಅಂತ ಕೇಳ್ತಾನೆ. ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಅದನ್ನು. ಸೊ ಇರ್ತಕ್ಕಂಥಪ್ಪ ಅಂದರೆ ಸಾಲಿಡ್ ಫಾರ್ಮಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್. ಅದನ್ನು ನಂತರ ಇದರ ಮಾಸ್ ದ್ರವ್ಯರಾಶಿ ಅಂದರೆ ಭೂಮಿಯ ಮಾಸ್ ದ್ರವ್ಯರಾಶಿ ಅಂದರೆ 100% ಅದರ ಮಾಸ್ ದ್ರವ್ಯರಾಶಿ ತೂಕ, ಅದರ ಏನು ವೆಯ್ಟ್ ಇದೆ ಇದರಲ್ಲಿ ಬಂದ ಫ್ರೆಂಡ್ಸ್. ನೋಡಿ ಈ ಕಡೆಗೆ ಈ ಹೊರಭಾಗ ಏನಿದೆಯಲ್ಲ ಕ್ರಸ್ಟ್, ಇದರ ಒಂದು ಪರ್ಸೆಂಟೇಜ್ ಅದರ ಒಟ್ಟು ಮಾಸ್ ದ್ರವ್ಯರಾಶಿ ಎಷ್ಟಪ್ಪ ಅಂದರೆ ಬರೀ 0.5%. ಅಂದರೆ ತುಂಬ ಚಿಕ್ಕ ಭಾಗ ರೀ. ಅದನ್ನು ಭೂಮಿಯ ಹೊರಭಾಗ ತುಂಬ ಕಡಿಮೆ ಇರ್ತಕ್ಕಂಥ ಅದರ ಮಾಸ್ ದ್ರವ್ಯರಾಶಿ ತುಂಬ ಕಡಿಮೆ, 0.5 ಇರ್ತಕ್ಕಂಥ ತುಂಬ ಕಡಿಮೆ ಇರ್ತಕ್ಕಂಥ ಭಾಗ. ಅದನ್ನು ಕೇಳ್ತಾನೆ ಭೂಮಿಯ ಶಿಲಾಗೋಳದ ದ್ರವ್ಯರಾಶಿ ಎಷ್ಟು ಅಂದರೆ 0.5% ಮಾತ್ರ ಇರ್ತಕ್ಕಂಥ ಫ್ರೆಂಡ್ಸ್. ಇದನ್ನ ಓಕೆ. ನಂತರದಲ್ಲಿ ಇನ್ನೇನು ಬರುತ್ತೆ? ಈ ವಲಯ ನಮ್ಮ ಕ್ರಸ್ಟ್ ಏನಿದಿಲ್ಲ ಶಿಲಾಗೋಳ ಮೇಲ್ಚಿಪ್ಪು ಅಂತ ಕರಿತೀವಿಲ್ಲ, ಅಲ್ಲಿ ಮೇನ್ ಕಾಂಪೊನೆಂಟ್ ಯಾವುದು? ಸಿಲಿಕಾ ಮತ್ತು ಅಲ್ಯೂಮಿನಿಯಂ. ಇದು ಸೊ ಜ್ಞಾಪಕ ಇಟ್ಕೊಳ್ಳಿ, ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಏನಿದೆ ಭೂಮಿಯ ಶಿಲಾಗೋಳದ ಪ್ರಮುಖ ಧಾತುಗಳು. ಇದು ಪ್ರಶ್ನೆ ಕೇಳಿದಾನೆ, ಹಿಂಗೆ ಕೇಳಿದಾನೆ KPSC ಎಕ್ಸಾಮ್ಸಲ್ಲಿ. ಸಿಲಿಕಾ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್, ಸಿಲಿಕಾ ಯಾವ ರೂಪದಲ್ಲಿ ಸಿಗುತ್ತೆ ನಮಗೆ ಅಂತ ಕೇಳಿದ್ದಾನೆ. ಇಲ್ಲಿ ಕೊಟ್ಟಿದ್ದಾನೆ ಒಂದು ಸಿಲಿಕಾನ್. ಓಕೆ, ಸಿಲಿಕಾನ್ ಅಂತ ಕೊಟ್ಟಿದ್ದಾನೆ. ಸೊ ಹೇಳೋದು ಸಿಲಿಕೇಟ್ ಅಂತ ಕೊಟ್ಟಿದ್ದಾನೆ, ಮತ್ತು ಸಿಲಿಕಾನ್ ಆಕ್ಸೈಡ್ ಅಂತ ಕೊಟ್ಟಿದ್ದಾನೆ. ಸೊ ಮತ್ತಿನ್ನಪ್ಪ ಅಂದರೆ ಸಿಲಿಕಾನ್ ಡೈ ಆಕ್ಸೈಡ್ ಅಂತ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಈ ಕಡೆಗೆ ಅದನ್ನು ನೋಡಿ, ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದೀನಿ. KPSC ಪ್ರಶ್ನೆ ಇದು, ನನ್ನ ಪ್ರಶ್ನೆ ಹಳೆ ಕಡೆಗೆ KPSC ಪ್ರಶ್ನೆ ಆಗಿದೆ ಅದನ್ನು. ಈಗ ಸಿಲಿಕಾ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಯಾವ ರೂಪದಲ್ಲಿ ಸಿಗುತ್ತೆ ಅಂದರೆ ಸಿಲಿಕಾನ್, ಸಿಲಿಕೇಟ್, ಸಿಲಿಕಾನ್ ಆಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್. ಇದು ಸಿಗ್ತಕ್ಕಂಥ ರೂಪ ಬಹಳ ಮುಖ್ಯ ಇರ್ತಕ್ಕಂಥ ಅಂದರೆ ಸಿಲಿಕೇಟ್. ಓಕೆ, ಸೆಕೆಂಡ್ ಒನ್ ಆಪ್ಷನ್ ಸಿಲಿಕೇಟ್ ರೂಪದಲ್ಲಿ ಸಿಗ್ತಕ್ಕಂಥ ಫ್ರೆಂಡ್ಸ್. ಮರಳು ರೀ, ಸ್ಯಾಂಡ್, ಮರಳು ರೂಪದಲ್ಲಿ ಸಿಗ್ತಕ್ಕಂಥ ಬಹಳ ಮುಖ್ಯ ಇರ್ತಕ್ಕಂಥ ಸಿಲಿಕಾ ಅಂತಕ್ಕಂಥ ಫ್ರೆಂಡ್ಸ್ನ. ಓಕೆ, ಇದು ಜ್ಞಾಪಕ ಇಟ್ಕೊಳ್ಳಿ. ಸೊ ಬಹುಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಯಾವ ರೂಪದಲ್ಲಿ ಸಿಗುತ್ತೆ ಅಂದರೆ ಬರ್ಕೋಬೋದು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಸಿಲಿಕೇಟ್ ರೂಪದಲ್ಲಿ ಸಿಗ್ತಕ್ಕಂಥ ಸಿಲಿಕಾ ಅಂತಕ್ಕಂಥ ಫ್ರೆಂಡ್ಸ್ನ. ಇವನ್ ಅಲ್ಯೂಮಿನಿಯಂ ಕೂಡ ಮೈನ್ ಕಾಂಪೊನೆಂಟ್ ಬಹಳ ಮುಖ್ಯ ಇರ್ತಕ್ಕಂಥ. ಎರಡನೇದು ಅಲ್ಯೂಮಿನಿಯಂ ಅಂತಕ್ಕಂಥ ಮೈನ್ ಕಾಂಪೊನೆಂಟ್. ಅದನ್ನು ಬಹುಮುಖ್ಯ ಇರ್ತಕ್ಕಂಥ ಈ ಭೂಮಿಯ ಮೇಲ್ಮೈನ ಮಣ್ಣಿನ ಪ್ರಮುಖ ಧಾತು ಅಂತ ಕೇಳಿದಾಗ ಕೂಡ ನೋಡಿ ಸಿಲಿಕಾ ಬಗ್ಗೆ ಇನ್ನೊಂಥರ ಕ್ವಶನ್ ಕೇಳ್ತಾನೆ. ಭೂಮಿಯ ಮೇಲ್ಮೈನ ಮಣ್ಣಿನ ಪ್ರಮುಖ ಧಾತು ಕೂಡ ಸಿಲಿಕಾನೆ, ಭೂಮಿಯ ಶಿಲಾಗೋಳದ ಪ್ರಮುಖ ಧಾತು ಕೂಡ ಸಿಲಿಕಾನೆ. ಇನ್ನೂ ಒಂದು ಪ್ರಶ್ನೆ ಕೇಳ್ತಾನೆ ಅದನ್ನು, ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಯಾವುದು? ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಅಂದರೆ ಅರ್ತ್ ಸರ್ಫೇಸ್ ಫ್ರೆಂಡ್ಸ್. ಈಗ ನಮ್ಮ ಅರ್ತ್ ಇಲ್ಲ ಸ್ನೇಹಿತರೆ, ಭೂಮಿಯ ಮೇಲ್ಭಾಗ ಏನು ಬರುತ್ತೆ? ಭೂಮಿಯ ಮೇಲ್ಭಾಗದಲ್ಲಿ 71% ವಾಟರ್ ಬಾಡಿ ಇದೆ, ಹೌದಲ್ಲ? ಅದನ್ನು 71 ಭಾಗ ಜಲಭಾಗ ಇರ್ತಕ್ಕಂಥ ಈ ಜಲಭಾಗದಲ್ಲಿ ಭೂಮಿಯ ಮೇಲ್ಭಾಗನ ಅಟ್ಮಾಸ್ಫಿಯರ್, ನಮ್ಮ ಬಹುಮುಖ್ಯ ಇರ್ತಕ್ಕಂಥ ಅಟ್ಮಾಸ್ಫಿಯರ್ ಇದೆ. ಭೂಮಿಯ ಮೇಲ್ಭಾಗ ಅಂದರೆ ಸಾಯಿಲ್, ಮಣ್ಣಿದೆ, ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ. ಈಗ ಮಣ್ಣಲ್ಲಿ, ಸಾಗರಗಳಿರ್ತಕ್ಕಂಥ ನೀರಿನಲ್ಲಿ, ವಾಯುಗೋಳದಲ್ಲಿ 3 ಕಡೆ ಕೂಡ ಪ್ರಧಾನವಾಗಿ ಕಂಡುಬರ್ತಕ್ಕಂಥ ಧಾತು ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಯಾವುದು ಅಂತಂದರೆ ಸೊ ಯಾವುದಾಗಿರುತ್ತೆ ಅಂತಂದರೆ ಆಕ್ಸಿಜನ್, ಆಮ್ಲಜನಕ. ಇದು ಸರಿಯಾಗಿರ್ತಕ್ಕಂಥ ಉತ್ತರ ಫ್ರೆಂಡ್ಸ್ನ. ಅಂದರೆ ನಾವು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಕೆಲವು ಬುಕ್ಗಳಲ್ಲಿ ಏನು ಮಾಡಿರ್ತಾರೆ, ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಸಿಲಿಕಾ ಅಂತ ಹೇಳ್ಬಿಟ್ಟಿರ್ತಾರೆ ಕಡೆಗೆ. ಭೂಮಿಯ ಮೇಲ್ಮೈನ ಪ್ರಮುಖ ಧಾತು ಸಿಲಿಕಾ ಅಲ್ಲ, ಅದನ್ನು ಆಕ್ಸಿಜನ್, ಆಮ್ಲಜನಕ. ಶಿಲಾಗೋಳದ ಪ್ರಮುಖ ಧಾತು ಯಾವುದಾಗಿರುತ್ತೆ ಅಂತಂದರೆ
ಶಿಲಾಗೋಳದ ಬಹುಮುಖ್ಯ ಇರ್ತಕ್ಕಂಥ ಧಾತು ಯಾವುದಪ್ಪ ಅಂತಂದರೆ ಸ್ವಬಹುಮುಖ್ಯ ಇರ್ತಕ್ಕಂಥ ಸಿಲಿಕಾ ಆಗಿರುತ್ತೆ ಫ್ರೆಂಡ್ಸ್. ಆ ಕಡೆಗೆ ಅದನ್ನು ಓಕೆ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಅದನ್ನು ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಾವೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಅಂದರೆ ಈ ಒಂದೇನು ನಾವು ಸ್ವಬಹುಮುಖ್ಯ ಇರ್ತಕ್ಕಂಥ ಸಿಲಿಕಾ ವಿಚಾರದಲ್ಲಿ ತಿಳ್ಕೊಂಡ ನಂತರ ನಾವು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಬಹಳ ಮುಖ್ಯ ಇರ್ತಕ್ಕಂಥ ಅಂಶ ಇದಕ್ಕೆ ಸಂಬಂಧಪಟ್ಟಂತೆ ಈ ಮಣ್ಣು ಸಾಯಿಲ್ ಅಂತ ಹೇಳಿದ್ಮೇಲೆ ಇಲ್ಲಿ ಇನ್ನೊಂದು ಕೇಳ್ತಾನೆ ಏನಪ್ಪ ಅಂದರೆ ಈ ಮಣ್ಣಿಗೆ ಸಂಬಂಧಪಟ್ಟಂತೆ ಬಂದಾಗ ಮಣ್ಣಿನ ಪ್ರಮುಖ ಧಾತುಗಳು ಅಂದರೆ ಸಿಲಿಕಾ ಅಂತ ಹೇಳಿದ್ದೀನಿ, ಎರಡನೇದು ಕ್ಯಾಲ್ಸಿಯಂ ಅಂತ ಹೇಳಿದ್ದೀನಿ. ಸೊ ಮೂರನೇದು ಭಾಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಸೊ ಈ ಒಂದು ಹ್ಯೂಮಸ್ ಅಂಶ ಅಂತ ಹೇಳ್ತೀವಿ, ಭಾಳ ಬಹುಮುಖ್ಯ ಇರ್ತಕ್ಕಂಥ ಮೂರನೇ ಅಂಶವನ್ನು ನಾವು ಏನು ಸಿಲಿಕಾ, ಕ್ಯಾಲ್ಸಿಯಂ ಮತ್ತು ಹ್ಯೂಮಸ್ ಅಂತ ಕರಿತೀವಿ, ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ ಭೂಮಿಯ ಮೇಲ್ಮೈನ ಮಣ್ಣಿನ ಪ್ರಮುಖ ಧಾತುಗಳು. ಇಲ್ಲಿ ಒಂದು ಸಿಲಿಕಾದ ಸಿಲಿಕಾ ಯಾವ ಹೊತ್ತಲ್ಲಿ ಸಿಗುತ್ತೆ ಅಂತಂದರೆ ಗೊತ್ತಾಯಿತು, ಸಿಲಿಕೇಟ್ ಅಂತ ಹೇಳೋದು. ಈ ಕ್ಯಾಲ್ಸಿಯಮ್ದು ಕೇಳಿಕ್ಕೆ ಅವಕಾಶ ಇದೆ. ಇದನ್ನು ಕ್ಯಾಲ್ಸಿಯಂ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೂಪದಲ್ಲಿ ಕೂಡ ಕ್ಯಾಲ್ಸಿಯಂ ಸಿಗ್ತಕ್ಕಂಥ ಮಣ್ಣಿನ ಪ್ರಮುಖ ಧಾತುಗಳು ಅಂತ ಬಂದಾಗ ಸ್ವಲ್ಪ ಅದು ಗಮನ ಇರಲಿ ಫ್ರೆಂಡ್ಸ್. ಇದನ್ನ ಓಕೆ. ನಂತರದಲ್ಲಿ ಇದಾದ ನಂತರ ನಾವು ಅಬ್ಸರ್ವ್ ಮಾಡೋದಾದರೆ ಎಲ್ಲಿ ಹೋಗ್ತೀವಿ ಅದನ್ನು ಪ್ರಮುಖ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ ಸೊ ನಾವು ಏನು ನಮ್ಮ ಈ ಕ್ರಸ್ಟಲ್ಲಿ ಯಾವ ರಾಕ್ಸ್ ಕಂಡು ಬರ್ತಕ್ಕಂಥ ರಾಕ್ಸು ಅಗ್ನಿಶಿಲೆಗಳಿದೆ, ಜಲಜ ಶಿಲೆಗಳಿದೆ, ರೂಪಾಂತರ ಶಿಲೆಗಳಿದೆ ಫ್ರೆಂಡ್ಸ್. ಅದನ್ನು ನೋಡಿ 3 ಥರ ಶಿಲೆಗಳು ಕಂಡು ಬರ್ತವೆ. ಆದರೆ ಶಿಲಾಗೋಳದಲ್ಲಿ ಕ್ರಸ್ಟಲ್ಲಿ ಮೇನ್ ರಾಕ್ಸ್ ಅಂತ ಬಂದಾಗ ಯಾವುದಪ್ಪ ಅಂದರೆ ಇಗ್ನೇಷಿಯಸ್ ಅಂತ ಹಾಕಬೇಕು. ಸೊ ಭೂಮಿಯ ಮೇಲ್ಮೈಯಲ್ಲಿ ಪ್ರಮುಖ ಶಿಲೆಗಳು ಅಂತ ಬಂದಾಗ ಯಾವುದಪ್ಪ ಅಂತಂದರೆ ಜಲಜ ಶಿಲೆಗಳು, ಸೆಡಿಮೆಂಟ್ರಿ ಅಂತ ಹಾಕ್ಬೇಕು. ಇದು ಎರಡೂ ಕನ್ಫ್ಯೂಷನ್ ಮಾಡ್ತಾನೆ ಅವಾಗ ನಿಮ್ಗೆ ಅದನ್ನು. ಅಂದರೆ ಭೂಮಿಯ ಮೇಲ್ಮೈ ಅಂತ ಬಂದಾಗ ಸಾಗರದ ಭಾಗ ಮತ್ತು ಭೂಭಾಗ ಎರಡೂ ಕಡೆ ಗಮನಿಸ್ಕೊಂಡಾಗ ಎರಡೂ ಕಡೆ ಇರ್ತಕ್ಕಂಥವು ಸೊ ರಾಕ್ಸಲ್ಲಿ 3 ಟೈಪ್ ಇದೆ. ಒಂದು ಇಗ್ನೇಷಿಯಸ್ ರಾಕ್ಸ್, ಒಂದು ಸೆಡಿಮೆಂಟರಿ ಅಂತ ಕರಿತೀವಿ. ಸೊ ಬಹುಮುಖ್ಯ ಅರ್ಥ ಸೆಡಿಮೆಂಟರಿ ಅಂತೇಳಿ. ಸೊ ಮೂರದಪ್ಪ ಅಂದರೆ ಮೆಟೋಮಾರ್ಪಿಕ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಸೊ ಈ 3 ರಾಕ್ಸ್ಗಳಲ್ಲಿ ಬಂದಾಗ ಏನಪ್ಪ ಅಂದರೆ ನಮಗೆ ಸೊ ವಿಶೇಷವಾಗಿರ್ತಕ್ಕಂಥ ಅಂಶ ಸೊ ಬಹುಮುಖ್ಯ ಇರ್ತಕ್ಕಂಥ ಎಲ್ಲಪ್ಪ ಅಂತಂದರೆ ಶಿಲಾಗೋಳದಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥವು ಅಗ್ನಿಶಿಲೆಗಳು, ಸಾಗರ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ಜಾಸ್ತಿ ಸಿಗ್ತಕ್ಕಂಥವು ಜಲಶಿಲೆಗಳು ಅಂತ ಕರೀತಕ್ಕಂಥವು. ಓಕೆ, ಈ ಶಿಲೆಗಳ ಬಗ್ಗೆ ಮತ್ತೆ ಇನ್ನೊಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸನ್ನ. ಓಕೆ, ನಂತರದಲ್ಲಿ ಸ್ನೇಹಿತರೆ ಇದಾದ ಮೇಲೆ ನಾವು ಮತ್ತೆ ಎಲ್ಲಿ ಹೋಗೋಣ, ಅದು ಬಹಳ ಮುಖ್ಯ ಇರ್ತಕ್ಕಂಥವು ಈ ಶಿಲೆಗಳ ಬಹುಮುಖ್ಯ ಇರ್ತಕ್ಕಂಥ 3 ಗೊತ್ತಾದಮೇಲೆ ಈ ಶಿಲಾಗೋಳವನ್ನು ನಾವು ಮತ್ತೆ 2 ಭಾಗವನ್ನು ಮಾಡ್ಕೊತೀವಿ ಫ್ರೆಂಡ್ಸನ್ನ. 2 ಭಾಗವನ್ನು ವಿಂಗಡಣೆ ಮಾಡ್ಕೊತೀವಿ ಶಿಲಾಗೋಳವನ್ನು. ಯಾವ್ದು 2 ಭಾಗಗಳು ಅಂತ ಈಗಾಗಲೇ ಹೇಳಿದ್ದೀನಿ, ಸಿಯಾಲ್ ಮತ್ತು ಸೀಮಾ ಅಂತ ಹೇಳಿದೆನ. ಸಿಯಾಲ್ ಅಂದರೆ 10 ಕಿಲೋಮೀಟರ್ಗೆ ಮಾತ್ರ ಇರ್ತಕ್ಕಂಥ, ಸೀಮಾ ಅಂದರೆ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ 10 ರಿಂದ 100 ಕಿಲೋಮೀಟರ್ಗೆ ಇರ್ತಕ್ಕಂಥ ಭಾಗವನ್ನು ಸೀಮಾ ಅಂತ ಕರಿತೀವಿ ಫ್ರೆಂಡ್ಸ್ ಅದನ್ನ. ಓಕೆ, ಶಿಲಾಗೋಳದ 2 ಉಪಸ್ತರಗಳು, ಉಪವಲಯಗಳು ಅಂತ ಕರೀತಕ್ಕಂಥ ಸಿಯಾಲ್ ಮತ್ತು ಸೀಮಾ. ಸಿಯಾಲ್ ಅಂದರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ ಸಿಯಾಲ್, ಸೀಮಾ ಅಂದರೆ ಸಿಲಿಕಾ ಪ್ಲಸ್ ಮೆಗ್ನೀಷಿಯಂ ಸೀಮಾ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ಇವೆ. ಓಕೆ, ನಂತರದಲ್ಲಿ ಸೊ ನಾವು ಈ ನೋಡಿ ಸ್ವಲ್ಪ ಈ ಕ್ರಸ್ಟ್ ಬಗ್ಗೆ ಇನ್ನೊಂದು ಸ್ವಲ್ಪ ಒಂದು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ನೋಡೋಣ ಫ್ರೆಂಡ್ಸ್. UPSC ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾನೆ, IAS ಎಕ್ಸಾಮಲ್ಲಿ ಬಂದಾಗ ಇದರ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ ಕ್ರಸ್ಟ್ ವಿಚಾರದಲ್ಲಿ ಬಂದಾಗ. ಹೆಂಗೆ ಕೇಳಿದ್ದಾನೆ ಫ್ರೆಂಡ್ಸ್ ಇದನ್ನ ಕ್ರಸ್ಟ್ ವಿಚಾರದಲ್ಲಿ? ಫ್ರೆಂಡ್ಸ್ ನೋಡಿ, ಈ ಒಂದು ಗೆರೆ ಆಗ್ತೀನಲ್ಲ ಇದೆಲ್ಲ ಕ್ರಸ್ಟೇನೆ. ಇದನ್ನು ನೋಡಿ, ಎಲ್ಲ ಈ ಗೆರೆ ಆಗ್ತಕ್ಕಂಥ ಭಾಗ ಇದೆಲ್ಲ ಕಡೆಗೆ ಇದೆಲ್ಲ ಕ್ರಸ್ಟ್ ಅಂತಲೇ ಕರಿತೀವಿ. ಇದನ್ನು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರಿತೀವಿ, ಇದನ್ನು ಓಷಿಯಾನಿಕ್ ಕ್ರಸ್ಟ್ ಅಂತ ಕರಿತೀವಿ. ಅದನ್ನು ಕ್ರಸ್ಟಲ್ಲಿ ಬಂದ ಬಹಳ ಮುಖ್ಯ ಇರ್ತಕ್ಕಂಥ ಶಿಲಾಗೋಳದಲ್ಲಿ 2 ಇದೆ. ಒಂದು ಭೂಖಂಡಗಳ ಒಂದು ಬಹುಮುಖ್ಯ ಇರ್ತಕ್ಕಂಥ ಶಿಲಾಗೋಳ, ಇನ್ನೊಂದು ಬಹುಮುಖ್ಯ ಸಾಗರಗಳ ಶಿಲಾಭಾಗ ಅಂತ ಕರೀತಕ್ಕಂಥ ಫ್ರೆಂಡ್ಸನ್ನು. ಈ ಸಾಗರಗಳ ಶಿಲಾಭಾಗ ಏನಿದೆ ಬಹಳ ಮುಖ್ಯ ಇರ್ತಕ್ಕಂಥ ಅದರ ಥಿಕ್ನೆಸ್, ಅದರ ರೇಂಜ್ ಕಡಿಮೆ ಇರುತ್ತೆ. ಅದನ್ನು ಸೊ ಎಷ್ಟಿರುತ್ತೆ 5 to 10 ಕಿಲೋಮೀಟರ್ ಮಾತ್ರ ಇರ್ತಕ್ಕಂಥ ಫ್ರೆಂಡ್ಸನ್ನ, ತುಂಬ ಕಡಿಮೆ ಇರ್ತಕ್ಕಂಥದ್ದು. 5 ರಿಂದ 10 ಕಿಲೋಮೀಟರ್ ಇರ್ತಕ್ಕಂಥ ತುಂಬ ಕಡಿಮೆ ಇರ್ತಕ್ಕಂಥ ಫ್ರೆಂಡ್ಸನ್ನ. ಬಟ್ ಅದೇ ಭೂಖಂಡಗಳ ಕಾಂಟಿನೆಂಟಲ್ ಬಹಳ ಮುಖ್ಯ ಇರ್ತಕ್ಕಂಥ ಭೂಖಂಡಗಳ ಶಿಲಾಗೋಳ ಏನು ಬರುತ್ತಲ್ಲ, ಭೂಖಂಡಗಳ ಶಿಲಾಗೋಳ ತುಂಬ ಗಾತ್ರ ಜಾಸ್ತಿ ಇರ್ತಕ್ಕಂಥದ್ದನ್ನು. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇದಕ್ಕೊಂದು ಸಿದ್ಧಾಂತ ಇದೆ, ಐಸೋಸ್ಟೆಸಿ ಅಂತ ನೀವು ತಿಳ್ಕೊಂಡಿರಬೇಕು ಅನ್ಕೋತೀನಿ. ಅಂದರೆ ಐಸೋಸ್ಟೆಸಿ ಅಂದರೆ ಸಮತೋಲನ ಸಿದ್ಧಾಂತ ಅಂತೇಳಿ, ಸಮತೋಲನ ಸಿದ್ಧಾಂತ ಅಂತೇಳಿ. ಈ ಐಸೋಸ್ಟೆಸಿ ಪ್ರಕಾರವಾಗಿ ಏನಾಗಿರುತ್ತೆ ಅಂತಂದರೆ 1/9 ಪಾರ್ಟ್ ಆಫ್ ದಿ ಕ್ರಿಸ್ಟಲ್ ಅಂದರೆ ಸೊ ಕ್ರಿಸ್ಟಲ್ ಪಾರ್ಟ್ಸ್ ಆರ್ ಡಿಸ್ಟ್ರಿಬ್ಯೂಷನ್ ಅಟ್ ದಿ ಸರ್ಫೇಸ್ ಆಫ್ ದಿ ಮ್ಯಾಂಟಲ್ ಅಂತ ಹೇಳ್ತೀವಿ ಆ ಕಡೆಗೆ ಅದನ್ನು. ಅಂದರೆ ಸೊ ನಮ್ಮ ಭೂಮಿಯ ಶಿಲಾಗೋಳದಲ್ಲಿ ಸೊ 1/9 ಭಾಗ ಸಮತೋಲನ ಸಿದ್ಧಾಂತ ಪ್ರಕಾರವಾಗಿ ಮ್ಯಾಂಟಲ್ ಝೋನ್ನ ಮೇಲ್ಭಾಗದಲ್ಲಿ ಹಂಚಿಕೆ ಆಗಿರುತ್ತೆ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಯಾವ ಭಾಗದಲ್ಲಿ ಉನ್ನತ ಪರ್ವತಗಳಿರ್ತವೋ ಆ ಉನ್ನತ ಪರ್ವತಗಳ ಕೆಳಭಾಗದಲ್ಲಿ ಆ ಪರ್ವತಗಳು ಕೂಡ ರೂಟ್ಸ್ ಬೇರುಗಳನ್ನು ಹೊಂದಿರ್ತವೆ. ಆ ಪರ್ವತಗಳ ಕೆಳಭಾಗದಲ್ಲಿ ತುಂಬ ಆಳದವರೆಗೆ ಏನಾಗಿರುತ್ತೆ ಅಂತಂದರೆ ಶಿಲಾಗೋಳ ಹಂಚಿಕೆಯಾಗಿರುತ್ತೆ. ಈಗ ನಾವು ಭೂಮಿ ಮೇಲೆ ಹೆಂಗೆ ಒಂದು ಮರ ಪ್ಲ್ಯಾಂಟ್ ನೋಡ್ತೀವೋ ಆ ಮರಕ್ಕೆ ಏನಾಗಿರುತ್ತೆ, ಕೆಲವು ರೂಟ್ಸ್ ಬೇರುಗಳಿರುತ್ತೆ ಸ್ನೇಹಿತರೆ. ಅದೇ ರೀತಿ ಸೊ ಈ ಪರ್ವತಗಳಿಗೂ ಕೂಡ ಬೇರುಗಳಿದೆ ಫ್ರೆಂಡ್ಸ್. ಅದನ್ನ ಅವು ಸುಮಾರು ಆಳದವರೆಗೂ ಕೂಡ ಪರ್ವತಗಳ ಬೇರು ಹಂಚಿಕೆಯಾಗಿರುತ್ತೆ. ಅದು ಎಲ್ಲಿವರೆಗೆ ಅಂದರೆ ಮ್ಯಾಂಟಲ್ ಝೋನು ಕೆಲವು ಸಂದರ್ಭಗಳಲ್ಲಿ ಹಂಚಿಕೆಯಾಗಿರುತ್ತೆ. ಅದಕ್ಕೆ ಉನ್ನತ ಪರ್ವತಗಳ ಕೆಳಭಾಗದಲ್ಲಿ ಸಿಯಾಲ್ನ ವಲಯ ಆಳದವರೆಗೆ ಹಂಚಿಕೆಯಾಗಿರುತ್ತದೆ.
ಅದೇ ಸಾಗರಗಳ ವಲಯದಲ್ಲಿ ಬಂದಾಗ ಸಿಯಾಲ್ನ ಗಾತ್ರ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಸೊ ಏನಪ್ಪ ಅಂದರೆ ಭೂಖಂಡಗಳ ಪರ್ವತಗಳ ಉನ್ನತ ಪರ್ವತಗಳ ಕೆಳಭಾಗದಲ್ಲಿ ಕ್ರಸ್ಟ್ ಅಥವಾ ಶಿಲಾಗೋಳದ ಆಳ ಹೆಚ್ಚಿನವರೆಗೆ ಇರುತ್ತೆ, ಸಿಯಾಲ್ನ ಆಳ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸಾಗರಗಳಲ್ಲಿ ಬಂದಾಗ ಸಿಯಾಲ್ನ ಗಾತ್ರ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಆ ಕಡೆಗೆ. ಅದನ್ನು ಹಾಗಾಗಿ ಇದ್ರ ಬಗ್ಗೆ ವಿವರಣೆ ಮಾಡ್ತಕ್ಕಂಥ ಒಂದು ಸಿದ್ಧಾಂತ ಯಾವುದಪ್ಪ ಅಂತಂದರೆ ಸಮತೋಲನ ಸಿದ್ಧಾಂತ, ಐಸೋಸ್ಟಸಿ ಅಂತ ಇದೆ. ಸೊ ಅದ್ರ ಬಗ್ಗೆ ಸಾಕಷ್ಟು ನಾವೇನಪ್ಪ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಭೂಖಂಡ ಮತ್ತು ಸಾಗರಗಳ ಹಂಚಿಕೆ ಸಂಬಂಧಪಟ್ಟಂತೆ 5 ಸಿದ್ಧಾಂತಗಳಿದೆ. ಆ ಪ್ಲೇಟ್ ಟೆಕ್ಟಾನಿಕ್ ಅಂತ ಬರುತ್ತೆ, ಕನ್ವೆಕ್ಷನ್ ಕರೆಂಟ್ ಥಿಯರಿ ಅಂತ ಬರುತ್ತೆ, ಟೆಡ್ರಾಹೆಡ್ರಾನ್ ಥಿಯರಿ ಅಂತ ಬರುತ್ತೆ. 5 ಥಿಯರಿಗಳಿದೆ ಬಹಳ ಮುಖ್ಯ ಆಗ್ತಕ್ಕಂಥವು. ಆ 5 ಥಿಯರಿಗಳ ಬಗ್ಗೆ ಇನ್ನೊಂದು ಕ್ಲಾಸ್ನಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಭೂಖಂಡ ಮತ್ತು ಸಾಗರಗಳ ಹಂಚಿಕೆ ಅಂತ ಬರುತ್ತೆ. ಆ ಭೂಖಂಡ ಸಾಗರಗಳ ಹಂಚಿಕೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಫ್ರೆಂಡ್ಸ್ ಅದನ್ನ. ಓಕೆ, ನೆಕ್ಸ್ಟ್ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಕೆಲವು ವಿಶೇಷ ಅಂಶಗಳಿದೆ, ಅದನ್ನೆಲ್ಲ ಹೇಳಿದ್ದೀನಿ. ಭೂಮಿಯ ಮೇಲಿನ ಪ್ರಮುಖ ಧಾತು ಆಮ್ಲಜನಕ ಅಂತ ಹೇಳಿದ್ದೀನಿ, ಶಿಲಾಗೋಳದ ಪ್ರಮುಖ ಸಿಲಿಕಾ ಅಂತ ಹೇಳಿದ್ದೀನಿ, ಸೊ ಮಣ್ಣಿನ ಪ್ರಮುಖ ಸಿಲಿಕಾ ಅಂತ ಕೂಡ ಮಾತಾಡಿದ್ದೀನಿ, ಇದು ಅಗ್ನಿಶಿಲೆಗಳ ಬಗ್ಗೆ ಕೂಡ ಮಾತಾಡಿದ್ದೀನಿ, ಪದರ ಶಿಲೆಗಳ ಬಗ್ಗೆ ಕೂಡ ಮಾತಾಡಿದ್ದೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಇದರ ನಂತರ ಫ್ರೆಂಡ್ಸ್, ಇದರ ನಂತರ ಏನಪ್ಪ ಅಂದರೆ ಹಣದ ಒಂದು ಭಾಳ ಮುಖ್ಯ ಇರ್ತಕ್ಕಂಥ 2ನೇ ವಲಯಕ್ಕೋನ ಮಿಶ್ರಗೋಳ ಅಂತೇಳಿ ಫ್ರೆಂಡ್ಸ್ ಇದನ್ನ. ಓಕೆ, ಸೊ ಮಿಶ್ರಗೋಳ, ಸೊ ಮ್ಯಾಂಟಲ್ ಝೋನ್ ಅಂತೇಳಿ ಭಾಳ ಮುಖ್ಯ ಇರ್ತಕ್ಕಂಥ ಭೂಮಿಯ ಅಂತರಾಳದ 2ನೆಯ ವಲಯ ಯಾವುದಪ್ಪ ಅಂದರೆ ಮಿಶ್ರಗೋಳ ಅಂತೇಳಿ ಅದನ್ನು ಮ್ಯಾಂಟಲ್ ಝೋನ್ ಅಂತ ಕರಿತೀವಿ. ಇದನ್ನು ಸಬ್ಸ್ಟ್ಯಾಂಟಮ್, ಪೈರೋಸ್ಪಿಯರ್ ಅಂತ ಕೂಡ ಕರಿತಕ್ಕಂಥ ಫ್ರೆಂಡ್ಸ್ ಅದನ್ನ. ಸೊ ಇದು ರೇಂಜ್ ಎಷ್ಟು ಬರುತ್ತೆ ಅಂತಂದರೆ 100ರಿಂದ 2900 ಅಂತಂದರೆ, ಸೊ ನಾನು ಜಸ್ಟ್ ಈಗ ಚಿತ್ರ ಬರೋದಿಲ್ಲ ಹಿಂದೆ ಅದನ್ನು ಏನಾಗಿದೆ ಅಂತಂದರೆ, ಈಗ 0ಯಿಂದ 100 ಕಿಲೋಮೀಟ್ರ್ವರೆಗೆ ಬರ್ತಕ್ಕಂಥ ಭಾಗವನ್ನು ಕ್ರಸ್ಟ್ ಅಂತ ಕರೆದು 100ರಿಂದ 2900ವರೆಗೆ ಬರ್ತಕ್ಕಂಥ ಭಾಗವನ್ನು ಮ್ಯಾಂಟಲ್ ಮಿಶ್ರಗೋಳ ಅಂತ ಕರಿತೀವಿ ಈ ಭಾಗವನ್ನು ಫ್ರೆಂಡ್ಸ್ ಅದನ್ನ. ಸೊ ಇಲ್ಲಿಂದ ನಂತರ ಸ್ನೇಹಿತರೆ ಈ ಒಂದು ಏನು ಮಿಶ್ರಗೋಳದ ಒಂದು ಸರಾಸರಿ ದ್ರವ್ಯರಾಶಿ ಎಷ್ಟಪ್ಪ ಅಂದರೆ ಭೂಮಿಯಲ್ಲಿ ಬಂದಾಗ 16%. ನೋಡಿ ಇಲ್ಲಿ 0.5% ಮಾತ್ರ ಇದರ ಮಾಸ್ ದ್ರವ್ಯರಾಶಿ ಯಾವುದ್ರದ್ದು ಅಂತ ಅಂದರೆ ಒಂದು ಕ್ರಸ್ಟ್ದು. ಇದ್ರದ್ದು ಬಹುಮುಖ್ಯ ಇರತಕ್ಕಂಥ 16% ಮಾಸ್ ಹೊಂದಿರತಕ್ಕಂಥ ದ್ರವ್ಯರಾಶಿ ಹೊಂದಿರತಕ್ಕಂಥ ಫ್ರೆಂಡ್ಸ್ ಇದನ್ನ. ಇನ್ನು ಇಲ್ಲಿ ಮೈನ್ ಕಾಂಪೊನೆಂಟ್ ಯಾವುದಾಗಿರುತ್ತೆ ಪ್ರಮುಖ ಧಾತುಗಳು ಅಂತ ಬಂದಾಗ ಮೆಗ್ನೀಷಿಯಂ ಪ್ಲಸ್ ಫೆರಸ್, ಅದನ್ನು ಮೆಫೆ ಅಂತ ಕರಿತೀವಿ ಆ ಕಡೆಗೆ ಅದನ್ನು. ಮೆಗ್ನೀಷಿಯಂ ಮತ್ತು ಫೆರಸ್ ಈ ವಲಯದ ಪ್ರಮುಖ ಧಾತುಗಳು. ಹೊರಭಾಗದ ಪ್ರಮುಖ ಧಾತುಗಳು ಯಾವುದು ಅಂತ ಹೇಳಿದ್ರೆ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ ಅಂತ ಹೇಳಿದೆ ನಿಮ್ಗೆ ಅದನ್ನು. ಕ್ರಸ್ಟ್ನ ಪ್ರಮುಖ ಧಾತುಗಳು ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಂ, ಇದು ಮೆಗ್ನೀಷಿಯಂ ಪ್ಲಸ್ ಫೆರಸ್. ಇನ್ನು ಕೋರ್, ಈ ಗರ್ಭ ಇದೆಯಲ್ಲ ಫ್ರೆಂಡ್ಸ್ ಇದನ್ನ, ಅದರಲ್ಲಿ ಬರುವ ಧಾತುಗಳ ಬಗ್ಗೆ ಮುಂದೆ ಮಾತಾಡ್ತೀನಿ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಓಕೆ, ಧಾತುಗಳ ಆದಮೇಲೆ ನಂತರದಲ್ಲಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಇಲ್ಲಿ ನಾವು ನೋಡೋದಾದ್ರೆ ಏನು ನೋಡ್ಬೋದು ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇವನ್ನ. ನೆಕ್ಸ್ಟ್ ಏನಪ್ಪ ಅಂದರೆ ಈ ವಲಯದಲ್ಲಿ ಎಲ್ಲ ವಸ್ತುಗಳು ಯಾವ ರೀತಿ ಇರ್ತವಪ್ಪ ಅಂದರೆ ಈ ವಲಯದಲ್ಲಿ ಎಲ್ಲ ವಸ್ತುಗಳು ಕೂಡ ಮ್ಯಾಗ್ಮಾ. ಓಕೆ, ಮ್ಯಾಗ್ಮಾ ಅಂತ ಹಾಕ್ಕೊಳ್ಳಿ. ಮ್ಯಾಗ್ಮಾ ಅಂದರೆ ಹರಿದ್ರವ ಅಂದರೆ ಲೈಕ್ ಏನಪ್ಪ ಅಂದರೆ ಹರಿದ್ರವ ಅಂದರೆ ಇತ್ತ ಕಡೆಗೆ ಲಿಕ್ವಿಡ್ಡು ಅಲ್ಲ, ಈ ಕಡೆಗೆ ಸಾಲಿಡ್ಡು ಅಲ್ಲ, ಹರಿದ್ರವ. ಮ್ಯಾಗ್ಮಾ ಅಂದರೆ ಇಟ್ಸ್ ಲೈಕ್ ಏನಪ್ಪ ಅಂದರೆ ನಮ್ಮ ಕೆಸರು ಮಣ್ಣು, ರಾಡಿ ಮಣ್ಣು ಗೊತ್ತಲ್ಲ ಆ ಕಡೆ. ಕೆಸರು ಮಣ್ಣು ಹೆಂಗಿರುತ್ತೆ, ಒಂದು ಕಡೆ ಗುಡ್ಡೆ ಹಾಕಿ ಅಲ್ಲೇ ಇರುತ್ತೆ, ಅದರ ಮೇಲೆ ನೀವು ಹೆಜ್ಜೆ ಇಟ್ಟರೆ ಆ ಕಡೆ ಈ ಕಡೆ ಡೈವರ್ಟ್ ಆಗೋದು ಭಾಳ ಮುಖ್ಯ ಇರ್ತಕ್ಕಂಥ. ಆ ಥರ ಮ್ಯಾಗ್ಮಾ ಫಾರ್ಮಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಆ ಕಡೆಗೆ ಅದನ್ನು ಯಾವುದು ನಮ್ಮ ಇಲ್ಲೆಲ್ಲ ವಸ್ತುಗಳು ಕೂಡ ಮಿಶ್ರಗೋಳದಲ್ಲಿ ಎಲ್ಲ ವಸ್ತುಗಳು ಯಾವ ರೂಪ ಇರುತ್ತಪ್ಪ ಅಂದರೆ ಮ್ಯಾಗ್ಮಾ ರೂಪ ಇರ್ತಕ್ಕಂಥ ಮ್ಯಾಕ್ಸಿಮಮ್ ಇರ್ತಕ್ಕಂಥ ಫ್ರೆಂಡ್ಸ್ ಅದನ್ನು. ಹೊರಭಾಗದಲ್ಲಿ ಕ್ರಸ್ಟಲ್ಲಿ ಯಾವ ರೂಪ ಇರ್ತಾರೆ ಸಾಲಿಡ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ಈ ಮಿಶ್ರಗೋಳದಲ್ಲಿ ಇನ್ನೂ ಕೆಲವು ಕಡೆ ಘನಸ್ಥಿರ ಇರ್ತವೆ ಕಡೆಗೆ ಅವ್ಯಾವು ಅಂತ ಮಾತಾಡ್ತೀನಿ ಮುಂದೆ ಅದನ್ನು. ಫ್ರೆಂಡ್ಸ್ ನಂತರದಲ್ಲಿ ಈ ವಲಯವನ್ನು ಮ್ಯಾಂಟಲ್ ಝೋನ್ ಅಥವಾ ಮ್ಯಾಂಟಲ್ ಝೋನ್ ಅಂತ ಕೂಡ ಕರಿತೀವಿ. ಅದು ಹರಿದ್ರವ ಇರೋದ್ರಿಂದ ಮ್ಯಾಗ್ಮಾ ರೀತಿ ಇರೋದ್ರಿಂದ. ಹಾಗೆ ಈ ಒಂದು ವಲಯದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ವಲಯದ ಸಾಂದ್ರತೆ ಕೂಡ ಎಷ್ಟಪ್ಪ ಅಂದರೆ ಡೆನ್ಸಿಟಿ ಆಫ್ ದಿ ಝೋನ್, ಈ ವಲಯದ ಸಾಂದ್ರತೆ 4.5 ಗ್ರಾಮ್ ಪರ್ cc ಇಂದ 5 ಗ್ರಾಮ್ ಪರ್ cc ಇರ್ತಕ್ಕಂಥ. ನೋಡಿ ಇದನ್ನು. ನಾವು ಭೂಮಿಯ ಸರಾಸರಿ ಸಾಂದ್ರತೆ ಹೇಳಿದ್ದೀನಿ 5.5 ಗ್ರಾಮ್ ಪರ್ cc ಅಂತ ಹೇಳೋದನ್ನು. ಈ ವಲಯದ ಸಾಂದ್ರತೆ ಎಷ್ಟಪ್ಪ ಅಂದರೆ 4.75ರಿಂದ 5 ಗ್ರಾಮ್ ಪರ್ cc ಇರ್ತಕ್ಕಂಥ ಈ ವಲಯದ ಸಾಂದ್ರತೆ ಇರ್ತಕ್ಕಂಥ ಡೆನ್ಸಿಟಿ ಇರ್ತಕ್ಕಂಥ ಫ್ರೆಂಡ್ಸ್. ಭೂಮಿಯಲ್ಲಿ ಒಂದು ವಿಶೇಷ ಏನು ಅಂತಂದರೆ ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋಗ್ತಾ ಇದ್ದಂತೆ ಡೆನ್ಸಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ. ಇದು ಅಪ್ಲಿಕೇಶನಲ್ಲಿ ಕ್ವಶನ್ ಕೇಳಿಕ್ಕೆ ಅವಕಾಶ ಇದೆ. ಏನು ಕೇಳ್ಬೋದು, ವಿ ಆರ್ ಗೋಸ್ ಟು ಅರ್ತ್ ಸರ್ಫೇಸ್ ಟು ಅರ್ತ್ ಇಂಟೀರಿಯರ್, ಪ್ರೆಷರ್ ಟೆಂಪ್ರೇಚರ್ ಡೆನ್ಸಿಟಿ ಆರ್ ಇಷ್ಟೇ ಕ್ವಶನ್ ಕೇಳೋದವನ ಕಡೆಗೆ. ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶ, ಸಾಂದ್ರತೆ, ಒತ್ತಡಗಳು ಅಂತ ಕೇಳ್ತಾನೆ. ಉಷ್ಣಾಂಶ, ಸಾಂದ್ರತೆ, ಒತ್ತಡಗಳು ಏನಾಗ್ತದೆ ಅಂತ ಕೇಳಿದ್ರೆ ಉಷ್ಣಾಂಶ, ಸಾಂದ್ರತೆ, ಒತ್ತಡಗಳು ಕೂಡ 3 ಕೂಡ ಜಾಸ್ತಿ ಆಗ್ತವೆ ಫ್ರೆಂಡ್ಸ್. ಒಂದು ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲಿ ಟೆಂಪ್ರೇಚರ್ಗೆ ಒಂದು ರೇಂಜ್ ಇದೆ. ಎಷ್ಟಪ್ಪ ಅಂದರೆ ಪ್ರತಿ 32 ಮೀಟರ್ಗಳಿಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಇದು ನಮ್ಮ TET CET ಎಕ್ಸಾಮ್ಸಲ್ಲಿ ಸುಮಾರು ಬಾರಿ ಕ್ವಶನ್ ಕೇಳಿದ್ದಾನೆ. ಏನು ಕೇಳಿದ್ದಾನೆ,
ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋದಂತೆ ಉಷ್ಣಾಂಶವು ಎಷ್ಟು ಹೆಚ್ಚಾಗುತ್ತದೆ? ಪ್ರತಿ 32 ಮೀಟರ್ಗಳಿಗೆ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಕಡೆಗೆ ಅದನ್ನು. ಇದು ಪ್ರಶ್ನೆ ಆಗಿದೆ, ಹಾಗಾಗಿ ಸ್ವಲ್ಪ ಗಮನ ಇರಲಿ, ಉಷ್ಣಾಂಶ ಜಾಸ್ತಿ ಆಗ್ತಕ್ಕಂಥ ಫ್ರೆಂಡ್ಸ್ನ. ಓಕೆ, ನಂತರದಲ್ಲಿ ನಂತರ ನಾವು ಈ ವಲಯದ ಬಹುಮುಖ್ಯ ಇರ್ತಕ್ಕಂಥ ಏನಪ್ಪ ಅಂದರೆ ಸಾಂದ್ರತೆ ಆದ ನಂತರ ನೋಡೋದಾದರೆ ಇಲ್ಲಿ ವಸ್ತುವಿನ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಅಂದರೆ ಈ ಮಿಶ್ರಗೋಳದ ಮೇಲ್ಭಾಗ ಸೆಮಿ ಲಿಕ್ವಿಡ್ ಅರೆದ್ರವ, ಒಳಭಾಗ ಘನಸ್ಥಿತಿ ಇರುತ್ತೆ. ಇದು ಒಂದೇ ವಲಯದಲ್ಲಿ 2 ರೀತಿಯ ಒಂದು ಲಕ್ಷಣ ಹೊಂದಿರತಕ್ಕಂಥ ವಲಯ. ಮೇಲ್ಭಾಗ ಹೆಂಗಿರುತ್ತೆ ಅಂತಂದರೆ ಹರಿದ್ರವ, ಒಳಭಾಗ ಹೆಂಗಿರುತ್ತೆ ಅಂತಂದರೆ ಘನಸ್ಥಿತಿ. ಅಂದರೆ ಒಂದೇ ವಲಯದಲ್ಲಿ 2 ಸ್ಟೇಟಸ್ ಕಂಡುಬರ್ತಕ್ಕಂಥ ವಲಯ ಮಿಶ್ರಗೋಳ. ಇದು ಜ್ಞಾಪಕ ಇಟ್ಕೊಳ್ಳಿ, ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ. ನೆಕ್ಸ್ಟ್ ಇದರ ನಂತರ ಇದನ್ನು 2 ಭಾಗ ಮಾಡ್ಕೊತೀವಿ, ಸ್ಟಡಿ ಪರ್ಪಸ್ಫುಲ್ ಇದು 2 ಭಾಗ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ನ. ಯಾವ್ಯಾವ 2 ಭಾಗಗಳಿದನ್ನು? ಒಂದು ಭಾಗವನ್ನು ನೋಡಿ, ಇದನ್ನು ಯಾವುದಪ್ಪ ಅಂತಂದರೆ ಅಪ್ಪರ್ ಮ್ಯಾಂಟಲ್, ಅಂದರೆ ಮೇಲ್ಭಾಗವನ್ನು ಆಸ್ತನೋಸ್ಪಿಯರ್ ಅಂತ ಕರೆದೋ, ಈಗ ಜಸ್ಟ್ ಆಲ್ರೆಡಿ ಮಾರ್ಕ್ ಮಾಡಿ ತೋರಿಸ್ತೇನೆ ಚಿತ್ರದಲ್ಲೂ ಕೂಡ ಅದನ್ನು. ಓಕೆ, ಏನು ಹೇಳಿದ್ದೀವಿ ಅದನ್ನು? ಈ ಭಾಗವನ್ನು ಏನಪ್ಪ ಅಂದರೆ ಅಪ್ಪರ್ ಮ್ಯಾಂಟಲ್ ಅಂತ ಕರೆದೋ, ಬಹಳ ಮುಖ್ಯ ಇರ್ತಕ್ಕಂಥ ಭಾಗವನ್ನು ಅಪ್ಪರ್ ಮ್ಯಾಂಟಲ್ ಅಂತ ಕರೆದೋ ಅದನ್ನು. ಓಕೆ, ಅಪ್ಪರ್ ಮ್ಯಾಂಟಲ್ ಅಂತ ಕರೆದೋ, ಇದನ್ನು ಲೋಯರ್ ಮ್ಯಾಂಟಲ್ ಅಂತ ಕರಿತೀವಿ, ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಮೇಲ್ಭಾಗವನ್ನು ಆಸ್ತನೋಸ್ಪಿಯರ್ ಅಂತೀವಿ, ಅಪ್ಪರ್ ಮ್ಯಾಂಟಲ್ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ಹುಡುಗರಿಗೆ ಆಸ್ತನೋಸ್ಪಿಯರ್ ಎಲ್ಲಿ ಬರುತ್ತಪ್ಪ ಅಂದರೆ ಅಟ್ಮಾಸ್ಫಿಯರ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆಸ್ತನೋಸ್ಪಿಯರ್ ಅಟ್ಮಾಸ್ಫಿಯರ್ ಬರಲ್ಲ. ಆಸ್ತನೋಸ್ಪಿಯರ್ ಇಟ್ಸ್ ಅ ಪಾರ್ಟ್ ಆಫ್ ಮ್ಯಾಂಟಲ್ ಝೋನ್, ಮಿಶ್ರಗೋಳದ ಒಂದು ಭಾಗ ಆಸ್ತನೋಸ್ಪಿಯರ್. ಇಲ್ಲಿ ನೋಡಿ, ಇದು FDA 2005 2005 FDA ಒಂದು ಕ್ವಶನ್ ಕೇಳಿದ್ದಾನೆ. ಏನು ಕೇಳಿದ್ದಾನೆ ಇದರಲ್ಲಿ ಅಂತಂದರೆ ರೇಂಜ್ ಆಫ್ ಆಸ್ತನೋಸ್ಪಿಯರ್ ಅಂತ ಕೇಳಿಬಿಟ್ಟಿದ್ದಾನೆ. ಅದನ್ನು ರೇಂಜ್ ಆಫ್ ಆಸ್ತನೋಸ್ಪಿಯರ್ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಈ 100 ಕಿಲೋಮೀಟರ್ನಿಂದ ಆರಂಭವಾಗಿ 250 ಕಿಲೋಮೀಟರ್ ಆಳದವರೆಗೆ, 250 ಕಿಲೋಮೀಟರ್. ಓಕೆ, 100ರಿಂದ 250 ಕಿಲೋಮೀಟರ್ ಮಧ್ಯೆ ಬರ್ತಕ್ಕಂಥ ಈ ಭಾಗವನ್ನು ನಾವು ಆಸ್ತನೋಸ್ಪಿಯರ್ ಅಂತ ಕರಿತೀವಿ ಫ್ರೆಂಡ್ಸ್. ಇದನ್ನು ಅರೆದ್ರವ ವಲಯ, ಮ್ಯಾಗ್ಮಾ ವಲಯ ಅಂತ ಕರಿತೀವಿ, ಮ್ಯಾಗ್ಮಾ ಚೇಂಬರ್ ಅಂತ ಕರಿತಕ್ಕಂಥ ನೋಡಿ ಸ್ನೇಹಿತರೆ. ಇದು ಈ ಭಾಗ ಇದು ಆಸ್ತನೋಸ್ಪಿಯರ್ ರೇಂಜ್ 100ರಿಂದ 250. ಸಮ್ ಟೈಮ್ ಇಟ್ ಇಸ್ ಎಕ್ಸ್ಟೆಂಡೆಡ್ ಟುವರ್ಡ್ಸ್ 450 ಕಿಲೋಮೀಟರ್. ಕೆಲವು ಸಂದರ್ಭದಲ್ಲಿ 450 ಕಿಲೋಮೀಟರ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗಲಿಕ್ಕೆ ಅವಕಾಶ ಇದೆ ಅದನ್ನು. ಓಕೆ, ಇನ್ನು ಈ ವಲಯ ಆಸ್ತನೋಸ್ಪಿಯರ್ ಏನಿದೆ ಅದರ ರೇಂಜ್ ಗೊತ್ತಾಯ್ತು ನಮ್ಗೆ. ಅದನ್ನು ನಂತರದಲ್ಲಿ ಅದು ಸಂಪೂರ್ಣ ಅರೆದ್ರವದಿಂದ ಕೂಡಿದೆ ಅಂತ ಹೇಳಿದ್ದೇನೆ. ನಂತರ ಇದರ ವಿಶೇಷ ಏನಪ್ಪ ಅಂದರೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಇಟ್ಸ್ ಅ ಆರಿಜಿನ್ ಪಾಯಿಂಟ್ ಆಫ್ ಅರ್ಥ್ಕ್ವೇಕ್ಸ್ ಆ್ಯಂಡ್ ವಾಲ್ಕನೋಸ್. ಭೂಕಂಪ ಮತ್ತು ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂಥ ವಲಯ. ಪ್ರಶ್ನೆ ಇದಾಗಿದೆ, ಇದನ್ನು ಜ್ಞಾಪಕ ಇಟ್ಕೊಳ್ಳೋದನ್ನು. ಭೂಮಿಯ ಒಳಭಾಗದಲ್ಲಿ ಭೂಕಂಪ ಮತ್ತು ಜ್ವಾಲಾಮುಖಿಗಳು ಉಗಮ ಆಗುವಂಥ ವಲಯ ಅಂತ ಕೇಳ್ತಾನೆ. ಭೂಕಂಪ ಮತ್ತು ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂಥ ವಲಯ ಯಾವುದಪ್ಪ ಅಂತಂದರೆ ಬಹಳ ಮುಖ್ಯ ಇರ್ತಕ್ಕಂಥ ಆಸ್ತನೋಸ್ಪಿಯರ್. ಭೂಕಂಪ ಜ್ವಾಲಾಮುಖಿಗಳು ಉಗಮ ಆಗ್ತಕ್ಕಂಥ ವಲಯ. ಫ್ರೆಂಡ್ಸ್, ಇಲ್ಲಿ ಒಂದು ಅಂಶ ನೋಡಿ, ಈ ಭೂಕಂಪ ಅಂತ ಬಂದಾಗ 2 ಅಂಶ ಕೇಳ್ತಾನೆ. ಭೂಕಂಪ ಉಗಮವಾಗುವುದು ಆಸ್ತನೋಸ್ಪಿಯರ್ ಅಂತ ಗೊತ್ತಾಯಿತು. ಭೂಕಂಪ ಉಗಮದ ಒಳ ಕೇಂದ್ರವನ್ನು ಏನಂತ ಕರೆಯುತ್ತೇವೆ? ಇದು PC ಎಕ್ಸಾಮ್ ಪ್ರಶ್ನೆ. ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ನೋಡಿ. ಇದನ್ನು ಕೊಟ್ಟರೆ MSc ಜೋರ್ವಿ ಮಾಡೋನು ಕೂಡ ಏನಪ್ಪ ಒದ್ದಾಡ್ತಾನೆ ಕಡೆ ಬರೆಯೋಕ್ಕದನ್ನು. ಇಂಥ ಪ್ರಶ್ನೆ ರೀ, ಇದನ್ನು PC ಎಕ್ಸಾಮಲ್ಲಿ ಕೇಳಿದ್ದಾನೆ. ಇವತ್ತು ಕ್ವಾಲಿಟಿ ಆಫ್ ಕ್ವಶನ್ಸ್ ಹೆಂಗಿದೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಕಡೆಗೆ. ಅರ್ಥ್ಕ್ವೇಕ್ಸ್ ಆರಿಜಿನ್ ಇನ್ನರ್ ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಎ. ಭೂಕಂಪ ಉಗಮದ ಒಳ ಕೇಂದ್ರವನ್ನು ಏನೆಂದು ಕರೆಯುತ್ತೇವೆ? ಆಪ್ಷನ್ A ಕೊಟ್ಟಿದ್ದ ಅದರಲ್ಲಿ ಏನಪ್ಪ ಅಂದರೆ ಇನ್ನರ್ ಪಾಯಿಂಟ್. ಆಪ್ಷನ್ B ಕೊಟ್ಟಿದ್ದಾನೆ ಬಹುಮುಖ್ಯ ಇರ್ತಕ್ಕಂಥ ಒಂದು ಫೋಕಸ್. ಓಕೆ, ಫೋಕಸ್. ಆಪ್ಷನ್ 3 ಕೊಟ್ಟಿದ್ದಾನೆ ಡಿಮೋಕಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ 4 ಕೊಟ್ಟಿದ್ದಾನೆ ಕೋರ್ ಸೆಂಟರ್ ಅಂತ ಕೊಟ್ಟಿದ್ದಾನೆ. ಓಕೆ, ಇನ್ನರ್ ಸೆಂಟರ್, ಫೋಕಸ್, ಡಿಮೋಕಸ್, ಕೋರ್ ಸೆಂಟರ್ ಅಂತ ಕೊಟ್ಟಿದ್ದಾನೆ. ಭಾಳ ಮುಖ್ಯ ಇರ್ತಕ್ಕಂಥವು ಈ 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಇದರಲ್ಲಿ ಈಗ ನಾವು ಭೂಕಂಪ ಉಗಮದ ಒಳ ಕೇಂದ್ರ ಏನು ಕರಿತೀವಪ್ಪ ಅಂದರೆ ಫೋಕಸ್. ಕನ್ನಡ ಬರ್ಕೊಳ್ಳೋದನ್ನು FOCUS. ಓಕೆ, ಫೋಕಸ್ ಅಂತ ಕರೀತಕ್ಕಂಥ ಕನ್ನಡದಲ್ಲಿ ಭೂಕಂಪನ ನಾಭಿ ಅಂತ ಕರಿತೀವಿ. ಭೂಕಂಪ ಉಗಮದ ಒಳ ಕೇಂದ್ರವನ್ನು ಕೆಲವರು ಹೇಳ್ತಾರೆ ಎಪಿಕ್ ಸೆಂಟರ್ ಅಂತ ಹೇಳಿದ್ರೆ ಕಡೆ. ಫ್ರೆಂಡ್ಸ್, ಈ ಭೂಕಂಪ ಉಗಮದ ಒಳ ಕೇಂದ್ರ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಭೂಮಿಯ ಹೊರಭಾಗ ಇದೆಯಲ್ಲ, ಔಟರ್ ಪಾಯಿಂಟ್ನ ಏನು ಕರಿತೀವಪ್ಪ ಅಂದರೆ ಎಪಿಕ್ ಸೆಂಟರ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಇದು ಎಪಿಕ್ ಸೆಂಟರ್ ಅಂದರೆ ಔಟರ್ ಪಾಯಿಂಟ್, ಎಪಿಕ್ ಸೆಂಟರ್. ಒಳ ಕೇಂದ್ರವನ್ನು ಫೋಕಸ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಇದು ಜ್ಞಾಪಕ ಇಟ್ಕೊಳ್ಳಿ. ಇದ್ರ ಬಗ್ಗೆ ಕೂಡ ಈ ವಲಯದ ಬಗ್ಗೆ ಸ್ವಲ್ಪ ಒಂಚೂರು ಪ್ರಶ್ನೆ ಆಗಲಿಕ್ಕೆ ಅವಕಾಶಗಳಿದೆ. ಈ ಭೂಕಂಪ ಮತ್ತು ಜ್ವಾಲಾಮುಖಿಗಳ ಉಗಮಸ್ಥಾನ ಅಂತ ಕರಿತೀವಿ ಅದನ್ನು. ಫೋಕಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಜ್ಞಾಪಕ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಈ ವಲಯಕ್ಕೆ ಸಂಬಂಧಪಟ್ಟಂತೆ ಬಂದ ಫ್ರೆಂಡ್ಸ್ ಇದನ್ನ. ಓಕೆ, ರೈಟ್. ಇದರ ನಂತರ ಫ್ರೆಂಡ್ಸ್ ನಾವು ಏನೋ ಈ ಆಸ್ತನೋಸ್ಪಿಯರ್ ವಿಚಾರದಲ್ಲಿ ಬಂದಾಗ ಇದು ತಿಳ್ಕೊಂಡ ನಂತರ ಅದರ ಕೆಳಭಾಗಕ್ಕೆ ಬರೋಣ ಫ್ರೆಂಡ್ಸ್. ಅದು ಏನಪ್ಪ ಅಂದರೆ ಮೆಹೋಸ್ಪಿಯರ್ ಅಂತ ಕರಿತೀವಿ ಅದನ್ನು. ಕೆಳ ಮಿಶ್ರಗೋಳವನ್ನು ನಾವು ಮೆಹೋಸ್ಪಿಯರ್ ಅಂತ ಕರಿತೀವಿ.
ಇದು ಸ್ವಲ್ಪ ಸಾಲಿಡ್ ಫಾರ್ಮಲ್ಲಿದೆ ಫ್ರೆಂಡ್ಸ್. ಆ ಕಡೆಗೆ ಇದು ಸೆಮಿ ಲಿಕ್ವಿಡ್ ಅಲ್ಲ, ಸಾಲಿಡ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಕೆಲವೇನಪ್ಪ ಈ ಡ್ಯೂನೈಟ್ ಮತ್ತು ಸೊಪೈರಿಯೋಟೈಟ್ ಮತ್ತು ಗ್ಯಾಬ್ರೋದ್ ಅಂತ ಶಿಲೆಗಳಿರ್ತಕ್ಕಂಥವು ಎಲ್ಲ ಅಗ್ನಿಶಿಲೆ, ಇಗ್ನೇಷಿಯಸ್ ರಾಕ್ಸ್ ಫ್ರೆಂಡ್ಸ್. ಇವನ್ನ ಎಲ್ಲವನ್ನು ಅಗ್ನಿಶಿಲೆಗಳು ಅಂತ ಕರಿತೀವನ್ನ. ಈ ಅಗ್ನಿಶಿಲೆ ರೂಪದಲ್ಲಿರ್ತಕ್ಕಂಥ ಒಂದು ಶಿಲೆ ಹೊಂದಿರತಕ್ಕಂಥ ಮೆಹೋಸ್ಪಿಯರ್, ಮಹೋವಲಯ ಅಂತ ಕರಿತಕ್ಕಂಥ ಫ್ರೆಂಡ್ಸ್ ಇದನ್ನ. ಓಕೆ, ಈ ಮಹಾವಲಯದ ನಂತರ ಕೆಲವು ಅಂಶಗಳನ್ನು ಗಮನಿಸೋದಾದ್ರೆ ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಭೂಮಿಯ ಮೇಲ್ಭಾಗದಿಂದ ಒಳಕ್ಕೆ ಹೋದಂತೆ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೀನಿ. ಇದು ಜ್ಞಾಪಕ ಇಟ್ಕೊಂತೀರಿ. ಭೂಮಿಯ ಮೇಲ್ಭಾಗದಿಂದ ಅಂತರಳಕ್ಕೆ ಸಾಂದ್ರತೆ ಮತ್ತು ಒತ್ತಡ ಏನಾಗುತ್ತಪ್ಪ ಜಾಸ್ತಿ ಆಗ್ತವೆ ಅಂತ ಹೇಳಿದ್ದೀನಿ. ಇದು ಕೂಡ ನಿಮ್ಮ ತಲೆಗೆ ಇಟ್ಕೊಂಡಿರ್ತೀರಿ ಅನ್ಕೊತೀನಿ ಫ್ರೆಂಡ್ಸಿಂದ. ನಂತರದಲ್ಲಿ ಈ ಒಂದು ಮಿಶ್ರಗೋಳದ ನಂತರ ನಾವು ಬಹಳ ಮುಖ್ಯ ಇರ್ತಕ್ಕಂಥ ವಲಯ ಗರ್ಭಕ್ಕೆ ಹೋಗೋಣ ಫ್ರೆಂಡ್ಸಿಂದ. ಕೋರ್ಗೆ ಹೋಗೋಣ, ಬಹಳ ಮುಖ್ಯ ಇರ್ತಕ್ಕಂಥ. ಈ ಕೋರ್ ಅನ್ನೋದೇನಪ್ಪ ಅಂತಂದರೆ ಭೂಮಿಯ ಅತಿ ಅಂತರಾಳದಲ್ಲಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ವಲಯ. ಕೇಳ್ತಾನೀಗ, ಭೂಮಿಯ ಮೇಲ್ಭಾಗದಿಂದ ಅಂತರಾಳಕ್ಕೆ ಹೋದಂತೆ ಅತಿ ಹೆಚ್ಚು ಸಾಂದ್ರತೆ ಬಂದಿರುವಂಥ ವಲಯ, ಹೈಯೆಸ್ಟ್ ಡೆನ್ಸಿಟಿ ರೆಪ್ರೆಸೆಂಟಿಂಗ್ ಝೋನ್ ಅಂತ ಕೇಳಿದ್ರೆ ಹೈಯೆಸ್ಟ್ ಡೆನ್ಸಿಟಿ ರೆಪ್ರೆಸೆಂಟಿಂಗ್ ಝೋನ್ ಇಸ್ ಕೋರ್. ಈ ಕೋರಲ್ಲೂ ಕೂಡ ಅವ್ನು ಏನು ಮಾಡ್ತಾನಪ್ಪ ಅಂತಂದರೆ ಇದರಲ್ಲಿ ಕೊಟ್ಬಿಟ್ಟು ನಿಮಗೆ ಅದನ್ನು ಜಸ್ಟ್ ಏನಪ್ಪ ಅಂದರೆ ಔಟರ್ ಕೋರ್, ಇನ್ನರ್ ಕೋರ್ ಅಂತ ಕೊಡ್ತಾನೆ. ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ನ, ಔಟರ್ ಕೋರ್, ಇನ್ನರ್ ಕೋರ್ ಅಂತ ಕೊಡ್ತಾನೆ. ಇದರಲ್ಲಿ ಯಾವ ಕೋರ್ ಅಂತಂದರೆ ಅತಿ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂಥ ಇನ್ನರ್ ಕೋರ್, ಒಳಗರ್ಭ. ನೋಡಿ, ಅದರ ಸಾಂದ್ರತೆ 11 ಗ್ರಾಮ್ ಪರ್ ಸಿ ಸಿಯಿಂದ 18 ಗ್ರಾಮ್ ಪರ್ ಸಿ ಸಿ. ನಾನು ಭೂಮಿದಾಗ ಹೇಳಿದ್ದೀನಿ ನಿಮಗೆ ಅದನ್ನು. ಭೂಮಿಯ ಸರಾಸರಿ ಸಾಂದ್ರತೆ 5.5 ಗ್ರಾಮ್ ಪರ್ ಸಿ ಸಿ. ಇದು ಯಾವಾಗ ಜ್ಞಾಪಕ ಇಟ್ಕೊಂಡಿರಬೇಕು, ಪ್ರಶ್ನೆ ಆಗಿದೆ ಅದನ್ನು. ಹಾಗಾಗಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂಥ ವಲಯ ಒಳಗರ್ಭ, 11ರಿಂದ 18 ಗ್ರಾಮ್ ಪರ್ ಸಿ ಸಿ ಇರ್ತಕ್ಕಂಥ ವಲಯ ಫ್ರೆಂಡ್ಸ್ ಇದನ್ನ. ಓಕೆ, ಭೂಮಿಯ ಸಾಂದ್ರತೆ ಕೂಡ ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ನಂತರದಲ್ಲಿ ಇದು ಆದಮೇಲೆ ನಾವು ನೋಡೋದಾದರೆ ಒಂದು ಬಹುಮುಖ್ಯ ಇರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಗರ್ಭದ ವಿಚಾರದಲ್ಲಿ ಬಂದಾಗ ನೋಡಿ, ಈ ಗರ್ಭದ ಮಾಸ್ ದ್ರವ್ಯರಾಶಿ ಎಷ್ಟಿದೆ ಅಂದ್ಕೊಂಡಿದ್ದೀರಿ ಅದನ್ನು? ಇಡೀ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಏನು 3 ವಲಯಗಳಿದೆ ಅದರಲ್ಲಿ ಮೊದಲನೇ ವಲಯ ಬರೀ ತುಂಬ ಕಡಿಮೆ 0.05 ಅಂತ ಹೇಳಿದೆ, ಎರಡನೇದು 16% ಅಂತ ಹೇಳಿದೆ. ಅತಿ ಹೆಚ್ಚು ದ್ರವ್ಯರಾಶಿ ಹೊಂದಿರತಕ್ಕಂಥ ವಲಯ ಗರ್ಭ. ಕೇಳ್ಬೋದು, ಭೂಮಿಯ ಯಾವ ಭಾಗವು ಅತಿ ಹೆಚ್ಚು ದ್ರವ್ಯರಾಶಿಯನ್ನು ಹೊಂದಿರುತ್ತೆ ಅಂತ ಕೇಳಿದಾಗ ಭೂಮಿಯ ಗರ್ಭ. ಯಾಕೆಂದರೆ ಗರ್ಭದಲ್ಲಿ ತುಂಬ ಪ್ರೆಷರ್ ಜಾಸ್ತಿ ಇದೆ, ಡೆನ್ಸಿಟಿ ಜಾಸ್ತಿ ಇದೆ, ಅಂದರೆ ಸಾಂದ್ರತೆ, ಅಣುಗಳ ಮಧ್ಯೆ ತುಂಬ ಒತ್ತಡ ಬಂಧ ಜಾಸ್ತಿ ಇರೋದ್ರಿಂದ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಅದರ ಮಾಸ್ ದ್ರವ್ಯರಾಶಿ ಕೂಡ ಜಾಸ್ತಿ ಇರುತ್ತೆ ಫ್ರೆಂಡ್ಸ್, ಭಾಳ ಮುಖ್ಯ ಇರ್ತಕ್ಕಂಥದ್ದು. ಓಕೆ, ನಂತರದಲ್ಲಿ ಇದರ ರೇಂಜ್ ಕೂಡ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, 2900ರಿಂದ 6378 ಇರ್ತಕ್ಕಂಥ ರೇಂಜ್, ಅದರ ವ್ಯಾಪ್ತಿ ಇರ್ತಕ್ಕಂಥ ಫ್ರೆಂಡ್ಸ್ನ. ನಂತರದಲ್ಲಿ ಇದು ಯಾವ ರೂಪದಲ್ಲಿದೆ ಅಂತ ಕೇಳ್ತಾನೆ. ಇಟ್ಸ್ ಅ ಫಾರ್ಮ್ ಆಫ್ ರಿಜಿಡ್, ಇಟ್ಸ್ ನಾಟ್ ಎ ಸಾಲಿಡ್. ಇದು ಘನಸ್ಥಿತಿ ಅಲ್ಲ ಫ್ರೆಂಡ್ಸ್. ಇದನ್ನ ರಿಜಿಡ್ ಅಂದರೆ ಅತಿ ಕಠಿಣ, ಅತಿ ಕಠಿಣ ಸ್ಥಿತಿರ್ತಕ್ಕಂಥ ರಿಜಿಡ್ ಫಾರ್ಮ್ ಇರ್ತಕ್ಕಂಥ ಭೂಮಿಯ ಗರ್ಭ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇದನ್ನ. ಮತ್ತು ಈ ಗರ್ಭದ ಪ್ರಮುಖ ಧಾತುಗಳು ಯಾವುದು? ನಿಕ್ಕಲ್ ಮತ್ತು ಫೆರಸ್, ಅದನ್ನು ನೀಫೆ ಅಂತ ಕರಿತೀವಿ ಅದನ್ನು. ಓಕೆ, ನಿಕ್ಕಲ್ ಮತ್ತು ಫೆರಸ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಗರ್ಭದ ಪ್ರಮುಖ ಧಾತುಗಳು ನಿಕ್ಕಲ್ ಮತ್ತು ಫೆರಸ್. ಜಸ್ಟ್ ನಾನು ನಿಮಗೆ ಒಂದು ಅಂಶ ಹೇಳೋದಾದರೆ ನಿಮ್ಗೆ ಏನಪ್ಪ, ಭೂಮಿಯ ಆಂತರಿಕ ರಚನೆ ವಿಚಾರದಲ್ಲಿ ಬಂದಾಗ ನಾನು ನಿಮ್ಗೆ ಏನು ಹೇಳಿದ್ದೆ, ಅದನ್ನು ಒಂದು ಕ್ರಸ್ಟ್ ಅಂತ ಹೇಳಿದೆ, ಕ್ರಸ್ಟ್ನ ಮೈನ್ ಕಾಂಪೊನೆಂಟ್ ಅಂತ ಹೇಳಿದ್ದೀನಿ ಸಿಲಿಕಾ ಅಂತ ಹೇಳಿದ್ದೀನಿ. ಮ್ಯಾಂಟಲ್ ಝೋನ್ ಮಿಶ್ರಗೊಳ್ಳದ ಪ್ರಮುಖ ಧಾತು ಅಂದರೆ ಮೆಗ್ನೀಷಿಯಂ ಅಂತ ಹೇಳಿದ್ದೀನಿ. ಕೋರ್ನ ಮೈನ್ ಕಾಂಪೊನೆಂಟ್ ಯಾವ್ದು ಬಹಳ ಮುಖ್ಯ ಇರ್ತಕ್ಕಂಥ ಗರ್ಭದ ಪ್ರಮುಖ ಧಾತು ಅಂತ ಬಂದಾಗ ಯಾವುದಪ್ಪ ಅಂತಂದರೆ ನಿಕ್ಕಲ್. ನೋಡಿ, ಇದನ್ನು ಈ 3 ಧಾತುಗಳನ್ನು ಸಹ ಗಮನ ಹರಿಸಿ ಕಡೆಗೆ ಅದನ್ನು ಕ್ರಸ್ಟ್ ಮೈನ್ ಕಾಂಪೊನೆಂಟ್ ಸಿಲಿಕಾ, ಮ್ಯಾಂಟಲ್ ಮೈನ್ ಕಾಂಪೊನೆಂಟ್ ಮೆಗ್ನೀಷಿಯಂ, ಬಹುಮುಖ್ಯ ಇರ್ತಕ್ಕಂಥ ಕೋರ್ ಗರ್ಭದ ಪ್ರಮುಖ ಧಾತು ನಿಕ್ಕಲ್. ಓಕೆ, ಈಗ ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ, ಒಂದೊಂದು ಝೋನ್ಗೆ ಒಂದೊಂದು ಕಾಂಪೊನೆಂಟ್ ತುಂಬ ಪ್ರಮುಖವಾಗಿರ್ತಕ್ಕಂಥ ಫ್ರೆಂಡ್ಸ್ ಇವನ್ನ. ಕ್ರಸ್ಟು ಸಾಲಿಡ್ ಫಾರ್ಮ್ ಅಂತ ಹೇಳಿದ್ದೆ, ಮ್ಯಾಂಟಲ್ ಝೋನ್ ಸೆಮಿ ಲಿಕ್ವಿಡ್ ಮ್ಯಾಗ್ಮಾ ಫಾರ್ಮ್ ಅಂತ ಹೇಳಿದ್ದೆ, ಗರ್ಭ ರಿಜಿಡ್ ಫಾರ್ಮ್ ಅಂತ ಹೇಳಿ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇದನ್ನ. ಓಕೆ, ಅತಿ ಕಠಿಣ ಅಂತ ಹೇಳಿದ್ದೇನೆ ಅದನ್ನು. ಓಕೆ, ಇಂಥ ಗರ್ಭದಲ್ಲಿ ಪ್ರಮುಖ ಧಾತು ಯಾವುದಾಗಿದೆ ಅಂತಂದರೆ ನಿಕ್ಕಲ್ ಆಗಿರ್ತಕ್ಕಂಥ, ಪ್ಲಸ್ ಜೊತೆಗೆ ಇದೇ ಫೆರಸ್ ಅಂದರೆ ಕಬ್ಬಿಣದ ಅಂಶ ಇದೆ ಫ್ರೆಂಡ್ಸ್ ಆ ಕಡೆಗೆ. ಅದಕ್ಕೋಸ್ಕರ ಈ ಕೋರ್ ಗರ್ಭವನ್ನು ನೀಫೆ NIFE ಅಂತ ಕರಿತೀವಿ. ಸ್ವಲ್ಪ ಗಮನ ಹರಿಸಿ ಈ ಕಡೆಗೆ. ನೀಫೆ ವಿಚಾರದಲ್ಲಿ ಬಂದಾಗ ಕೋರ್ ಗರ್ಭವನ್ನು ನೀಫೆ ಅಂತ ಕರಿತಕ್ಕಂಥದ್ದು. ಭೂಮಿಯ ಆಂತರಿಕ ರಚನೆ ಮಾಡಿದನು ಯಾರಪ್ಪ? ಮೊದಲು ಮಾಡಿದನು ಸುಯಸ್. ಇವನ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಸುಯಸ್ ಅಂತ ಹೇಳಿ ಭಾಳ ಮುಖ್ಯ ಇರ್ತಕ್ಕಂಥ. ನಂತರ ಆರ್ಥರ್ ಓಮ್ಸ್ ಅಂತ ಹೇಳಿದೆ, ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಇಬ್ಬರನ್ನ. ಆರ್ಥರ್ ಓಮ್ಸ್ 3 ಭಾಗ ಮಾಡ್ಕೊಂಡಿದ್ದ, ಸಿಯಾಲ್, SIAL ಸಿಯಾಲ್, ಪ್ಲಸ್ ಸೀಮಾ SIMA ಸೀಮಾ, ಮತ್ತು ನೀಫೆ ಅಂತ ಹೇಳಿದೆ ನಿಮ್ಗೆ ಅದನ್ನು. ಆದರೆ ಈ ನೀಫೆ ಅಂತ ಹೇಳಿದ ಮೇಲೆ ಏನು ಮಾಡಿದೆ ನಿಮಗೆ ಅಂದರೆ, ಈ ಸುಯಸ್ನ ಅಪೂರ್ಣ ಅಂತ ಹೇಳಿದೆ. ಯಾಕೆಂದರೆ ನೋಡಿ, ಈ ಸುಯಸ್ ಮಾಡಿರ್ತಕ್ಕಂಥ ಒಂದು ಏನಿದೆ, ಈ ಸಿಯಾಲ್ ಅಂತಕ್ಕಂಥ ಹೊರಭಾಗ, ಸೀಮಾ ಅಂತಕ್ಕಂಥ ಇದು ಎರಡನೇ ಭಾಗ, ಇವೆರಡು ಕ್ರಸ್ಟಲ್ಲೇ ಬಂದೋಗ್ಬಿಡುತ್ತೆ ಫ್ರೆಂಡ್ಸ್. ನೀಫೆ ಎಲ್ಲಿ ಬರುತ್ತೆ ಅಂದರೆ ಕೋರ್ ಗರ್ಭದಲ್ಲೇ ಬರುತ್ತೆ. ವಾಟ್ ಅಬೌಟ್ ಮ್ಯಾಂಟಲ್ ಝೋನ್? ಸುಯಸ್ ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟು ಇನ್ಕಂಪ್ಲೀಟ್ ಅಂತ ಹೇಳಿದೆ ನಿಮ್ಗೆ. ಯಾಕೆ ಅಂತಂದರೆ, ಈ ವಾಸ್ ಎಕ್ಸ್ಪ್ಲೇನಿಂಗ್ ಓನ್ಲಿ ಕೋರ್ ಆ್ಯಂಡ್ ಔಟರ್ ಪಾರ್ಟ್ ಆಫ್ ದಿ ಅರ್ತ್.
ಓಕೆ. ಸೊ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ದಿ ಮ್ಯಾಂಟಲ್ ಝೋನ್, ಮಿಶ್ರಗೋಳದ ಬಗ್ಗೆ ಒಂದು ಕೊರತೆ ಇನ್ಫಾರ್ಮೇಷನ್ ಭಾಳ ಮುಖ್ಯ ಇರ್ತಕ್ಕಂಥ. ಅದಕ್ಕೋಸ್ಕರ ಇವನನ್ನು ವರ್ಗೀಕರಣವನ್ನು ಅಪೂರ್ಣ ಅಂತ ಹೇಳ್ದ. ಆರ್ಥರ್ ಓಮ್ಸ್ ಏನು ಮಾಡ್ದ, ಕ್ರಸ್ಟು ಮ್ಯಾಂಟಲ್ ಕೋರ್ ಅಂತ 3 ಭಾಗ ಮಾಡ್ಕೊಂಡ. ಅದಕ್ಕೋಸ್ಕರ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಇವತ್ತು ನಾವು ಸ್ಟಡಿ ಮಾಡ್ತಿರೋದು ಕೂಡ ಡಿಗ್ರಿನಲ್ಲಿ PGನಲ್ಲಿ ಇವತ್ತೆಲ್ಲ ಭೂಮಿ ಬಗ್ಗೆ ಅಧ್ಯಯನ ಮಾಡ್ತಿರೋದು ಕೂಡ ಆರ್ಥರ್ ಓಮ್ಸ್ರವರ ವರ್ಗೀಕರಣವನ್ನು ಫ್ರೆಂಡ್ಸ್ ಇವತ್ತು ಅದನ್ನು. ಓಕೆ, ಅದಕ್ಕೆ ಆರ್ಥರ್ ಓಮ್ಸ್ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ನಾನು. ಓಕೆ, ನೆಕ್ಸ್ಟ್. ಸೊ ನಾವು ಈ ಬಹುಮುಖ್ಯ ಇರ್ತಕ್ಕಂಥ ಒಂದು ಕೋರ್, ಸೊ ಗರ್ಭದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ನಾವು ಗಮನ ಹರಿಸಬೇಕಾಗುತ್ತೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಈ ಕೋರ್ಗೆ ಸಂಬಂಧಪಟ್ಟಂತೆ ಬಂದಾಗ ನಾವು ಸ್ವಲ್ಪ ಗಮನ ಹರಿಸೋದಾದರೆ ಇಲ್ಲಿ ಯಾವ ಅಂಶಗಳ ಬಗ್ಗೆ ಒಂಚೂರು ಗಮನ ಹರಿಸಬೇಕಾಗುತ್ತೆ ಅದನ್ನು. ಕೋರ್ ಗರ್ಭಕ್ಕೆ ಸಂಬಂಧಪಟ್ಟಂತೆ ಬಂದಾಗ ರಿಜಿಡ್ ಫಾರ್ಮ್ ಅಂತ ಹೇಳಿದ್ದೀನಿ. ಆ ಗರ್ಭದ ವಿಚಾರದಲ್ಲಿ ಬರ್ತಕ್ಕಂಥ ಏನಪ್ಪ ಅಂದರೆ ಅದು ಅತಿ ಕಠಿಣವಾಗಿರುತ್ತೆ ಅಂತ ಹೇಳಿದ್ದೀನಿ. ಆ ರಚನೆಯನ್ನು ಸ್ವಲ್ಪ ಚಿತ್ರದ ಮುಖಾಂತರ ನೋಡೋದಾದರೆ ಹೆಂಗೆ ನೋಡ್ಬೋದು ಅದನ್ನು ನೋಡಿ. ಇದರೇನಪ್ಪ ಅಂದರೆ ಇದು ಇನ್ನರ್ ಕೋರ್, ಇದು ಒಳ ಗರ್ಭದ ಇರ್ತಕ್ಕಂಥ ಭಾಗ. ಇದು ಹೊರಗರ್ಭ ಇರ್ತಕ್ಕಂಥ ಭಾಗ ಫ್ರೆಂಡ್ಸ್. ಇದನ್ನು ಔಟರ್ ಕೋರ್ ಭಾಳ ಮುಖ್ಯ ಇರ್ತಕ್ಕಂಥ, ಇದು ಔಟರ್ ಕೋರ್ ಅಂತ ಕರೀತಕ್ಕ, ಇನ್ನರ್ ಕೋರ್ ಅಂತ ಕರೀತಕ್ಕ. ನೋಡಿ ಈ ಹಳದಿ ಬಣ್ಣದ್ದೇನಪ್ಪ ಅಂದರೆ ಸೊ ಹೊರಗರ್ಭ. ಸೊ ಬಿಳಿಯ ಬಣ್ಣದ್ದು ಬಹುಮುಖ್ಯ ಇರ್ತಕ್ಕಂಥ ಒಳಗರ್ಭ, ಭಾಳ ಮುಖ್ಯ ಇರ್ತಕ್ಕಂಥ. ಸೊ ಒಳಗರ್ಭ ಹೊರಗರ್ಭ ಎರಡನ್ನೂ ನಾವು ಅಬ್ಸರ್ವ್ ಮಾಡೋದಾದರೆ ಈ ಒಳಗರ್ಭ ಇದ್ದಿಲ್ಲ ತುಂಬ ಕಠಿಣವಾಗಿದೆ, ತುಂಬ ಹಾರ್ಡ್, ವೆರಿ ಹಾರ್ಡ್, ಟು ಹಾರ್ಡ್, ರಿಜಿಡ್ ಫಾರ್ಮ್. ಬಟ್ ಈ ಹೊರಗರ್ಭ ಇದ್ದಿಲ್ಲ ಸೊ ಏನಪ್ಪ ಅಂದರೆ ಸ್ಲೈಟ್ಲಿ ಲಿಕ್ವಿಡ್, ಅಂದರೆ ಅಲ್ಪ ಪ್ರಮಾಣದಲ್ಲಿ ದ್ರವ ರೀತಿಯಿಂದ ಕೂಡಿದೆ, ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಅದನ್ನ ನಮ್ಮ ಹುಡುಗರು ಕೆಲವು ಡೌಟ್ ಇದೆ, ಸರ್ ನಾವು ಟ್ಯೂಬ್ವೆಲ್ ಕೊಳವೆ ಬಾವಿ ಆಗ್ತೀವಲ್ಲ ಸರ್ ಈಗ ಅದನ್ನು, ಸೊ ನಾವು ಹಾಗಾದರೆ ಕೊಳವೆ ಬಾವಿ ಎಲ್ಲಿ ಗಂಟೆ ಹೋಗುತ್ತೆ ಸರ್ ನಾವು ಕೊರೆಯೋದನ್ನು, ಏನು ಭೂಮಿಯ ಗರ್ಭಕ್ಕೆ ಹೋಗುತ್ತಾ ಸರ್ ಹಂಗಾದ್ರೆ? ಕೆಲವರು ಡೌಟ್ ಇದೆ ಅದನ್ನೀಗ. ಸೊ ನಮ್ಮ ಹುಡುಗರು ಏನಪ್ಪ ಅಂದರೆ ತಿಳ್ಕೊಂಡಿರೋದು ಭೂಮಿಯ ಗರ್ಭ ವಾಟರ್ ಟ್ಯಾಂಕ್ ಥರ ಇದೆ, ನಾವು ಕೊಳವೆ ಬಾವಿ ಕೊರೆದು ನೇರವಾಗಿ ಒಳಗೆ ಪೈಪ್ ಇಟ್ಬಿಟ್ರೆ ಗರ್ಭಕ್ಕೆ ಹೋಗುತ್ತೆ, ಗರ್ಭದಿಂದ ವಾಟರ್ ಟ್ಯಾಂಕಿಗೆ ನೀರು ಬರುತ್ತೆ ಅಂದ್ಕೊಂಡಿದ್ದಾರೆ. ಫ್ರೆಂಡ್ಸ್, ನಮ್ಮ ಭೂಮಿಯ ಗರ್ಭ ಇರೋದು ತುಂಬ ಕಠಿಣವಾಗಿರಿ, ಇದನ್ನು ತುಂಬ ಗಟ್ಟಿ ಇರ್ತಕ್ಕಂಥದ್ದು. ಹೊರಭಾಗದಲ್ಲಿ ನಾವು ಟ್ಯೂಬ್ವೆಲ್ ಕೊಳವೆ ಬಾವಿ ಕೊರೆಸೋದು ಎಷ್ಟು, ಬರೀ 1000 ಅಡಿ, 1000 ಅಡಿನಷ್ಟು 325 ಮೀಟ್ರು. 325 ಮೀಟ್ರ್ ಅಂದರೆ ಇಲ್ಲೆಲ್ಲ ಒಂದೇ ಒಂದು ಪಾಯಿಂಟ್ ಅಷ್ಟೇ, ಕ್ರಸ್ಟಲ್ಲಿ ಅಷ್ಟೇ ಅಂತರ್ಜಲ ಸಿಗೋದು. ನಾವು ಭೂಮಿಯ ಗರ್ಭಕ್ಕೆ ಹೋಗೋಕ್ಕಾಗಿಲ್ಲ ಸ್ನೇಹಿತರೆ. ಭೂಮಿಯ ಗರ್ಭಕ್ಕೆ ಇವತ್ತು ಕೂಡ ಯಾರೂ ಕೂಡ ನಾವು ಹೋಗಿ ನೋಡ್ಕೊಂಬರ್ಲಿಕ್ಕಾಗಿಲ್ಲ, ಅಷ್ಟು ಗಟ್ಟಿ ಇದೆ, ಭಾಳ ಮುಖ್ಯ ಇರ್ತಕ್ಕಂಥ ಭೂಮಿಯ ಗರ್ಭ. ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಗರ್ಭದ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾವು ಇನ್ನು ಮಾತಾಡೋಂಗೆ ಅದನ್ನು ನಂತರದಲ್ಲಿ ಸ್ನೇಹಿತರೆ. ಇದಾದ ಮೇಲೆ ನಾವು ಸೊ ಏನು ಬಹುಮುಖ್ಯ ಇರ್ತಕ್ಕಂಥ ಒಂದು ಗರ್ಭವನ್ನು 2 ಭಾಗ ಮಾಡ್ಕೊಂಡಿರ್ತೀವಿ, ಹೊರಗರ್ಭ ಮತ್ತು ಒಳಗರ್ಭ ಅಂತೇಳಿ. ಹೊರಗರ್ಭದ ಪ್ರಮುಖ ಧಾತು ಕಬ್ಬಿಣ ಅಂತ ಹೇಳ್ತೀವಿ ಅದನ್ನು. ಹೊರಗರ್ಭ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದಾಗ ಅವನು, ಒಳಗರ್ಭ ಅಂತ ಕೇಳಿದಾಗ ಅದರಲ್ಲಿ ನಿಕ್ಕಲ್ ಭಾಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್. ಇದನ್ನ ಅವನು 2ನ್ನ ಕೊಟ್ಬಿಟ್ಟು ಹೊರಗರ್ಭ ಒಳಗರ್ಭ ಮತ್ತು ಅಥವಾ ಗರ್ಭದ ಪ್ರಮುಖ ಧಾತು ಅಂತ ಕೇಳಿದಾಗ ಕೂಡ ಕನ್ಫ್ಯೂಷನ್ ಮಾಡ್ತಾನೆ. ಹೊರಗರ್ಭದ್ದು ಕಬ್ಬಿಣ, ಒಳಗರ್ಭದ್ದು ನಿಕ್ಕಲ್, 2 ಗರ್ಭ ಸೇರಿಸಿ ಕೇಳಿದ್ರೆ ಮತ್ತೆ ನಿಕ್ಕಲ್ ಅಂತ ಬರೀಬೇಕು ಅದನ್ನು. ಇದು ಜ್ಞಾಪಕ ಇಟ್ಕೊಳ್ಳಿ, ನೀವು ಕನ್ಫ್ಯೂಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಹೊರಗರ್ಭದ್ದು ಕಬ್ಬಿಣ ಪ್ರಮುಖ ಧಾತು, ಒಳಗರ್ಭದ್ದು ನಿಕ್ಕಲ್, ಒಟ್ಟಾರೆ ಗರ್ಭ ಅಂತ ಕೊಟ್ಟಾಗ ನಿಕ್ಕಲ್ ಅಂತಲೇ ಬರೀಬೇಕು ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಓಕೆ, ರೈಟ್. ಈ ಒಳಗರ್ಭದ ಒಂದು ವ್ಯಾಪ್ತಿ ಬಂದು 5100ರಿಂದ 6378ಕ್ಕೆ ಎಂಡ್ ಆಗುತ್ತೆ. ಅಲ್ಲಿ ಸುಮಾರು ಉಷ್ಣಾಂಶ 5430 ಡಿಗ್ರಿ ಉಷ್ಣಾಂಶ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಇದನ್ನು ಲವ್ ಮತ್ತು ರ್ಯಾಲಿ ವಲಯ ಅಂತ ಕರಿತೀವಿ. ಈ AWH ಲವ್ ಮತ್ತು ರ್ಯಾಲಿ ಅಂತಕ್ಕಂಥವ್ರು ಇಬ್ಬರು ಸೊ ಏನು ನಮ್ಮ ಭೂಕಂಪದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನಿಗಳು, ಯುರೋಪಿನ ವಿಜ್ಞಾನಿಗಳು, ಅವರು ಈ ಗರ್ಭದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಯಾಕೆಂದರೆ ಈ ಭೂಕಂಪದ ಅಲೆಗಳಿದಾವೆಲ್ಲ ಗರ್ಭಕ್ಕೆ ಹೋಗಲ್ಲ ಫ್ರೆಂಡ್ಸ್, ಗರ್ಭದಲ್ಲಿ ಅಂದರೆ ಬಹುಮುಖ್ಯ ಇರ್ತಕ್ಕಂಥವು ಸ್ಲ್ಯಾಂಟ್ ಆಗ್ತವೆ, ಗರ್ಭದ ಮುಖಾಂತರ ಹಾದು ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ಗರ್ಭ ತುಂಬ ಕಠಿಣವಾಗಿದೆ, ಬಹಳ ಮುಖ್ಯ ಇರ್ತಕ್ಕಂಥ. ಆದ್ದರಿಂದ ಯಾಕೆ ಅಲ್ಲಿ ಓರೆಯಾಗಿ ಹೋಗ್ತವೆ ಅನ್ನೋದನ್ನು ಅಧ್ಯಯನ ಮಾಡೋದ್ರಿಂದ ಇದನ್ನು ಲವ್ ಮತ್ತು ರ್ಯಾಲಿ ವಲಯ ಅಂತ ಕೂಡ ಕರಿತಕ್ಕಂಥ ವಲಯವನ್ನು ಅದನ್ನು. ಓಕೆ, ಮತ್ತೇನಪ್ಪ ಇಲ್ಲಿ ಸೊ ಅತಿ ಕಠಿಣವಾಗಿರುತ್ತೆ, ಹೆಚ್ಚು ಸಾಂದ್ರತೆ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ, ಮತ್ತು ವಿಸ್ಕಾಸಿಟಿ ಅಂದರೆ ಅನಿಲಗಳ ಮಧ್ಯೆ ಇರ್ತಕ್ಕಂಥ ಒಂದು ಜಾಸ್ತಿ ಅಂದರೆ ಕೆಮಿಕಲ್ ಕಾಂಪೋಸಿಷನ್ ಜಾಸ್ತಿ ಇರ್ತಕ್ಕಂಥ, ವಿಸ್ಕಾಸಿಟಿ ಅಂದರೆ ಡೆನ್ಸಿಟಿ ಜಾಸ್ತಿ ಇರ್ತಕ್ಕಂಥ ವಲಯ ಅಂತ ಕೂಡ ಕರಿತೀವಿ ಇದನ್ನು. ಸೊ ಭೂಮಿಯ ಒಳಗರ್ಭವನ್ನು ಫ್ರೆಂಡ್ಸ್ ಆ ಕಡೆಗೆ ಅದನ್ನು. ಓಕೆ, ನಂತರದಲ್ಲಿ ಈ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಏನು ನಾವು ವಿಚಾರದಲ್ಲಿ ಬಂದಾಗ ಇದುವರೆಗೆ ಬಟ್ ನಾನು ಏನು ಒಂದು ಓವರಾಲ್ ಹೇಳಿದಾರೆ ನಿಮ್ಗೆ ಏನಪ್ಪ ಅಂದರೆ ಸೊ ಈ 3 ವಲಯಗಳಲ್ಲಿ ಬಂದಾಗ ನಾನು ಜಸ್ಟ್ ಏನು ಹೇಳಿದ್ದೀನಿ, ಒಂದು ಕ್ರಸ್ಟ್ ಅಂತೇಳಿ, ಮ್ಯಾಂಟಲ್ ಅಂತೇಳಿ, ಕೋರ್ ಅಂತೇಳಿ, ಇಲ್ಲಿ ಯಾವ್ಯಾವ ಧಾತುಗಳು ಪ್ರಮುಖವಾಗಿದ್ವಿ ಅದರ ರೇಂಜ್ ಮಾತ್ರ ಮಾತಾಡ್ಕೊಂಬಂದಿನಿ ಫ್ರೆಂಡ್ಸ್. ಈಗ ನಾವು ಅಂತಿಮವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥನಪ್ಪ ಭೂಮಿಯ ಬಗ್ಗೆ ತಿಳ್ಕೊಬೇಕಾದ್ರೆ ಕ್ರಸ್ಟ್ ಅಂತ ಏನು ಹೇಳಿದೋ, ಈ ಕ್ರಸ್ಟನ್ನು ಮ್ಯಾಂಟಲಿಂದ ಡಿವೈಡ್ ಮಾಡುವಂಥ ಒಂದು ಲೈನ್ ಬರುತ್ತೆ. ಈ ಮ್ಯಾಂಟಲನ್ನು ಕೋರಿಂದ ಡಿವೈಡ್ ಮಾಡುವಂಥ ಒಂದು ಲೈನ್ ಬರುತ್ತೆ ಫ್ರೆಂಡ್ಸ್ ಈ ಕಡೆಗೆ ಅದನ್ನು ನೋಡಿ. ಇದು ಕೋರ್ ಗರ್ಭವನ್ನು ಮಿಶ್ರಗೋಳನ್ನು ಡಿವೈಡ್ ಮಾಡ್ತಕ್ಕಂಥ, ಮಿಶ್ರಗೋಳವನ್ನು ಸೊ ಈ ಕಡೆ ಶಿಲಾಗೋಳನ್ನು ಡಿವೈಡ್ ಮಾಡ್ತಕ್ಕಂಥ ಲೈನ್ಗಳು ಬರ್ತವೆ. ಇವನ್ನೇ ಅರ್ತ್ ಇಂಟೀರಿಯರ್ ಡಿಸ್ಕಂಟಿನ್ಯೂಟೀಸ್ ಆರ್ ಭೂಮಿಯ ಅಂತರಾಳದ ವಿಭಾಜಕ ರೇಖೆಗಳು ಅಂತ ಕರೀತಕ್ಕಂಥ ಫ್ರೆಂಡ್ಸ್. ಇವನ್ನ ಈ ಅಂತರಾಳದ ವಿಭಾಜಕ ರೇಖೆಗಳೇನಿದ್ದಾವೆ ಇದು ಸುಮಾರು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾನೆ ಫ್ರೆಂಡ್ಸ್. ಅದನ್ನ ಏನು ಕ್ವಶನ್ ಕೇಳಿದ್ದಾನೆ, ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಏನು ಕೇಳಿದಾನಪ್ಪ ಅಂದರೆ ಯಾವ ರೇಖೆಯು ಅಥವಾ ಯಾವ ವಿಭಾಜಕ ವಲಯವು ಶಿಲಾಗೋಳವನ್ನು ಮಿಶ್ರಗೋಳದಿಂದ ವಿಭಜನೆ ಮಾಡುತ್ತೆ ಅಂತ ಕೇಳಿದ್ದಾನೆ ಒಂದು. ಅಥವಾ
ಸೊ ಯಾವ ರೇಖೆಯು ಮಿಶ್ರಗೋಳವನ್ನು ಗರ್ಭದಿಂದ ವಿಭಜನೆ ಮಾಡುತ್ತೆ ಅಂತ ಕೇಳ್ಬೋದು. ಈಗ ಅದನ್ನು ಇಲ್ಲಿ ಭೂಮಿಯ ಅಂತರಾಳದ ವಿಭಾಜಕ ರೇಖೆಗಳು ಅಂತ ಬಂದ 5 ರೇಖೆಗಳಿದೆ ಫ್ರೆಂಡ್ಸ್. ಕಡೆಗೆ 5 ಡಿಸ್ಕಂಟಿನ್ಯೂಟಿ ಆರ್ ದೇರ್. 5 ವಿಭಾಜಕ ರೇಖೆಗಳಿದೆ, ಬಹಳ ಮುಖ್ಯ ಇರ್ತಕ್ಕಂಥವು. ಆ 5 ರೇಖೆಗಳಲ್ಲಿ ಬಂದಾಗ ಯಾವಿದಾವನ್ನ, ಸೊ ಜಸ್ಟ್ ಅದನ್ನಪ್ಪ ಅಂದರೆ ಒಂದು ಸತಿ ಅವ್ನು ಲಿಸ್ಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಯಾವಿದಾವೆ ಅಂತ ರೇಖೆಗಳು ಅಂತ ಬಂದಾಗ ಅವೆಲ್ಲವನ್ನು ಕೂಡ ಒಂದು ಸತಿ ಲಿಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮುಖ್ಯ ಇರ್ತಕ್ಕಂಥವು ಯಾವಿದಾವೆ ಅಂತವು ಸೊ ಅಬ್ಸರ್ವ್ ಮಾಡೋದಾದರೆ, ಒಂದು ನೋಡಿ ಅದನ್ನು ಮೆಹರೋಸಿವಿಕ್ ಅಂತ ಹೇಳಿದನ, ಮೆಹರೋವಿಸಿಕ್ ಅಂತಿ, ಮೆಹರೋಸಿವಿಕ್ ಅಂತಿ ಅಥವಾ ಮಹೋ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ ಅದನ್ನು. ಮೊದಲನೇದು ಇದು ಯಾವುದನ್ನು ಡಿವೈಡ್ ಮಾಡುತ್ತೆ? ಕ್ರಸ್ಟ್ ಅಂದರೆ ಶಿಲಾಗೋಳವನ್ನು, ಮಿಶ್ರಗೋಳ ಮ್ಯಾಂಟಲ್ ಅಂತ ಕರಿತೀವಲ್ಲ ಆ ಕಡೆಗೆ, ಶಿಲಾಗೋಳವನ್ನು ಮಿಶ್ರಗೋಳವನ್ನು ಡಿವೈಡ್ ಮಾಡ್ತಕ್ಕಂಥದ್ದು. ನಂತರದಲ್ಲಿ ಎರಡನೇದು ಗುಟೆನ್ಬರ್ಗ್ ಅಂತ ಹೇಳಿದನ, ಎರಡನೇ ರೇಖೆ ಭಾಳ ಮುಖ್ಯ ಇರ್ತಕ್ಕಂಥ ಗುಟೆನ್ಬರ್ಗ್ ರೇಖೆ ಅಂತ ಹೇಳಿದನ. ಅದನ್ನು ಓಲ್ಡ್ ಹ್ಯಾಮ್ ಅಂತ ಕೂಡ ಕರಿತೀವಿ. ಓಲ್ಡ್ ಹ್ಯಾಮ್ ಅಂತಕ್ಕಂಥ ಒಂದು ಸೈಂಟಿಸ್ಟ್, ಅವನು ಮೊದಲು ಬಹುಮುಖ್ಯ ಇರ್ತಕ್ಕಂಥ ಪತ್ತೆ ಹಚ್ಚ, ಬಟ್ ಅವನು ಕ್ಲಿಕ್ ಆಗಲಿಲ್ಲ. ನಂತರ ಗುಟೆನ್ಬರ್ಗ್ ಪತ್ತೆ ಹಚ್ಚ. ಅದಕ್ಕೆ ಇಬ್ಬರ ಹೆಸರು ಕೂಡ ಇದೆ ಆ ಕಡೆಗೆ. ಒಂದು ಗುಟೆನ್ಬರ್ಗ್ ರೇಖೆ ಅಂತ ಕೇಳ್ಬೋದು, ಓಲ್ಡ್ ಹ್ಯಾಮ್ ಅಂತ ಕೇಳ್ಬೋದು. 2 ಅವಕಾಶ ಇದೆ ಫ್ರೆಂಡ್ಸ್ ಕೇಳಲಿಕ್ಕೆ ಅದನ್ನು. ಓಕೆ, ಅದು ಯಾವುದನ್ನು ಡಿವೈಡ್ ಮಾಡುತ್ತೆ? ಸೊ ಮ್ಯಾಂಟಲನ್ನು ಕೋರಿಂದ, ಮಿಶ್ರಗೋಳವನ್ನು ಗರ್ಭದಿಂದ ಡಿವೈಡ್ ಮಾಡ್ತಕ್ಕಂಥದ್ದು. ನೋಡಿ ಈಗ ಜಸ್ಟ್ ಒಂದು ಬರ್ತ್ ತೋರಿಸ್ನಲ್ಲ ನಿಮ್ಗೆ ಅದನ್ನು. ಈಗ ಅದರೇನಪ್ಪ ಅಂದರೆ, ಸೊ ಮೊದಲನೇದು ಭಾಳ ಮುಖ್ಯ ಇರ್ತಕ್ಕಂಥ ಕ್ರಸ್ಟ್, ಸೊ ಈ ಕಡೆಗೆ ಮ್ಯಾಂಟಲ್, ಇದು ಮೆಹರೋಸಿವಿಕ್ ಅಂತ ಕರೆದು. ಸೊ ನಂತರ ಮ್ಯಾಂಟಲ್ಲು ಮತ್ತು ಕೋರೋ, ಸೊ ಬಹಳ ಮುಖ್ಯ ಇರ್ತಕ್ಕಂಥ ಓಲ್ಡ್ ಡ್ಯಾಮ್ ಅಂತ ಕರೆದು ಅದನ್ನು, ಅಥವಾ ಗುಟೆನ್ಬರ್ಗ್ ಅಂತ ಕರೆದು. ನಂತರದಲ್ಲಿ ಸೊ ಇನ್ನೊಂದು ಬರುತ್ತೆ ಭಾಳ ಮುಖ್ಯ ಇರ್ತಕ್ಕಂಥಪ್ಪ ಅಂದರೆ ಲೇಹ್ಮಾನ್ ಆರ್ ಬುಲೆನ್ ಅಂತ ಕರಿತೀವಿ ಅದನ್ನು. ಲೆಮನ್ ಅಲ್ಲ, ಇದು ಲೇಹ್ಮಾನ್ ಆರ್ ಬುಲೆನ್ ಅಂತ ಹೇಳಿದನ. ಸೊ ಲೇಹ್ಮಾನ್ ಆರ್ ಬುಲೆನ್ ಎಲ್ಲಿ ಬರೋದು ಭಾಳ ಮುಖ್ಯ ಇರ್ತಕ್ಕಂಥದ್ರೆ ಫ್ರೆಂಡ್ಸ್, ಇದನ್ನು ನೋಡಿ ಈ ಕಡೆಗೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಬಂದಾಗ ಯಾವುದಪ್ಪ ಅಂತಂದರೆ, ಒಂದು ಬಹುಮುಖ್ಯ ಇರ್ತಕ್ಕಂಥ ಒಂದು ಇದರಲ್ಲಿ ಬಂದಾಗ ಅಬ್ಸರ್ವ್ ಮಾಡೋದಾದರೆ, ಇದು ಗರ್ಭ ಇದೆಯಲ್ಲ ಫ್ರೆಂಡ್ಸ್ ಈ ಕಡೆಗೆ, ಅದನ್ನು ಈ ಗರ್ಭದ ವಿಚಾರದಲ್ಲಿ ಬಂದಾಗ, ಸೊ ಇದು ಬಹುಮುಖ್ಯ ಇರ್ತಕ್ಕಂಥ ಇದನ್ನು ಔಟರ್ ಕೋರ್, ಇದನ್ನು ಹೊರಗರ್ಭ ಅಂತ ಕರಿತೀವಿ, ಇದನ್ನು ಒಳಗರ್ಭ ಅಂತ ಕರಿತೀವಿ. ಈ ಹೊರಗರ್ಭವನ್ನು ಒಳಗರ್ಭದಿಂದ ವಿಭಜನೆ ಮಾಡ್ತಕ್ಕಂಥ ರೇಖೆಯನ್ನು ಲೇಹ್ಮಾನ್ ಆರ್ ಬುಲೆನ್ ಅಂತ ಕರೀತಕ್ಕಂಥದ್ದು. ನಂತರದಲ್ಲಿ ಇನ್ನೂ ಒಂದು ಮುಖ್ಯ ಇರ್ತಕ್ಕಂಥ ರೇಖೆ ಇದೆ, ಕಾಂದ್ರಾಡ್ ಅಂತ ಹೇಳಿದನ. ಕಾಂದ್ರಾಡ್, ಈ ಕಾಂದ್ರಾಡ್ ಎಲ್ಲಿ ಬರುತ್ತೆ? ಸಿಯಾಲ್ ಮತ್ತು ಸೀಮಾವನ್ನು. ಸಿಯಾಲ್ ಮತ್ತು ಸೀಮಾ ಅಂದರೆ ಎಲ್ಲಿ ಬರುತ್ತೆ ಅದನ್ನು ನೋಡಿ. ಸೊ ಈ ಬಹುಮುಖ್ಯ ಇರ್ತಕ್ಕಂಥ ಹೊರಬ ಕಷ್ಟ ತಿಳಿ ಕಡೆಗೆ ಇದನ್ನು ಸಿಯಾಲ್, SIAL ಸಿಯಾಲ್ ಅಂತ ಕರಿತೀವಿ, SIMS ಸೀಮಾ ಅಂತ ಕರಿತೀವಿ ಫ್ರೆಂಡ್ಸ್ನ. ಈ ಸಿಯಾಲ್ ಮತ್ತು ಸೀಮಾವನ್ನು ಡಿವೈಡ್ ಮಾಡುವಂಥ ಲೈನೇ ಬಹುಮುಖ್ಯ ಇರ್ತಕ್ಕಂಥ ಕಾಂದ್ರಾಡ್. ನಂತರದಲ್ಲಿ ಸೊ ಭಾಳ ಮುಖ್ಯ ಇರ್ತಕ್ಕಂಥಪ್ಪ ರೆಪಿಟಿ ಅಂತೇಳಿ, ರೆಪಿಟಿ ನಾಟ್ ಕಾಫಿ ಟೀ. ಓಕೆ, ರೆಪಿಟಿ ವಿಚಾರದಲ್ಲಿ ಬಂದಾಗ ಸೊ ಭಾಳ ಮುಖ್ಯ ಇರ್ತಕ್ಕಂಥದ್ದಪ್ಪ ಅಂತಂದರೆ ಎಲ್ಲಿ ಬರುತ್ತದನ್ನು? ಆಸ್ತನೋಸ್ಪಿಯರ್ನ ಮಹೋಸ್ಪಿಯರಿಂದ. ನೋಡಿ ಈ ಮಿಶ್ರಗೋಳ ಇದೆಯಲ್ಲ, ಈ ಮಿಶ್ರಗೋಳದಲ್ಲಿ ಬಂದ ಭಾಳ ಮುಖ್ಯ ಇರ್ತಕ್ಕಂಥ ವಲಯ ಏನಪ್ಪ ಅಂದರೆ, ಇದನ್ನು ಆಸ್ತನೋಸ್ಪಿಯರ್ ಅಂತ ಕರಿತೀವಿ, ಇದನ್ನು ಮಹೋಸ್ಪಿಯರ್ ಅಂತ ಕರಿತಕ್ಕಂಥ ಫ್ರೆಂಡ್ಸ್ನ. ಈ ಆಸ್ತನೋಸ್ಪಿಯರ್ನ ಮಹೋಸ್ಪಿಯರ್ನ ಡಿವೈಡ್ ಮಾಡ್ತಕ್ಕಂಥ ರೆಪಿಟಿ ಅಂತ ಕರಿತಕ್ಕಂಥ ಫ್ರೆಂಡ್ಸ್ ಇದನ್ನು. ಈಗ ಜಸ್ಟ್ 5 ಡಿಸ್ಕಂಟಿನ್ಯೂಟೀಸ್ ಆರ್ ದೇರ್. 5 ವಿಭಾಜಕ ರೇಖೆಗಳಿದೆ, 5 ವಿಭಾಜಕ ವಲಯಗಳಿದೆ. 5 ವಲಯಗಳ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ಈಗ ಆಲ್ರೆಡಿ KPSC ಎಕ್ಸಾಮಲ್ಲಿ ಸೊ ಮೆಹರೋಸಿವಿಕ್ ಆಗಿದೆ, UPSC IAS ಅಲ್ಲಿ ಕೂಡ ಆಗಿದೆ, ಗುಟೆನ್ಬರ್ಗ್ ಇವೆರಡು ಕ್ವಶನ್ ಆಗಿದೆ ಫ್ರೆಂಡ್ಸ್ ಆ ಕಡೆಗೆ. ಅದನ್ನು ಇನ್ನು ರಿಮೈನಿಂಗ್ ಉಳ್ಕೊಂಡು 3 ಮಾತ್ರ. ಈ 3ರಲ್ಲಿ ಯಾವ ಬೇಕಾದ್ರೂ ಒಂದು ತೆಗಿಲಿಕ್ಕೆ ಅವಕಾಶಗಳಿದೆ. ಬಹಳ ಮುಖ್ಯ ಇರ್ತಕ್ಕಂಥ ಭೂಮಿಯ ಅಂತರಾಳದ ವಿಭಾಜಕ ರೇಖೆಗಳು ಅಂತ ಬಂದಾಗ ಅದನ್ನು. ಓಕೆ, ಮೆಹರೋಸಿವಿಕ್, ಗುಟೆನ್ಬರ್ಗ್, ಲೇಹ್ಮಾನ್, ಕಾಂದ್ರಾಡ್ ಮತ್ತು ರೆಪಿಟಿ ಅಂತಕ್ಕಂಥ ಫ್ರೆಂಡ್ಸ್ ಇದನ್ನು. ಓಕೆ, ಇವು ಬಹಳ ಮುಖ್ಯ ಇರ್ತಕ್ಕ. ಇದನ್ನು ಕೂಡ ಒಂದು ಚಿತ್ರ ಇದೆ ಆ ಕಡೆಗೆ. ಅದನ್ನು ಈ ಚಿತ್ರ ಕೂಡ ಏನಪ್ಪ ಅಂದರೆ, ಇದು ಜಸ್ಟ್ ಲೇಹ್ಮಾನ್ ಅಂತ ಹೇಳಿದನ್ನು, ಇದನ್ನು ಸೊ ಗುಟೆನ್ಬರ್ಗ್ ಅಂತೇಳಿ, ನಂತರ ರೆಪಿಟಿ ಅಂತೇಳಿ, ನಂತರದಲ್ಲಿ ಬಂದ ಬಹಳ ಮುಖ್ಯ ಇರ್ತಕ್ಕಂಥ ಮೆಹರೋಸಿವಿಕ್ ಅಂತೇಳಿ ಬಹಳ ಮುಖ್ಯ ಇರ್ತಕ್ಕಂಥ, ಇದನ್ನು ಇಲ್ಲಿ ಬರ್ತಕ್ಕಂಥ ಸಣ್ಣ ಏನಪ್ಪ ಅಂದರೆ ಇದನ್ನು ಸೊ ಕಾಂದ್ರಾಡ್ ಅಂತ ಕರೀತಕ್ಕಂಥ ಫ್ರೆಂಡ್ಸ್ ಇದನ್ನು. ಒಟ್ಟು 5 ವಿಭಾಜಕ ರೇಖೆಗಳು ಇರ್ತಕ್ಕಂಥ. ಈ 5 ವಿಭಾಜಕ ರೇಖೆಗಳು ಕೂಡ ಭೂಮಿಯ ಅಂತರಾಳದ ಒಂದು ವಿಭಾಜಕ ರೇಖೆಗಳಾಗಿರ್ತಕ್ಕಂಥ ಫ್ರೆಂಡ್ಸ್. ಓಕೆ, ಯಾವುದಪ್ಪ ಅಂದರೆ ಸೊ ಕಾಂದ್ರಾಡ್, ಮೆಹರೋಸಿವಿಕ್, ರೆಪಿಟಿ, ಗುಟೆನ್ಬರ್ಗ್, ಲೇಹ್ಮಾನ್. ಓಕೆ, 5 ರೇಖೆಗಳು ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನು. ಓಕೆ ಸ್ನೇಹಿತರೆ, ಸೊ ನಾವು ಜಸ್ಟ್ ಬಹಳ ಮುಖ್ಯ ಇರ್ತಕ್ಕಂಥ ಇದುವರೆಗೆ ಏನು ನಮ್ಮ ತರಗತಿಯಲ್ಲಿ ಬಂದಾಗ ಒಂದೇನು ನಾವು ನಿರಂತರವಾಗಿ ನಮ್ಮ ಭೂಮಿಯ ಬಹುಮುಖ್ಯ ಇರ್ತಕ್ಕಂಥ ಒಂದು ಆಂತರಿಕ ರಚನೆ, ಹಾಗೆ ಬಹಳ ಮುಖ್ಯ ಇರ್ತಕ್ಕಂಥ ವಿಭಾಜಕ ರೇಖೆಗಳು, ಹಾಗೆ ಪ್ರತಿಯೊಂದು ವಲಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು, ಭೂಮಿಯ ಉಗಮದ ಸಿದ್ಧಾಂತಗಳು, ನಂತರದಲ್ಲಿ ಬಂದ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪ ಅಂತಂದರೆ ಸೊ ನಮ್ಮ ಭೂಮಿಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಇರ್ತಕ್ಕಂಥ ಫ್ಯಾಕ್ಟ್ಸನ್ನು ನಾವು ಫಿಗರ್ಸನ್ನು ಜಸ್ಟ್ ಅಬ್ಸರ್ವ್ ಮಾಡಿದ ಫ್ರೆಂಡ್ಸ್ ಈ ಕಡೆಗೆ. ನೋಡಿ ಏನು ಹೇಳಿದ್ದೀನಿ ಮತ್ತೊಮ್ಮೆ ಒಂದು ಸರಿ ಗಮನ ಹರಿಸೋದ್ರ ಕಡೆಗೆ. ಭೂಮಿಯ ಆಕಾರ ಜಿಯಾಯ್ಡ್. ಸೊ ಭೂಮಿಯ ಗಾತ್ರ, ಒಟ್ಟು ಭೂಮಿಯ ವಿಸ್ತೀರ್ಣ ಎಷ್ಟಪ್ಪ ಏನಿರ್ತಕ್ಕಂಥ 510.9 ದಶಲಕ್ಷ ಚದರ ಕಿಲೋಮೀಟರ್ ಇರ್ತಕ್ಕಂಥ 510.9 ದಶಲಕ್ಷ ಚದರ ಕಿಲೋಮೀಟರ್ ಇರ್ತಕ್ಕಂಥ ಟೋಟಲ್ ಏರಿಯಾ ಆಫ್ ದಿ ಅರ್ತ್. ಇದರಲ್ಲಿ 71 ಭಾಗ ಜಲಭಾಗ, 29 ಭಾಗ ಭೂಭಾಗ ಇರ್ತಕ್ಕಂಥ. ಇದಕ್ಕೆ ರೇಷಿಯೋ ಕೇಳಿದಾನೆ, ಭೂಭಾಗ ಜಲಭಾಗಗಳ ಅನುಪಾತ ಕೇಳಿದಾನೆ. ಎಷ್ಟಪ್ಪ ಅಂದರೆ 1:2.43% ಇರ್ತಕ್ಕಂಥ ಏನಪ್ಪ ಅಂದರೆ ಅನುಪಾತ ಭೂಮಿಯ
ಭೂಮಿಯ ಮೇಲ್ಭಾಗದಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಅನುಪಾತ ಇರ್ತಕ್ಕಂಥ ಫ್ರೆಂಡ್ಸ್. ಹೀಗೆ ಭೂಮಿಯ ಅಂತರವನ್ನು 3 ಭಾಗ ಮಾಡ್ಕೊಂಡಿದ್ದೀವಿ. ಮೊದಲು ವರ್ಗೀಕರಣ ಮಾಡಿದನು ಸುಯಸ್, ನಂತರ ಏನಪ್ಪ ಅಂದರೆ ಅರ್ಥವೋಮ್ಸ್. 3 ಭಾಗ ಅಂದರೆ ಶಿಲಾಗೋಳ, ಮಿಶ್ರಗೋಳ, ಗರ್ಭ, ಅದನ್ನು ಕ್ರಸ್ಟ್, ಮ್ಯಾಂಟಲ್, ಕೋರ್ ಅಂತ ಕರಿತೀವಿ. ಅದರ ಪ್ರಮುಖ ಧಾತುಗಳು ಮತ್ತು ವಿಭಾಜಕ ರೇಖೆಗಳ ಬಗ್ಗೆ ಮಾತಾಡಿದ್ದೀನಿ ಫ್ರೆಂಡ್ಸ್. ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಬಹುಮುಖ್ಯ ಇರತಕ್ಕಂಥ ನಾವು ಕೆಲವು ವಿಭಾಜಕ ರೇಖೆಗಳ ಬಗ್ಗೆ ಮಾತಾಡಿದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಇಲ್ಲಿಗೆ ಬಂದು ನಾನು ಇಷ್ಟು ಅಂಶವನ್ನು ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮುಟ್ಟಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಮಂತ್ರಿಗಳಿಗೆ ಹಾಗೂ ಆಯುಕ್ತರಿಗೆ ಹಾಗೂ ಎಲ್ಲ ಒಂದು ಟೆಕ್ನಿಕಲ್ ಟೀಮ್ಗೆ ಈ PPT ರೆಡಿ ಮಾಡಿಕೊಟ್ಟಂಥ ನಮ್ಮ ಸಹಾಯಕರಾಗಿರ್ತಕ್ಕಂಥ ನವೀನ್ ಅವರಿಗೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸ್ನೇಹಿತರೆ.